ಸೊ ಇವತ್ತೇನು ವಿಶೇಷ, ಇವತ್ತೇನು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU1ನ 7ನೇ ಚಾಪ್ಟರ್ ಫಂಕ್ಷನ್ಸ್ನ ಡಿಸ್ಕಸ್ ಮಾಡ್ತಾ ಇವಿ. ಸೊ ಏನು ಸರ್ ಇದು ಫಂಕ್ಷನ್ಸ್, ಏನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇವಿ, ಫಂಕ್ಷನ್ಸಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಬೋರ್ಡ್ ಎಕ್ಸಾಮ್ಗೆ, ಸೊ ಇದೆಲ್ಲ ನೋಡೋಣ. ಸೊ ಈಗ ನಮ್ಮ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಿದೆ, ಸೊ ಟೋಟಲ್ 9 ಮಾರ್ಕ್ಸ್ ಬರ್ತಿದೆ ಮೇಯ್ನ್ ಎಕ್ಸಾಮ್ಗೆ. ಏನೇನು ಬರ್ತಿದೆ, ಸೊ 1 MCQ ಬರ್ತಿದೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ ಬರುತ್ತೆ, ಸೊ 1 2 ಮಾರ್ಕರ್, ಆಮೇಲೆ 1 5 ಮಾರ್ಕರ್, ಟೋಟಲ್ 9 ಮಾರ್ಕ್ ಬರ್ತಿದೆ ಈ ಫಂಕ್ಷನ್ಸ್ ಚಾಪ್ಟ್ರಿಂದ. ಆಮೇಲೆ ಇನ್ನೊಂದು ಹೇಳಬೇಕು, ಈ ಫಂಕ್ಷನ್ಸ್ ಚಾಪ್ಟರ್ ತುಂಬ ಮುಖ್ಯ, ಯಾಕಂದರೆ ನೆಕ್ಸ್ಟ್ ಇಯರ್ ಎಲ್ಲ ಕಡೆ ನೀವು ಯೂಸ್ ಮಾಡ್ತೀರಾ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಇರ್ಬೋದು, ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಇರ್ಬೋದು, ಎಲ್ಲ ಕಡೆ ಈ ಫಂಕ್ಷನ್ಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಈ ಫಂಕ್ಷನ್ಸ್ ಚಾಪ್ಟರ್ ತುಂಬ ಮುಖ್ಯ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಈಗ ಪೈಥಾನ್ ಚಾಪ್ಟ್ರಲ್ಲಿ 18 ಮಾರ್ಕ್ಸು, ಫ್ಲೋ ಆಫ್ ಕಂಟ್ರೋಲಲ್ಲಿ 9 ಮಾರ್ಕ್ಸ್, ಇದರಲ್ಲಿ ಕೂಡ 9 ಮಾರ್ಕ್ಸ್, ಟೋಟಲ್ ನಿಮಗೆ 36 ಮಾರ್ಕ್ ಬರ್ತಿದೆ ಈ 3 ಚಾಪ್ಟ್ರಿಂದಾನೆ. ಸೊ ಈ 3 ಚಾಪ್ಟರ್ ಭಾಳ ಮುಖ್ಯ. ಯಾವುದು, ಪೈಥಾನ್ 5ನೇ ಚಾಪ್ಟರು, ಫ್ಲೋ ಆಫ್ ಕಂಟ್ರೋಲ್, ಆಮೇಲೆ ಫಂಕ್ಷನ್ಸ್. ಸೊ PU2 ಅಲ್ಲಿ ಕೂಡ ಈ ಚಾಪ್ಟರ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ. ಈ ಕಾನ್ಸೆಪ್ಟ್ಸ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಆಯಿತು ಸರ್, ಏನು ಕಾನ್ಸೆಪ್ಟ್ ಬರುತ್ತೆ ಈ ಫಂಕ್ಷನ್ಸ್ ಚಾಪ್ಟ್ರಲ್ಲಿ. ಸೊ ಫಸ್ಟು ಇಂಟ್ರೊಡಕ್ಷನ್ ಟು ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ಸ್ ಏನು ಅಂತ ತಿಳ್ಕೊಳ್ಳೋಣ, ಏನಕ್ಕೆ ಫಂಕ್ಷನ್ಸ್ ಯೂಸ್ ಮಾಡಬೇಕು ತಿಳ್ಕೊಳ್ಳೋಣ. ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್, ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಬರುತ್ತೆ ಕೋಡಿಂಗಲ್ಲಿ ತಿಳ್ಕೊಳ್ಳೋಣ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್, ಹೆಂಗೆ ಯೂಸರೇ ರಿಕ್ವೈರ್ಮೆಂಟ್ ತಕ್ಕಂಗೆ ಫಂಕ್ಷನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ 3ನೇ ಕಾನ್ಸೆಪ್ಟಲ್ಲಿ ನೋಡೋಣ. ಹಾಗೆ ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ಡ್ ನೋಡೋಣ. ಆಮೇಲೆ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್, ಸೊ ಫಂಕ್ಷನ್ಗೆ ಆರ್ಗ್ಯುಮೆಂಟ್ ಕೊಡ್ತೀವಲ್ಲ, ಅದು ಆರ್ಗ್ಯುಮೆಂಟ್ ಆಮೇಲೆ ಪ್ಯಾರಾಮೀಟರ್ಸ್ ಎರಡೂ ಒಂದೇನಾ, ಏನಾದರೂ ವ್ಯತ್ಯಾಸ ಇದೆಯಾ ಈ 4ನೇ ಕಾನ್ಸೆಪ್ಟಲ್ಲಿ ನೋಡೋಣ. ಸ್ಟ್ರಿಂಗ್ ಎಸ್ ಪ್ಯಾರಾಮೀಟರ್ಸ್, ಪ್ಯಾರಾಮೀಟರ್ಗೆ ಸ್ಟ್ರಿಂಗ್ ಹೆಂಗೆ ಕೊಡ್ಬೋದು, ಅದು ಆರ್ಗ್ಯುಮೆಂಟ್ ಹೆಂಗೆ ತೊಗೊಳುತ್ತೆ, ಸೊ ಈ 5th ಕಾನ್ಸೆಪ್ಟಲ್ಲಿ ನೋಡೋಣ. ಡಿಫಾಲ್ಟ್ ಪ್ಯಾರಾಮೀಟರ್ಸ್, ಸೊ 6ನೇ ಕಾನ್ಸೆಪ್ಟಲ್ಲಿ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದರೆ ಒಂದು ಪ್ಯಾರಾಮೀಟರ್ಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ ಅಂದರೆ ಡಿಫಾಲ್ಟಾಗಿ ವ್ಯಾಲ್ಯೂ ತೊಗೊಬೋದಾ ಸರ್ ಅಂತ ಡೌಟ್ ಇರ್ಬೋದು. ಸೊ ಅದು ತೊಗೊಳ್ಳೋ ಕಾನ್ಸೆಪ್ಟ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಡಿಸ್ಕಸ್ ಮಾಡೋಣ. 7ನೇ ಕಾನ್ಸೆಪ್ಟಲ್ಲಿ ಹೆಂಗೆ ಒಂದು ಫಂಕ್ಷನ್ ರಿಟರ್ನ್ ಮಾಡ್ಬೋದು ವ್ಯಾಲ್ಯೂಸ್ ಫ್ರಮ್ ದ ಕಾಲಿಂಗ್ ಫಂಕ್ಷನ್ ಬ್ಯಾಕ್ ಟು ದ ಕಾಲ್ಡ್ ಫಂಕ್ಷನ್ ಹೆಂಗೆ ರಿಟರ್ನ್ ಮಾಡ್ಬೋದು, ಅಥವಾ ಕಾಲ್ಡ್ ಫಂಕ್ಷನಿಂದ ಕಾಲಿಂಗ್ ಫಂಕ್ಷನ್ ಹೆಂಗೆ ರಿಟರ್ನ್ ಮಾಡ್ಬೋದು, 7ನೇ ಕಾನ್ಸೆಪ್ಟಲ್ಲಿ ನೋಡೋಣ. 8th ಕಾನ್ಸೆಪ್ಟಲ್ಲಿ ಸ್ಕೋಪ್ ಆಫ್ ವೇರಿಯಬಲ್ಸ್ ಅಂದರೆ ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್ ಅಂತ ಕಾನ್ಸೆಪ್ಟ್ ಬರುತ್ತೆ 8ನೇ ಕಾನ್ಸೆಪ್ಟಲ್ಲಿ ನೋಡೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಮಾಡ್ಯೂಲ್ಸ್. ಲೈಬ್ರರಿ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಏನಿದೆ ಪೈಥಾನಲ್ಲಿ, ಅದನ್ನು 9ನೇ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯಾವ್ದು ಸರ್ ಇಂಪಾರ್ಟೆಂಟು, ಬೋರ್ಡ್ ಎಕ್ಸಾಮ್ಗೆ ಯಾವ್ದು ಬಂದಿತ್ತು ಲಾಸ್ಟ್ ಟೈಮ್, ಬೋರ್ಡ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಲಾಸ್ಟ್ ಟೈಮ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ ಕೇಳಿದ್ರು. ಓಕೆನಾ, ಸಿಂಟ್ಯಾಕ್ಸ್ ಆಮೇಲೆ ಎಕ್ಸಾಂಪಲ್ 5 ಮಾರ್ಕ್ಸ್ಗೆ ಕೇಳಿದ್ರು. ಯೂಸರ್ ಡಿಫೈನ್ಡ್ ಫಂಕ್ಷನ್ ಸಿಂಟ್ಯಾಕ್ಸ್ ಕೊಡಿ ಪ್ಲಸ್ ಒಂದು ಎಕ್ಸಾಂಪಲ್ ಕೊಡಿ ಅಂತ 5 ಮಾರ್ಕ್ಸ್ ಕೇಳಿದ್ರು. ಇನ್ನು 2 ಮಾರ್ಕ್ಸ್ ಕ್ವೆಶನ್ ಬರೋದಾದರೆ ಸ್ಕೋಪ್ ಆಫ್ ವೇರಿಯಬಲ್ಸ್, ಲೋಕಲ್ ಆಮೇಲೆ ಗ್ಲೋಬಲ್ ವೇರಿಯಬಲ್ ಡಿಫ್ರೆನ್ಸಸ್ 2 ಮಾರ್ಕ್ಸ್ ಕೇಳಿದ್ರು. ಓಕೆನಾ. ಸೊ ಮಾಡೆಲ್ ಎಕ್ಸಾಮಲ್ಲಿ ಯಾವ್ದು ಬಂದಿತ್ತು ಅಂದರೆ ಈ ಸ್ಟ್ಯಾಂಡರ್ಡ್ ಲೈಬ್ರರಿಲಿ ಮ್ಯಾಥ್ ಮಾಡ್ಯೂಲ್ ಅಂತಿದೆ, ಮ್ಯಾಥ್ ಮಾಡ್ಯೂಲ್ದು ಫಂಕ್ಷನ್ಸ್ ಕೇಳಿದ್ರು 5 ಮಾರ್ಕ್ಸ್ಗೆ. ಯಾವುದರಲ್ಲಿ, ಮಾಡೆಲ್ ಎಕ್ಸಾಮಲ್ಲಿ. ಸೊ ಯಾವುದೇ ಕಾನ್ಸೆಪ್ಟ್ ಸ್ಕಿಪ್ ಮಾಡಬೇಡಿ, ತುಂಬ ಈಸಿ ಚಾಪ್ಟರ್, ಬಟ್ ಕಾನ್ಸಂಟ್ರೇಷನ್ ಬೇಕು ಕಲಿಯೋಕ್ಕಿದು ಆಯಿತಾ. ಅಷ್ಟು ಈಸಿಯಾಗಿ ಸ್ಟಾರ್ಟಿಂಗಲ್ಲಿ ಅರ್ಥ ಆಗೋದಿಲ್ಲ. ಸೊ ಡೌಟ್ಸ್ ಏನೇ ಬಂದರೂ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಈಗ ಇಂಟ್ರೊಡಕ್ಷನ್ ಟು ಫಂಕ್ಷನ್ಸ್ಗೆ ಹೋಗ್ಬೋಣ ಆಯಿತಾ. ಏನಕ್ಕೆ ಫಂಕ್ಷನ್ಸ್ ಬೇಕು, ಫಂಕ್ಷನ್ಸ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಫಂಕ್ಷನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಏನಕ್ಕೆ ಫಂಕ್ಷನ್ಸ್ ಯೂಸ್ ಮಾಡಬೇಕು ಇಲ್ಲಿ ತಿಳ್ಕೊತಾ ಹೋಗೋಣ. ಸೊ ಫಸ್ಟಲ್ಲಿ ಫಂಕ್ಷನ್ಸ್ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ ಆಯಿತಾ. ಸೊ ಒಂದು ಕೋಡ್ ಸ್ನಿಪ್ಪೆಟ್ ಇದೆ ಇಲ್ಲಿ, ಪ್ರೋಗ್ರಾಮ್ ವಿತೌಟ್ ಫಂಕ್ಷನ್ಸ್. ನಾನು ಪ್ರೋಗ್ರಾಮ್ ಬರಿತಾ ಇದೀನಿ ಸರ್, ಫಂಕ್ಷನ್ಸ್ ಯೂಸ್ ಮಾಡಿಲ್ಲ, ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲ ಹೇಳ್ತಾ ಬರ್ತೀನಿ. ಓಕೆ, ಸೊ ಫಸ್ಟು ಸ್ಕ್ವೇರ್ ಆಫ್ ಅ ನಂಬರ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಕಮೆಂಟ್ ಹಾಕಿದ್ವಿ ಹ್ಯಾಶ್ ಅಂತ, ಇದು ಕೂಡ ಹ್ಯಾಶು, ಇದು ನಮ್ಮ ಇಂಟರ್ಪ್ರೇಟರ್ ರನ್ ಮಾಡೋದಿಲ್ಲ, ಸೊ ಇದು ಹ್ಯಾಶ್ ಏನು ಕೌಂಟ್ ಆಗೋದಿಲ್ಲ, ಜಸ್ಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ಹಾಕಿದ್ದೀನಿ. ಈಗ ಸ್ಕ್ವೇರ್ ಆಫ್ ಅ ನಂಬರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸ್ಕ್ವೇರ್ ಆಫ್ ಅ ನಂಬರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಒಂದು ನಂಬರ್ ತೊಗೊತೀರಾ, ಅದು ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ದ ಸ್ಕ್ವೇರ್ ಆಫ್ ದ ನಂಬರ್ ಅಲ್ವಾ. 5 ಸ್ಕ್ವೇರ್ ಅಂದರೆ 25 ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕೋಡ್ ಮುಖಾಂತರ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ವೇರಿಯಬಲ್ ತೊಗೊತೀವಿ num1 ಅಂತ 5ಗೆ ಅಸೈನ್ ಮಾಡಿದ್ದೀವಿ, ಆಮೇಲೆ num1 ಇಂಟು num1 ಸೊ ಮಲ್ಟಿಪ್ಲೈ ಮಾಡಿ ಆ ವ್ಯಾಲ್ಯೂನ ಇನ್ನೊಂದು ವೇರಿಯಬಲ್ಗೆ ಅಸೈನ್ ಮಾಡ್ತೀವಿ ಸ್ಕ್ವೇರ್ 1 ಅಲ್ವಾ. ಸೊ ಅದಾದಮೇಲೆ ಪ್ರಿಂಟ್ ಸ್ಕ್ವೇರ್ ಆಫ್ num1 ಇಸ್ ಸ್ಕ್ವೇರ್ 1 ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಕೋಟ್ ಎಂಡಿಂಗ್ ಡಬಲ್ ಕೋಟ್ ತನಕ ಮಾನಿಟ್ರಲ್ಲಿ ಪ್ರಿಂಟ್ ಆಗುತ್ತೆ ಸ್ಕ್ವೇರ್ ಆಫ್ num1 ಜಾಗದಲ್ಲಿ ಕೋಟ್ಸ್ ಇಲ್ಲ, ಅಂದರೆ ಸ್ಟಾರ್ಟಿಂಗ್ ಎಂಡಿಂಗ್ ಕೋಟ್ಸ್ ಇಲ್ಲದೆ ಇರೋದ್ರಿಂದ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಸ್ಕ್ವೇರ್ ಆಫ್ num1 ಬದಲು 5 ಬರುತ್ತೆ, ಈಸ್ ಸ್ಕ್ವೇರ್ 1. ಸೊ ಸ್ಕ್ವೇರ್ 1ಅಲ್ಲಿ ಏನು ವ್ಯಾಲ್ಯೂ ಬರುತ್ತೆ 25. ಸೊ ಹೌದಲ್ವಾ ಸರ್, ಕರೆಕ್ಟಾಗಿದೆ, ಸ್ಕ್ವೇರ್ ಆಫ್ ಅ ನಂಬರ್ ಕರೆಕ್ಟಾಗಿ ಬರ್ದಿರಾ, ಇನ್ನೇನು ಪ್ರಾಬ್ಲಮ್ ಸರ್. ಸೊ ಈಗ ನಾನು ಬೇರೆ ನಂಬರ್ ಸ್ಕ್ವೇರ್ ತೊಗೊಳ್ಳಿ ಅಂತೀನಿ, ಸ್ಕ್ವೇರ್ ಆಫ್ 10 ತೊಗೊಳ್ಳಿ, ಸ್ಕ್ವೇರ್ ಆಫ್ 7 ತೊಗೊಳ್ಳಿ, ಸ್ಕ್ವೇರ್ ಆಫ್ 9 ತೊಗೊಳ್ಳಿ. ಸೊ ಇದೇ 3 ಲೈನ್ ಎಸ್ಸಲ್ಲಿ ರಿಪೀಟ್ ಮಾಡ್ಬೇಕು ನೀವು. ನಾನು ಸ್ಕ್ವೇರ್ ಆಫ್ 2 ತೊಗೊಂಡೆ, ಅಥವಾ ಸ್ಕ್ವೇರ್ ಆಫ್ 5 ತೊಗೊಂಡೆ, ಇಲ್ಲಿ 5 ತೊಗೊಂಡಿದ್ದೀರಾ, ಸ್ಕ್ವೇರ್ ಆಫ್ 10 ತೊಗೊಂಡೆ. ಸೊ ಈ 3 ಲೈನ್ ಮತ್ತೆ ರಿಪೀಟ್ ಮಾಡ್ತೀರಾ. ಸ್ಕ್ವೇರ್ ಆಫ್ 7, ಸೊ ಸ್ಕ್ವೇರ್ ಆಫ್ 7 ಅದೇ ಕೋಡ್ ಇಲ್ಲಿದೆ. ಸೊ
ಮತ್ತೆ ಇನ್ನು 5 ನಂಬರ್ ಸ್ಕ್ವೇರ್ ತೊಗೊತೀನಿ. ಸೊ ಏನು ಮಾಡಬೇಕು, ನೀವು ಇದೇ ಕೋಡ್ ರಿಪೀಟ್ ಮಾಡ್ತಾ ಇರ್ತೀರಾ, ನಮ್ಮಲ್ಲಿ ಮಾತ್ರ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಹೋಗ್ತೀರಾ ಅಲ್ವಾ, ವೇರಿಯಬಲಲ್ಲಿ ಮಾತ್ರ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಹೋಗ್ತೀರಾ. ಸೊ ಇದು ಒಂಥರ ರಿಪೀಟೇಷನ್ ಆಯ್ತಲ್ವಾ. ಸೊ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಲ್ಲ. ನಾವು ಕೋಡ್ ಮಾಡುವಾಗ ರಿಪೀಟೇಷನ್ಸ್ ಅವಾಯ್ಡ್ ಮಾಡಬೇಕು. ಸೊ ನಾನು ಸ್ಕ್ವೇರ್ ಆಫ್ ಅ ನಂಬರ್ ಇನ್ನು 20 ನಂಬರ್ ಮಾಡಿ ಅಂದರೆ, ಸೊ ಇದೇ ಲೈನ್ 20 ಸಲ ರಿಪೀಟ್ ಮಾಡ್ತೀರಾ, ಈ 3 ಲೈನ್ನ 20 ಸಲ ರಿಪೀಟ್ ಮಾಡ್ತೀರಾ ಅಲ್ವಾ. ಸೊ ಇಟ್ ಇಸ್ ನಾಟ್ ಅ ಗುಡ್ ವೇ ಆಫ್ ರೈಟಿಂಗ್ ದ ಪ್ರೋಗ್ರಾಮ್. ಮತ್ತು ಏನೇನು ಸರ್ ಮಾಡೋದು, ಸೊ ಈ ಲಾಜಿಕ್ ಏನಿದೆ, ಈ ಲಾಜಿಕ್ ಒಂದು ಫಂಕ್ಷನಲ್ಲಿ ಬರೆದು ಆ ಫಂಕ್ಷನ್ನ ನಾವು ಕಾಲ್ ಮಾಡ್ತಾ ಇರ್ಬೋದು ಎಷ್ಟು ಸಲ ಬೇಕಾದರೂ, ಅಂದರೆ ರಿಪೀಟೇಷನ್ ಆಗಲ್ಲ, ಜಸ್ಟ್ ಫಂಕ್ಷನ್ ನೇಮ್ನ ಕಾಲ್ ಮಾಡ್ತೀವಿ. ಅಂದರೆ ಏನು ಹೇಳ್ತಾ ಇದೀನಿ, ಈ ಕೋಡ್ನ ಮತ್ತೆ ಮತ್ತೆ ರಿಪೀಟ್ ಮಾಡೋ ಬದಲು ಒಂದು ಈ ಲಾಜಿಕ್ ಒಂದು ಫಂಕ್ಷನಲ್ಲಿ ಹಾಕಿದ್ರೆ ಆ ಫಂಕ್ಷನ್ನ ನಾವು ಕಾಲ್ ಮಾಡ್ತಾ ಇರ್ಬೋದು ಎಷ್ಟು ಸಲ ಬೇಕಾದರೂ. 5 ಸಲ ಎಕ್ಸಿಕ್ಯೂಟ್ ಮಾಡಬೇಕಾ, 5 ಸಲ ಕಾಲ್ ಮಾಡು, 5 ಸಲ ರಿಪೀಟ್ ಮಾಡುವಲ್ಲ, 5 ಸಲ ಕರಿ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗೋಕ್ಕೆ. ಸೊ ಇದು ಡ್ರಾಬ್ಯಾಕ್ ಏನು ಅಂತ ಗೊತ್ತಾಯಿತು ಅನ್ಕೊತೀನಿ. ಅಂದರೆ ಪ್ರೋಗ್ರಾಮ್ ಉದ್ದ ಆಗ್ತಾ ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ರಿಪಿಟೇಷನ್ ಅವಾಯ್ಡ್ ಮಾಡಬೇಕು ಕೋಡಲ್ಲಿ. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನು ಪ್ರಾಬ್ಲಮ್ ಫಂಕ್ಷನ್ಸ್ ಯೂಸ್ ಮಾಡದೇ ಇದ್ರೆ ಅಂದರೆ ರಿಪೀಟ್ ಆಗುತ್ತೆ ಕೋಡು. ರಿಪೀಟ್ ಆದರೆ ಪ್ರೋಗ್ರಾಮ್ ಉದ್ದ ಆದ ತಕ್ಷಣ ನಮಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ಕೋಡ್ ಸಣ್ಣದಾಗಿರುತ್ತೆ. ಓಕೆ, ಸೊ ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಬರೋಣ. ಸೊ ವಾಟ್ ಈಸ್ ದ ಡ್ರಾಬ್ಯಾಕ್ ಫಂಕ್ಷನ್ಸ್ ಯೂಸ್ ಮಾಡದೇ ಇದ್ರೆ? As programs grow in complexity, they become difficult to manage. So programs ಉದ್ದ ಆಗ್ತಾ ನೀವು ರಿಪೀಟ್ ಮಾಡ್ತಾ ಕೋಡ್ನ ಮ್ಯಾನೇಜ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಯಾವ ಲೈನ್ ಎಕ್ಸಿಕ್ಯೂಟ್ ಆಗ್ತಿದೆ ಅದು ಕನ್ಫ್ಯೂಸ್ ಆಗ್ತಾ ಬರುತ್ತೆ. ಓಕೆ, ಸೊ ಇದನ್ನು ಹೆಂಗೆ ಅವಾಯ್ಡ್ ಮಾಡೋದು? Another way to write the same program is to divide the program into different blocks. ಇನ್ನೊಂದು ವೇ ಹೆಂಗೆ ಮಾಡ್ಬೋದು ಇದು ಅಂದರೆ, ಅದೇ ಸೇಮ್ ಪ್ರೋಗ್ರಾಮ್ ಒಂದು ಡಿಫ್ರೆಂಟ್ ಲಾಜಿಕ್ ಯೂಸ್ ಮಾಡ್ಬೋದು. ಪ್ರೋಗ್ರಾಮ್ನ ಡಿಫ್ರೆಂಟ್ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ಬೋದು. ಆ ಬ್ಲಾಕ್ನ ನಾವು ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಫಂಕ್ಷನ್ಸ್ಗೆ ಬರ್ತೀನಿ. ಸೊ ಇದನ್ನ ಡ್ರಾಬ್ಯಾಕ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ರಿಪೀಟೇಷನ್ ಆದ ತಕ್ಷಣ ನಮ್ಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಒಂದೇ ಲೈನ್ ಕೋಡು ಅಥವಾ 20 ಲೈನ್ ಸೇಮ್ ಬಂದರೆ ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಆ್ಯಂಡ್ ಇಟ್ ಇಸ್ ನಾಟ್ ಅ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್. ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅದು. ಸೊ ಇದು ಹೆಂಗೆ ಸರ್ ಅವಾಯ್ಡ್ ಮಾಡೋದು? ಫಂಕ್ಷನ್ಸ್ ಯೂಸ್ ಮಾಡಿ. ಸೊ ಹೆಂಗೆ ಸರ್ ಯೂಸ್ ಮಾಡೋದು? ಸೊ ಅದೇ ಕೋಡ್ ನಾವಿಲ್ಲಿ ಫಂಕ್ಷನ್ಸ್ ಯೂಸ್ ಮಾಡಿದ್ವಿ, ಪ್ರೋಗ್ರಾಮ್ ವಿತ್ ಫಂಕ್ಷನ್. ಸೊ ಏನು ಮಾಡಿದ್ವಿ ಇಲ್ಲಿ, ಈ ಕೋಡ್ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಮುಂದೆ ಸ್ಲೈಡ್ಸ್ ಎಲ್ಲ ಅರ್ಥ ಆಗುತ್ತೆ. ಯೂಸರ್ ಡಿಫೈನ್ ಫಂಕ್ಷನ್ ಮಾಡಿದಾಗ ಇದು ಅರ್ಥ ಆಗುತ್ತೆ. ಓಕೆ, ಸೊ ಈ ಜಸ್ಟ್ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಿ. DF ಅಂತ ಕೀವರ್ಡ್ ಯೂಸ್ ಮಾಡಿದ್ವಿ ಆಯಿತಾ, ಅಂದರೆ ಫಂಕ್ಷನ್ ಡೆಫಿನೇಷನ್ ಅಂತ. ಏನು ಡೆಫಿನೇಷನ್ ಅಂತ? ಡೆಫಿನೇಷನ್ ಆಫ್ ಫಂಕ್ಷನ್, ಅದು ಕೀವರ್ಡ್. ಏನು ಸರ್ ಕೀವರ್ಡ್ ಅಂದರೆ ಏನು? ಸೊ ಚಾಪ್ಟರ್ 5 ಪೈಥಾನಲ್ಲಿ ಮಾಡಿದ್ದೀವಿ. ಕೀವರ್ಡ್ ಅಂದ್ರೇನು? ಕೀವರ್ಡ್ ಅಂದರೆ ರಿಸರ್ವ್ಡ್ ವರ್ಡ್ಸ್. ರಿಸರ್ವ್ಡ್ ವರ್ಡ್ಸ್ನ ನಾವು ವೇರಿಯಬಲ್ ನೇಮ್ಸ್ ಆಗಿ ತೊಗೊಳಕ್ಕಾಗಲ್ಲ, ಕರೆಕ್ಟಾ? ಈ DF ಅನ್ನೋದು ಒಂದು ಕೀವರ್ಡ್, ಡೆಫಿನೇಷನ್ ಆಫ್ ಫಂಕ್ಷನ್ ಅಂತ. ಆಯ್ತಾ, ನೀವು ಫಂಕ್ಷನ್ ಸ್ಟಾರ್ಟ್ ಮಾಡುವಾಗ DF ಅಂತ ಹಾಕಬೇಕು. ಸೊ ಇಲ್ಲೇನಿದೆ, ಸ್ಕ್ವೇರ್ ಅಂತಿದೆ. ಸೊ ಸ್ಕ್ವೇರ್ ಅಂದರೆ ಏನು? ಫಂಕ್ಷನ್ ನೇಮ್. ಸೊ ಫಂಕ್ಷನ್ ನೇಮ್ ಏನಾದರೂ ತೊಗೊಬೋದು ನೀವು, ಸ್ಕ್ವೇರ್ ಅಂತಲೇ ತೊಗೊಬೇಕಂತಿಲ್ಲ. ನಾನು ಸ್ಕ್ವೇರ್ ಅಂತ ತೊಗೊಂಡಿನಿ. ಆ್ಯಂಡ್ ಇಲ್ಲಿ ತುಂಬ ಮುಖ್ಯ, ಐಡೆಂಟಿಫೈಯರ್ ರೂಲ್ಸ್ ಫಾಲೋ ಮಾಡಬೇಕು ಇಲ್ಲಿ. ಏನು ಸರ್ ಐಡೆಂಟಿಫೈಯರ್ ರೂಲ್ಸ್? ಸೊ ಅದಕ್ಕೆ ಹೇಳಿದ್ದು ಪೈಥಾನ್ ಚಾಪ್ಟರ್ ತುಂಬ ಕ್ರೂಷಿಯಲ್ ಆಗುತ್ತೆ. ಐಡೆಂಟಿಫೈಯರ್ ರೂಲ್ಸ್ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ನೇಮ್ ಆಫ್ ದ ಫಂಕ್ಷನ್ ಆಲ್ಫಬೆಟ್ ಅಥವಾ ಅಂಡರ್ಸ್ಕೋಯಿಂದ ಮಾತ್ರ ಸ್ಟಾರ್ಟ್ ಆಗ್ಬೋದಲ್ವಾ? ಆಲ್ಫಬೆಟಿಂದ ಸ್ಟಾರ್ಟ್ ಆಗ್ಬೋದು ಅಥವಾ ಅಂಡರ್ಸ್ಕೋಯಿಂದ ಸ್ಟಾರ್ಟ್ ಆಗ್ಬೋದು. ಡಿಜಿಟಿಂದ ಸ್ಟಾರ್ಟ್ ಆಗೋಂಗಿಲ್ಲ. ಇಲ್ಲಿ 9 ಸ್ಕ್ವೇರ್ ಅಂತ ಇರೋಕ್ಕಾಗಲ್ಲ. ಡಿಜಿಟಿಂದ ಶುರು ಆಗಂಗಿಲ್ಲ. ಕೀವರ್ಡ್ಸ್ ಯೂಸ್ ಮಾಡೋಂಗಿಲ್ಲ ಫಂಕ್ಷನ್ ನೇಮ್ಗೆ. ಸೊ ಇದನ್ನೇನಂತ ಕರಿತೀವಿ? ಇದು ಫಂಕ್ಷನ್ ನೇಮ್. ಸ್ಕ್ವೇರ್ ಅನ್ನೋದು ಅದು ಐಡೆಂಟಿಫೈಯರ್ ರೂಲ್ಸ್ ಫಾಲೋ ಮಾಡ್ತಿದ್ದೆ ಆಯಿತಾ. ಐಡೆಂಟಿಫೈಯರ್ ರೂಲ್ಸ್ ನೀವು ಫಾಲೋ ಮಾಡಬೇಕು ನೇಮ್ ಮಾಡುವ ಫಂಕ್ಷನ್ಗೆ. ಆಯಿತು, ಸೊ ಇನ್ನೇನು ಮಾಡಿದ್ದೀವಿ ಸರ್? ಇಲ್ಲಿ ಎನ್ ಅಂತ ಒಂದು ಆರ್ಗ್ಯುಮೆಂಟ್ ತೊಗೊಂಡಿವಿ. ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು ಅಥವಾ ಇದು ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಆರ್ಗ್ಯುಮೆಂಟ್ ಅಲ್ಲ, ಇದನ್ನು ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಪ್ಯಾರಾಮೀಟರ್ ಏನು ಅಂತ ನಾನು ತಿಳಿಸ್ತೀನಿ. ಸೊ ಈ ಪ್ಯಾರಾಮೀಟರ್ ಒಂದು ವ್ಯಾಲ್ಯೂ ತೊಗೊಂಡಿವಲ್ಲ, ಆ ವ್ಯಾಲ್ಯೂ ನಾವು ಕೊಡಬೇಕಾಗುತ್ತೆ ಯೂಸರ್. ಓಕೆ, ಸೊ ಏನು ಮಾಡಿದ್ದೀವಿ ಇಲ್ಲಿ ಲಾಜಿಕ್ ಬರ್ತೀವಿ. ಸ್ಕ್ವೇರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಟಾರ್ ಎನ್. ಏನಂತ ಬರ್ತೀವಿ? ಸ್ಕ್ವೇರ್ ಆಫ್, ಸೊ ಏನು ಡಿಸ್ಪ್ಲೇ ಆಗುತ್ತೆ? ಸ್ಟಾರ್ಟಿಂಗ್ ಕೋಟಿಂದ ಎಂಡಿಂಗ್ ಕೋಟ್ವರೆಗೂ ಮಾನಿಟ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಕ್ವೇರ್ ಆಫ್ ಆಮೇಲೆ ಎನ್ ಕಾಮಾ ಎನ್ ಅಂದರೆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ವ್ಯಾಲ್ಯೂ ಏನು ಕೊಡಿವಿ ಅಲ್ಲಿ ಡಿಸ್ಪ್ಲೇ ಆಗಿ ಇಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ವಿ. ಅಂದರೆ ಸ್ಕ್ವೇರ್ ಆಫ್ 5 ಇಸ್ ಈಕ್ವಲ್ ಟು 5 × 5 25 ಆಗುತ್ತೆ, ಕರೆಕ್ಟಾ? ಪ್ರಿಂಟ್ ನೀಟಾಗಿ ಆಗುತ್ತೆ ಸ್ಕ್ವೇರು. ಸೊ ಇಲ್ಲಿ ಏನು ಮಾಡಿದ್ದೀವಿ, ಇದು ಪೂರ್ತಿ ಏನಂತ ಕರಿತೀವಿ? ಇದನ್ನು ಫಂಕ್ಷನ್ ಅಂತ ಕರಿತೀವಿ. ಇದು ಪೂರ್ತಿ ಲಾಜಿಕ್, ಇಟ್ ಇಸ್ ಅ ಫಂಕ್ಷನ್ ಆಯಿತಾ. ಲಾಜಿಕ್ನ ಫಂಕ್ಷನ್ ಒಳಗೆ ಬರ್ದೀವಿ. ಮತ್ತು ಇಲ್ಲೇನು ಮಾಡಿದ್ದೀವಿ ಸರ್? ಇಲ್ಲಿ ಆ ಫಂಕ್ಷನ್ನ ಕಾಲ್ ಮಾಡಿದ್ದೀವಿ. ನಾವು ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಹಿಂದಿನ ಎಕ್ಸಾಂಪಲಲ್ಲಿ, ಫಂಕ್ಷನ್ಸ್ ಯೂಸ್ ಮಾಡಿದೆ 3 ಲೈನ್ ಮತ್ತೆ ರಿಪೀಟ್ ಮಾಡಿದ್ವಲ್ವಾ, ಆ ರಿಪಿಟೇಷನ್ ಅವಾಯ್ಡ್ ಮಾಡೋದಕ್ಕೆ ನಾವು ಫಂಕ್ಷನ್ನ ಕಾಲ್ ಮಾಡಬೇಕಾಗುತ್ತೆ. ಇಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀವಿ, ನೆಕ್ಸ್ಟ್ ಫಂಕ್ಷನ್ ಓಡಬೇಕಲ್ಲ, ಅದನ್ನು ಓಡೋದಕ್ಕೆ ನೀವು ಕಾಲ್ ಮಾಡಬೇಕು. ಸೊ ಇದನ್ನು ಮೇನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದಿಷ್ಟು ಫಂಕ್ಷನು. ಈಗ ಮೇನ್ ಪಾರ್ಟಿಗೆ ಬರೋಣ, ಮೇನ್ ಪ್ರೋಗ್ರಾಮ್. ಸೊ ಯಾವ್ದು ಸರ್ ಫಸ್ಟ್ ರನ್ ಆಗುತ್ತೆ ಅಂತ ಕೇಳಿದ್ರೆ, ಮೇನ್ ಪ್ರೋಗ್ರಾಮಿಂದ ನಿಮ್ಮ ಲೈನ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ನೀವು ರನ್ ಮಾಡಿದಾಗ ಪ್ರೋಗ್ರಾಮ್ನ ಮೇನ್ ಪ್ರೋಗ್ರಾಮಿಂದ ಫಸ್ಟ್ ಎಕ್ಸಿಕ್ಯೂಟ್ ಆಗೋದು. ಸೊ ಇಲ್ಲಿ ಫಂಕ್ಷನ್ ಡೆಫಿನೇಷನ್ ಆದಮೇಲೆ ಅಥವಾ ಫಂಕ್ಷನ್ ಹೆಡರ್ ಅಂತ ಕರಿತೀವಿ, ಇದು ಫಂಕ್ಷನ್ ಹೆಡರ್ ಆದಮೇಲೆ ಇಲ್ಲಿ
4 ಸ್ಪೇಸಸ್ ಕೊಟ್ಟಿವಿ, ಇಂಡೆಂಟೇಷನ್ ಅಂತ ಮಾಡಿದ್ವಿ ಅಲ್ವಾ ಫ್ಲೋ ಆಫ್ ಕಂಟ್ರೋಲಲ್ಲಿ. ಸ್ಟಾರ್ಟಿಂಗ್ 4 ಸ್ಪೇಸಸ್ ಕೊಡ್ತೀವಿ ಯಾವುದಕ್ಕೆ, ಬ್ಲಾಕ್ಸ್ಗೆ, ಇಫ್ ಬ್ಲಾಕ್ಗೆ, ಎಲ್ಸ್ ಬ್ಲಾಕ್ಗೆ, ಫಾರ್ ಲೂಪ್ಗೆ, ವೈಲ್ ಲೂಪ್ಗೆ, ಹಾಗೆ ಫಂಕ್ಷನ್ಸ್ಗೂ. ಸೊ ಫಂಕ್ಷನ್ ಕೋಟ್ ಆದಮೇಲೆ ಸೊ ಇಲ್ಲಿ 4 ಸ್ಪೇಸಸ್ ಕೊಟ್ಟು ಇಲ್ಲಿ ಪ್ರಿಂಟ್ ಮಾಡಿದ್ದೀವಿ ಅಲ್ವಾ, ಇಂಡೆಂಟೇಷನ್ ಯೂಸ್ ಮಾಡಿದ್ದೀವಿ ಫಾರ್ ದ ಫಂಕ್ಷನ್ ಡೆಫಿನೇಷನ್. ಈಗ ಕೋಡ್ ಎಲ್ಲಿಂದ ರನ್ ಆಗುತ್ತೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸ್ಕ್ವೇರ್ ಆಫ್ 5 ಏನು ಸರ್ ಅದು, ಸೊ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ಸೊ ಕಂಟ್ರೋಲ್ ಸ್ಕ್ವೇರ್ ಫಂಕ್ಷನ್ಗೆ ಹೋಗುತ್ತೆ, ಸೊ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ. ಸೊ ಒಂದು ಆರ್ಗ್ಯುಮೆಂಟ್ ವ್ಯಾಲ್ಯೂ ನಾವೇ ಕೊಟ್ಟಿದ್ದೀವಿ ಆರ್ಗ್ಯುಮೆಂಟ್. ಸೊ ಆರ್ಗ್ಯುಮೆಂಟ್ ಏನು ತೊಗೊಂಡಿವಿ, 5 ಅಂತ ತೊಗೊಂಡಿವಿ. ಸೊ ಈ 5 ಹೋಗಿ ಎನ್ಗೆ ಅಸೈನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಒಂದು ಆರ್ಗ್ಯುಮೆಂಟ್ ತೊಗೊಂಡ್ರೆ ಆ ಆರ್ಗ್ಯುಮೆಂಟ್ ಹೋಗಿ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಸೊ ಅದೇನು ಅಂತ ಟರ್ಮ್ಸ್ ಆಮೇಲೆ ಹೇಳ್ತೀನಿ. ಸೊ ಇದು ಹೆಂಗೆ ರನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಫಂಕ್ಷನ್ ಕಾಲ್ ಆಗುತ್ತೆ, ಫಂಕ್ಷನ್ ಕಾಲ್ ಆಗಿ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ, ಈ 5 ಹೋಗಿ ಎನ್ಗೆ ಅಸೈನ್ ಆಗುತ್ತೆ. ಇಲ್ಲೇನು ಪ್ರಿಂಟ್ ಆಗುತ್ತೆ, ಸ್ಕ್ವೇರ್ ಆಫ್ 5 ಇಸ್ ಈಕ್ವಲ್ ಟು 5 × 5 25. ಸೊ ನಿಮ್ಮ 1 ಸ್ಕ್ವೇರ್ ಬಂತಲ್ವಾ, ಸ್ಕ್ವೇರ್ ಆಫ್ 5 ಬಂತು. ಹಾಗೆ ಮತ್ತೆ ಇನ್ನೊಂದು ಸಲ ಏನಾದರೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮತ್ತೆ ಫಂಕ್ಷನ್ ಕಾಲ್ ಮಾಡಿ. ಹೆಂಗೆ ಕಾಲ್ ಮಾಡೋದು ಸರ್ ಫಂಕ್ಷನು? ಸೊ ಫಂಕ್ಷನ್ ಹೆಂಗೆ ಕಾಲ್ ಮಾಡೋದು ಅಂದರೆ ಫಂಕ್ಷನ್ ನೇಮ್ ಸ್ಪೆಸಿಫೈ ಮಾಡಬೇಕು. ಫಂಕ್ಷನ್ ನೇಮ್ ಏನಾದರೂ ಇರ್ಬೋದಾ ನೇಮು, ಫಂಕ್ಷನ್ ನೇಮ್, ಆಮೇಲೆ ಆರ್ಗ್ಯುಮೆಂಟ್ ಇದ್ದರೆ ಆರ್ಗ್ಯುಮೆಂಟ್ ಕೊಡಬೇಕು. ಸೊ ನೀವು ಆರ್ಗ್ಯುಮೆಂಟ್ ಕೊಡ್ತೀರಲ್ಲ, ಈ ಆರ್ಗ್ಯುಮೆಂಟ್ ಮತ್ತೆ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಈ ಫಂಕ್ಷನ್ ಕಾಲ್ಡ್ ಆಗಿದೆಯಲ್ಲ, ಸೊ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಅದಾದಮೇಲೆ ಈ 7 ಇದೆಯಲ್ಲ, 7 ಹೋಗಿ ಮತ್ತೆ ಎನ್ಗೆ ಅಸೈನ್ ಆಗಿ ಸ್ಕ್ವೇರ್ ಆಫ್ 7 ಇಸ್ ಈಕ್ವಲ್ ಟು 49 ಅಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ. ಮತ್ತೆ ಈ ಫಂಕ್ಷನ್ ಕಾಲ್ ಆಗುತ್ತೆ, ಮತ್ತೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಮತ್ತೆ ಸ್ಕ್ವೇರ್ ಫಂಕ್ಷನ್ ಕಾಲ್ ಆಗುತ್ತೆ. ಈ 10 ಹೋಗಿ ಮತ್ತೆ ಎನ್ಗೆ ಅಸೈನ್ ಆಗಿ ಅಗೇನ್ ಸ್ಕ್ವೇರ್ ಆಫ್ 10 ಇಸ್ ಈಕ್ವಲ್ ಟು 10 × 10 100 ಡಿಸ್ಪ್ಲೇ ಆಗುತ್ತೆ. ಸೊ ಇದು ಈಸಿ ಅಲ್ವಾ? ಸೊ ಇಲ್ಲಿ ಇಷ್ಟೇ ಕೋಡು, ಬರೀ 5 ಲೈನ್ ಕೋಡಲ್ಲಿ. ಸೊ ನೀವು ಸ್ಕ್ವೇರ್ ಎಷ್ಟು ಸಲ ಕ್ಯಾಲ್ಕುಲೇಟ್ ಮಾಡಿದ್ರಿ, 3 ಸಲ ಆಲ್ರೆಡಿ ಮಾಡಿದ್ರಿ. ಸೊ ಪ್ರೀವಿಯಸ್ ಕೋಡಲ್ಲಿ ಫಂಕ್ಷನ್ಸ್ ಯೂಸ್ ಮಾಡದೇ ಇರುವಾಗ ಸೊ ಕೋಡ್ ಲೆಂತ್ ಜಾಸ್ತಿ ಆಗುತ್ತಲ್ವಾ. ಸೊ ಇಲ್ಲಿ ಎಷ್ಟು ಸಲ ಬೇಕಾದ್ರೂ ನಾವು ಸ್ಕ್ವೇರ್ ಆಫ್ ಅ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾಕಂದರೆ ನಾವು ಆ ಲಾಜಿಕ್ನ ಒಂದು ಫಂಕ್ಷನಲ್ಲಿ ಎಂಬೆಡ್ ಮಾಡಿದ್ದೀವಿ. ಕರೆಕ್ಟಾ? ಸೊ ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಸರ್? ಸೊ ಕೋಡ್ ಲೆಂತ್ ರೆಡ್ಯೂಸ್ ಮಾಡಿದ್ದೀವಿ ಅಲ್ವಾ ಸ್ಟೂಡೆಂಟ್ಸ್, ಲೆಂತ್ ಆಫ್ ದ ಕೋಡ್ ರೆಡ್ಯೂಸ್ ಆಗಿದೆ. ಸೊ ಇನ್ನೇನೇನು ಈಸಿ ಆಗುತ್ತೆ ಅಂದರೆ ಕೋಡ್ ಸ್ಟ್ರಕ್ಚರ್ಡ್ ಆಗಿದೆ. ಸ್ಟ್ರಕ್ಚರ್ಡ್ ಅಂದರೆ ಒಂದು ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿದೆ, ನಮ್ಗೆ ಗೊತ್ತು ಯಾವ ಕೋಡ್ ರನ್ ಆಗುತ್ತೆ ಅಂತ. ಫಸ್ಟು ಫಂಕ್ಷನ್ ಕಾಲ್ ಆಗುತ್ತೆ ಇಲ್ಲಿ, ಆಮೇಲೆ ಆ ಆರ್ಗ್ಯುಮೆಂಟ್ ಹೋಗಿ ಈ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ, ಆಮೇಲೆ ಈ ಸ್ಟೇಟ್ಮೆಂಟ್ ರನ್ ಆಗುತ್ತೆ, ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ರನ್ ಆಗಿ ಫಂಕ್ಷನ್ ಕಾಲ್ ಆಗುತ್ತೆ, ಮತ್ತೆ 7 ಹೋಗಿ ಎನ್ಗೆ ಅಸೈನ್ ಆಗುತ್ತೆ, ಆಮೇಲೆ ಸ್ಕ್ವೇರ್ ಆಫ್ 7 ಇಸ್ 49 ಅಂತ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಇನ್ನೊಂದು ಡಿಸ್ಪ್ಲೇ ಮಾಡಬೇಕಾದ್ರೆ ಸೇಮ್ ವೇ ಫಂಕ್ಷನ್ ಕಾಲ್ ಆಗಿ ಆ ಆರ್ಗ್ಯುಮೆಂಟ್ ಹೋಗಿ ಪ್ಯಾರಾಮೀಟರ್ಗೆ ಅಸೈನ್ ಆಗಿ ಅದಾದಮೇಲೆ ಮತ್ತೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಒಂದು ಸ್ಟ್ರಕ್ಚರ್ ಮೇಂಟೈನ್ ಮಾಡ್ತಾ ಇದೀವಿ, ಸ್ಟ್ರಕ್ಚರ್ಡ್ ವೇ ಅಲ್ಲಿ ಈಸಿಯಾಗಿ ಕೋಡ್ ರನ್ ಆಗ್ತಿದೆ ಆ್ಯಂಡ್ ನಮ್ಗೆ ಅರ್ಥ ಕೂಡ ಆಗುತ್ತೆ ಈಸಿಯಾಗಿ ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ಅಲ್ವಾ. ಸೊ ಇದೊಂದು ಅಡ್ವಾಂಟೇಜ್ ಅನ್ಬೋದು. ರೀಡಬಿಲಿಟಿ ಇಂಪ್ರೂವ್ ಆಗ್ತಿದೆ, ಅಂದರೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ರಿಪಿಟೇಷನ್ ಅವಾಯ್ಡ್ ಮಾಡ್ತಾ ಇವಲ್ವಾ, ಕೋಡ್ ಮತ್ತೆ ಅದೇ ಲೈನ್ ರಿಪೀಟ್ ಮಾಡೋದು ಅವಾಯ್ಡ್ ಆಗಿದೆ. ಇಟ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ನೀವು ಯಾವಾಗ ಕೋಡ್ ರಿಪೀಟ್ ಮಾಡ್ತೀರಾ ಪ್ರಾಕ್ಟೀಸ್ ಗುಡ್ ಅಲ್ಲ. ಸೊ ನೀವು ಯಾವಾಗಲೂ ರಿಪಿಟೇಷನ್ಸ್ ಏನಾದರೂ ಇದ್ದರೆ ಕೋಡಲ್ಲಿ ಫಂಕ್ಷನ್ಸ್ಗೆ ಹಾಕಿ, ಆ ಲಾಜಿಕ್ನ ಫಂಕ್ಷನ್ ಒಳಗೆ ಹಾಕಿದ್ಮೇಲೆ ಸೊ ರಿಪಿಟೇಷನ್ ಅವಾಯ್ಡ್ ಆಗುತ್ತೆ. ಸೊ ನೀವು ಎಷ್ಟು ಸಲ ಬೇಕಾದ್ರೂ ಫಂಕ್ಷನ್ ಕಾಲ್ ಮಾಡ್ಬೋದು ಇಲ್ಲಿ, ಬಟ್ ಅದೇ ಕೋಡ್ ರಿಪೀಟ್ ಆಗಲ್ಲ. ಸೊ ಇದೇ ಕೋಡ್ 3 ಸಲ ಬರೆಯಲ್ಲ. ಸೊ ವಿ ಹ್ಯಾವ್ ಅವಾಯ್ಡ್ ದ ರಿಪಿಟೇಷನ್. ಓಕೆನಾ? ಸೊ ಅದಾದಮೇಲೆ ಪ್ಯಾರಲಲ್ ಡೆವಲಪ್ಮೆಂಟ್ ಅಂತೀವಿ, ಅಂದರೆ ಒಂದು ಫಂಕ್ಷನ್ ಒಬ್ಬ ಟೀಮ್ ಮೆಂಬರ್ ಡೆವಲಪ್ ಮಾಡ್ಬೋದು, ಇನ್ನೊಂದು ಫಂಕ್ಷನ್ ಇನ್ನೊಬ್ಬ ಡೆವಲಪ್ ಮಾಡ್ಬೋದು. ಸೊ ಈ ಥರ ಸೈಮಲ್ಟೇನಿಯಸ್ ಆಗಿ ಮಲ್ಟಿಪಲ್ ಟಾಸ್ಕ್ ಮಾಡ್ಬೋದು ಯಾವಾಗ ಫಂಕ್ಷನ್ಸ್ ಯೂಸ್ ಮಾಡಿದ್ರೆ. ಒಬ್ಬ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತಾನೆ, ಒಬ್ಬ ಸ್ಕ್ವೇರ್ ಫಂಕ್ಷನ್ಸ್ ಬರೀತಾನೆ, ಇನ್ನೊಬ್ಬ ಮೇ ಬಿ ಪವರ್ ಫಂಕ್ಷನ್ ಬರೀತಾನೆ, ಇನ್ನೊಬ್ಬ ಮೇ ಬಿ ಅಡಿಷನ್ ಆಫ್ ನಂಬರ್ಸ್ ಬರೀತಾನೆ, ಇನ್ನೊಬ್ಬ ಸಬ್ಟ್ರಾಕ್ಷನ್ ಆಫ್ ನಂಬರ್ಸ್ ಬರೀತಾನೆ. ಸೊ ಈ ಥರ ಡಿಫ್ರೆಂಟ್ ಟೀಮ್ ಮೆಂಬರ್ಸ್ ಡಿಫ್ರೆಂಟ್ ವೇ ಅಲ್ಲಿ ಕೊಲಾಬ್ರೇಟ್ ಮಾಡ್ಬೋದು ಸೈಮಲ್ಟೇನಿಯಸ್ ಆಗಿ ಫಂಕ್ಷನ್ಸ್ ಯೂಸ್ ಮಾಡಿದಾಗ. ಸೊ ಇದೆಲ್ಲ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಏನಕ್ಕೆ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನೇನಿದೆ ಅಂತ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ, ಸೊ ಇದು ಅರ್ಥ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇದು ಇಂಟ್ರೊಡಕ್ಷನ್ ಆಫ್ ಫಂಕ್ಷನ್ಸ್ ಅರ್ಥ ಆಗಿದೆ ಅಲ್ವಾ. ಸೊ ಈಗ ಫಂಕ್ಷನ್ ಡೆಫಿನೇಷನ್ ಅಂದರೆ ಏನು, ಫಂಕ್ಷನ್ ಅಂದರೆ ಏನು, ಅದನ್ನು ಈ ಸ್ಲೈಡ್ ಈ ಕಾನ್ಸೆಪ್ಟ್ ಅಲ್ಲೇ ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇಂಟ್ರೊಡಕ್ಷನಲ್ಲೇ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಅಕಂಪ್ಲಿಷ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಇಟ್ ಇಸ್ ಇನ್ವೋಕ್ಡ್. ಅಂದರೆ ಇನ್ವೋಕ್ಡ್ ಅಂದರೆ ಏನಿಲ್ಲಿ ಕಾಲ್. ಸೊ ನೀವು ಫಂಕ್ಷನ್ ಕಾಲ್ ಮಾಡಿದ್ರೆ ಏನಾಗುತ್ತೆ, ಸೊ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್. ನೇಮ್ ಅಂದರೆ ಫಂಕ್ಷನ್ಗೆ ಒಂದು ನೇಮ್ ಇದೆ, ಹೌದಾ? ಫಂಕ್ಷನ್ಗೆ ಅಲ್ಲಿ ಸ್ಕ್ವೇರ್ ಅಂತ ತೊಗೊಂಡಿದ್ವಿ. ಇಟ್ ಈಸ್ ಅ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಏನು ಟಾಸ್ಕ್ ಮಾಡ್ತು, ಹಿಂದಿನ ಎಕ್ಸಾಂಪಲಲ್ಲಿ ಸ್ಕ್ವೇರ್ n × n ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಸೊ ಆ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ತು ಅಲ್ವಾ. ಸೊ ಇಟ್ ಈಸ್ ಅ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಇಟ್ ಇಸ್ ಇನ್ವೋಕ್ಡ್. ನೀವು ಕಾಲ್ ಮಾಡಿದ ತಕ್ಷಣ
ಫಂಕ್ಷನ್ ಐ ಮೀನ್ ನೀವು ಫಂಕ್ಷನ್ ಕಾಲ್ ಮಾಡಿದ್ರೆ ಕಂಟ್ರೋಲ್ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ, ಕರೆಕ್ಟಾ? ಸೊ ಇನ್ನೊಂದು ಏನಂದರೆ, ಹಿಂದಿನ ಸ್ಲೈಡ್ ಮತ್ತೆ ಹೋಗ್ತೀನಿ ನಾನು. ಸೊ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಹಾಂ, ಇದನ್ನು ಸೊ ಇದೆಲ್ಲ ಕರಿತಾ ಇದ್ದೀರಲ್ಲ, ಈ ಸ್ಕ್ವೇರ್ ಆಫ್ 5 ಅಂತ ಕರಿತಾರಲ್ಲ, ಇದನ್ನು ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ನಾವು ಆ ಫಂಕ್ಷನ್ನ ಕರಿತಾ ಇದ್ದೀವಿ ಅಂತ ಅರ್ಥ. ಸೊ ಕಾಲಿಂಗ್ ಫಂಕ್ಷನ್. ನೆಕ್ಸ್ಟು, ಸೊ ಇಲ್ಲಿಂದ ಕಂಟ್ರೋಲ್ ಎಲ್ಲೋ ಹೋಗುತ್ತೆ, ಈ ಫಂಕ್ಷನ್ಗೆ ಹೋಗುತ್ತೆ ಅಲ್ವಾ? ಸೊ ಈ ಸ್ಕ್ವೇರ್ ಅನ್ನೋ ಫಂಕ್ಷನ್ ನೇಮ್ಗೆ ಹೋಗುತ್ತೆ. ಇದನ್ನು ಏನಂತ ಕರಿತೀವಿ ಅಂದರೆ ಕಾಲ್ಡ್ ಫಂಕ್ಷನ್ ಅಂತ ಕರಿತೀವಿ, ಕಾಲ್ಡ್. ಸೊ ಇದು ಈಗ ಎಕ್ಸಿಕ್ಯೂಟ್ ಆಗೋ ಫಂಕ್ಷನ್. ಸೊ ಕಾಲ್ಡ್ ಫಂಕ್ಷನ್, ಪ್ರೋಗ್ರಾಮ್ ಅಲ್ಲ ಫಂಕ್ಷನ್, ಕಾಲ್ಡ್ ಫಂಕ್ಷನ್. ಓಕೆನಾ? ಸೊ ಕಾಲಿಂಗ್ ಫಂಕ್ಷನ್ ಅಂದ್ರೆ ಏನು? ಸೊ ಇಟ್ ಟ್ರಾನ್ಸ್ಫರ್ಸ್ ದ ಕಂಟ್ರೋಲ್ ಟು ದ ಕಾಲ್ಡ್ ಫಂಕ್ಷನ್. ಈ ಕಾಲಿಂಗ್ ಫಂಕ್ಷನ್ ಇಂದ ನಮಗೆ ಕಾಲ್ಡ್ ಫಂಕ್ಷನ್ಗೆ ಕಂಟ್ರೋಲ್ ಹೋಗುತ್ತೆ. ಸೊ ಕಾಲ್ಡ್ ಫಂಕ್ಷನ್ ಅಂದ್ರೆ ಏನು ಸರ್? ಸೊ ಕಾಲ್ಡ್ ಫಂಕ್ಷನ್ ಅಂದ್ರೆ, ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವಿಚ್ ಇಸ್ ನೀಡೆಡ್ ಟು ಅಕಂಪ್ಲಿಷ್ ಅ ಟಾಸ್ಕ್. ಸೊ ಇಲ್ಲೊಂದು ಟಾಸ್ಕ್ ಅಕಂಪ್ಲಿಷ್ ಆಗ್ತಿದೆ ಅಲ್ವಾ, ಇಲ್ಲಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವಿಚ್ ಇಸ್ ರಿಟರ್ನ್ ಟು ಅಕಂಪ್ಲಿಷ್ ಅ ಟಾಸ್ಕ್. ಏನೋ ಒಂದು ಟಾಸ್ಕ್ ಮಾಡೋದಕ್ಕೆ ಆ ಕಾಲ್ಡ್ ಫಂಕ್ಷನ್ ಇದೆ ಅಂತ ಅರ್ಥ. ಓಕೆನಾ? ಸೊ ಈಗ ಫಂಕ್ಷನ್ ಡೆಫಿನೇಷನ್ ಅರ್ಥ ಇದೆ ಅನ್ಕೊಂತೀನಿ. ಸೊ ಇನ್ವೋಕ್ ಮಾಡಿದಾಗ ಸೊ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಕಂಟ್ರೋಲ್ ಹೋಗುತ್ತೆ, ಹೌದಾ? ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೇಡ. ಫಂಕ್ಷನ್ಸ್ ಕ್ಯಾನ್ ಬಿ ಕಾಲ್ಡ್ ರಿಪೀಟೆಡ್ಲಿ, ಎನ್ಹಾನ್ಸಿಂಗ್ ರಿಯೂಸಬಿಲಿಟಿ ಆ್ಯಂಡ್ ಮಾಡ್ಯುಲಾರಿಟಿ. ಸೊ ಫಂಕ್ಷನ್ಸ್ ಎಷ್ಟಲ್ಲಿ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು, ಸೇಮ್ ಕೋಡ್ ಮತ್ತೆ ರೀಯೂಸ್ ಮಾಡ್ಬೋದು, ಹೌದಲ್ವಾ? ಸ್ಕ್ವೇರ್ ಆಫ್ 5 ಅಂದರೆ ಸೊ ಮತ್ತೆ ಸ್ಕ್ವೇರ್ ಫಂಕ್ಷನ್ ಕಾಲ್ ಆಯಿತು, ಮತ್ತೆ ಈ ಲೈನ್ ರೀಯೂಸ್ ಆಗ್ತಿತ್ತಲ್ವಾ? ಸೊ ಹಿಂದೆ ಸ್ಲೈಡಿಗೆ ಬಂದರೆ ಯಾವ ಲೈನ್ ರೀಯೂಸ್ ಆಗ್ತಿತ್ತು? ಸೊ ಈ ಲೈನ್ ಎಷ್ಟಲ್ಲಿ ರಿಯೂಸ್ ಆಯಿತು? 3 ಸಲ ರಿಯೂಸ್ ಆಯಿತು. ಸ್ಕ್ವೇರ್ ಆಫ್ 5 is 25, ಸ್ಕ್ವೇರ್ ಆಫ್ 7 is 49, ಸ್ಕ್ವೇರ್ ಆಫ್ 10 is 100. ಸೊ ಆ ಲೈನು 3 ಸಲ ರಿಯೂಸ್ ಆಗ್ತಿತ್ತಲ್ವ? ಸೊ ವಿ ಕ್ಯಾನ್ ರಿಯೂಸ್ ದ ಕೋಡ್, ಅದನ್ನೇ ಅಲ್ಲಿ ಹೇಳಕ್ಕೆ ಬಂದಿದ್ದು. ಓಕೆ, ಸೊ ಆಯಿತು, ಮತ್ತೆ ಬಂದ್ಬೋಣ. ಮಾಡ್ಯುಲಾರಿಟಿ. ಸೊ ಮಾಡ್ಯುಲಾರಿಟಿ ಅಂದರೆ ಡಿವೈಡಿಂಗ್ ದ ಬಿಗ್ ಪ್ರೋಗ್ರಾಮ್ ಇಂಟು ಸ್ಮಾಲ್ ಪ್ರೋಗ್ರಾಮ್ಸ್. ಸೊ ಆ ದೊಡ್ಡ ಪ್ರೋಗ್ರಾಮ್ ನೋಡಿದ್ವಲ್ಲ, ಸ್ಕ್ವೇರ್ ಆಫ್ 5, ಸ್ಕ್ವೇರ್ ಆಫ್ 7, ಆ 3 ಲೈನ್ ರಿಪೀಟ್ ಮಾಡ್ತಿದ್ವಿಲ್ಲ, ಅದನ್ನು ಡಿವೈಡ್ ಮಾಡ್ಬೋದು ಇಂಟು ಸ್ಮಾಲರ್ ಬ್ಲಾಕ್ಸ್. ಸೊ ಅದನ್ನು ಮಾಡ್ಯುಲಾರಿಟಿ ಅಂತ ಕರೀತಾರೆ. ಸೊ ಡಿವೈಡಿಂಗ್ ಲಾರ್ಜರ್ ಪ್ರೋಗ್ರಾಮ್ ಇಂಟು ಸ್ಮಾಲರ್ ಬ್ಲಾಕ್ಸ್, ಡಿವೈಡಿಂಗ್ ಲಾರ್ಜರ್ ಪ್ರೋಗ್ರಾಮ್ ಇಂಟು ಸ್ಮಾಲ್ ಪಾರ್ಟ್ಸ್ ಅಂತ ಹೇಳ್ಬೋದು, ಇಂಟು ಸ್ಮಾಲರ್ ಪಾರ್ಟ್ಸ್. ಇದನ್ನು ಮಾಡ್ಯುಲಾರಿಟಿ ಅಂತ ಕರಿತೀವಿ, ಆಯಿತಾ? ಸೊ ಆಯಿತು ಸರ್, ಮಾಡ್ಯುಲಾರಿಟಿ ಗೊತ್ತಾಯಿತು, ರಿಯೂಸ್ ಮಾಡ್ಬೋದು ಕೋಡ್ ಅಂತಲೂ ಗೊತ್ತಾಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಸರ್? ಸೊ ನೆಕ್ಸ್ಟ್ ಪಾಯಿಂಟು, ದ ಪ್ರೋಗ್ರಾಮರ್ ಕ್ಯಾನ್ ಡಿಫೈನ್ ಆಸ್ ಮೆನಿ ಫಂಕ್ಷನ್ಸ್ ಆಸ್ ಡಿಸೈರ್ಡ್ ವೈಲ್ ರೈಟಿಂಗ್ ದ ಕೋಡ್. ಸೊ ಪ್ರೋಗ್ರಾಮರ್ ಎಷ್ಟು ಸಲ ಬೇಕಾದ್ರೂ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಅಂದರೆ ಒಂದೇ ಫಂಕ್ಷನ್ ಯೂಸ್ ಮಾಡಬೇಕಂತಿಲ್ಲ. ಸಪೋಸ್ ಅಡಿಷನ್ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಫಂಕ್ಷನ್ ಹಾಕ್ಬೋದು, ಸಬ್ಟ್ರಾಕ್ಷನ್ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಫಂಕ್ಷನ್ ಹಾಕ್ಬೋದು. ಸೊ ಈ ಥರ ನೀವೇನೇ ಆಪ್ರೇಷನ್ಸ್ ಮಾಡಿದ್ರು ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಕೋಡ್ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ ಆ್ಯಂಡ್ ಮತ್ತೆ ರಿಯೂಸ್ ಕೂಡ ಮಾಡ್ಬೋದು ಕೋಡ್ನ. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಂಟ್ರೊಡಕ್ಷನ್ ಟು ಫಂಕ್ಷನ್ಸಲ್ಲಿ ಏನು ಓದಬೇಕು ಸರ್? ಸೊ ಡೆಫಿನೇಷನ್ ಓದಿ, ಫಂಕ್ಷನ್ ಡೆಫಿನೇಷನ್ 1 ಮಾರ್ಕ್ಗೆ ಕೇಳ್ತಾರೆ. ಸೊ ಫಂಕ್ಷನ್ ಅಂದ್ರೆ ಏನು? ಇಟ್ ಇಸ್ ಅ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್. ನೇಮ್ ಇರುತ್ತೆ ಫಂಕ್ಷನ್ಗೆ. ಸೊ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ ಇಸ್ ಪರ್ಫಾರ್ಮಿಂಗ್ ಸಮ್ ಟಾಸ್ಕ್ ವೆನ್ ಇಟ್ ಇಸ್ ಇನ್ವೋಕ್ಡ್, ಹೌದಲ್ವಾ? ಇಟ್ ಇಸ್ ಪರ್ಫಾರ್ಮಿಂಗ್ ಅ ಟಾಸ್ಕ್ ವೆನ್ ಇನ್ವೋಕ್ಡ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಫಂಕ್ಷನ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಸೊ ಓಕೆ ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಟು ಫಂಕ್ಷನ್ ಗೊತ್ತಾಯಿತು ಸರ್. ನೆಕ್ಸ್ಟ್ ಏನಿದೆ ಸರ್? ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಇದೆ. ಸೊ ಅದು 2 ಮಾರ್ಕ್ಸ್ ಜನರಲಿ ಕೇಳ್ತಾರೆ. ಸೊ ಇದನ್ನ ನೋಡೇನೆ ನಾವು ಡಿಸ್ಕಸ್ ಮಾಡಿಬಿಟ್ವಿ. ಅಡ್ವಾಂಟೇಜಸ್ ಅಲ್ವಾ? ರೀಡಬಿಲಿಟಿ ಇಂಪ್ರೂವ್ ಆಗುತ್ತೆ, ಅಂದರೆ ಕೋಡ್ ಏನು, ಕೋಡ್ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ರೆಡ್ಯೂಸಸ್ ಕೋಡ್ ಲೆಂತ್. ಸೊ ಲೆಂತ್ ಆಫ್ ದ ಕೋಡ್ ರೆಡ್ಯೂಸ್ ಮಾಡಿದ್ವಲ್ಲ ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ, ರಿಪಿಟೇಷನ್ ಅವಾಯ್ಡ್ ಮಾಡಿದ್ವಿ. ರಿಯೂಸಬಿಲಿಟಿ ಇನ್ಕ್ರೀಸಸ್ ರಿಯೂಸಬಿಲಿಟಿ, ಸೇಮ್ ಕೋಡ್ ಮತ್ತೆ ರಿಯೂಸ್ ಮಾಡ್ಬೋದು. ಆಮೇಲೆ ಪ್ಯಾರಲಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಪ್ಯಾರಲಲ್ ಡೆವಲಪ್ಮೆಂಟ್ ಅಂದರೆ ಏನು ಸರ್? ಸೊ ಒಂದು ಫಂಕ್ಷನ್ ಒಬ್ಬ ಮೆಂಬರ್ ಮಾಡ್ಬೋದು, ಇನ್ನೊಂದು ಫಂಕ್ಷನ್ ಇನ್ನೊಬ್ಬ ಬಿಲ್ಡ್ ಮಾಡ್ಬೋದು. ಸೊ ಈ ಥರ ಪ್ಯಾರಲಲ್ ಆಗಿ ನಾವು ಕೋಡ್ನ ಡೆವಲಪ್ ಮಾಡ್ಬೋದು. ಒಬ್ಬನೇ ಎಲ್ಲ ಮಾಡೋದಕ್ಕಿಂತ ಒಂದು 5 ಜನ ಕೂತ್ಕೊಂಡು 5 ಫಂಕ್ಷನ್ ಬಿಲ್ಡ್ ಮಾಡ್ಬೋದು. ಅವಾಗ ಕೆಲಸ ಬೇಗ ಆಗುತ್ತೆ, ಕರೆಕ್ಟಾ? ಸೊ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ನೋಡ್ತಾ ಬರೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಅಡ್ವಾಂಟೇಜಸ್ ಏನಿದೆ ನೋಡ್ಬೋಣ. ಸೊ ಇಂಪ್ರೂವ್ಸ್ ರೀಡಬಿಲಿಟಿ, ನಾನು ಹೇಳ್ದಲ್ಲ. ಸೊ ನಿಮಗೆ ಈಸಿಯಾಗಿ ಕೋಡ್ ಆರ್ಗನೈಸ್ಡ್ ಆಗಿದೆ, ಸೊ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಫಂಕ್ಷನ್ಸ್ ಯೂಸ್ ಮಾಡಿದ್ರೆ. ರೆಡ್ಯೂಸಸ್ ಪ್ರೋಗ್ರಾಮ್ ಸೈಜ್ ರೆಡ್ಯೂಸ್ ಆಗಿದೆ. ರಿಪಿಟೇಷನ್ ಅವಾಯ್ಡ್ ಆಗಿದೆ. ಸೊ ಇಲ್ಲಿ ನೋ ರಿಪಿಟೇಷನ್, ಸೊ ರಿಪಿಟೇಷನ್ ಇರೋದಿಲ್ಲ, ಅದಕ್ಕೆ ಕೋಡ್ ಸೈಜ್ ರೆಡ್ಯೂಸ್ ಆಗಿದೆ. ನೆಕ್ಸ್ಟು ಇಂಪ್ರೂವ್ಸ್ ಟೆಸ್ಟಬಿಲಿಟಿ. ಸೊ ಪ್ರೋಗ್ರಾಮ್ ಒಬ್ಬ ಮಾಡೋದಕ್ಕಿಂತ ತುಂಬ ಜನ ಡಿವೈಡ್ ಮಾಡಿ ವರ್ಕ್ ಮಾಡೋದ್ರಿಂದ ಟೆಸ್ಟ್ ಈಸಿಯಾಗಿ ಮಾಡ್ಬೋದು. ಇಟ್ ಇಂಪ್ರೂವ್ಸ್ ದ ಟೆಸ್ಟಬಿಲಿಟಿ. ಹೆಲ್ಪ್ಸ್ ಕೋಡ್ ರಿಯೂಸಬಿಲಿಟಿ. ಸೊ ಅದೇ ಫಂಕ್ಷನ್ ಮತ್ತೆ ಕಾಲ್ ಮಾಡಿ, ಸೊ ಸೇಮ್ ಕೋಡ್ ನೀವು ರಿಯೂಸ್ ಮಾಡ್ಬೋದು, ರಿಪೀಟ್ ಆಗಲ್ಲ, ರಿಯೂಸ್ ಮಾಡ್ಬೋದು, ಕರೆಕ್ಟಾ? ಸೊ ರಿಪಿಟೇಷನ್ ಇಟ್ ಇಸ್ ಅ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಅಂದರೆ ಸೇಮ್ ಮತ್ತೆ ಅದೇ ಲಾಜಿಕ್ ಬರೆಯೋದಕ್ಕಿಂತ ರಿಯೂಸ್ ಮಾಡೋದು ಬೆಟ್ರು. ಓಕೆನಾ? ಸೊ ಇದು ಅಡ್ವಾಂಟೇಜಸ್ ನೋಡ್ಬೋಣ. ಸೊ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಏನಂತ ನೋಡ್ತಾ ಬರೋಣ. ಸೊ ಇನ್ಕ್ರೀಸ್ಡ್
ರೀಡಬಿಲಿಟಿ. ಸೊ ಏನಂತ ಹೇಳಿದ್ವಿ, ರೀಡಬಿಲಿಟಿ ಅಂದ್ರೇನು, ಕೋಡ್ ಆರ್ಗನೈಸ್ಡ್ ಆಗಿದೆ, ಇಟ್ ಇಸ್ ಈಸಿಯರ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಹೌದಾ, ಫಂಕ್ಷನ್ಸ್ ಹೆಲ್ಪ್ ಇನ್ ಆರ್ಗನೈಸಿಂಗ್ ದ ಕೋಡ್, ಮೇಕಿಂಗ್ ಇಟ್ ಈಸಿಯರ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೊ ಇದು ಫಸ್ಟ್ ಅಡ್ವಾಂಟೇಜ್. ಇದು ಓನ್ ವರ್ಡ್ಸ್ ಅಲ್ಲಿ ಬರೀಬಹುದು ನೀವು. ರೆಡ್ಯೂಸ್ ಕೋಡ್ ಲೆಂತ್ ಅಂತ ಹೇಳ್ತೀವಿ, ಅಥವಾ ರೆಡ್ಯೂಸ್ ಕೋಡ್ ಸೈಜ್ ಅಂತ ಹೇಳ್ತೀವಿ. ಏನು ಇದು, ಫಂಕ್ಷನ್ಸ್ ರೆಡ್ಯೂಸ್ ದ ನೀಡ್ ಟು ರೈಟ್ ದ ಸೇಮ್ ಕೋಡ್ ಮಲ್ಟಿಪಲ್ ಟೈಮ್ಸ್. ಸೊ ಆ ಸ್ಕ್ವೇರ್ ಆಫ್ ಅ ನಂಬರಲ್ಲಿ ನೋಡಿದ್ವಲ್ಲ, ಸೊ 3 ಲೈನ್ ಮತ್ತೆ ರಿಪೀಟ್ ಮಾಡ್ತಿದ್ವಿ. ಸೊ ಇಲ್ಲಿ ರಿಪಿಟೇಷನ್ ಅವಾಯ್ಡ್ ಆಗುತ್ತೆ, ರೆಡ್ಯೂಸಸ್ ದ ಕೋಡ್ ಸೈಜ್. ಆಯಿತು ಸರ್, ನೆಕ್ಸ್ಟ್ ಅಡ್ವಾಂಟೇಜ್ ಏನಿದೆ, ಸೊ ಇನ್ಕ್ರೀಸ್ಡ್ ರಿಯೂಸಬಿಲಿಟಿ, ಸೇಮ್ ಕೋಡ್ ಮತ್ತೆ ರಿಯೂಸ್ ಮಾಡ್ಬೋದು, ಕರೆಕ್ಟಾ. ಸೊ ಫಂಕ್ಷನ್ಸ್ ಕ್ಯಾನ್ ಬಿ ರಿಯೂಸ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರೋಗ್ರಾಮ್ ಆರ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಸೊ ಐದರ್ ನೀವು ಒಂದೇ ಪ್ರೋಗ್ರಾಮಲ್ಲಿ ಕಾಲ್ ಮಾಡಿ ಅದೇ ಕೋಡ್ ಮತ್ತೆ ರಿಯೂಸ್ ಮಾಡ್ಬೋದು, ಅಥವಾ ಡಿಫ್ರೆಂಟ್ ಪ್ರೋಗ್ರಾಮಿಂದ ಕೂಡ ಈ ಫಂಕ್ಷನ್ಸ್ನ ಕಾಲ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ಯಾರಲಲ್ ಡೆವಲಪ್ಮೆಂಟ್. ಏನು ಸರ್ ಪ್ಯಾರಲಲ್ ಡೆವಲಪ್ಮೆಂಟು, ಸೊ ಡಿಫ್ರೆಂಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಒಬ್ಬನಿಗೆ ವಹಿಸ್ಬಿಡಿ, ಒಂದು ಪಾರ್ಟ್ ಒಬ್ಬನಿಗೆ ವಹಿಸಿ, ಇನ್ನೊಂದು ಪಾರ್ಟ್ ಇನ್ನೊಬ್ಬನಿಗೆ ವಹಿಸಿ. ಸೊ ವರ್ಕ್ ಬೇಗ ಆಗುತ್ತೆ, ಕರೆಕ್ಟಾ. ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಸೊ ಫಂಕ್ಷನ್ಸ್ ಅಲೌ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರೋಗ್ರಾಮ್ ಟು ಬಿ ಡೆವಲಪ್ ಸೈಮಲ್ಟೇನಿಯಸ್ಲಿ ಬೈ ಡಿಫ್ರೆಂಟ್ ಟೀಮ್ ಮೆಂಬರ್ಸ್. ಸೊ ಒಬ್ಬನೇ ಎಲ್ಲ ಬರೆಯೋದಕ್ಕಿಂತ ಪೂರ್ತಿ ಕೋಡು ಒಬ್ಬ ಫಂಕ್ಷನ್ ಒಬ್ಬನಿಗೆ ವಹಿಸ್ಬೋದು, ಇನ್ನೊಂದು ಫಂಕ್ಷನ್ ಇನ್ನೊಬ್ಬನಿಗೆ ವಹಿಸ್ಬೋದು. ಸೊ ಹೀಗೆ ಸೈಮಲ್ಟೇನಿಯಸ್ ಆಗಿ ಮಲ್ಟಿಪಲ್ ಟಾಸ್ಕ್ ಒಂದೇ ಟೈಮಲ್ಲಿ ರನ್ ಆಗುತ್ತೆ, ಅಥವಾ ಒಂದೇ ಟೈಮಲ್ಲಿ ವರ್ಕ್ ಬೇಗ ಮುಗಿಯುತ್ತೆ, ಕರೆಕ್ಟಾ. ಸೊ ಇದಿಷ್ಟು ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಅಂತ ಕರಿತೀವಿ. 2 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಸ್ಕಿಪ್ ಮಾಡೋಂಗಿಲ್ಲ, ಈಸಿ ಇದೆ. ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಏನು, ರೀಡಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಇಟ್ ಇಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದ ಕೋಡ್, ಆರ್ಗನೈಸ್ಡ್ ಆಗಿದೆ. ನೆಕ್ಸ್ಟ್ ರೆಡ್ಯೂಸಸ್ ಕೋಡ್ ಲೆಂತ್, ರಿಪಿಟೇಷನ್ ಇಲ್ಲ, ಕೋಡ್ ಲೆಂತ್ ರೆಡ್ಯೂಸ್ ಆಗಿದೆ. ಮೂರನೇದು ರಿಯೂಸಬಿಲಿಟಿ, ಸೊ ಸೇಮ್ ಕೋಡ್ ಮತ್ತೆ ರಿಯೂಸ್ ಮಾಡ್ಬೋದು, ಕರೆಕ್ಟಾ. ನಾಲ್ಕನೇದೇನು, ಸೊ ಪ್ಯಾರಲಲ್ ಡೆವಲಪ್ಮೆಂಟ್. ಸೊ ಪೂರ್ತಿ ಕೋಡು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ, ಒಂದು ಪೂರ್ತಿ ಪ್ರೋಗ್ರಾಮ್ನ 2-3 ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡಿ, ಒಂದು ಫಂಕ್ಷನ್ ನಾವು ಒಬ್ಬನು ಕೊಟ್ಟು, ಸೊ ಪ್ಯಾರಲಲ್ ಆಗಿ ಬೇರೆ ಕೋಡ್ನ ನಾವು ಡೆವಲಪ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಎಕ್ಸಿಕ್ಯೂಟಿಂಗ್ ಫಾಸ್ಟರ್, ಕರೆಕ್ಟಾ. ಇದೆಲ್ಲ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಅಂತ ನಾವು ಕರಿಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನು ಡೌಟ್ಸ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಸ್ಟೂಡೆಂಟ್ಸ್, ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯೂಸರ್ ಡಿಫೈನ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯೂಸರ್ ಡಿಫೈನ್ ಫಂಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಏನು ಸರ್ ಯೂಸರ್ ಡಿಫೈನ್ ಫಂಕ್ಷನ್ಸ್, ಸೊ ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ, ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್. ಸೊ ಸ್ಕಿಪ್ ಮಾಡಬೇಡಿ, ತುಂಬ ಸಿಂಪಲ್ ಆಗೇ ಇದೆ. ಸೊ ಏನು ಸರ್ ಯೂಸರ್ ಡಿಫೈನ್ ಫಂಕ್ಷನ್ಸ್, ಸೊ ಇಲ್ಲಿ ಡೈಗ್ರಾಮಲ್ಲಿ ಅರ್ಥ ಮಾಡ್ಕೊಬೇಕು. ಫಸ್ಟ್ ಏನು ಮಾಡ್ತೀವಿ, ಸೊ ಯೂಸರ್ ಡಿಫೈನ್ ಫಂಕ್ಷನ್ನ ಕಾಲ್ ಮಾಡ್ತೀವಿ, ಆಮೇಲೆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಾದಮೇಲೆ ಫಂಕ್ಷನ್ ಏನಾದರೂ ರಿಟರ್ನ್ ಮಾಡಿದ್ರೆ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ರಿಟರ್ನ್ ಮಾಡುತ್ತೆ. ಅಂದರೆ ನೀವು ಫಂಕ್ಷನ್ನ ಕಾಲ್ ಮಾಡ್ತೀರಾ, ಅದು ಕಾಲಿಂಗ್ ಫಂಕ್ಷನ್ ಆಗುತ್ತೆ, ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಾದಮೇಲೆ ಆ ಫಂಕ್ಷನ್ ಏನಾದರೂ ಮತ್ತೆ ರಿಟರ್ನ್ ಮಾಡ್ಬೋದು ವ್ಯಾಲ್ಯೂ. ಸೊ ಏನು ಸರ್ ರಿಟರ್ನ್ ಮಾಡುತ್ತೆ, ಸೊ ಏನಾದರೂ ವ್ಯಾಲ್ಯೂ ರಿಟರ್ನ್ ಮಾಡ್ಬೋದು, ಅಥವಾ ರಿಟರ್ನ್ ಮಾಡ್ದೇನೂ ಇರ್ಬೋದು. ಸೊ ಇದು ಆಪ್ಷನಲ್ ಅಂತ ಕರಿತೀವಿ, ರಿಟರ್ನ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು, ಆಯಿತಾ. ಸೊ ಅದೇನು ಅಂತ ತಿಳ್ಕೊಂಬೋಣ, ಆಯಿತಾ. ಸೊ ಯೂಸರ್ ಡಿಫೈನ್ ಫಂಕ್ಷನ್ ಅಂದರೆ ಏನು, ಡೆಫಿನೇಷನ್ ಏನು ಬರುತ್ತೆ, ಸಿಂಟ್ಯಾಕ್ಸ್ ಏನು ಬರುತ್ತೆ, ಇದು ನೋಡ್ತಾ ಹೋಗೋಣ, ಆಯಿತಾ. In addition to the standard library functions, we can define our own functions while writing the program. So standard library functions ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್. ಪೈಥಾನಲ್ಲಿ ಕೆಲವು ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಇದೆ ಅಲ್ವಾ, ನಾವು ನೋಡಿದ್ದೀವಿ. ಇನ್ಪುಟ್ ಫಂಕ್ಷನ್ ಇದೆ, ಇನ್ಪುಟ್ ಮಾಡಬೇಕಾದ್ರೆ ಯೂಸರ್ನ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಪ್ರಿಂಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಅಥವಾ ಔಟ್ಪುಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀರಾ. ಸೊ ಈ ಫಂಕ್ಷನ್ಸ್ ಎಲ್ಲ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ ಅಲ್ವಾ ಪೈಥಾನಲ್ಲಿ. ಸೊ ಇದನ್ನು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಅಂತ ಕರಿತೀವಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್. ಸೊ ಮತ್ತು ಇದು ಯಾವ್ದು ಸರ್, ಸೊ ಇದು ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಅಲ್ಲ, ನಾವೇ ಡಿಫೈನ್ ಮಾಡೋದು. ಸೊ ಇದನ್ನು ಯೂಸರ್ ಡಿಫೈನ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಡಿಫೈನ್ ಅವರ್ ಓನ್ ಫಂಕ್ಷನ್ಸ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್. ನಾವೇ ಡಿಫೈನ್ ಮಾಡ್ಬೋದು. Such functions are user-defined functions. So user-defined functions ಅಂದ್ರೆ ಏನು, it is defined by the user for accomplishing a specific task. ಏನೋ ಟಾಸ್ಕ್ ಮಾಡೋಕ್ಕೆ ಒಂದು ನಾವೇ ಫಂಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇರೋ ಫಂಕ್ಷನ್ಸ್ ಯೂಸ್ ಮಾಡದೆ ನಾವೇ ಕ್ರಿಯೇಟ್ ಮಾಡಿದ್ರೆ ಅದನ್ನು ಯೂಸರ್ ಡಿಫೈನ್ಡ್ ಅಂತ ಕರಿತೀವಿ, ಹೌದಾ. ಸೊ ಆಯ್ತು ಸರ್, ನೆಕ್ಸ್ಟ್ ಪಾಯಿಂಟ್ ಏನಿದೆ, thus a function defined to achieve some task as per programmer's requirement is called user defined function. ಏನಂತ ಕರಿತೀವಿ user defined function, it is a function defined by the user. ನಾವೇ ಪ್ರೋಗ್ರಾಮರೇ ಡಿಫೈನ್ ಮಾಡೋದು ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಆಯ್ತು ಸರ್, ಯೂಸರ್ ಡಿಫೈನ್ ಫಂಕ್ಷನ್ ಗೊತ್ತಾಯಿತು. ಹೆಂಗೆ ಬರೆಯೋದು ಸರ್ ಯೂಸರ್ ಡಿಫೈನ್ ಫಂಕ್ಷನು, ಆಲ್ರೆಡಿ ಆ ಸ್ಕ್ವೇರ್ ಫಂಕ್ಷನ್ ನೋಡಿದ್ರಲ್ಲ ಸ್ಟೂಡೆಂಟ್ಸ್, DF ಆಮೇಲೆ ಫಂಕ್ಷನ್ ನೇಮ್ ಆಮೇಲೆ ಪ್ಯಾರಾಮೀಟರ್ಸ್ ಬರುತ್ತೆ. ಸೊ ಅದೇ ಥರ ನಮ್ಮ ಯೂಸರ್ ಡಿಫೈನ್ ಫಂಕ್ಷನ್ ಅದು ಒಂದು ಎಕ್ಸಾಂಪಲೇ. ಸೊ ಅದರ ಸಿಂಟ್ಯಾಕ್ಸ್ ತಿಳ್ಕೊಳ್ಳೋಣ. ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ ಫಂಕ್ಷನ್ ಏನು, The syntax for creating user-defined function is as follows. So last year ಕೇಳಿದ್ರು 5 ಮಾರ್ಕ್ಸ್ಗೆ ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್. ಸೊ ಸ್ಕಿಪ್ ಮಾಡಬೇಡಿ. ಏನಿದೆ ಸರ್ ಸಿಂಟ್ಯಾಕ್ಸು, ಸೊ ಫಸ್ಟು DF ಅಂತ ಬರೀಬೇಕು. ಏನು ಬರೀಬೇಕು, ಫಸ್ಟ್ DF ಕೀವರ್ಡ್ ಬರೀಬೇಕು. ಆಮೇಲೆ ಫಂಕ್ಷನ್ ನೇಮ್ ಬರೀತೀರಾ, ಏನಾದರೂ ಇರ್ಬೋದು ಫಂಕ್ಷನ್ ನೇಮ್, ಬಟ್ ರೂಲ್ಸ್ ಫಾಲೋ ಮಾಡಬೇಕು ಐಡೆಂಟಿಫೈರ್ದು. ಏನು ಸರ್ ಐಡೆಂಟಿಫೈರ್ ರೂಲ್ಸು, ಸೊ ಐಡೆಂಟಿಫೈರ್ ರೂಲ್ಸ್ ಏನು, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು, ಕೀವರ್ಡ್ಸ್ ಯೂಸ್ ಮಾಡಬಾರ್ದು ಫಂಕ್ಷನ್ ನೇಮ್ಗೆ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬರಬಾರ್ದು, $, ಹ್ಯಾಶ್ ಅದೇನೋ ಬರಬಾರ್ದು. ಬಟ್
ಐದರ್ ಆಲ್ಫಾಬೆಟಿಂದ ಅಥವಾ ಅಂಡರ್ಸ್ಕೋಯಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಫಂಕ್ಷನ್, ಕರೆಕ್ಟಾ? ಆಲ್ಫಾಬೆಟ್ ಅಥವಾ ಅಂಡರ್ಸ್ಕೋಯಿಂದ ಸ್ಟಾರ್ಟ್ ಆಗ್ಬೋದು. ಕೀವರ್ಡ್ಸ್ ಯೂಸ್ ಮಾಡೋಂಗಿಲ್ಲ, ಡಾಲರ್, ಹ್ಯಾಶ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು ಯೂಸ್ ಮಾಡೋಂಗಿಲ್ಲ. ಸೊ ಇದಾದಮೇಲೆ ಫಂಕ್ಷನ್ ನೇಮ್ ಆದಮೇಲೆ ಸೊ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ. ಪ್ಯಾರಾಮೀಟರ್ಸ್ ಅಂದರೆ ಏನು ಸರ್? ಈಗ ನೀವು ಫಂಕ್ಷನ್ ಕಾಲ್ ಮಾಡಿದ್ರಲ್ಲ, ಸೊ ಫಂಕ್ಷನ್ ಹೆಂಗೆ ಕಾಲ್ ಮಾಡಿದ್ರಿ? ಸೊ ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ವಿ ಅಲ್ವಾ? ಸೊ ಆವಾಗ ಏನಂತ ಕರಿತೀವಿ ಇದನ್ನು? ಸೊ ಇಲ್ಲಿ 5 ಅಂತ ಇದೆಯಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀರಾ, ಇಲ್ಲಿ 5 ಅಂತಿದೆ. ಸೊ ಏನದು? ಈ 5 ಅನ್ನೋದು ಆರ್ಗ್ಯುಮೆಂಟ್. ಈ ಆರ್ಗ್ಯುಮೆಂಟ್ ಎಲ್ಲಿಗೆ ಹೋಗುತ್ತೆ? ಈ ಪ್ಯಾರಾಮೀಟರ್ಗೆ ಹೋಗುತ್ತೆ. ಸೊ ಇದು ಫಂಕ್ಷನ್ ಡಿಫೈನ್ ಮಾಡೋ ಎನ್ ಅನ್ನೋದು ಏನಿದು? ಈ ಎನ್ ಅನ್ನೋದು ಪ್ಯಾರಾಮೀಟರ್, ಅದನ್ನೇ ಪ್ಯಾರಾಮೀಟರ್ ಅಂತ ಅಲ್ಲಿರೋದು. ಓಕೆ, ಸೊ ಪ್ಯಾರಾಮೀಟರ್ ಏನು ಅಂತ ಇಲ್ಲಿ ನೋಡ್ಬೋಣ ಮತ್ತೆ. ಸೊ ವಾಪಸ್ ಬರೋಣ. ಪ್ಯಾರಾಮೀಟರ್ 1, ಪ್ಯಾರಾಮೀಟರ್ 2 ಹಾಗೆ ಡಾಟ್ ಹಾಕೊಂಡು ಹೋಗಿದ್ದೀವಿ. ಅಂದರೆ ಏನು ಸರ್? ಸೊ ಎಷ್ಟು ಪ್ಯಾರಾಮೀಟರ್ ಬೇಕಾದ್ರೂ ಇರ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ಮ ಪ್ರೋಗ್ರಾಮಲ್ಲಿ ಎಷ್ಟು ವೇರಿಯಬಲ್ಸ್ ಬೇಕೋ ಅಷ್ಟು ಪ್ಯಾರಾಮೀಟರ್ಸ್ ನೀವು ಹಾಕೊಬೋದು. ಬಟ್ ಇಲ್ಲಿ ನಾನು ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಿದ್ದೀನಿ. ಏನು ಸರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಲಿಸ್ಟಾ ಸರ್? ಲಿಸ್ಟ್ ಅಲ್ಲ. ಸೊ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಏನು ಅಂದರೆ ಆಪ್ಷನಲ್ ಅಂತ. ನೀವು ಪ್ಯಾರಾಮೀಟರ್ ಯೂಸ್ ಮಾಡ್ದೇನೂ ಕೋಡ್ ಬರಿಬೋದು, ಪ್ಯಾರಾಮೀಟರ್ ಯೂಸ್ ಮಾಡಿದ್ರೆ ಇನ್ನೂ ಸುಲಭವಾಗಿ ಬರಿಬೋದು, ಆಯಿತಾ? ಸೊ ಇದಾದ ಮೇಲೆ ನೀವು ಕೋಲನ್ ಹಾಕಬೇಕಾಗುತ್ತೆ. ಸೊ ಕೋಲನ್ ಹಾಕಿದ್ರೆ ಸೊ ನೆಕ್ಸ್ಟ್ ಲೈನು ಇಂಡೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೈನು ಇನ್ಸೈಡ್ ದ ಫಂಕ್ಷನ್ ಹೋಗುತ್ತೆ, ಅಂದರೆ ಕೋಡಲ್ಲಿ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಲೈನ್ ಹೋಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಫಸ್ಟ್ ಲೈನ್ನ ಫಂಕ್ಷನ್ ಹೆಡರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಂಕ್ಷನ್ ಹೆಡರ್. ಏನು ಫಂಕ್ಷನ್ ಹೆಡರಲ್ಲಿ ಬರುತ್ತೆ? DF ಅಂತ ಕೀವರ್ಡ್ ಬರುತ್ತೆ, ಆಮೇಲೆ ಫಂಕ್ಷನ್ ನೇಮ್ ಬರುತ್ತೆ, ಬ್ರ್ಯಾಕೆಟಲ್ಲಿ ಪ್ಯಾರಾಮೀಟರ್ಸ್ ಇದ್ದರೆ ಬರುತ್ತೆ. ಇಲ್ಲ ಅಂದರೆ ನೀವು ಪ್ಯಾರಾಮೀಟರ್ಸ್ ಇಲ್ಲ ಅಂದರೆ ನೀವು ಲಾಜಿಕ್ ಪೂರ್ತಿ ಫಂಕ್ಷನಲ್ಲೇ ಬರೀಬೇಕು. ಸೊ ಪ್ಯಾರಾಮೀಟರ್ಸ್ ಇದ್ದರೆ ನೀವು ರಿಟರ್ನ್ ಮಾಡ್ಬೋದು ವ್ಯಾಲ್ಯೂ, ಮತ್ತು ಕಾಲಿಂಗ್ ಫಂಕ್ಷನ್ ರಿಟರ್ನ್ ಮಾಡ್ಬೋದು, ಅಥವಾ ಅದನ್ನು ನೋಡೋಣ, ಆಯಿತಾ? ಸೊ ಇದಾದಮೇಲೆ ಏನು ಬರುತ್ತೆ ಸರ್? ಸೊ ಇದಾದಮೇಲೆ ಇಂಡೆಂಟೇಷನ್ ಆಗುತ್ತಲ್ವಾ? ಇಂಡೆಂಟೇಷನ್ ಅಂದರೆ 4 ಸ್ಪೇಸಸ್ ಬಿಟ್ಟು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಏನು ಬರೀಬೇಕು? ಲಾಜಿಕ್ಕು. ಆ ಲಾಜಿಕ್ ನೀವು ಅಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರೀಬೇಕಾಗುತ್ತೆ ಆ ಫಂಕ್ಷನ್ ಒಳಗೆ. ಆಮೇಲೆ ರಿಟರ್ನ್ ವ್ಯಾಲ್ಯೂ. ಸೊ ರಿಟರ್ನ್ ವ್ಯಾಲ್ಯೂ ಅಂದರೆ ಮತ್ತೆ ಅದನ್ನು ಕಾಲಿಂಗ್ ಫಂಕ್ಷನ್ಗೆ ರಿಟರ್ನ್ ಮಾಡೋದು. ನಾನು ಈ ಆನ್ಸರ್ ಬಂತು, ಅದನ್ನು ಮತ್ತೆ ನಾನು ಮೈನ್ ಫಂಕ್ಷನ್ಗೆ ರಿಟರ್ನ್ ಮಾಡ್ತಾಯಿನಿ. ಸೊ ರಿಟರ್ನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ರಿಟರ್ನ್ ಕೊಡಬೇಡಿ. ಸೊ ರಿಟರ್ನ್ ಕೂಡ ಆಪ್ಷನಲ್. ಈ ಪ್ಯಾರಾಮೀಟರ್ಸ್ ಥರನೇ ಇದು ಕೂಡ ಆಪ್ಷನಲ್. ಸೊ ಈ ಪ್ಯಾರಾಮೀಟರ್ಸ್ನೂ ಆಪ್ಷನಲ್ಲೇ. ಸೊ ಈ ರಿಟರ್ನ್ ವ್ಯಾಲ್ಯೂ ಕೂಡ ಆಪ್ಷನಲ್ಲೇ, ಆಯಿತಾ? ನೀವು ಬರೆದ್ರೆ ಮತ್ತೆ ಅದು ಕಾಲಿಂಗ್ ಫಂಕ್ಷನ್ಗೆ ಕಂಟ್ರೋಲ್ ಹೋಗುತ್ತೆ. ಕಾಲಿಂಗ್ ಫಂಕ್ಷನಿಂದ ನೀವು ಮತ್ತೆ ಔಟ್ಪುಟ್ ಪ್ರಿಂಟ್ ಮಾಡಬೇಕು. ಇಲ್ಲ ಸರ್ ನಾನು ಇಲ್ಲೇ ಔಟ್ಪುಟ್ ಪ್ರಿಂಟ್ ಮಾಡ್ತೀನಿ, ಫಂಕ್ಷನ್ ಒಳಗೆ ಪ್ರಿಂಟ್ ಮಾಡ್ತೀನಿ ಔಟ್ಪುಟ್ ಅಂದರೆ ಸೊ ರಿಟರ್ನ್ ವ್ಯಾಲ್ಯೂ ಬೇಕಾಗಿಲ್ಲ. ಓಕೆನಾ? ಸೊ ಮತ್ತೆ ಕಂಟ್ರೋಲ್ ರಿಟರ್ನ್ ಮಾಡಿ ಮತ್ತೆ ಔಟ್ಪುಟ್ ಪ್ರಿಂಟ್ ಮಾಡ್ಬೋದು ಮೇನ್ ಪ್ರೋಗ್ರಾಮಲ್ಲಿ. ನೀವು ಮೇನ್ ಪ್ರೋಗ್ರಾಮ್ಗೆ ನಾನು ರಿಟರ್ನ್ ಮಾಡಲ್ಲ ಸರ್, ಅಲ್ಲೇ ಔಟ್ಪುಟ್ ಬರಿತೀನಿ, ಇಲ್ಲೇ ಪ್ರಿಂಟ್ ಮಾಡ್ತೀನಿ ಅಂದರೆ ಸೊ ರಿಟರ್ನ್ ವ್ಯಾಲ್ಯೂ ಬೇಕಾಗಿರಲ್ಲ. ಓಕೆನಾ? ಸೊ ಈಗ ಇದನ್ನ ಏನಂತ ಕರಿತೀವಿ? ಫಂಕ್ಷನ್ ಬಾಡಿ. ಯಾವುದನ್ನ? ಸೊ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಆಮೇಲೆ ಈ ರಿಟರ್ನ್ ವ್ಯಾಲ್ಯೂ ಇದ್ದರೆ ಇದಿಷ್ಟು ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಸೊ ಯೂಸರ್ ಡಿಫೈನ್ ಫಂಕ್ಷನ್ ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ. ಸೊ ಫಂಕ್ಷನ್ ಹೆಡರ್ ಆಮೇಲೆ ಫಂಕ್ಷನ್ ಬಾಡಿ. ಫಂಕ್ಷನ್ ಹೆಡರಲ್ಲಿ ಏನು ಬರುತ್ತೆ? DF ಅಂತ ಕೀವರ್ಡ್ ಬರುತ್ತೆ, ಫಂಕ್ಷನ್ ನೇಮ್ ಏನಾದರೂ ಕೊಡ್ಬೋದು, ಒಳಗೆ ಬ್ರ್ಯಾಕೆಟ್ ಒಳಗೆ ಪ್ಯಾರೆಂಥೆಸಿಸ್ ಒಳಗೆ ಪ್ಯಾರಾಮೀಟರ್ ಬರುತ್ತೆ, ಪ್ಯಾರಾಮೀಟರ್ 1, 2 ಅದು ಕೂಡ ಆಪ್ಷನಲ್ಲೇ. ಅದು ನೀವು ಹಾಕಿಲ್ಲ ಅಂದರೆ ಪೂರ್ತಿ ಲಾಜಿಕ್ ಫಂಕ್ಷನ್ ಒಳಗೆ ಇಲ್ಲೇ ಬರೀಬೇಕು, ಪೂರ್ತಿ ಲಾಜಿಕ್. ಪ್ಯಾರಾಮೀಟರ್ ಯೂಸ್ ಮಾಡಿದ್ರೆ ಕಾಲಿಂಗ್ ಫಂಕ್ಷನಿಂದ ಪ್ಯಾರಾಮೀಟರ್ ಯೂಸ್ ಮಾಡಿಬಿಟ್ಟು ಅದನ್ನು ಏನಾದರೂ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಕೋಡ್ ಬರಿಬೋದು, ಆಯಿತಾ? ನಾನು ಡಿಫ್ರೆಂಟ್ ಟೈಪ್ಸ್ ಹೇಳ್ತೀನಿ. ಸೊ ಇದಾದಮೇಲೆ ರಿಟರ್ನ್ ವ್ಯಾಲ್ಯೂ. ರಿಟರ್ನ್ ವ್ಯಾಲ್ಯೂ ಇರ್ಬೋದು ಮತ್ತೆ ಕಂಟ್ರೋಲ್ ಕಾಲಿಂಗ್ ಫಂಕ್ಷನ್ಗೆ ತಳ್ಳೋಕ್ಕೆ, ಅಥವಾ ಮತ್ತೆ ಮೈನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡೋಕ್ಕೆ ವ್ಯಾಲ್ಯೂನ, ಅಥವಾ ಇಲ್ಲೇ ಔಟ್ಪುಟ್ ಪ್ರಿಂಟ್ ಮಾಡ್ಬೋದು. ಸೊ ಇಟ್ ಈಸ್ ಅಪ್ ಟು ಯು. ಸೊ ಇದನ್ನ ಏನಂತ ಕರಿತೀವಿ? ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆಮೇಲೆ ರಿಟರ್ನ್ ವ್ಯಾಲ್ಯೂ ಇರೋದನ್ನ ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಸೊ ಫಸ್ಟ್ ಲೈನ್ ಇರೋದು ಫಂಕ್ಷನ್ ಹೆಡರ್, ಮತ್ತೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇಂಡೆಂಟ್ ಆಗಿದೆಯಲ್ಲ, ಕೋಡ್ ಎಲ್ಲಿ ಇಂಡೆಂಟ್ ಆಗಿದೆ? ಸೊ ಇಲ್ಲಿ ಇವೆರಡು ಲೈನು ಸ್ಪೇಸ್ ಬಿಟ್ಟಿದ್ದೀವಿ. ಸೊ ಕೋಡ್ ಇಂಡೆಂಟೇಷನ್ ಯೂಸ್ ಮಾಡಿರುವಾಗ ಅಂದರೆ ಎಲ್ಲಿ ಯೂಸ್ ಆಗಿದೆ ಅದನ್ನು ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಲೈನ್ನ ಫಂಕ್ಷನ್ ಹೆಡರ್ ಅಂತ ಕರಿತೀವಿ. ಸೊ ಇದು ತುಂಬ ಮುಖ್ಯ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯೂಸರ್ ಡಿಫೈನ್ ಫಂಕ್ಷನ್, ಇದನ್ನು ಶಾರ್ಟ್ ಫಾರ್ಮ್ ಆಗಿ UDF ಅಂತ ಕೂಡ ಹೇಳ್ಬೋದು. ಸೊ ಎಕ್ಸಾಂಪಲ್ ಕೊಡಿ ಸರ್, ಒಂದು ಹೆಂಗಾದರೂ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡೋದು? ಈಗ ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ಬೋದಲ್ವಾ? ಸೊ ನಾನು ಮತ್ತೆ ಇನ್ನೆರಡು ನಂಬರ್ ಆ್ಯಡ್ ಮಾಡಿ, ಇನ್ನೆರಡು ನಂಬರ್ ಆ್ಯಡ್ ಮಾಡಿ, 10 ನಂಬರ್ ಆ್ಯಡ್ ಮಾಡಿ ಅಂತೀನಿ. 10 ವೇರಿಯಬಲ್ ತೊಗೊತೀರಾ? ಸೊ ಕಷ್ಟ ಅಲ್ವಾ? 10 ವೇರಿಯಬಲ್ ನೆನ್ಪಿಟ್ಕೊಂಡು ಆ ಕೋಡ್ ಮಿಸ್ಟೇಕ್ ಇಲ್ಲದೆ ರನ್ ಆಗೋದು ಕಷ್ಟ ಇದೆ. ಸೊ 10 ಸಲ 2 ನಂಬರ್ ಆ್ಯಡ್ ಮಾಡಿ ಅಂದರೆ ನೀವು ರಿಪೀಟ್ ಮಾಡೋ ಬದಲು ಆ ಲಾಜಿಕ್ನ ಒಂದು ಫಂಕ್ಷನಲ್ಲಿ ಹಾಕ್ಬಿಡ್ಬೋದು. ಸೊ ಆ ಫಂಕ್ಷನ್ 10 ಸಲ ಕಾಲ್ ಮಾಡ್ಬೋದು, ಸೇಮ್ ಕೋಡ್ ರಿಪೀಟ್ ಆಗ್ತಾ ಇರುತ್ತೆ, ಅಂದರೆ ಸೇಮ್ ಕೋಡ್ ರೀಯೂಸ್ ಮಾಡ್ತಾ ಇದ್ದೀರಾ, ಕೋಡ್ನ ರನ್ ಆಗುತ್ತೆ, ಕರೆಕ್ಟಾ? ಸೊ ಅದೊಂದು ಎಕ್ಸಾಂಪಲ್ ನೋಡ್ಬೋಣ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಮುಖ್ಯ ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಸಿಂಟ್ಯಾಕ್ಸ್ ಫಾರ್ ಕಾಲಿಂಗ್ ಫಂಕ್ಷನ್. ಈಗ ಯೂಸರ್ ಡಿಫೈನ್ಡ್ ಫಂಕ್ಷನ್ ಹೆಂಗೆ ಬರೀಬೇಕಂತ ಗೊತ್ತಾಯಿತು. ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ ಹೆಂಗೆ ಕಾಲ್ ಮಾಡೋದು? ಅದು ಎಕ್ಸಿಕ್ಯೂಟ್ ಆಗಬೇಕಲ್ವಾ? ಹೆಂಗೆ ಕಾಲ್ ಮಾಡೋದು? ಸೊ ಸಿಂಟ್ಯಾಕ್ಸ್ ಫಾರ್ ಕಾಲಿಂಗ್ ಅ ಫಂಕ್ಷನ್ ಏನು? ಸೊ ದಟ್ ಡಸಂಟ್ ರಿಟರ್ನ್ ಅ ವ್ಯಾಲ್ಯೂ. ಈ ರಿಟರ್ನ್ ವ್ಯಾಲ್ಯೂ ಇಲ್ಲ ಅಂದರೆ
ಸೊ ಈ ಫಂಕ್ಷನ್ ರಿಟರ್ನ್ ಮಾಡಿಲ್ಲ ಅಂದರೆ, ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದೆಯಲ್ಲ, ಇದೇನು ವ್ಯಾಲ್ಯೂ ರಿಟರ್ನ್ ಮಾಡಿಲ್ಲ ಅಂದರೆ ಇಲ್ಲೇ ಔಟ್ಪುಟ್ ಪ್ರಿಂಟ್ ಮಾಡಿದ್ರೆ ಸೊ ಹೆಂಗೆ ಕಾಲ್ ಮಾಡೋದು ಆ ಫಂಕ್ಷನ್ನ? ಸೊ ಫಂಕ್ಷನ್ ನೇಮ್ ಮೆನ್ಷನ್ ಮಾಡಬೇಕು, ಒಳಗೆ ಆರ್ಗ್ಯುಮೆಂಟ್ಸ್ ಇದ್ದರೆ ಆರ್ಗ್ಯುಮೆಂಟ್ಸ್ ಕೊಡಬೇಕು. ಹೆಂಗೆ ಕಾಲ್ ಮಾಡಬೇಕು? ಫಂಕ್ಷನ್ ನೇಮ್. ಈ ಫಂಕ್ಷನ್ ನೇಮ್ ಕೊಟ್ಟರೆ ಸೊ ಕಂಟ್ರೋಲ್ ಈ ಫಂಕ್ಷನ್ಗೆ ಹೋಗುತ್ತೆ. ಈ ಆರ್ಗ್ಯುಮೆಂಟ್ ಕೊಟ್ಟರೆ ಸೊ ಆರ್ಗ್ಯುಮೆಂಟ್ ಇದ್ದರೆ ಅದು ಹೋಗಿ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಕರೆಕ್ಟಾ? ಸೊ ಆರ್ಗ್ಯುಮೆಂಟ್ ಇದ್ದರೆ ಹೋಗಿ ಈ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಸಪೋಸ್ ಪ್ಯಾರಾಮೀಟರ್ಸ್ ಇಲ್ಲ ಅಂದರೆ ನೀವು ಆರ್ಗ್ಯುಮೆಂಟ್ ಕೊಡಬಾರ್ದು. ಇನ್ನೊಂದು ನೆನ್ಪಿಟ್ಕೊಬೇಕು, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಸ್ ಎರಡು ಮ್ಯಾಚ್ ಆಗಬೇಕು. ಇಲ್ಲಿ 2 ಪ್ಯಾರಾಮೀಟರ್ ಇದ್ದರೆ ಇಲ್ಲೂ 2 ಆರ್ಗ್ಯುಮೆಂಟ್ ಇರಬೇಕು. ಇಲ್ಲ ಸರ್ ನಾನು ಒಂದೇ ಆರ್ಗ್ಯುಮೆಂಟ್ ತೊಗೊತೀನಿ, ಒಂದೇ ಪ್ಯಾರಾಮೀಟರ್ ಹಾಕಿ ಫಂಕ್ಷನಲ್ಲಿ. ಸೊ 2 ಪ್ಯಾರಾಮೀಟರ್ ಹಾಕಿದ್ರೆ ಇಲ್ಲಿ 2 ಪ್ಯಾರಾಮೀಟರ್ ಯೂಸ್ ಮಾಡಿದ್ರೆ ಫಂಕ್ಷನ್ ಕಾಲ್ ಮಾಡೋವಾಗ 2 ಆರ್ಗ್ಯುಮೆಂಟ್ ಇರಲೇಬೇಕು, ಯಾಕಂದರೆ ಮ್ಯಾಚ್ ಆಗುತ್ತೆ. ಫಸ್ಟ್ ಆರ್ಗ್ಯುಮೆಂಟ್ ಹೋಗಿ ಪ್ಯಾರಾಮೀಟರ್ 1ಗೆ ಮ್ಯಾಚ್ ಆಗುತ್ತೆ, ಸೆಕೆಂಡ್ ಆರ್ಗ್ಯುಮೆಂಟ್ ಹೋಗಿ ಸೆಕೆಂಡ್ ಪ್ಯಾರಾಮೀಟರ್ಗೆ ಮ್ಯಾಚ್ ಆಗುತ್ತೆ. ಸೊ ಎಷ್ಟು ಆರ್ಗ್ಯುಮೆಂಟ್ಸ್ ತೊಗೊತೀರಾ ಅಥವಾ ಎಷ್ಟು ಪ್ಯಾರಾಮೀಟರ್ಸ್ ಕೊಡ್ತೀರಾ, ಫಂಕ್ಷನ್ ಡೆಫಿನೇಷನಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಇದೆ, ಸೊ ಅದೇ ಕಾಲ್ ಮಾಡೋವಾಗಲೂ ಅಷ್ಟೇ ಆರ್ಗ್ಯುಮೆಂಟ್ಸ್ ಕೊಡಬೇಕು. ಸೊ 2 ಪ್ಯಾರಾಮೀಟರ್ ತೊಗೊಂಡು ಸರ್ ಫಂಕ್ಷನ್ ಹೆಡರಲ್ಲಿ, ಸೊ ಮತ್ತೆ ಕಾಲ್ ಮಾಡೋವಾಗ 2 ಆರ್ಗ್ಯುಮೆಂಟ್ ಕೊಡಿ, ಇನ್ನೂ ಜಾಸ್ತಿ ಕೊಡೋಕೆ ಹೋಗಬೇಡಿ, ಆವಾಗ ಮಿಸ್ಟೇಕ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್. ಏನೇನು? ಯೂಸರ್ ಡಿಫೈನ್ ಫಂಕ್ಷನ್ ಸಿಂಟ್ಯಾಕ್ಸು, ಮತ್ತು ಹೆಂಗೆ ಕಾಲ್ ಮಾಡೋದು ಯೂಸರ್ ಡಿಫೈನ್ ಫಂಕ್ಷನ್ನ. ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್ಸ್ ಇದ್ದರೆ ಆರ್ಗ್ಯುಮೆಂಟ್ಸ್ ಹಾಕ್ತೀರಾ, ಇಲ್ಲ ಜಸ್ಟ್ ಎಂಟಿ ಪ್ಯಾರಂಥೆಸಿಸ್ ಬಿಡ್ತೀರಾ. ಕರೆಕ್ಟಾ? ಆಯಿತು ಸರ್, ಎಕ್ಸಾಂಪಲ್ ತೋರಿಸಿ ಯಾವುದಾದ್ರೂ ಈ ಯೂಸರ್ ಡಿಫೈನ್ ಫಂಕ್ಷನ್ ಹೆಂಗೆ ಬರೆಯೋದು ಒಂದು ಎಕ್ಸಾಂಪಲ್ ನೋಡ್ಬೋಣ. ಆಯಿತಾ? ಸೊ ಏನು ಎಕ್ಸಾಂಪಲ್ ಇದೆ? ಸೊ ಎಕ್ಸಾಂಪಲ್ಗೆ ಹೋಗೋಕೆ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಇದೆ. ಐ ಥಿಂಕ್ ನಿಮ್ಮ ಪಾಯಿಂಟ್ಸ್ ಅರ್ಥ ಆಗಿದೆ. ದ ಐಟಮ್ಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಆ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಎನ್ಕ್ಲೋಸ್ ಆಗಿತ್ತಲ್ಲ ಫಂಕ್ಷನ್ ಹೆಡ್ರಲ್ಲಿ ಏನಂತ ಕರಿತೀವಿ? ಪ್ಯಾರಾಮೀಟರ್ಸ್ ಆರ್ ಕಾಲ್ಡ್ ಪ್ಯಾರಾಮೀಟರ್ಸ್ ಆ್ಯಂಡ್ ದೇ ಆರ್ ಆಪ್ಷನಲ್. ಸೊ ಪ್ಯಾರಾಮೀಟರ್ಸ್ ನೀವು ಹಾಕದಿದ್ರು ಕೋಡ್ ಪೂರ್ತಿ ಲಾಜಿಕ್ ಅಲ್ಲೇ ಬರೀಬೇಕಾಗುತ್ತೆ. ಹೌದಾ? ಹೆನ್ಸ್ ದ ಫಂಕ್ಷನ್ ಮೇ ಆರ್ ಮೇ ನಾಟ್ ಹ್ಯಾವ್ ಪ್ಯಾರಾಮೀಟರ್ಸ್, ಆಲ್ಸೋ ದ ಫಂಕ್ಷನ್ ಮೇ ಆರ್ ಮೇ ನಾಟ್ ಹ್ಯಾವ್ ಅ ರಿಟರ್ನ್ ವ್ಯಾಲ್ಯೂ. ಸೊ ಪ್ಯಾರಾಮೀಟರ್ಸ್ ಇರ್ಬೋದು, ಇಲ್ಲದೇನೂ ಇರ್ಬೋದು ಫಂಕ್ಷನಲ್ಲಿ, ಅಥವಾ ರಿಟರ್ನ್ ವ್ಯಾಲ್ಯೂ ಇರ್ಬೋದು, ರಿಟರ್ನ್ ವ್ಯಾಲ್ಯೂ ಇಲ್ಲದೇನೂ ಇರ್ಬೋದು. ಆಯಿತಾ? ಸೊ ಈ ಎಕ್ಸಾಂಪಲ್ಸ್ ನಾನು ತೊಗೊತೀನಿ, ಎಲ್ಲಾದ್ರದ್ದು ಎಕ್ಸಾಂಪಲ್ ನಾನು ಹೇಳ್ತೀನಿ. ರಿಟರ್ನ್ ವ್ಯಾಲ್ಯೂ ಇದ್ದರೆ ಹೆಂಗೆ ಬರುತ್ತೆ, ರಿಟರ್ನ್ ವ್ಯಾಲ್ಯೂ ಇಲ್ಲದಿದ್ರೆ ಹೆಂಗೆ ಬರುತ್ತೆ, ಸೊ ಎಲ್ಲ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಓಕೆ, ಸೊ ಫಂಕ್ಷನ್ ಹೆಡರ್ ಆಲ್ವೇಸ್ ಎಂಡ್ಸ್ ವಿತ್ ಕೋಲನ್. ಫಂಕ್ಷನ್ ಹೆಡರ್ ಹೆಂಗೆ ಬಂತು ಸ್ಟೂಡೆಂಟ್ಸ್? ಸೊ ಲಾಸ್ಟ್ ಸ್ಲೈಡ್ ಹೋಗೋಣ. ಫಂಕ್ಷನ್ ಹೆಡರ್ ಎಲ್ಲಿಂದ ಎಂಡ್ ಆಯಿತು? ಸೊ ಕೋಲನ್ ಕೊಡಬೇಕಿಲ್ಲಿ. ಕೋಲನ್ ಕೊಟ್ರೇನೆ ನೆಕ್ಸ್ಟ್ ಲೈನಲ್ಲಿ ಇಂಡೆಂಟ್ ಆಗೋದು ಕೋಡು. ನೆಕ್ಸ್ಟ್ ಲೈನ್ ಲಾಜಿಕ್. ಫಂಕ್ಷನ್ ಬಾಡಿ ಹೆಂಗೆ ಬರುತ್ತೆ? ಇಲ್ಲೇ ಹಿಂಗೆ ಇದೆ, ಒಂದೇ ಲೈನಲ್ಲಿ ಫಂಕ್ಷನ್ ಬಾಡಿ ಬರಿಬಾರ್ದು, ಸ್ಟ್ರೇಟ್ ಲೈನಲ್ಲಿ ಬರಿಬಾರ್ದು. ಸೊ ಇಲ್ಲಿ ಕೋಲನ್ ಹಾಕಾದ್ಮೇಲೆ ನೆಕ್ಸ್ಟ್ ಲೈನ್ ಇಂಡೆಂಟ್ ಆಗಿರುತ್ತೆ ಕೋಡು, ಲಾಜಿಕ್. ಇವಾಗ ಫಂಕ್ಷನ್ ಒಳಗೆ ಹೋಗಿದ್ದೀವಿ, ಫಂಕ್ಷನ್ ಒಳಗಿಂದ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಇಲ್ಲಿಂದ ಮತ್ತೆ ಬರೆಯೋಕೆ ಹೋಗ್ಬಾರ್ದು, ಒಳಗಿಂದ. ಇದು ಫಂಕ್ಷನ್ ಬಾಡಿ. ಹೌದಾ? ಸೊ ಫಂಕ್ಷನ್ ಹೆಡರ್ ಎಂಡ್ಸ್ ವಿತ್ ದ ಕೋಲನ್ ಸೈನ್, ಕೋಲನಿಂದ ಎಂಡ್ ಆಗುತ್ತೆ. ಹೌದಲ್ವಾ? ಸೊ ಆಯಿತು. ಇನ್ನೇನಿದೆ ಸರ್? ಫಂಕ್ಷನ್ ನೇಮ್ ಶುಡ್ ಬಿ ಯುನೀಕ್. ಫಂಕ್ಷನ್ ನೇಮ್, ಈಗ 3 ಫಂಕ್ಷನ್ ಯೂಸ್ ಮಾಡಿರಾ, 3 ಫಂಕ್ಷನ್ಗೂ ಒಂದೇ ಹೆಸರು ಕೊಡಬೇಡಿ, ಬೇರೆ ಬೇರೆ ಹೆಸರು ಕೊಡಬೇಕಾಗತ್ತೆ. ಆಯಿತಾ? ಸೊ ರೂಲ್ಸ್ ಫಾರ್ ನೇಮಿಂಗ್ ಐಡೆಂಟಿಫೈಯರ್ ಆಲ್ಸೋ ಅಪ್ಲೈಸ್ ಫಾರ್ ಫಂಕ್ಷನ್ ನೇಮಿಂಗ್. ನೀವು ಐಡೆಂಟಿಫೈಯರ್ಗೆ ಏನು ರೂಲ್ಸ್ ಯೂಸ್ ಮಾಡಿದ್ದೀರಾ? ಕೀವರ್ಡ್ಸ್ ಬರಬಾರ್ದು, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು. ಸೊ ಅದೆಲ್ಲ ರೂಲ್ಸ್ ಫಂಕ್ಷನ್ ನೇಮ್ಗೂ ಅಪ್ಲೈ ಆಗುತ್ತೆ. ಓಕೆ, ಸೊ ಆಯಿತು ಸರ್. ನೆಕ್ಸ್ಟ್ ಏನು ಬರುತ್ತೆ? ಸೊ ದ ಸ್ಟೇಟ್ಮೆಂಟ್ಸ್ ಔಟ್ಸೈಡ್ ದ ಫಂಕ್ಷನ್ ಇಂಡೆಂಟೇಷನ್ ಆರ್ ನಾಟ್ ಕನ್ಸಿಡರ್ಡ್ ಪಾರ್ಟ್ ಆಫ್ ದ ಫಂಕ್ಷನ್. ಫಂಕ್ಷನ್ ಆಚೆ ಇಂಡೆಂಟ್ ಆಗಿರೋ ಕೋಡ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಫಂಕ್ಷನ್. ಫಂಕ್ಷನ್ ಪಾರ್ಟ್ ಅಲ್ಲ ಅದು ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ಇವಾಗ ಇಲ್ಲಿ ಹೋಗ್ಬೋಣ. ಸೊ ಯೂಸರ್ ಡಿಫೈನ್ ಫಂಕ್ಷನ್ ನೋಡಿದ್ವಲ್ಲ. ಸೊ ಮತ್ತೆ ಈ ರಿಟರ್ನ್ ವ್ಯಾಲ್ಯೂ ಆದಮೇಲೆ ಈ ಸೈಡಿಂದ ಏನು ಬರೀತೀರಾ? ಸೊ ಆ DEF ಇದೆಯಲ್ಲ, ಸೊ ಈ ಬಾರ್ಡ್ರಿಂದ ಏನು ಬರೀತೀರಾ? ದಟ್ ಈಸ್ ನಾಟ್ ಪಾರ್ಟ್ ಆಫ್ ಫಂಕ್ಷನ್. ಫಂಕ್ಷನ್ ಒಳಗಿಲ್ಲ, ಅದು ಫಂಕ್ಷನ್ ಆಚೆ ಇದೆ. ಸೊ ಅದು ಮೇನ್ ಪ್ರೋಗ್ರಾಮ್ ಅಂತ ಕರಿತೀವಲ್ವಾ? ಸೊ ಮೇನ್ ಪ್ರೋಗ್ರಾಮಲ್ಲಿ ಫಂಕ್ಷನ್ನ ಕಾಲ್ ಮಾಡ್ತೀವಿ. ಕರೆಕ್ಟಾ? ಸೊ ಮೇನ್ ಪ್ರೋಗ್ರಾಮ್ ಇಸ್ ನಾಟ್ ಪಾರ್ಟ್ ಆಫ್ ದ ಫಂಕ್ಷನ್. ಫಂಕ್ಷನ್ ಪಾರ್ಟ್ ಅಲ್ಲ ಅದು. ಆಯಿತು ಸರ್. ಸೊ ಇದಲ್ಲ ಅಂತ ಹೇಳ್ತಿದ್ದೀರಾ, ಒಂದು ಎಕ್ಸಾಂಪಲ್ ಕೊಡ್ಬೋದಲ್ವಾ ಸರ್? ಎಕ್ಸಾಂಪಲ್ ಕೊಡ್ತೀನಿ, ಪ್ಲಸ್ ಪ್ರೋಗ್ರಾಮ್ ಹೆಂಗೆ ಬರೆಯೋದು ಅಂತ ಕೂಡ ಹೇಳ್ತೀನಿ. ಹೆಂಗೆ ಸರ್? ಪ್ರೋಗ್ರಾಮ್ ಬರ್ದೀವಲ್ಲ ಆಲ್ರೆಡಿ. ಸೊ ಸ್ಟ್ರಕ್ಚರ್ ಹೇಳ್ತೀನಿ, ಪೈಥಾನ್ ಪ್ರೋಗ್ರಾಮ್ ಹೆಂಗೆ ಬರೀಬೇಕು, ಆರ್ಡರ್ ವೈಸ್ ಹೆಂಗೆ ಬರೀಬೇಕು, ಸೊ ಅದನ್ನು ನೋಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ಸ್. ಆಯಿತಾ? ಸೊ ಈ ಚಾಪ್ಟ್ರಲ್ಲಿ ಆದಷ್ಟು ಪ್ರಾಕ್ಟಿಕಲ್ ಪ್ರೋಗ್ರಾಮ್ಸ್ ಕೇಳ್ತಾರೆ. ಆಯಿತಾ? ಸೊ ಆದಷ್ಟು ಥಿಯರಿ ಕಲೀರಿ, ಥಿಯರಿಗಿಂತ ನೀವು ಪ್ರಾಕ್ಟಿಕಲ್ ಆಗಿ ಪ್ರೋಗ್ರಾಮ್ಸ್ ಬರೆದ್ರೆ ಸೊ ಈ ಯೂಸರ್ ಡಿಫೈನ್ ಫಂಕ್ಷನ್ಸ್ ಚಾಪ್ಟರ್ ಈಸಿ ಆಗ್ತಾ ಬರುತ್ತೆ. ಆಯಿತಾ? ಸೊ ಏನೇ ಡೌಟ್ ಇದ್ದರೂ ಯೂಸರ್ ಡಿಫೈನ್ ಫಂಕ್ಷನ್ಸ್ ಅರ್ಥ ಇದೆ ಅನ್ಕೊಂತೀನಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನೇ ಡೌಟ್ ಇದ್ದರೂ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ನೋಡ್ಬೋಣ ಈ ಯೂಸರ್ ಡಿಫೈನ್ ಫಂಕ್ಷನ್ದು. ಸೊ ಈ ಪಾಯಿಂಟ್ಸ್ ಎಲ್ಲ ಓದ್ಕೊಳ್ಳಿ, ಅರ್ಥ ಆಗಿದೆ ಅನ್ಕೊಂತೀನಿ. ಪ್ಯಾರಾಮೀಟರ್ಸ್ ಅಂದ್ರೆ ಏನು? ಐಟಮ್ಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಫಂಕ್ಷನ್ ಹೆಡರಲ್ಲಿರೋದು ಪ್ಯಾರಾಮೀಟರ್ಸ್, ಫಂಕ್ಷನ್ ಕಾಲ್ ಮಾಡೋವಾಗಿರೋದು ಆರ್ಗ್ಯುಮೆಂಟ್ಸ್. ಸೊ ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಸೊ ಆಯಿತು, ಒಂದು ಎಕ್ಸಾಂಪಲ್ ಕೊಡಿ ಸರ್ ಯೂಸರ್ ಡಿಫೈನ್ದು. ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 numbers ಆ್ಯಂಡ್ ಡಿಸ್ಪ್ಲೇ ದರ್ ಸಮ್ ಯೂಸಿಂಗ್ ಫಂಕ್ಷನ್ಸ್. ಏನು ಹೇಳ್ತಿದ್ದಾರೆ? ಸೊ ರೈಟ್ ಅ ಪ್ರೋಗ್ರಾಮ್ ಟು ಆ್ಯಡ್ 2 numbers, 2 ನಂಬರ್ ಆ್ಯಡ್ ಮಾಡ್ಬೋದು ಸಿಂಪಲ್ ಆಗಿ. ಸೊ
ಅದನ್ನು ನಾನು 10 ಸಲ ಆ್ಯಡ್ ಮಾಡಿ ಅಂದರೆ ಬೇರೆ ಬೇರೆ ನಂಬರ್ಸು 10 ಸಲ ರಿಪೀಟ್ ಮಾಡ್ತೀರಾ ಕೋಡು? ಇಲ್ಲ ಅಲ್ವಾ? ಸೊ ಇಟ್ ಈಸ್ ಅ ಗುಡ್ ಹ್ಯಾಬಿಟ್. ನೀವು ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ಇಟ್ ಈಸ್ ಅ ಗುಡ್ ಹ್ಯಾಬಿಟ್. ಸೊ ಏನು ಮಾಡೋಣ ಫಸ್ಟು? ಸೊ ಹೆಂಗೆ ಸ್ಟಾರ್ಟ್ ಮಾಡೋದು ಫಂಕ್ಷನ್, ಹೆಂಗೆ ಡಿಫೈನ್ ಮಾಡೋದು ಫಸ್ಟು? DEF ಏನು ಮಾಡಬೇಕು? DEF ಡೆಫಿನೇಷನ್ ಆಫ್ ಫಂಕ್ಷನ್. ಇದಾದಮೇಲೆ ಒಂದು ನೇಮ್ ಕೊಡಿ ಫಂಕ್ಷನ್ಗೆ, ಏನಾದರೂ ಕೊಡ್ಬೋದು. ಸೊ ಅಡಿಷನ್ ಆಫ್ 2 ನಂಬರ್ಸ್ ಅಂತಿರೋದ್ರಿಂದ ನಾನು ಸಮ್ ಅಂತ ತೊಗೊತೀನಿ, ಅಥವಾ ಸಮ್ ಬೇಡ ಸಮ್ 1 ಅಂತ ತೊಗೊಳ್ಳೋಣ, ಆಯಿತಾ? ಸೊ ಸಮ್ ಅನ್ನೋದು ಒಂದೊಂದ್ಸಲಿ ಎಲ್ಲ ಕಡೆ ಯೂಸ್ ಮಾಡೋದ್ರಿಂದ ಸಮ್ 1 ಅಂತ ಇರಲಿ, ಆಯಿತಾ? ಈಗ ಪ್ಯಾರಾಮೀಟರ್ಸ್ ಕೊಡ್ಬೋದು, ನೀವು ಪ್ಯಾರಾಮೀಟರ್ಸ್ ಕೊಡ್ಬೋದು, A B ಅಂತ ಕೊಡ್ಬೋದು, 2 ನಂಬರ್ ಆ್ಯಡ್ ಆಗೋಕ್ಕೆ. ಆವಾಗ ನೀವು ಫಂಕ್ಷನ್ ಕಾಲ್ ಮಾಡಿದಾಗಲೂ ಕೂಡ 2 ವ್ಯಾಲ್ಯೂ ಕೊಡಬೇಕಾಗುತ್ತೆ. ಇಲ್ಲ ಸರ್ ನಾನು ಪ್ಯಾರಾಮೀಟರ್ಸ್ ಯೂಸ್ ಮಾಡಲ್ಲ ಸರ್, ನಾನು ಜಸ್ಟ್ ಲಾಜಿಕ್ ಇಲ್ಲೇ ಬರಿತೀನಿ ಸರ್. ಸೊ ಆಯಿತು, ನೀವು ಪ್ಯಾರಾಮೀಟರ್ಸ್ ಕೊಡೋದು ಬೇಡ, ಕೊಡಲಿಲ್ಲ ಅಂದರೆ ಜಸ್ಟ್ ಏನು ಕೊಡೋದು ಬೇಡ. ಈಗ ಪ್ಯಾರಾಮೀಟರ್ಸ್ ಇಲ್ಲ ಇಲ್ಲಿ, ನೋ ಪ್ಯಾರಾಮೀಟರ್ಸ್, ಹೌದಾ? ಸೊ ನೋ ಪ್ಯಾರಾಮೀಟರ್ಸ್. ಸೊ ನೀವು ಇವಾಗ ಲಾಜಿಕ್ ಇಲ್ಲೇ ಬರೀರಿ. ಏನು ಲಾಜಿಕ್ ಸರ್? ಸೊ 2 ನಂಬರ್ ಆ್ಯಡ್ ಮಾಡಿ ಸಮ್ನ ಡಿಸ್ಪ್ಲೇ ಮಾಡಬೇಕಲ್ವ, ಆ ಲಾಜಿಕ್ ಇಲ್ಲಿ ಕೋಲನ್ ಆದಮೇಲೆ ಇದು ಫಂಕ್ಷನ್ ಹೆಡರ್. ಸೊ ಅದಾದಮೇಲೆ ನೆಕ್ಸ್ಟ್ 4 ಲೈನ್ಸ್ ಆಗುತ್ತಲ್ವ, ಇಂಡೆಂಟ್ ಆಗುತ್ತೆ, ಅಲ್ಲಿ ಲಾಜಿಕ್ ಬರೀರಿ. ಏನು ಬರೀಬೇಕು? 2 ನಂಬರ್ ತೊಗೊಳ್ಳಿ, ಯೂಸರ್ನ ಕೇಳಿ ಇನ್ಪುಟ್ ಮಾಡೋದಕ್ಕೆ ಫ್ಲೋಟ್ ತೊಗೊತೀನಿ ಇಲ್ಲಿ. ಸೊ ಯಾಕೆ ಸರ್ ಫ್ಲೋಟು? ಸೊ ಯೂಸರ್ ಡೆಸಿಮಲ್ ವ್ಯಾಲ್ಯೂಸ್ ಕೂಡ ಎಂಟರ್ ಮಾಡ್ಬೋದಲ್ವ, ಅದಕ್ಕೆ ಫ್ಲೋಟ್ ತೊಗೊಂಡಿನಿ. ಸೊ ಫ್ಲೋಟ್ ಆಫ್ ಇನ್ಪುಟ್ ಆಫ್ ಎಂಟರ್ ವ್ಯಾಲ್ಯೂ ಆಫ್ ಎ ಅಂತ ಕೇಳೋಣ. ಎಂಟರ್ ವ್ಯಾಲ್ಯೂ ಆಫ್ ಎ, ಎಂಟರ್ ವ್ಯಾಲ್ಯೂ ಆಫ್ ಎ. ಸೊ ಯೂಸರ್ನ ನಾವೇ ಕೇಳ್ತಾ ಇದ್ದೀವಿ, ನೀವೇ ಎಂಟರ್ ಮಾಡಿ, ಎ ವ್ಯಾಲ್ಯೂ ಎಷ್ಟಾದರೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾನೊಂದು ವ್ಯಾಲ್ಯೂ ಕೊಡ್ಬೋದು, ನೀವೊಂದು ವ್ಯಾಲ್ಯೂ ಕೊಡ್ಬೋದು. ಸೊ ಅದನ್ನು ಇನ್ಪುಟ್ ಅಂತ ಇರುತ್ತಲ್ಲ, ಇನ್ಪುಟ್ ಯಾವಾಗಲೂ ಸ್ಟ್ರಿಂಗಲ್ಲಿ ಕೊಡುತ್ತಲ್ವ ವ್ಯಾಲ್ಯೂ. ನಾನು ಸಪೋಸ್ 5.2 ಎಂಟರ್ ಮಾಡಿದೆ, ಅದು ಸ್ಟ್ರಿಂಗಲ್ಲಿ ಇರುತ್ತೆ. ಸೊ ಆವಾಗ ಆಪರೇಷನ್ಸ್ ಮಾಡೋಕ್ಕಾಗಲ್ಲ, ಅದು ಕೋಟ್ಸ್ ರಿಮೂವ್ ಮಾಡೋದಕ್ಕೆ ಮತ್ತೆ ಫ್ಲೋಟ್ಗೆ ಕನ್ವರ್ಟ್ ಮಾಡಿದ್ದೀವಿ, ಆಯಿತಾ? ಸೊ ಸೇಮ್ ಬಿ ವ್ಯಾಲ್ಯೂ ತೊಗೊಳ್ಳಿ, ಅದನ್ನು ಕೂಡ ಫ್ಲೋಟ್ಗೆ ಕನ್ವರ್ಟ್ ಮಾಡೋಣ. ಮತ್ತು ಯೂಸರ್ನ ಕೇಳೋಣ ಎಂಟರ್ ವ್ಯಾಲ್ಯೂ ಆಫ್ ಬಿ. ಸೊ ಎಂಟರ್ ವ್ಯಾಲ್ಯೂ ಆಫ್ ಬಿ, ಎಂಟರ್ ವ್ಯಾಲ್ಯೂ ಆಫ್ ಬಿ. ಸೊ 2 ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ, ಇನ್ಪುಟ್ದೊಂದು ಫ್ಲೋಟ್ದೊಂದು. ಸೊ ಇವಾಗ ಎ ಬಿ ವ್ಯಾಲ್ಯೂಸ್ ಬಂತು, ಇವಾಗ ಏನು ಮಾಡಬೇಕು? ನೀವು ಆ್ಯಡ್ ಮಾಡಬೇಕು. ಸೊ ಒಂದು ವೇರಿಯಬಲ್ ತೊಗೊಳ್ಳೋಣ, ಎಸ್ ಅಂತಲೇ ತೊಗೊಳ್ಳೋಣ, ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಆ್ಯಡ್ ಮಾಡಿದ್ರಿ, ಈಗ ಪ್ರಿಂಟ್ ಮಾಡೋಣ ಸಮ್ನ. ಸೊ ಪ್ರಿಂಟ್ ಸಮ್ ಸ್ಟಾರ್ಟಿಂಗ್ ಕೋಟಿಂದ ಎಂಡಿಂಗ್ ಕೋಟ್ವರೆಗೂ ಕೊಡೋಣ, ಸಮ್ ಇಸ್ ಈಕ್ವಲ್ ಟು ಅಂತ ಡಿಸ್ಪ್ಲೇ ಆಗಿ. ಸೊ ಏನು ಮಾಡೋಣ? ಸಮ್ ಎಲ್ಲಿ ಸ್ಟೋರ್ ಆಗಿದೆ? ಎಸ್ ಅನ್ನೋ ವೇರಿಯಬಲ್ ಸ್ಟೋರ್ ಆಗಿದೆ, ಎಸ್ನ ಡಿಸ್ಪ್ಲೇ ಮಾಡೋಣ. ಸೊ ಈಗ ಹೆಂಗೆ ರನ್ ಆಗುತ್ತಿದ್ದು? ಸೊ ಇದಿಷ್ಟು ಫಂಕ್ಷನ್, ಇದು ಫಂಕ್ಷನ್ ಹೆಡರ್, ಇದಿಷ್ಟು ಫಂಕ್ಷನ್ ಬಾಡಿ ಅಲ್ವಾ? ಇಲ್ಲಿ ಲಾಜಿಕ್ ಬರ್ದಿದ್ದೀವಿ ನಾವು, ಫಂಕ್ಷನ್ ಬಾಡಿ ಆ್ಯಡ್ ಮಾಡೋದಕ್ಕೆ ಲಾಜಿಕ್ ಬರ್ದೀವಿ, ಫಂಕ್ಷನ್ ಬಾಡಿ. ಸೊ ಆಯ್ತು ಸರ್, ಇದು ಹಂಗೆ ರನ್ ಆಗುತ್ತಾ? ಸೊ ರನ್ ಆಗಲ್ಲ. ಮತ್ತೆ ಹೆಂಗೆ ಮಾಡೋದು ಸರ್? ಫಂಕ್ಷನ್ ಕಾಲ್ ಮಾಡಬೇಕು. ಈ ಫಂಕ್ಷನ್ ಕಾಲ್ ಮಾಡಿದ್ರೆ ತಾನೇ ಅದು ರನ್ ಆಗೋದು. ಹೆಂಗೆ ಕಾಲ್ ಮಾಡೋದು? ಆಲ್ರೆಡಿ ನೋಡಿದ್ದೀವಿ ಸಿಂಟ್ಯಾಕ್ಸು, ಫಂಕ್ಷನ್ ನೇಮ್ ಆರ್ಗ್ಯುಮೆಂಟ್ಸ್. ಸೊ ಅದನ್ನ ಇಲ್ಲೇ ಬರೀಬೇಕಾ ಸರ್? ಇಲ್ಲ, ಮೇನ್ ಪ್ರೋಗ್ರಾಮಲ್ಲಿ ಬರೀಬೇಕು. ಹೆಂಗೆ ಸರ್ ಮೇನ್ ಪ್ರೋಗ್ರಾಮ್ಗೆ ಹೋದು? ಇಂಡೆಂಟೇಷನ್ ಆಚೆ ಬರಬೇಕು. ಸೊ ಇಲ್ಲಿ ಮೇನ್ ಪ್ರೋಗ್ರಾಮ್, ಸೊ ಫಂಕ್ಷನ್ ಆಚೆ ಬಂದಿದ್ದೀವಿ. ಇವಾಗ ಮೇನ್ ಪ್ರೋಗ್ರಾಮಲ್ಲಿ ಫಂಕ್ಷನ್ನ ಕಾಲ್ ಮಾಡಿ. ಹೆಂಗೆ ಸರ್ ಕಾಲ್ ಮಾಡೋದು? ಫಂಕ್ಷನ್ ನೇಮ್ ಏನು ತೊಗೊಂಡಿವಿ ಇಲ್ಲಿ? ಸಮ್ 1. ಸೊ ಸಮ್ 1 ಅಂತಲೇ ತೊಗೊಳ್ಳಿ. ಏನಾದರೂ ಪ್ಯಾರಾಮೀಟರ್ಸ್ ತೊಗೊಂಡಿರಾ? ಏನು ಪ್ಯಾರಾಮೀಟರ್ಸ್ ತೊಗೊಂಡಿಲ್ಲ. ಸೊ ಇಲ್ಲಿ ಏನೂ ಕೊಡಬೇಡಿ ಅಷ್ಟೇ. ಸೊ ಯಾವ್ದು ಸರ್ ರನ್ ಆಗುತ್ತೆ ಫಸ್ಟು? ಇಷ್ಟೇನಾ? ಸೊ ಸ್ಟೂಡೆಂಟ್ಸ್, ಫಸ್ಟು ಮೇನ್ ಪ್ರೋಗ್ರಾಮಿಂದ ನಮ್ಮ ಕೋಡ್ ರನ್ ಆಗುತ್ತೆ, ಕರೆಕ್ಟಾ? ಸೊ ಫಸ್ಟು ಫಂಕ್ಷನ್ ಸಮ್ 1 ಕಾಲ್ ಆಗುತ್ತೆ. ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತೆ? ಇಲ್ಲಿಂದ ಈ ಸಮ್ 1 ಫಂಕ್ಷನ್ಗೆ ಹೋಗುತ್ತೆ. ಸೊ ನಾವೇನೂ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ, ಸೊ ಇಲ್ಲೂ ಏನು ಪ್ಯಾರಾಮೀಟರ್ಸ್ ಇಲ್ಲ, ಇಲ್ಲಿ ಏನು ಅಸೈನ್ ಆಗಲ್ಲ ಯಾವುದಕ್ಕೂ. ಸೊ ಇಲ್ಲಿ ರನ್ ಆಗುತ್ತೆ. ಸೊ ಫಸ್ಟು ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಯೂಸರ್ ಏನಾದರೂ ಕೊಡ್ಬೋದು. ನೆಕ್ಸ್ಟ್ ಎಂಟರ್ ವ್ಯಾಲ್ಯೂ ಆಫ್ ಬಿ ಅಂತಿದೆ, ಸೊ ಅದು ಬಿಗೆ ಅಸೈನ್ ಆಗುತ್ತೆ. ಸೊ ಆಮೇಲೆ ಎ ಪ್ಲಸ್ ಬಿ ಮಾಡಿ ಎಸ್ಗೆ ಅಸೈನ್ ಮಾಡಿದ್ವಿ, ಆಮೇಲೆ ಸಮ್ನ ಪ್ರಿಂಟ್ ಮಾಡಿದ್ವಿ, ಕರೆಕ್ಟಾ? ಸೊ ಇದು ಏನು? ಇದು ಫಂಕ್ಷನ್ ಕಾಲ್. ಮೈನ್ ಪ್ರೋಗ್ರಾಮಲ್ಲಿ ನಾವು ಫಂಕ್ಷನ್ನ ಕಾಲ್ ಮಾಡಿದ್ದೀವಿ. ಸೊ ಇದನ್ನ ಏನಂತ ಕರಿತೀವಿ? ಇದನ್ನು ಕಾಲಿಂಗ್ ಫಂಕ್ಷನ್ ಅಂತ ಕೂಡ ಕರಿತೀವಿ. ಕಾಲಿಂಗ್ ಫಂಕ್ಷನ್, ಕಾಲಿಂಗ್ ಫಂಕ್ಷನ್, ಫಂಕ್ಷನ್ನ ಕರಿತಾ ಇದ್ದೀವಿ, ಇದನ್ನು ಕಾಲಿಂಗ್ ಫಂಕ್ಷನ್. ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತೆ? ಕಾಲಿಂಗ್ ಫಂಕ್ಷನಿಂದ ಸೊ ಸಮ್ 1 ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಇದನ್ನ ಏನಂತ ಕರಿತೀವಿ? ಕಾಲ್ಡ್ ಫಂಕ್ಷನ್, ಕಾಲ್ಡ್ ಫಂಕ್ಷನ್. ಸೊ ಕಾಲ್ಡ್ ಫಂಕ್ಷನಲ್ಲಿ ಲಾಜಿಕ್ ಇರುತ್ತೆ. ಸೊ ಕಾಲಿಂಗ್ ಫಂಕ್ಷನಲ್ಲಿ ಏನೂ ಇರಲ್ಲ. ಕಾಲಿಂಗ್ ಫಂಕ್ಷನಲ್ಲಿ ಜಸ್ಟ್ ಎಕ್ಸಿಕ್ಯೂಟ್ ಆಗೋಕ್ಕೆ ಅದನ್ನು ಕಾಲ್ ಮಾಡ್ತಾ ಇದ್ದೀರಾ. ಇದು ಕಾಲಿಂಗ್ ಫಂಕ್ಷನ್, ಇದು ಕಾಲ್ಡ್ ಫಂಕ್ಷನ್, ಕರೆಕ್ಟಾ? ಸೊ ಈ ಕಾಲ್ಡ್ ಫಂಕ್ಷನಿಂದ ಈ ಲಾಜಿಕ್ ರನ್ ಆಗುತ್ತೆ. ಸೊ ನೀವು ಎಸ್ಸಲ್ಲಿ ಕರಿತೀರಾ, ಇನ್ನೊಂದು ಸಲ ಕರಿಬೇಕಾದ್ರೆ ಅಥವಾ ಇನ್ನೊಂದು ಸಲ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮತ್ತೆ ಕಾಲ್ ಮಾಡಿ, ಸಮ್ 1 ಅಂತ ಮತ್ತೆ ಕಾಲ್ ಮಾಡಿದ್ರೆ ಇದು ಮತ್ತೆ ಕಂಟ್ರೋಲ್ ಇಲ್ಲಿಗೆ ಹೋಗಿ 2ನೇ ಸಲ ರನ್ ಆಗುತ್ತೆ. ಸೊ ಮತ್ತೆ ಈ 4 ಲೈನ್ ರಿಪೀಟ್ ಮಾಡಿ ಮತ್ತೆ 10 ಸಲ ರಿಪೀಟ್ ಮಾಡೋ ಬದಲು ಫಂಕ್ಷನ್ನ ಕಾಲ್ ಮಾಡಿ ಮತ್ತೆ ಕೋಡ್ ರೀಯೂಸ್ ಆಗುತ್ತೆ, ಕರೆಕ್ಟಾ? ಸೊ ಮತ್ತೆ ರಿಪೀಟ್ ಆಗಲ್ಲ, ರೀಯೂಸ್ ಆಗುತ್ತೆ. ರೀಯೂಸ್ ಇಸ್ ಬೆಟರ್. ರಿಪೀಟ್ ಮಾಡೋದಕ್ಕಿಂತ ಮತ್ತೆ ಕೋಡ್ ಇನ್ನೂ ಉದ್ದ ಆಗೋದು ರಿಪೀಟ್ ಮಾಡಿಬಿಟ್ರೆ. ಸೊ 4 ಲೈನು
ಮತ್ತೆ ಇನ್ನೆರಡು ನಂಬರ್ ಆ್ಯಡ್ ಮಾಡಬೇಕು 8 ಲೈನು, ಇನ್ನೊಂದು ಸಲ 2 ನಂಬರ್ ಆ್ಯಡ್ ಮಾಡಬೇಕು 12 ಲೈನು, 3 ಸಲ ಆ್ಯಡ್ ಮಾಡೋದಕ್ಕೆ. ಬಟ್ 3 ಸಲ ಇಲ್ಲಿ ಕಾಲ್ ಮಾಡಿದ್ರೆ ಮುಗೀತಲ್ವಾ. ಸೊ ಕೋಡ್ ಅದೇ ಇರುತ್ತೆ. ಸೊ 4 ಲೈನು ಪ್ಲಸ್ 3 ಲೈನ್ 7 ಲೈನ್ ಆಗುತ್ತೆ. ಸೊ ಕೋಡ್ ಇನ್ನೂ ಚಿಕ್ಕದಾಗಿದೆ ಅಲ್ವಾ. ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಒಂದು ಎಕ್ಸಾಂಪಲ್ ತೊಗೊಂಡ್ವಿ ಟು ಆ್ಯಡ್ ದ 2 ನಂಬರ್ಸ್. ಸೊ ಫಂಕ್ಷನ್ ಒಳಗೆ ಲಾಜಿಕ್ ಬರ್ದಿದ್ವಿ, ಫಂಕ್ಷನಲ್ಲಿ ಏನು ಪ್ಯಾರಾಮೀಟರ್ಸ್ ತೊಗೊಂಡಿಲ್ಲ, ಫಂಕ್ಷನ್ ಏನು ರಿಟರ್ನ್ ಕೂಡ ಮಾಡಿಲ್ಲ. ಸೊ ಕಾಲಿಂಗ್ ಫಂಕ್ಷನ್ ಮೇನಲ್ಲಿ ಬರ್ದಿದ್ದೀವಿ, ಮೇನ್ ಪ್ರೋಗ್ರಾಮ್ ಫಸ್ಟ್ ರನ್ ಆಗುತ್ತೆ, ಆಮೇಲೆ ಕಂಟ್ರೋಲ್ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಲಾಜಿಕ್ ರನ್ ಆಗುತ್ತೆ. ಕರೆಕ್ಟಾ? ನೀವು ಎಸ್ಸಲ್ಲಿ ಬೇಕಾದ್ರೂ ಫಂಕ್ಷನ್ನ ಕಾಲ್ ಮಾಡ್ಬೋದು. ಸೊ ಇದೇ ಎಕ್ಸಾಂಪಲ್ನ ನಾವು ಐಡಲಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ ಔಟ್ಪುಟ್ನ. ಓಕೆ, ಸೊ ಸ್ಟೂಡೆಂಟ್ಸ್, ಸಮ್ ಆಫ್ 2 ನಂಬರ್ಸ್ ಯೂಸಿಂಗ್ ಫಂಕ್ಷನ್ ಆಲ್ರೆಡಿ ನಾವು ಬರ್ದಿದ್ದೀವಿ. ಸೊ ಇದನ್ನು ಐಡಲಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ ಆಯಿತಾ. ಸೊ ಫಸ್ಟು ಫಂಕ್ಷನ್ ಡೆಫಿನೇಷನ್ ಬರೆದ್ಬಿಡ್ತೀನಿ, ಆಮೇಲೆ ಮೇನ್ ಪ್ರೋಗ್ರಾಮ್ ಬರೆಯೋಣ. ಓಕೆ, ಸೊ ಒಂದು ಕಮೆಂಟ್ ಹಾಕೋಣ ಸ್ಟಾರ್ಟಿಂಗಲ್ಲಿ. ಸೊ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್, ಇದು ಜಸ್ಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ, ಇದು ರನ್ ಆಗಲ್ಲ. ಸೊ ಈಗ ಫಂಕ್ಷನ್ನ ಡಿಫೈನ್ ಮಾಡೋಣ, DEF. ಸೊ ಸಮ್ 1 ಅಂತಲೇ ತೊಗೊಳ್ಳೋಣ. ಸೊ ಏನು ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ತೊಗೊಳೋದು ಬೇಡ. ಸೊ ಇಲ್ಲೇನು ಹಾಕೋಣ, ನೋ ಪ್ಯಾರಾಮೀಟರ್ಸ್, ಏನು ಪ್ಯಾರಾಮೀಟರ್ಸ್ ತೊಗೊಂಡಿಲ್ಲ ನಾವು. ಸೊ ಈಗ ನಾವು ಕೋಲನ್ ಹಾಕಾದ್ಮೇಲೆ ಕಂಟ್ರೋಲ್ ನೋಡ್ಬೋದು, ಸ್ಪೇಸ್ ಆದಮೇಲೆ ಕಂಟ್ರೋಲ್ ಇಲ್ಲಿಗೆ ಬಂತು. ಸೊ ಇಂಡೆಂಟ್ ಆಗಿದೆ, ಫಂಕ್ಷನ್ ಬಾಡಿ ಒಳಗೆ ಎಂಟರ್ ಆಗ್ತಾ ಇದೀವಿ. ಈಗ ಲಾಜಿಕ್ ಬರಿಬೋದು. ಸೊ ಈಗ ಒಂದು ವೇರಿಯಬಲ್ ತೊಗೊಳ್ಳೋಣ, A = ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ವ್ಯಾಲ್ಯೂ ಆಫ್ A ಅಂತ ಕೇಳೋಣ, ಎಂಟರ್ ವ್ಯಾಲ್ಯೂ ಆಫ್ A. ಸೊ ಆಯಿತು. ನೆಕ್ಸ್ಟ್ ಇದೇ ಸೇಮ್ ಲೈನ್ ಎಂಟರ್ ವ್ಯಾಲ್ಯೂ ಆಫ್ B ಅಂತ ಕೇಳೋಣ, ಅದನ್ನು B ವೇರಿಯಬಲಲ್ಲಿ ಸ್ಟೋರ್ ಮಾಡೋಣ. ಸೊ ಎಂಟರ್ ವ್ಯಾಲ್ಯೂ ಆಫ್ B, ಇದನ್ನು B ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡೋಣ. ನೆಕ್ಸ್ಟ್ 2 ನಂಬರ್ಸು ಆ್ಯಡ್ ಮಾಡೋಣ, S = A + B. ನೆಕ್ಸ್ಟ್ ಪ್ರಿಂಟ್ ಮಾಡೋಣ ಸಮ್ನ, ಸಮ್ ಆಫ್ A ಆ್ಯಂಡ್ B = S ವ್ಯಾಲ್ಯೂ ಪ್ರಿಂಟ್ ಮಾಡೋಣ ಆಯಿತಾ. ಸೊ ಈಗ A ಆ್ಯಂಡ್ B ಆ್ಯಡ್ ಆಗಿ ಎಸ್ಗೆ ಅಸೈನ್ ಆಗಿ ಸ್ಟಾರ್ಟಿಂಗ್ ಕೋಡಿಂದ ಎಂಡಿಂಗ್ ಕೋಡ್ವರೆಗೂ ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಮ್ ಆಫ್ A ಆ್ಯಂಡ್ B = ಇಲ್ಲಿ ತನಕ ಡಿಸ್ಪ್ಲೇ ಆಗಿ ಕಾಮ ಹಾಕ್ಬೇಕು ನೀವು. ಕಾಮ ಹಾಕಿ ಎಲ್ಲಿದೆ ವ್ಯಾಲ್ಯೂ, ಎಲ್ಲಿದೆ S ಅಲ್ಲಿದೆ. ಸೊ ಎಸ್ನ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇದಿಷ್ಟು ಫಂಕ್ಷನ್ ನಿಮಗೆ ಫಂಕ್ಷನ್ ಹೆಡರ್ ಇದು ಬರುತ್ತೆ, ಇದಿಷ್ಟು ಫಂಕ್ಷನ್ ಬಾಡಿ. ಸೊ ಇವಾಗ ಹೆಂಗೆ ರನ್ ಮಾಡಬೇಕು. ಸೊ ಈಗ ಮೇನ್ ಪ್ರೋಗ್ರಾಮ್ ಬರಿಬೇಕು, ಮೇನ್ ಪ್ರೋಗ್ರಾಮೇ ಫಸ್ಟ್ ರನ್ ಆಗೋದು. ಸೊ ಮೇನ್ ಪ್ರೋಗ್ರಾಮಲ್ಲಿ ಈಗ ಫಸ್ಟು ಕೋಡ್ ಆಚೆ ಬರೋಣ. ಕೋಡ್ ಅಂದರೆ ಈಗ ಫಂಕ್ಷನ್ ಆಚೆ ಬರೋಣ. ಸೊ ಬ್ಯಾಕ್ ಸ್ಪೇಸ್ ಹಾಕ್ತೀನಿ, ಕೋಡ್ ಆಚೆ ಬಂದ್ವಿ ಅಥವಾ ಫಂಕ್ಷನ್ ಆಚೆ ಬಂದ್ವಿ. ಇವಾಗ ಫಂಕ್ಷನ್ ಆಚೆ ಮೇನ್ ಪ್ರೋಗ್ರಾಮ್ ಬರೆಯೋಣ. ಸೊ ಮೇನ್ ಪ್ರೋಗ್ರಾಮ್ ಇಲ್ಲಿ ಕಾಮೆಂಟ್ ಹಾಕ್ತೀನಿ. ಈಗ ಫಂಕ್ಷನ್ನ ಕಾಲ್ ಮಾಡೋಣ. ಹೆಂಗೆ ಕಾಲ್ ಮಾಡೋದು. ಸೊ ಸಮ್ 1 ಕರೆಕ್ಟಾ. ಫಂಕ್ಷನ್ ನೇಮ್ ಇಲ್ಲೇನೋ ಪ್ಯಾರಾಮೀಟರ್ಸ್ ಇಲ್ಲ, ಸೊ ನಾವೇನು ಆರ್ಗ್ಯುಮೆಂಟ್ ಕೊಡಲ್ಲ. ಸೊ ವಿ ವಿಲ್ ಸೇ ನೋ ಆರ್ಗ್ಯುಮೆಂಟ್. ಸೊ ಆರ್ಗ್ಯುಮೆಂಟ್ ಕೊಡಲಿಲ್ಲ ಇಲ್ಲಿ, ನೋ ಆರ್ಗ್ಯುಮೆಂಟ್ಸ್. ಸೊ ಇದನ್ನು ಸೇವ್ ಮಾಡ್ಬೋಣ. ಸೊ ಜಸ್ಟ್ ಒಂದು ಫೈಲ್ ಹಾಕ್ತೀನಿ, ಆ್ಯಡ್ ಅಂತಲೇ ತೊಗೊಳ್ಳೋಣ. ಸೊ ಇದನ್ನು ಸೇವ್ ಮಾಡ್ತೀವಿ. ಎಸ್, ಓಕೆ ಓಕೆ, ರಿಪ್ಲೇಸ್ ಮಾಡೋಣ. ಆಯಿತು. ಸೊ ಇವಾಗ ಈ ಕೋಡ್ ರನ್ ಮಾಡಿ ನೋಡೋಣ. ಸೊ ಫಸ್ಟು ಈ ಕೋಡ್ ರನ್ ಆಗುತ್ತೆ. ಫಸ್ಟ್ ಮೇನ್ ಪ್ರೋಗ್ರಾಮ್ ರನ್ ಆಗಿ ಇಲ್ಲಿ ಫಂಕ್ಷನ್ ಕಾಲ್ ಆಗುತ್ತೆ. ಫಂಕ್ಷನ್ ಕಾಲ್ ಆದಮೇಲೆ ಕಂಟ್ರೋಲ್ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಆಮೇಲೆ ಈಗ ಲಾಜಿಕ್ ರನ್ ಆಗುತ್ತೆ. ಕರೆಕ್ಟಾ. ಸೊ ಇದನ್ನು ಏನಂತ ಕರಿತೀವಿ, ಇದನ್ನು ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ, ಕಾಲಿಂಗ್ ಫಂಕ್ಷನ್. ಸೊ ಇದನ್ನು ಕಾಲ್ಡ್ ಫಂಕ್ಷನ್ ಅಂತ ಕರಿತೀವಿ, ಇದು ಕಾಲ್ಡ್ ಫಂಕ್ಷನ್. ಸೊ ಆಯಿತು. ಸೊ ಈ ಫಸ್ಟ್ ಲೈನ್ ರನ್ ಆಗುತ್ತೆ, ಇಲ್ಲಿ ಕಂಟ್ರೋಲ್ ಹೋಗುತ್ತೆ, ಇದಿಷ್ಟು ಆಗುತ್ತೆ. ಮತ್ತೆ ರನ್ ಮಾಡಬೇಕಾ, ಮತ್ತೆ ಕಾಲ್ ಮಾಡಿ, ಮತ್ತೆ ರನ್ ಆಗುತ್ತೆ, ಮತ್ತೆ ರೀಯೂಸ್ ಆಗುತ್ತೆ ಕೋಡು. ಕರೆಕ್ಟಾ. ಸೊ ಇದು ರನ್ ಮಾಡಿ ನೋಡ್ಬೋಣ. ರನ್ ಮಾಡ್ಯೂಲ್, ರನ್ ಮಾಡ್ಯೂಲ್. ಸೊ ಎಂಟರ್ ವ್ಯಾಲ್ಯೂ ಆಫ್ A ಫಸ್ಟ್ ಏನು ಕೇಳುತ್ತೆ. ಸೊ ಫಂಕ್ಷನ್ ಕಾಲ್ ಆಗಿ ಫಸ್ಟ್ ಏನಿತ್ತು ಇನ್ಪುಟಲ್ಲಿ ಎಂಟರ್ ವ್ಯಾಲ್ಯೂ ಆಫ್ A. ಆಯಿತು. ಏನಾದರೂ ಒಂದು ವ್ಯಾಲ್ಯೂ ತೊಗೊಳೋಣ, 12 ತೊಗೊಳೋಣ. ಎಂಟರ್ ವ್ಯಾಲ್ಯೂ ಆಫ್ B 2.6 ತೊಗೊತೀನಿ. ಸೊ ಏನು ಬರಬೇಕು ಆನ್ಸರ್, 14.6 ಬರಬೇಕು. ನೋಡ್ಬೋಣ. ಓಕೆ, ಸಮ್ ಆಫ್ A ಆ್ಯಂಡ್ B ಇಸ್ 14.6. ಕರೆಕ್ಟಾ. ಆ್ಯಡ್ ಆಗ್ತಿದೆ ನೀಟಾಗೆ. ಮತ್ತೆ ಮಾಡ್ಬೇಕು ಸರ್, ಮತ್ತೆ 2 ನಂಬರ್ ಆ್ಯಡ್ ಮಾಡಬೇಕು, ಮತ್ತೆ ಕಾಲ್ ಮಾಡಿ. ಸೊ ಆ 4 ಲೈನ್ ಮತ್ತೆ ರಿಪೀಟ್ ಮಾಡೋದಕ್ಕಿಂತ ಆಲ್ರೆಡಿ ಫಂಕ್ಷನ್ ಇದೆ. ಸೊ ಫಂಕ್ಷನ್ ಕಾಲ್ ಮಾಡಿದ್ರೆ ಸಾಕು, ಮತ್ತೆ ರಿಪೀಟೇಷನ್ ಬೇಡ. ಓಕೆ. ಸೊ ಆಯ್ತು, ಇನ್ನೊಂದ್ಸಲಿ ರನ್ ಮಾಡ್ಬೋಣ. ಸೊ ಮತ್ತೆ ಕಾಲ್ ಮಾಡಿ. ಸೊ ಮತ್ತೆ ಸಮ್ 1 ಫಂಕ್ಷನ್ ಕಾಲ್ ಮಾಡಿದ್ರೆ 2 ಸಲ 2 ನಂಬರ್ ಆ್ಯಡ್ ಮಾಡ್ಬೋದು. ಕರೆಕ್ಟಾ. ಸೊ ಈಗ ಮತ್ತೆ ರನ್ ಮಾಡಿ ನೋಡ್ಬೋಣ. ಮತ್ತೆ 2 ಸಲ ಕೇಳುತ್ತೆ. ಇವಾಗ ಎಂಟರ್ ವ್ಯಾಲ್ಯೂ ಆಫ್ A 10 ತೊಗೊತೀನಿ. ಎಂಟರ್ ವ್ಯಾಲ್ಯೂ ಆಫ್ B ಮೇ ಬಿ 2 ತೊಗೊಳ್ಳೋಣ. ಸೊ 12 ಬಂತು. ಮತ್ತೆ ನೋಡ್ಬೋದು, ಮತ್ತೆ 2ನೇ ಸಲ ಎಂಟರ್ ವ್ಯಾಲ್ಯೂ ಆಫ್ A ಅಂತ ಕೇಳುತ್ತೆ. ಯಾಕಂದರೆ 2ನೇ ಸಲ ನೀವು ಕಾಲ್ ಮಾಡಿದ್ದೀರಾ. ಸೊ ಮತ್ತೆ ಲಾಜಿಕ್ ರನ್ ಆಗುತ್ತೆ. ಸೊ ಎಂಟರ್ ವ್ಯಾಲ್ಯೂ ಆಫ್ A ಮೇ ಬಿ 5.6 ತೊಗೊಳ್ಳೋಣ. ಎಂಟರ್ ವ್ಯಾಲ್ಯೂ ಆಫ್ B 4.2 ತೊಗೊಳ್ಳೋಣ. ಸೊ 10 ಬರಬೇಕಲ್ಲ, 10 ಅಲ್ಲ ಸಾರಿ 9.8 ಬರಬೇಕು.
ಕರೆಕ್ಟ್. ಸಮ್ ಆಫ್ ಎ ಆ್ಯಂಡ್ ಬಿ ಇಸ್ 9.8 ಕರೆಕ್ಟಾ. ಸೊ ನೀವು ಎಸ್ಸಲ್ಲಿ ಕಾಲ್ ಮಾಡಬೇಕು, ಅಷ್ಟಲ್ಲಿ ರನ್ ಮಾಡ್ಬೋದು ಕೋಡ್ನ ಅಥವಾ ಫಂಕ್ಷನ್ನ. ಸೊ ಕಾಲಿಂಗ್ ಫಂಕ್ಷನಿಂದ ಕಂಟ್ರೋಲ್ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಲಾಜಿಕ್ ರನ್ ಆಗುತ್ತೆ. ಸೊ ಯೂಸರ್ ಡಿಫೈನ್ ಫಂಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ಎಕ್ಸಾಮಲ್ಲಿ ಕೇಳಿದ್ರು, ಲಾಸ್ಟ್ ಇಯರ್ ಬೋರ್ಡಲ್ಲಿ ಕೇಳಿದ್ರು. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ ತುಂಬ ಸುಲಭ ಇದೆ. ಆಮೇಲೆ ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ ಗೊತ್ತಾದಾದಮೇಲೆ ಹೆಂಗೆ ಕಾಲ್ ಮಾಡೋದು ಫಂಕ್ಷನ್ ನೇಮ್ ಆರ್ಗ್ಯುಮೆಂಟ್ ಅಷ್ಟೇ ಅಲ್ವಾ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಿಂಟ್ಯಾಕ್ಸ್ ಪ್ಲಸ್ ಎಕ್ಸಾಂಪಲ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಯೂಸರ್ ಡಿಫೈನ್ ಫಂಕ್ಷನ್ ಎಕ್ಸಾಂಪಲ್ ನೋಡಿದ್ವಿ, ಸಿಂಟ್ಯಾಕ್ಸು ನೋಡಿದ್ವಿ. ಈಗ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಬಟ್ ಪ್ರೋಗ್ರಾಮ್ ಹೆಂಗೆ ಬರೆಯೋದು ಅಂತ ನಿಮ್ಗೆ ಗೊತ್ತಾಗಬೇಕು. ತುಂಬ ಜನ ಕೇಳ್ತೀರಲ್ವಾ, ಸರ್ ಹೌ ಟು ರೈಟ್ ಪ್ರೋಗ್ರಾಮ್ ಹೆಂಗೆ ಬರೆಯೋದು ಸರ್? ಸೊ ಹೆಂಗೆ ಬರೆಯೋದು ಅಂದರೆ ಈ ಸ್ಟ್ರಕ್ಚರ್ ನೀವು ಫಾಲೋ ಮಾಡಿದ್ರೆ ನೀವು ಪ್ರೋಗ್ರಾಮ್ ಬರಿಬೋದು. ಸೊ ಏನು ಸ್ಟ್ರಕ್ಚರ್ ಸರ್? ಸೊ ಪೈಥಾನ್ ಪ್ರೋಗ್ರಾಮ್ ಯಾವ ಸ್ಟ್ರಕ್ಚರ್ ಫಾಲೋ ಮಾಡ್ತಿದೆ? ಸ್ಟ್ರಕ್ಚರ್ ಆಫ್ ಅ ಪೈಥಾನ್ ಪ್ರೋಗ್ರಾಮ್. ಸೊ ಫಸ್ಟು ಇಂಪೋರ್ಟ್ ಸ್ಟೇಟ್ಮೆಂಟ್ಸ್. ನೀವೇನಾದರೂ ಇಂಪೋರ್ಟ್ ಮಾಡ್ತಿದ್ರೆ, ಯಾವುದಾದ್ರು ಮಾಡ್ಯೂಲ್ ಯೂಸ್ ಮಾಡ್ತಿದ್ರೆ ಇಂಪೋರ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಏನು ಸರ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್? ಸೊ ಮುಂದೆ ನೋಡೋಣ ಸ್ಟೂಡೆಂಟ್ಸ್. ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಮಾಡ್ಯೂಲ್ ನೋಡ್ತೀವಲ್ಲ, ಸೊ ಲಾಸ್ಟ್ ಕಾನ್ಸೆಪ್ಟಲ್ಲಿ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ಏನು ಅಂತ ನೋಡೋಣ. ಈಗ ಒಂದು ಮಾಡ್ಯೂಲ್ ಇಂಪೋರ್ಟ್ ಮಾಡ್ಬೋದು. ಮ್ಯಾಥ್ ಅಂತ ಒಂದು ಮಾಡ್ಯೂಲ್ ಇದೆ, ಇಂಪೋರ್ಟ್ ಮ್ಯಾಥ್ ಅಂತ. ಸೊ ಈ ಮ್ಯಾಥ್ ಇದೆಯಲ್ಲ, ಸೊ ಈ ಮ್ಯಾಥ್ ಒಳಗೆ ಫಂಕ್ಷನ್ಸ್ ಇದೆ, ಕೆಲವು ಮ್ಯಾಥ್ ಫಂಕ್ಷನ್ಸ್ ಇದೆ. ಸೈನ್ ಆಗ್ಬೋದು, ಪವರ್ ಫಂಕ್ಷನ್ ಆಗಿರ್ಬೋದು, ಕಾಸ್ ಆಗ್ಬೋದು. ಸೊ ಆ ಮ್ಯಾಥ್ ಮಾಡ್ಯೂಲಿಂದ ಫಂಕ್ಷನ್ಸ್ ನಾವು ಯೂಸ್ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಸೊ ಇಂಪೋರ್ಟ್ ಸ್ಟೇಟ್ಮೆಂಟ್ ನೀವು ಕಂಪಲ್ಸರಿ ಯೂಸ್ ಮಾಡಬೇಕಂತಿಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಏನಾದರೂ ಮಾಡಬೇಕಿದ್ರೆ, ಏನಾದರೂ ಸೈನ್ ಅಥವಾ ಕಾಸ್ ಯಾವ್ದಾದ್ರು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ, ಅಥವಾ ಟ್ಯಾನ್ ಏನಾದರೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಪವರ್ ಇರ್ಬೋದು ಅಥವಾ ಸ್ಕ್ವೇರ್ ರೂಟ್ ಇರ್ಬೋದು, ಏನಾದರೂ ನೀವು ಮಾಡಬೇಕಾಗಿದ್ರೆ ಮ್ಯಾಥ್ ಮಾಡ್ಯೂಲ್ ಯೂಸ್ ಮಾಡ್ಬೋದು. ಇಲ್ಲ ಏನೂ ಇಲ್ಲ ಸರ್, ಇಂಪೋರ್ಟ್ ಸ್ಟೇಟ್ಮೆಂಟ್ ಮತ್ತೆ ಬೇಕಾಗಿರಲ್ಲ. ಆಯಿತಾ, ಸ್ಟಾರ್ಟಿಂಗ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ನೆಕ್ಸ್ಟು ಗ್ಲೋಬಲ್ ವೇರಿಯಬಲ್ಸ್. ಏನು ಸರ್ ಇದು ಗ್ಲೋಬಲ್ ವೇರಿಯಬಲ್ಸ್? ಸೊ ಸ್ಕೋಪ್ ಆಫ್ ವೇರಿಯಬಲ್ಸ್ ಮಾಡ್ತೀವಲ್ಲ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಗ್ಲೋಬಲ್ ವೇರಿಯಬಲ್ಸ್ ಅಂದರೆ ಯಾವುದೇ ವೇರಿಯಬಲ್ ಫಂಕ್ಷನ್ ಆಚೆ ಇದ್ದರೆ ಅಥವಾ ಬ್ಲಾಕ್ ಆಚೆ ಇರೋ ವೇರಿಯಬಲ್ಸ್ ಎಲ್ಲ ಗ್ಲೋಬಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ಲೋಬಲ್ ವೇರಿಯಬಲ್ಸ್. ವಿಚ್ ವೇರಿಯಬಲ್ಸ್ ಇಸ್ ಡಿಫೈನ್ಡ್ ಔಟ್ಸೈಡ್ ದ ಫಂಕ್ಷನ್, ಔಟ್ಸೈಡ್ ದ ಬ್ಲಾಕ್. ಯಾವ ವೇರಿಯಬಲ್ಸ್ ಔಟ್ಸೈಡ್ ದ ಫಂಕ್ಷನ್ ಇದೆಯೋ ಅದೆಲ್ಲ ಗ್ಲೋಬಲ್ ವೇರಿಯಬಲ್ಸ್. ಅದೆಲ್ಲ ಪೂರ್ತಿ ಪ್ರೋಗ್ರಾಮಲ್ಲಿ ಆಕ್ಸೆಸ್ ಮಾಡ್ಬೋದು. ಹೌದಾ ಸರ್? ಎಸ್. ಸೊ ಎಕ್ಸಾಂಪಲ್ ನೀವು ತೊಗೊಬೋದು. ಗ್ಲೋಬಲ್ ವೇರಿಯಬಲ್ಸ್ ಅಂದರೆ ಈಗ ನೀವು ಎಕ್ಸಾಂಪಲ್ ಏನು ತೊಗೊಬೋದು ಅಂದರೆ, ಸಪೋಸ್ ಐ ಥಿಂಕ್ ನೀವು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಎಲ್ಲ ಕಡೆ ಯೂಸ್ ಆಗುತ್ತಲ್ವಾ. ಸೊ ಇವಾಗ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಬರೀ ಏನಂತಾರೆ, ಬರೀ ಏನಾದರೂ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮಾತ್ರ ಯೂಸ್ ಆಗೋಲ್ಲ. ನೀವೆಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀರಾ ಆಧಾರ್ ಆ್ಯಂಡ್ ಪ್ಯಾನ್. ಇವಾಗ ನಿಮ್ಮ ಫೋನ್ಗೂ ಲಿಂಕ್ ಮಾಡಿದ್ದೀರಾ, ಕರೆಕ್ಟಾ? ಸೊ ಇದು ಗ್ಲೋಬಲ್, ಎಲ್ಲ ಕಡೆ ಯೂಸ್ ಆಗ್ತಿದೆ. ಸೊ ಆ ಥರ ಒಂದು ಎಕ್ಸಾಂಪಲ್ ತೊಗೊಬೋದು ಆಫ್ ದ ಗ್ಲೋಬಲ್ ವೇರಿಯಬಲ್ಸ್. ಗ್ಲೋಬಲ್ ವೇರಿಯಬಲ್ಸ್ ಇರಲೇಬೇಕಾ ಸರ್ ಅಂತ ಇದ್ದರೆ ಇಲ್ಲ, ಇದು ಕೂಡ ಆಪ್ಷನಲ್. ಸೊ ನೀವು ಯೂಸ್ ಮಾಡೋದಿದ್ದರೆ ನಿಮ್ಮ ಪ್ರೋಗ್ರಾಮ್ ರಿಕ್ವೈರ್ಮೆಂಟ್ ಪ್ರಕಾರ ಯೂಸ್ ಮಾಡ್ಬೋದು. ಸೊ ಆಪ್ಷನಲ್ ಇದೂ ಗ್ಲೋಬಲ್ ವೇರಿಯಬಲ್. ಓಕೆ, ಸೊ ಇಂಪೋರ್ಟ್ ಸ್ಟೇಟ್ಮೆಂಟ್ ಆಪ್ಷನ್, ಗ್ಲೋಬಲ್ ವೇರಿಯಬಲ್ ಆಪ್ಷನಲ್. ಅದಾದಮೇಲೆ ಫಂಕ್ಷನ್ ಡೆಫಿನೇಷನ್ ಬರುತ್ತೆ. ಯಾವುದಾದ್ರು ಫಂಕ್ಷನ್ ಯೂಸ್ ಮಾಡ್ಬೋದು ನೀವು ಅದಾದಮೇಲೆ. ಓಕೆ, ಸೊ ನೆಕ್ಸ್ಟ್ ನೋಡ್ಬೋಣ ಫಂಕ್ಷನ್ ಡೆಫಿನೇಷನ್. ಓಕೆ, ಫಂಕ್ಷನ್ ಡೆಫಿನೇಷನಲ್ಲಿ ನಿಮ್ಗೆ ಗೊತ್ತಿಲ್ವಾ? ಈಗ ಯೂಸರ್ ಡಿಫೈನ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಬೇಕಂತ ಗೊತ್ತಾಯ್ತು ನಿಮಗೆ, ಲಾಜಿಕ್ ಹೆಂಗೆ ಬರೀಬೇಕಂತ ಗೊತ್ತಾಯಿತು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ನೋಡ್ಬೋಣ. ಸೊ ಫಂಕ್ಷನ್ ಡೆಫಿನೇಷನಲ್ಲಿ ಒಂದು ಫಂಕ್ಷನ್ ನೇಮ್ ತೊಗೊಂಡು ಸ್ಟಾರ್ಟ್ ಅಂತ, ಯಾವುದೇ ಪ್ಯಾರಾಮೀಟರ್ಸ್ ಇಲ್ಲ. ಸೊ ಇಲ್ಲಿ ಜಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಐ ಆಮ್ ಲರ್ನಿಂಗ್ ಯೂಸರ್ ಡಿಫೈನ್ ಫಂಕ್ಷನ್. ಸೊ ಫಂಕ್ಷನ್ ಒಳಗೆ ಫಂಕ್ಷನ್ ಬಾಡಿಲಿ ಐ ಆಮ್ ಲರ್ನಿಂಗ್ ಯೂಸರ್ ಡಿಫೈನ್ ಫಂಕ್ಷನ್ಸ್ ಅಂತ ಕೋಡ್ ಇದೆ. ಆಯಿತಾ? ಸೊ ಆಯಿತು ಸರ್, ಫಂಕ್ಷನ್ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಏನು ಬರುತ್ತೆ? ಮೇನ್ ಪ್ರೋಗ್ರಾಮ್ ಬರುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟ್ ಲೈನ್ ನೋಡ್ಬೋಣ, ಮೇನ್ ಪ್ರೋಗ್ರಾಮ್. ಸೊ ಇಲ್ಲಿಂದ ನಿಮ್ಮ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ನಾವೀಗ ಫಂಕ್ಷನ್ ಬಾಡಿ ಆಚೆ ಇದ್ದೀವಿ, ಫಂಕ್ಷನ್ ಬಾಡಿ ಒಳಗಿಲ್ಲ, ಈಗ ಆಚೆ ಇದ್ದೀವಿ. ಸೊ ಆಚೆ ಏನೇ ಕೋಡ್ ಇದ್ರು ಅದು ಫಸ್ಟ್ ರನ್ ಆಗುತ್ತೆ. ಆಮೇಲೆ ಈ ಫಂಕ್ಷನ್ ಕಾಲ್ ಮಾಡಿದ್ರೆ ಕಾಲ್ಡ್ ಫಂಕ್ಷನ್ ರನ್ ಆಗುತ್ತೆ. ಓಕೆ, ಸೊ ಆಯಿತು. ಮೇನ್ ಪ್ರೋಗ್ರಾಮಲ್ಲಿ ಏನು ಬರ್ದಿರಾ ಸರ್? ಜಸ್ಟ್ ಎರಡು ವೇರಿಯಬಲ್ ತೊಗೊಂಡಿನಿ, ಎಕ್ಸ್ ಇಸ್ ಇಕ್ವಲ್ ಟು 10 ಅಂತ ತೊಗೊಂಡಿನಿ, ವೈ ಇಸ್ ಇಕ್ವಲ್ ಟು 20 ಅಂತ ತೊಗೊಂಡಿನಿ. ಇಲ್ಲೊಂದು ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡಿದ್ವಿ. ಆಲ್ರೆಡಿ ಫ್ಲೋ ಆಫ್ ಕಂಟ್ರೋಲ್ ಮಾಡಿದೀವಲ್ವಾ. ಇಫ್ ಎಲ್ಸ್ ಅಂದರೆ ಗೊತ್ತಲ್ವಾ? ಇಫ್ ಕಂಡೀಷನ್ ಟ್ರೂ ಆದರೆ ಇಫ್ ಬ್ಲಾಕ್ ಮಾತ್ರ ರನ್ ಆಗುತ್ತೆ, ಎಲ್ಸ್ ಬ್ಲಾಕ್ ಯಾವಾಗ ರನ್ ಆಗುತ್ತೆ? ಇಫ್ ಕಂಡೀಷನ್ ಫಾಲ್ಸ್ ಆದಾಗ. ಸೊ ಇಲ್ಲಿ ಜಸ್ಟ್ ಎಕ್ಸ್ ಇಸ್ ಇಕ್ವಲ್ ಟು 10 ಅಂತ ತೊಗೊಂಡಿನಿ, ವೈ ಇಸ್ ಇಕ್ವಲ್ ಟು 20 ಅಂತ ತೊಗೊಂಡಿನಿ. ಇಫ್ ಎಕ್ಸ್ ಗ್ರೇಟರ್ ದೆನ್ ವೈ, ಸೊ ಆ ಕಂಡೀಷನ್ ನಾನೇ ಟೆಸ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಮೈ ರಿಕ್ವೈರ್ಮೆಂಟ್ ಪ್ರಕಾರ. ಈ 10 ಇಸ್ ಇಟ್ ಗ್ರೇಟರ್ ದೆನ್ 20? ಟ್ರೂನಾ? ಫಾಲ್ಸ್ ಅಲ್ವಾ? ಸೊ ಫಾಲ್ಸ್ ಆದರೆ ಇಫ್ ಬ್ಲಾಕ್ ರನ್ ಆಗಲ್ಲ, ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಎಲ್ಸ್ ಬ್ಲಾಕಲ್ಲಿ ಏನು ಬರ್ದಿದ್ದೀನಿ? ಐ ಆಮ್ ಲರ್ನಿಂಗ್ ಸಮಥಿಂಗ್ ಎಲ್ಸ್. ಸೊ ಏನು ಔಟ್ಪುಟ್ ಬರುತ್ತೆ ಈ ಪ್ರೋಗ್ರಾಮ್ದು? ಐ ಆಮ್ ಲರ್ನಿಂಗ್ ಸಮಥಿಂಗ್ ಎಲ್ಸ್ ಅಂತ ಔಟ್ಪುಟ್ ಬರುತ್ತೆ, ಕರೆಕ್ಟಾ? ಸೊ ಇದನ್ನು ನೀವು ಸಪೋಸ್ ರಿವರ್ಸ್ ತೊಗೊಂಡ್ರೆ, ಎಕ್ಸ್ ವ್ಯಾಲ್ಯೂ ಏನಾದರೂ 100 ತೊಗೊಂಡ್ಬಿಟ್ರೆ 100 ಗ್ರೇಟರ್ ದೆನ್ 20 ಟ್ರೂ ಆಗುತ್ತೆ. ಆಗ ಇಫ್ ಬ್ಲಾಕ್ ರನ್ ಆಗುತ್ತೆ. ಇಫ್ ಬ್ಲಾಕಲ್ಲಿ ಏನಿದೆ? ಸ್ಟಾರ್ಟ್ ಅಂತ ಫಂಕ್ಷನ್ನ ಕಾಲ್ ಮಾಡಿದ್ದೀರಾ. ಸೊ ಫಂಕ್ಷನ್ ಇದು ಕಾಲಿಂಗ್ ಫಂಕ್ಷನ್. ಸೊ ಕಂಟ್ರೋಲ್ ಎಲ್ಲೋಗುತ್ತೆ? ಕಾಲಿಂಗ್ ಫಂಕ್ಷನಿಂದ
ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಕರೆಕ್ಟಾ? ಆಲ್ರೆಡಿ ನೋಡಿದ್ದೀವಿ ಎಕ್ಸಾಂಪಲ್ಸ್ನ. ಕಂಟ್ರೋಲ್ ಇಲ್ಲಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಐ ಆಮ್ ಲರ್ನಿಂಗ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಔಟ್ಪುಟ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಇನ್ನೇನು ನೋಡ್ಕೊಬೇಕು ಸರ್, ಮೈನ್ ಪ್ರೋಗ್ರಾಮ್ ರನ್ ಆಗುತ್ತೆ ಫಸ್ಟು, ಅದು ಗೊತ್ತಾಯಿತು. ಮೈನ್ ಪ್ರೋಗ್ರಾಮಿಂದ ಮತ್ತೆ ಕಾಲ್ ಫಂಕ್ಷನ್ನ ಕಾಲ್ ಮಾಡಿ ಮತ್ತೆ ಕಾಲ್ಡ್ ಫಂಕ್ಷನ್ ರನ್ ಆಗುತ್ತೆ. ಕರೆಕ್ಟಾ? ಸೊ ಅದು ಗೊತ್ತಾದ ಮೇಲೆ ಇನ್ನೇನೇನು ಗೊತ್ತಿರಬೇಕು ಸರ್ ಸ್ಟ್ರಕ್ಚರಲ್ಲಿ? ಈ 10 ಅಂತ ಇದೆಯಲ್ಲ, ಅಥವಾ ವ್ಯಾಲ್ಯೂ ಏನೇ ಕೊಟ್ಟರು ಅದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ 10 ಇಸ್ ಅನ್ ಎಕ್ಸ್ಪ್ರೆಷನ್ ದಟ್ ರೆಪ್ರೆಸೆಂಟ್ಸ್ ಅ ವ್ಯಾಲ್ಯೂ. ಸೊ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮಲ್ಲಿ ಏನು ನೆನ್ಪಿಟ್ಕೊಬೇಕು? ಎಕ್ಸ್ಪ್ರೆಷನ್. ಸೊ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಪೈಥಾನ್ ಚಾಪ್ಟರಲ್ಲಿ. ಎಕ್ಸ್ಪ್ರೆಷನ್ ಅಂದ್ರೆ ಏನು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಿಂಬಲ್ಸ್. ಏನಾದರೂ ಇರ್ಬೋದು ಎಕ್ಸ್ಪ್ರೆಷನ್, A+B ಇರ್ಬೋದು ಅಥವಾ A+10 ಇರ್ಬೋದು. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಿಂಬಲ್ಸ್. ಸೊ A ಅನ್ನೋದು ವೇರಿಯಬಲ್, 10 ಅನ್ನೋದು ವ್ಯಾಲ್ಯೂ, ಈ ಪ್ಲಸ್ ಅನ್ನೋದು ಆಪರೇಟರ್. ಕರೆಕ್ಟಾ? ಸೊ ಇಟ್ ಮೇ ಬಿ ಅ ಕಾಂಬಿನೇಷನ್ ಆಫ್ ಸಿಂಬಲ್ಸ್ ದಟ್ ರೆಪ್ರೆಸೆಂಟ್ಸ್ ಅ ವ್ಯಾಲ್ಯೂ. ಅದು ಇವ್ಯಾಲ್ಯೂಯೇಟ್ ಆಗಿ ನಿಮಗೊಂದು ವ್ಯಾಲ್ಯೂ ಕೊಡುತ್ತೆ. ಯಾವುದು? ಎಕ್ಸ್ಪ್ರೆಷನ್. ಅಥವಾ ಡೈರೆಕ್ಟ್ ವ್ಯಾಲ್ಯೂ ಇದ್ರೂ ಕೂಡ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇನ್ನೇನು ಬರುತ್ತೆ ಸರ್ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮಲ್ಲಿ? ಸೊ ಈಗ ಇಲ್ಲಿ ನೋಡಿ, ಎಲ್ಲಿ ಬಂದೆ? ಹಾಂ, ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದ್ರೆ ಏನು? ಇಟ್ ಪರ್ಫಾರ್ಮ್ಸ್ ಅನ್ ಆ್ಯಕ್ಷನ್. ಹೌದಾ? ಏನಾದರೂ ಒಂದು ಪ್ರಿಂಟ್ ಕೊಡ್ತೀರಾ ಅಥವಾ ಏನಾದರೂ ಒಂದು ಸ್ಟೇಟ್ಮೆಂಟ್ ಬರೆದಿರ್ತೀರಾ, ಅದು ಏನಾದರೂ ಅಸೈನ್ ಆಗುತ್ತೆ ಅಥವಾ ಪ್ರಿಂಟ್ ಆಗುತ್ತೆ. ಸೊ ಇದನ್ನು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀವಿ ನಾವು ಪೈಥಾನ್ ಪ್ರೋಗ್ರಾಮಲ್ಲಿ. ಸ್ಟೇಟ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ ದಟ್ ಪರ್ಫಾರ್ಮ್ಸ್ ಸಮ್ ಆ್ಯಕ್ಷನ್. ಏನಾದರೂ ಒಂದು ಆ್ಯಕ್ಷನ್ ಮಾಡುತ್ತೆ. ನಾವು ಎಕ್ಸ್ಪ್ರೆಷನಲ್ಲಿ ಯಾವಾಗಲೂ ವ್ಯಾಲ್ಯೂ ಕೊಡುತ್ತೆ, ಬಟ್ ಸ್ಟೇಟ್ಮೆಂಟ್ ಯಾವಾಗಲೂ ವ್ಯಾಲ್ಯೂ ಕೊಡಲ್ಲ. ಕೊಡಲೂಬೋದು, ಕೊಡದೇನೂ ಇರ್ಬೋದು. ಹೌದಾ? ಸೊ ಇದು ಡಿಫ್ರೆನ್ಸಸ್ ಆಲ್ರೆಡಿ ನೋಡಿದ್ದೀವಿ. ಸೊ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮಲ್ಲಿ ಏನು ಬರುತ್ತೆ? ಫಸ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ ನೆನ್ಪಿಟ್ಕೊಬೇಕು. ಸೊ ಇದಾದಮೇಲೆ ಮೇನ್ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಬೇಕು. ಮೇನ್ ಪ್ರೋಗ್ರಾಮಿಂದನೇ ಕೋಡ್ ರನ್ ಆಗೋದು. ಸೊ ಮೇನ್ ಪ್ರೋಗ್ರಾಮ್ ಅಂದರೆ ಸ್ಟಾರ್ಟ್ಸ್ ಎಕ್ಸಿಕ್ಯೂಟಿಂಗ್ ಫ್ರಮ್ ಬಿಗಿನಿಂಗ್, ಅಥವಾ ಬಿಗಿನಿಂಗ್ ಅನ್ನೋದಕ್ಕಿಂತ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಆಟ್ ಬಿಗಿನಿಂಗ್. ಆಯಿತಾ? ಸೊ ಫಸ್ಟು ಮೇನ್ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಇದಾದ ಮೇಲೆ ನೀವು ಇನ್ನೇನು ಬರೀಬೇಕಂದ್ರೆ, ಸೊ ಎಕ್ಸ್ಪ್ರೆಷನ್ ಅಂದರೆ ಏನು ಇದನ್ನು ತಿಳ್ಕೊಬೇಕು. ಎಕ್ಸ್ಪ್ರೆಷನ್ ಅಂದರೆ ಏನು? ಇದಾದಮೇಲೆ ಸೊ ಸ್ಟೇಟ್ಮೆಂಟ್ ಅಂದರೆ ಏನು? ಸೊ ಇದಿಷ್ಟು ನಿಮ್ಮ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮ್. ನೀವೇನೇ ಪೈಥಾನ್ ಪ್ರೋಗ್ರಾಮ್ ಯಾವಾಗಾದರೂ ಬರೆದ್ರು, ಸೊ ಫಂಕ್ಷನ್ ಇಲ್ಲ ಅಂದರೆ, ಸೊ ಸಪೋಸ್ ಇಂಪೋರ್ಟ್ ಸ್ಟೇಟ್ಮೆಂಟು ಇಲ್ಲ, ಗ್ಲೋಬಲ್ ವೇರಿಯಬಲ್ಸು ಇಲ್ಲ, ಫಂಕ್ಷನು ಇಲ್ಲ ಅಂದರೆ, ಸೊ ನೀವು ಮೇನ್ ಪ್ರೋಗ್ರಾಮಿಂದ ಬರಿಬೋದು. ಹಿಂಗೆ ಸ್ಟಾರ್ಟಿಂಗ್ ಫ್ರಮ್ ಮೇನ್ ಪ್ರೋಗ್ರಾಮೇ ಬರಿಬೋದು. ಸೊ ಈಗ ನೀವು ಲ್ಯಾಬಲ್ಲಿ ಮಾಡಿದಿರಲ್ವಾ, ಗ್ರೇಟೆಸ್ಟ್ ಆಫ್ 3 ನಂಬರ್ಸ್, ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ರೆಕ್ಟಾಂಗಲ್, ಅಲ್ಲೇನು ಫಂಕ್ಷನ್ಸ್ ಇಲ್ಲ. ಸೊ ನೀವು ಜಸ್ಟ್ ಮೇನ್ ಪ್ರೋಗ್ರಾಮಿಂದನೇ ಜಸ್ಟ್ ಲೈನ್ ಬೈ ಲೈನ್ ಬರ್ಕೊಂಡು ಹೋಗಿದ್ದೀರಾ ಅಲ್ವಾ? ಸೊ ಫಂಕ್ಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ? ಸೊ ನೀವು ಲ್ಯಾಬಲ್ಲಿ ಪಾರ್ಟ್ ಬಿ ಬರ್ತೀರಲ್ಲ, ಐ ಥಿಂಕ್ 11-12ನೇ ಪ್ರೋಗ್ರಾಮಿಂದ ಪಾರ್ಟ್ ಬಿ ಇದೆ. ಪಾರ್ಟ್ ಬಿ ಅಲ್ಲಿ ಫಂಕ್ಷನ್ಸ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಆವಾಗ ಕೋಡ್ ಫಸ್ಟ್ ಹೆಂಗೆ ರನ್ ಆಗುತ್ತೆ ಅಂದರೆ, ಮೈನ್ ಪ್ರೋಗ್ರಾಮಿಂಗಿಂದ ಬಂದು ಸೊ ಕಂಟ್ರೋಲ್ ಫಂಕ್ಷನ್ ಕಾಲ್ ಆದಮೇಲೆ ಕಾಲಿಂಗಿಂದ ಕಾಲ್ಡ್ ಫಂಕ್ಷನ್ ಹೋಗುತ್ತೆ ಕಂಟ್ರೋಲು. ಕರೆಕ್ಟಾ? ಸೊ ಇದನ್ನು ನಾವು ತಿಳ್ಕೊಬೇಕಾದ್ರೆ ಸ್ಟೂಡೆಂಟ್ಸ್, ಯಾವುದೇ ಪ್ರೋಗ್ರಾಮ್ ನೀವು ಬರೆಯುವಾಗ ಫಂಕ್ಷನ್ಸ್ ಏನಾದರೂ ಯೂಸ್ ಮಾಡಿದ್ರೆ ಮುಂಚೆ ಇಂಪೋರ್ಟ್ ಸ್ಟೇಟ್ಮೆಂಟ್ ಬರುತ್ತಾ ತಿಳ್ಕೊಳ್ಳಿ, ಗ್ಲೋಬಲ್ ವೇರಿಯಬಲ್ಸ್ ಯೂಸ್ ಮಾಡಬೇಕಾ ತಿಳ್ಕೊಳ್ಳಿ. ಇಲ್ಲ ಅಂದರೆ ಸ್ಟಾರ್ಟ್ ಫ್ರಮ್ ದ ಫಂಕ್ಷನ್ ಡೆಫಿನೇಷನಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಮೈನ್ ಪ್ರೋಗ್ರಾಮ್ಗೆ ಬನ್ನಿ. ಓಕೆನಾ? ಮೈನ್ ಪ್ರೋಗ್ರಾಮಿಂಗಲ್ಲಿ ನೀವು ಆ ಯೂಸರ್ ಡಿಫೈನ್ ಫಂಕ್ಷನ್ನ ಕಾಲ್ ಮಾಡ್ಬೋದು. ಸೊ ಹಾಗೆ ಕೋಡ್ ರನ್ ಆಗುತ್ತೆ. ಓಕೆ? ಸೊ ಪೈಥಾನ್ ಪ್ರೋಗ್ರಾಮ್ಸ್ ಹಿಂಗೆ ಬರೆಯೋದು ನಾವು ಜಾಸ್ತಿ. ನೆಕ್ಸ್ಟ್ ಇಯರಲ್ಲಿ ಫಂಕ್ಷನ್ಸ್ ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ. ಓಕೆ? ಸೊ ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಫಸ್ಟು ಇಂಪೋರ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ಆಮೇಲೆ ಗ್ಲೋಬಲ್ ವೇರಿಯಬಲ್ಸ್ ಬರುತ್ತೆ, ಅದಾದಮೇಲೆ ಫಂಕ್ಷನ್ ಇದ್ದರೆ ಫಂಕ್ಷನ್ ಬರುತ್ತೆ, ಅದಾದಮೇಲೆ ಮೇನ್ ಪ್ರೋಗ್ರಾಮ್ ಯಾವಾಗಲೂ ಫಂಕ್ಷನ್ ಆಚೆ ಇರಬೇಕು, ಫಂಕ್ಷನ್ ಒಳಗಿರಬಾರ್ದು, ಇಲ್ಲಿರಬಾರ್ದು. ಮೇನ್ ಪ್ರೋಗ್ರಾಮ್ ಆಚೆ, ಸೊ ಇಲ್ಲಿ ಆಚೆ ಇರಬೇಕು. ಬಾಡಿ ಆಫ್ ದ ಫಂಕ್ಷನ್ ಒಳಗೆ ಯು ಶುಡ್ ನಾಟ್ ರೈಟ್ ದ ಮೇನ್ ಪ್ರೋಗ್ರಾಮ್. ಕರೆಕ್ಟಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್. ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮ್ ಇದಿಲ್ಲ ನಿಮ್ಮ ಬುಕ್ಕಲ್ಲಿಲ್ಲ, ಬಟ್ ತಿಳ್ಕೊಂಡಿದ್ರೆ ಒಳ್ಳೆಯದು. ಓಕೆ? ಬಿಕಾಸ್ ಎಲ್ಲರೂ ಕೇಳ್ತೀರಾ ಅಲ್ವಾ, ಪ್ರೋಗ್ರಾಮ್ ಹೆಂಗೆ ರನ್ ಹೆಂಗಾಗುತ್ತೆ ಗೊತ್ತಾಗ್ತಿಲ್ಲ ಸರ್, ಲಾಜಿಕ್ ಗೊತ್ತಾಗ್ತಿಲ್ಲ. ಸೊ ಈ ಸ್ಟ್ರಕ್ಚರ್ ತಿಳ್ಕೊಳ್ಳಿ. ಸೊ ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ ಕಾಲ್ ಆಗುತ್ತೆ, ಸೊ ಆಮೇಲೆ ಕಂಟ್ರೋಲ್ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗಿ ಫಂಕ್ಷನ್ನ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ? ಸೊ ಆಮೇಲೆ ರಿಟರ್ನ್ ವ್ಯಾಲ್ಯೂ ಇರ್ಬೋದು ಫಂಕ್ಷನಲ್ಲಿ, ಅಥವಾ ಇಲ್ಲದೆ ಇರ್ಬೋದು. ರಿಟರ್ನ್ ವ್ಯಾಲ್ಯೂ ಇದ್ದರೆ, ಈ ಫಂಕ್ಷನಲ್ಲಿ ರಿಟರ್ನ್ ವ್ಯಾಲ್ಯೂ ಇದ್ದರೆ, ಸೊ ಎಲ್ಲಿ ಕಾಲ್ ಮಾಡಿದ್ರಿ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಸಪೋಸ್ ಫಂಕ್ಷನ್ ಏನಾದರೂ ರಿಟರ್ನ್ ಮಾಡ್ತಿದೆ, ಅದು ನೋಡಿದ್ವಿ ಅಲ್ವಾ, ರಿಟರ್ನ್ ಇದ್ದರೆ ಏನಾಗುತ್ತೆ? ಸೊ ರಿಟರ್ನ್ ಆದಮೇಲೆ ವ್ಯಾಲ್ಯೂ ರಿಟರ್ನ್ ಮಾಡ್ತಿರಲ್ಲ, ಮತ್ತೆ ಅದು ಕಾಲಿಂಗ್ ಫಂಕ್ಷನ್ಗೆ ಬರುತ್ತೆ. ಸೊ ಇದಲ್ವಾ ಕಾಲಿಂಗ್ ಫಂಕ್ಷನ್. ಸೊ ಮತ್ತೆ ಕಂಟ್ರೋಲ್, ಸಪೋಸ್ ಇಲ್ಲಿ ಏನಾದರೂ ಇದೆ ರಿಟರ್ನ್ ಎ ಅಂತ ಇದೆ, ಅಥವಾ ರಿಟರ್ನ್ 2 ಅಂತಿದೆ. ಸೊ ಈ 2 ಎಲ್ಲಿ ರಿಟರ್ನ್ ಆಗುತ್ತೆ? ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ರಿಟರ್ನ್ ಆಗುತ್ತೆ. ಸೊ ಆಮೇಲೆ ನೀವು ಮೈನ್ ಪ್ರೋಗ್ರಾಮಿಂಗಲ್ಲಿ ಏನಾದರೂ ಮಾಡ್ಬೋದು. ಆ 2 ತೊಗೊಂಡು ಪ್ರಿಂಟ್ ಮಾಡ್ತಿರೋ, ಇನ್ನೇನಾದರೂ ಆ್ಯಡ್ ಮಾಡ್ತಿರೋ, ಅದು
ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ಹೋಗುತ್ತೆ. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಸ್ಟೂಡೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ಈ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಏನೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಓದಕ್ಕೆ ಫಂಕ್ಷನ್ಸ್ ಚಾಪ್ಟರ್, ಬಟ್ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಆಯಿತಾ. ಸೊ ಯಾವುದೇ ಕಾನ್ಸೆಪ್ಟ್ ಸ್ಕಿಪ್ ಮಾಡಬೇಡಿ. ಸೊ ಸ್ಟ್ರಕ್ಚರ್ ಆಫ್ ಪೈಥಾನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಯಾವುದು ನೆಕ್ಸ್ಟ್ ಕಾನ್ಸೆಪ್ಟ್? ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಸೊ ಏನು ಸರ್ ಇದು ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್? ಇದನ್ನು ನೋಡ್ತಾ ಹೋಗೋಣ. ಓಕೆ, ಸೊ 3 ಕಾನ್ಸೆಪ್ಟ್ ಮಾಡಿದ್ವಿ, ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಆಲ್ರೆಡಿ ಇದು ನೋಡಿದ್ದೀವಿ. ಸೊ ಕಾಲಿಂಗ್ ಫಂಕ್ಷನಲ್ಲಿ ಏನೇ ನೀವು ವ್ಯಾಲ್ಯೂ ಕೊಟ್ಟರು ಅದು ಆರ್ಗ್ಯುಮೆಂಟ್ಸ್. ಕಾಲ್ಡ್ ಫಂಕ್ಷನ್ ಅಥವಾ ಫಂಕ್ಷನ್ ಡೆಫಿನೇಷನ್, ಫಂಕ್ಷನ್ ಹೆಡರಲ್ಲಿ ಏನೇ ಪ್ಯಾರಾಮೀಟರ್ಸ್ ಇದ್ದರೂ ಅದನ್ನು ಪ್ಯಾರಾಮೀಟರ್ ಅಂತ ಕರಿತೀವಿ, ಕರೆಕ್ಟಾ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಕೆಲವೊಂದು ಡಿಫ್ರೆನ್ಸಸ್ ನೋಡೋಣ, ಒಂದು ಪ್ರೋಗ್ರಾಮ್ ಬರೆಯೋಣ. ಈ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಎರಡೂ ಇರೋ ಕಡೆ ಒಂದು ಪ್ರೋಗ್ರಾಮ್ ಬರೆಯೋಣ. ಸೊ ಇಲ್ಲಿ ತನಕ ನಾವು ಪ್ರೋಗ್ರಾಮ್ ಬರ್ದಿಲ್ಲ ಅಲ್ವಾ. ಸೊ ಸ್ಟಾರ್ಟಿಂಗ್ ಸ್ಕ್ವೇರ್ ಆಫ್ ಅ ನಂಬರ್ ನೋಡಿದ್ವಿ, ಅಲ್ಲಿ ಆರ್ಗ್ಯುಮೆಂಟು ಇತ್ತು, ಪ್ಯಾರಾಮೀಟ್ರು ಇತ್ತು. ಸೊ ಅದಾದಮೇಲೆ ಸಮ್ ಆಫ್ 2 ನಂಬರ್ಸ್ ಮಾಡಿದ್ವಿ, ಅಲ್ಲಿ ಎರಡೂ ಇರಲಿಲ್ಲ. ಸೊ ಆ ಥರದ್ದು ಒಂದು ಪ್ರೋಗ್ರಾಮ್ ಮಾಡೋಣ. ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಎರಡೂ ಇರೋದು ಒಂದು ಪ್ರೋಗ್ರಾಮ್ ಮಾಡೋಣ ಆಯಿತಾ. ಸೊ ಏನು ಅಂತ ತಿಳ್ಕೊಂಬೋಣ, ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಸೊ ಡಯಾಗ್ರಾಮ್ ಜಸ್ಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಕೋಡ್ ಇದೆ. ಸೊ ಜಸ್ಟ್ ನಿಮ್ಮ ಬ್ಯಾಕ್ಗ್ರೌಂಡ್ಗೂ ಆಯಿತಾ. ಸೊ ಈಗ ಏನು ಅಂತ ತಿಳ್ಕೊಂಬೋಣ, ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಸೊ it is possible for a user defined function to receive values at the time of being called. ಯೂಸರ್ ಡಿಫೈನ್ಡ್ ಫಂಕ್ಷನ್ ಕಾಲ್ ಆಗೋವಾಗ ನಾವು ವ್ಯಾಲ್ಯೂಸ್ ಕೊಡ್ಬೋದು. ನಾವು ಕಾಲ್ ಮಾಡ್ತೀವಲ್ಲ, ಹೆಂಗೆ ಕಾಲ್ ಮಾಡ್ತೀವಿ, ಫಂಕ್ಷನ್ ನೇಮ್ ಕೊಡ್ತೀವಿ, ಆಮೇಲೆ ಆರ್ಗ್ಯುಮೆಂಟ್ಸ್ ಕೊಡ್ತೀವಲ್ವಾ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ದ ವ್ಯಾಲ್ಯೂಸ್ ಟು ಬಿ ಪಾಸ್ಡ್ ಫ್ರಮ್ ದ ಕಾಲಿಂಗ್ ಟು ದ ಕಾಲ್ಡ್ ಫಂಕ್ಷನ್. ಹೌದು ಅಲ್ವಾ, ಕಾಲಿಂಗಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಸೊ ಈಗ ಆರ್ಗ್ಯುಮೆಂಟ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಂಕ್ಷನ್ ಕಾಲ್ ಮಾಡ್ತಿರಲ್ಲ, ಅವಾಗ ವ್ಯಾಲ್ಯೂ ಪಾಸ್ ಮಾಡ್ತಿರಲ್ಲ, ಅದನ್ನು ವಿ ಕಾಲ್ ಇಟ್ ವಾಟ್, ಆರ್ಗ್ಯುಮೆಂಟ್ಸ್. ಓಕೆ, ಆರ್ಗ್ಯುಮೆಂಟ್ ಇಸ್ ದ ವ್ಯಾಲ್ಯೂ ಪಾಸ್ಡ್. ವ್ಯಾಲ್ಯೂ ಏನು ಪಾಸ್ ಮಾಡ್ತಾ ಇದ್ದೀರಾ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ, ಫಂಕ್ಷನ್ ಕಾಲ್ ಆಗೋವಾಗ ಅದನ್ನು ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಸೊ ಆರ್ಗ್ಯುಮೆಂಟ್ಸ್ ಡೆಫಿನೇಷನ್ ನೋಡ್ಬೋಣ. ಸೊ ಆರ್ಗ್ಯುಮೆಂಟ್ಸ್ ಅಂದರೆ ಏನು? ಆನ್ ಆರ್ಗ್ಯುಮೆಂಟ್ ಇಸ್ ಅ ವ್ಯಾಲ್ಯೂ ಪಾಸ್ ಟು ದ ಫಂಕ್ಷನ್. ಯಾವ ಫಂಕ್ಷನ್ ಇದು? ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದನ್ನು ನೆನ್ಪಿಟ್ಕೊಬೇಕು, ಯೂಸರ್ ಡಿಫೈನ್ಡ್ ಫಂಕ್ಷನ್. So it is a value passed to the user defined function during function call, which is received in corresponding parameter defined in function header. ಸೊ ನೀವು ಕಾಲ್ ಮಾಡುವಾಗ ರಿಸೀವ್ ಯಾರು ಮಾಡ್ತಿದ್ದಾರೆ? ಪ್ಯಾರಾಮೀಟರ್ ರಿಸೀವ್ ಮಾಡ್ತಿದ್ದೆ, ಹೌದಾ. ನಾವು ಸ್ಕ್ವೇರ್ ಆಫ್ ಅ ನಂಬರ್ ಬರೆದ್ವಿ ಆಲ್ರೆಡಿ. ಡೆಫಿನೇಷನ್ ಸ್ಕ್ವೇರ್ ಅಂತ ತೊಗೊಂಡಿದ್ವಿ, ಅಥವಾ ಸ್ಕ್ವೇರ್ 1 ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ n ಅಂತ ತೊಗೊಂಡಿದ್ವಿ, ಇಲ್ಲೇನು ತೊಗೊಂಡಿದ್ವಿ? ಸೊ ಇಲ್ಲಿ ಪ್ರಿಂಟ್ ಮಾಡಿದ್ವಿ, ಪ್ರಿಂಟ್ n ಇಂಟು n. ಇದು ಫಸ್ಟ್ ಎಕ್ಸಾಂಪಲ್ ಮಾಡಿದ್ವಿ ಅಲ್ವಾ. ಸೊ ಆಮೇಲೆ ಮೇನ್ ಪ್ರೋಗ್ರಾಮಲ್ಲಿ, ಇದು ಮೇನ್ ಪ್ರೋಗ್ರಾಮಿಂಗಲ್ಲಿ ಫಂಕ್ಷನ್ನ ಕಾಲ್ ಮಾಡಿದ್ವಿ. ಹೆಂಗೆ ಕಾಲ್ ಮಾಡಿದ್ವಿ? ಸ್ಕ್ವೇರ್ 1 ಫಂಕ್ಷನ್ ನೇಮ್ ತೊಗೊಂಡ್ವಿ, ಇಲ್ಲಿ ವ್ಯಾಲ್ಯೂ ಪಾಸ್ ಮಾಡಿದ್ವಿ ಅಲ್ವಾ, 5 ಅಂತ. ಸೊ ಇಲ್ಲಿ 5 ಅನ್ನೋದೇನು? 5 ಅನ್ನೋದು ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಇಸ್ ದ ವ್ಯಾಲ್ಯೂ ಪಾಸ್ಡ್. ವ್ಯಾಲ್ಯೂ ಪಾಸ್ ಮಾಡ್ತಾ ಇರಲ್ವಾ. ಸೊ ಇಟ್ ಈಸ್ ದ ವ್ಯಾಲ್ಯೂ ಪಾಸ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಈ ವ್ಯಾಲ್ಯೂ ಎಲ್ಲಿಗೆ ಹೋಗ್ತಿದೆ? ಸೊ ಕಂಟ್ರೋಲ್ ಇಲ್ಲಿಂದ ಈ ಸ್ಕ್ವೇರ್ 1ಗೆ ಬರುತ್ತೆ, ಕರೆಕ್ಟಾ. ಸೊ ಇದೇನಿದು 5 ಅನ್ನೋದೇನು? 5 ಆರ್ಗ್ಯುಮೆಂಟ್. ಯು ಆರ್ ಪಾಸಿಂಗ್ ದ ವ್ಯಾಲ್ಯೂ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್, ಹೌದಲ್ವಾ. ಈ 5 ಇಲ್ಲಿಗೆ ಹೋಗುತ್ತೆ, ಎನ್ಗೆ ಅಸೈನ್ ಆಗುತ್ತೆ. ಈ ಎನ್ ಅನ್ನೋದೇನು? ಎನ್ ಅನ್ನೋದು ಪ್ಯಾರಾಮೀಟರ್. ಎನ್ ಅನ್ನೋದು ಪ್ಯಾರಾಮೀಟರ್. ಸೊ ಪ್ಯಾರಾಮೀಟರ್ ವಿಲ್ ಟೇಕ್ ದ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ತೊಗೊಳುತ್ತೆ. ಇಲ್ಲಿ 5 ಅನ್ನೋದೇನು? 5 ಇಸ್ ದ ಆರ್ಗ್ಯುಮೆಂಟ್. 5 ಇಸ್ ದ ಆರ್ಗ್ಯುಮೆಂಟ್. ಓಕೆ, ಸೊ ಏನು ಡೆಫಿನೇಷನ್ ಇದು? So it is passed to the function call, ಅಥವಾ it is passed to the user defined function during function call, which is received by the corresponding parameter. ಈ ಪ್ಯಾರಾಮೀಟರ್ ತೊಗೊತಿದೆ ಅಲ್ವಾ, ಈ n ವ್ಯಾಲ್ಯೂ 5 ಆಗುತ್ತೆ. ಸೊ ಈಗ ಪ್ರಿಂಟ್ 5 ಇಂಟು 5 25 ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಈ n ಏನು ಮಾಡ್ತಿದೆ? ಇಟ್ ಇಸ್ ರಿಸೀವಿಂಗ್ ದ ಆರ್ಗ್ಯುಮೆಂಟ್. ಪ್ಯಾರಾಮೀಟರ್ ಏನು ಮಾಡ್ತಿದೆ? ಆರ್ಗ್ಯುಮೆಂಟ್ನ ರಿಸೀವ್ ಮಾಡ್ತಿದೆ. ಸೊ ಡೆಫಿನೇಷನ್ ಗೊತ್ತಾಗಿದೆ ಅಲ್ವಾ. ಸೊ ಈ ಆರ್ಗ್ಯುಮೆಂಟ್ ನಾವು 5 ಕೊಡೋದು, ಸೊ ಇಟ್ ಈಸ್ ರಿಸೀವ್ಡ್ ಬೈ ದ ಕರೆಸ್ಪಾಂಡಿಂಗ್ ಪ್ಯಾರಾಮೀಟರ್. ಸೊ ಆಮೇಲೆ ಆರ್ಗ್ಯುಮೆಂಟು ಪ್ಯಾರಾಮೀಟರ್ ಕೌಂಟ್ ಒಂದೇ ಇರಬೇಕು, ಕೌಂಟ್ ವ್ಯತ್ಯಾಸ ಆಗೋಂಗಿಲ್ಲ. ಸೊ ಇಲ್ಲಿ ಒಂದು ಆರ್ಗ್ಯುಮೆಂಟ್ ನೀವು ಪಾಸ್ ಮಾಡಿದ್ರೆ ಒಂದೇ ಪ್ಯಾರಾಮೀಟರ್ ಇರಬೇಕು. ಸೊ 2 ಪ್ಯಾರಾಮೀಟರ್ ಇದ್ದರೆ ತಪ್ಪಾಗುತ್ತೆ. ಸೊ ಇರ್ಬೋದು ಯಾವ ಕೇಸಲ್ಲಿ? ಡಿಫಾಲ್ಟ್ ಪ್ಯಾರಾಮೀಟರ್ ಯೂಸ್ ಮಾಡಿದಾಗ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ 2 ವ್ಯತ್ಯಾಸ ಆಗ್ಬೋದು. ಓಕೆ, ಸೊ ಅದು ಬರ್ತೀನಿ, ಅದು ನಿಧಾನಕ್ಕೆ ಬರ್ತೀನಿ. ಸೊ ಅದು ಈಗಲೇ ಮಾಡೋದು ಬೇಡ. ಬಟ್ ಇಲ್ಲಿ ತನಕ ಏನು ತಿಳ್ಕೊಬೇಕು? ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಸ್ 2 ಕೌಂಟ್ ಒಂದೇ ಇರಬೇಕು. ಸೊ ಆರ್ಗ್ಯುಮೆಂಟು ಆಪ್ಷನಲ್ಲು, ಪ್ಯಾರಾಮೀಟ್ರು ಆಪ್ಷನಲ್ಲೇ, ಬಟ್ ಯೂಸ್ ಮಾಡಿದ್ರೆ ಕೌಂಟ್ ಒಂದೇ ಇರಬೇಕು. ಸೊ ಆರ್ಗ್ಯುಮೆಂಟ್ ಡೆಫಿನೇಷನ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಏನು ಸರ್ ಆರ್ಗ್ಯುಮೆಂಟು? ಆರ್ಗ್ಯುಮೆಂಟ್ ಇಸ್ ದ ವ್ಯಾಲ್ಯೂ ಪಾಸ್ಡ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಡ್ಯೂರಿಂಗ್ ಫಂಕ್ಷನ್ ಕಾಲ್. ಸೊ ಇದೇನಂತ ಕರಿತೀವಿ? ಕಾಲಿಂಗ್ ಫಂಕ್ಷನ್, ಕರೆಕ್ಟಾ. ಇದು ಕಾಲಿಂಗ್ ಫಂಕ್ಷನ್. ಸೊ ವ್ಯಾಲ್ಯೂ ಎಲ್ಲಿ ಪಾಸ್ ಮಾಡ್ತಾ ಇರಾ? ಕಾಲ್ಡ್ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇರಾ. ಯಾವುದು ಕಾಲ್ಡ್ ಫಂಕ್ಷನ್? ಇದು ಕಾಲ್ಡ್ ಫಂಕ್ಷನ್, ಇದು ಕಾಲ್ಡ್, ಕರೆಕ್ಟಾ. This is the called function. So ಈ ಆರ್ಗ್ಯುಮೆಂಟ್ ಇಟ್ ಇಸ್ ಪಾಸ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್
ವಿಚ್ ಇಸ್ ರಿಸೀವ್ಡ್ ಬೈ ದ ಪ್ಯಾರಾಮೀಟರ್. ಯಾವುದು ಪ್ಯಾರಾಮೀಟರ್? ಎನ್. ಎನ್ ಅನ್ನೋದು ಪ್ಯಾರಾಮೀಟರ್ ರಿಸೀವ್ ಮಾಡ್ತಿದೆ, ಕರೆಕ್ಟಾ? ಸೊ ಅದೇ ಡೆಫಿನೇಷನ್ ಹೇಳಿರೋದು ಯೂಸ್ಡ್ ಇನ್ ಫಂಕ್ಷನ್ ಹೆಡರ್. ಫಂಕ್ಷನ್ ಹೆಡರಲ್ಲಿ ಅಲ್ವಾ ಇದೆ ಫಂಕ್ಷನ್ ಹೆಡರು. ಸೊ ಫಂಕ್ಷನ್ ಹೆಡರಲ್ಲಿ ನಿಮ್ಮ ಪ್ಯಾರಾಮೀಟರ್ ಇದೆ, ಕರೆಕ್ಟಾ? ಸೊ ಆರ್ಗ್ಯುಮೆಂಟ್ ಗೊತ್ತಾಯಿತು ಅಂತ ಭಾವಿಸ್ತೀನಿ, ಡೆಫಿನೇಷನ್. ಸೊ ಈಗ ಡಿಫ್ರೆನ್ಸಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಆರ್ಗ್ಯುಮೆಂಟ್ ಆ್ಯಂಡ್ ಪ್ಯಾರಾಮೀಟರ್ ಡಿಫ್ರೆನ್ಸಸ್ ಏನು ಅಂತ ಕೇಳ್ಬೋದು. ಸೊ ಕೇಳಿದ್ರು ನೀವು ಬರಿಬೋದಲ್ವಾ. ಸೊ ಆರ್ಗ್ಯುಮೆಂಟ್ ಇಸ್ ದ ವ್ಯಾಲ್ಯೂ ಪಾಸ್ಡ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಡ್ಯೂರಿಂಗ್ ಫಂಕ್ಷನ್ ಕಾಲ್. ಹೌದಾ? ಫಂಕ್ಷನ್ ಕಾಲ್ ಮಾಡುವಾಗ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾರೆ. ಪ್ಯಾರಾಮೀಟರ್ ಅಂದ್ರೆ ಏನು? ಪ್ಯಾರಾಮೀಟರ್ ಇಸ್ ದ ವೇರಿಯಬಲ್ ಇನ್ ದ ಫಂಕ್ಷನ್ ಹೆಡರ್. ವೇರಿಯಬಲ್ ಇನ್ ದ ಫಂಕ್ಷನ್ ಹೆಡರ್. ಫಂಕ್ಷನ್ ಹೆಡರಲ್ಲಿ ಇರೋ ವೇರಿಯಬಲ್ ಪ್ಯಾರಾಮೀಟರ್, ಕರೆಕ್ಟಾ? ಸೊ ಇನ್ನೇನು ಹೇಳ್ಬೋದು ಡಿಫ್ರೆನ್ಸಸ್ಸು? ಆರ್ಗ್ಯುಮೆಂಟ್ಸ್ ಜನರಲಿ ವೇರಿಯಬಲ್ ಆದರೂ ಇರ್ಬೋದು, ವ್ಯಾಲ್ಯೂ ಆದರೂ ಇರ್ಬೋದು. ಇಲ್ಲಿ ನೀವು 5 ಅಂತಲೇ ವ್ಯಾಲ್ಯೂನೇ ಪಾಸ್ ಮಾಡಬೇಕಂತಿಲ್ಲ, ವೇರಿಯಬಲ್ಸ್ ಕೂಡ ಪಾಸ್ ಮಾಡ್ಬೋದು. ಸೊ ಆ ವೇರಿಯಬಲ್ ಇಲ್ಲಿ ಡಿಫೈನ್ ಮಾಡಿ a = 5 ಅಂತ ಹಾಕಿ ಇಲ್ಲಿ ಏನೇ ಪಾಸ್ ಮಾಡ್ಬೋದು, ಕರೆಕ್ಟಾ? ಸೊ ಆ ಎ ವ್ಯಾಲ್ಯೂನೇ ಇಲ್ಲಿ ಪಾಸ್ ಆಗ್ತಿದೆ ಎನ್ಗೆ. ಸೊ ಆರ್ಗ್ಯುಮೆಂಟ್ಸ್ ಇದೆಯಲ್ಲ, ಆರ್ಗ್ಯುಮೆಂಟ್ಸು ಇಲ್ಲಿ ಆರ್ಗ್ಯುಮೆಂಟ್ಸ್ ವ್ಯಾಲ್ಯೂ ಆದರೂ ಇರ್ಬೋದು, ವೇರಿಯಬಲ್ಸ್ ಆದರೂ ಇರ್ಬೋದು. ಬಟ್ ಪ್ಯಾರಾಮೀಟರ್ಸ್ ಏನಿರಬೇಕು? ಪ್ಯಾರಾಮೀಟರ್ಸ್ ಯಾವಾಗಲೂ ವೇರಿಯಬಲ್ಸೇ ಇರಬೇಕು, ವ್ಯಾಲ್ಯೂ ಬರಲ್ಲ ಪ್ಯಾರಾಮೀಟರ್ಗೆ. ಓಕೆ, ಸೊ ಎರಡು ಡಿಫ್ರೆನ್ಸ್ ಹೇಳ್ಬೋದು ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಆರ್ಗ್ಯುಮೆಂಟ್ಸ್ ಹ್ಯಾಸ್ ಟು ಬಿ ಅಲ್ಲ, ಆರ್ಗ್ಯುಮೆಂಟ್ಸ್ ಕ್ಯಾನ್ ಬಿ ವೇರಿಯಬಲ್ಸ್ ಆರ್ ವ್ಯಾಲ್ಯೂಸ್. ಪ್ಯಾರಾಮೀಟರ್ ಹ್ಯಾಸ್ ಟು ಬಿ ವೇರಿಯಬಲ್ಸ್. ಪ್ಯಾರಾಮೀಟರ್ ಯಾವಾಗಲೂ ವೇರಿಯಬಲ್ಲೇ ಇರಬೇಕು. ಇಲ್ಲಿ ನೀವು 5 ಹಾಕಂಗಿಲ್ಲ, ಸೊ ರಾಂಗ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ವೇರಿಯಬಲ್ಲೇ ಇರಬೇಕು. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಏನಿದೆ ನೆಕ್ಸ್ಟ್ ಪಾಯಿಂಟ್? The arguments and parameters must match and count unless default parameters are used. ಸೊ ಯಾವಾಗಲೂ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಸ್ ಎರಡೂ ಮ್ಯಾಚ್ ಆಗಬೇಕು ಅನ್ಲೆಸ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಡಿಫಾಲ್ಟ್ ಅಂದರೆ ಏನು? ಸೊ ಡಿಫಾಲ್ಟ್ ಅಂದರೆ ನೀವೇ ವ್ಯಾಲ್ಯೂ ಕೊಟ್ಬಿಡೋದು. ಇಲ್ಲಿ ಪ್ಯಾರಾಮೀಟರ್ಗೆ ನೀವೇ ವ್ಯಾಲ್ಯೂ ಕೊಟ್ಬಿಟ್ರೆ ಸೊ ಆವಾಗ ಕೌಂಟ್ ಮ್ಯಾಚ್ ಆಗೋದು ಬೇಕಾಗಿಲ್ಲ. ಓಕೆ, ಸೊ ಆ ಎಕ್ಸಾಂಪಲ್ಗೂ ಬರ್ತೀನಿ, ಬಟ್ ಪಾರ್ಟ್ ಬೈ ಪಾರ್ಟ್ ತಿಳ್ಕೊಳ್ಳಿ. ಫಸ್ಟ್ ಯೂಸರ್ ಡಿಫೈನ್ ಫಂಕ್ಷನ್ ಇದ್ದೀವಿ, ಯೂಸರ್ ಡಿಫೈನ್ ಫಂಕ್ಷನ್ ನೀಟಾಗಿ ತಿಳ್ಕೊಳ್ಳಿ. ಆಮೇಲೆ ಡಿಫಾಲ್ಟ್ ಪ್ಯಾರಾಮೀಟರ್, ಸ್ಟ್ರಿಂಗ್ ಎಸ್ ಪ್ಯಾರಾಮೀಟರ್ಸ್ ನೋಡೋಣ. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಎರಡು ಕೌಂಟ್ ಮ್ಯಾಚ್ ಆಗಬೇಕು. ಇಲ್ಲಿ ಒಂದೇ ಆರ್ಗ್ಯುಮೆಂಟ್ ಇದೆ, ಇಲ್ಲೂ ಕೂಡ ಒಂದೇ ಪ್ಯಾರಾಮೀಟರ್ ಇದೆ ಎನ್. ಇಲ್ಲೇನು ಕೊಡ್ತೀರಾ ಆರ್ಗ್ಯುಮೆಂಟ್, ಅದೇ ಪ್ಯಾರಾಮೀಟ್ರಲ್ಲಿ ಕೂಡ ವ್ಯಾಲ್ಯೂಸ್ ಅಂತೀನಿ, ವೇರಿಯಬಲ್ಸ್ ಮ್ಯಾಚ್ ಆಗ್ಬೋದು. ಇಲ್ಲಿ ನೀವು ಎ ಅಂತ ಕೊಟ್ಟು ಇಲ್ಲೂ ನೀವು ಎ ಅಂತಲೇ ತೊಗೊಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಆದಷ್ಟು ಡಿಫ್ರೆಂಟಾಗಿ ಇಟ್ಕೊಳ್ಳಿ. ಸೊ ಡಿಫ್ರೆಂಟ್ ಇಟ್ಕೊಂಡ್ರೆ ಇಟ್ ಇಸ್ ಬೆಟರ್. ಸೊ ಎರಡೂ ಕನ್ಫ್ಯೂಷನ್ ಆಗಲ್ಲ, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಎರಡೂ ಒಂದೇ ಹೆಸರು, ಕನ್ಫ್ಯೂಷನ್ ಆಗಲ್ಲ, ಆಯಿತಾ? ಬಟ್ ಇಟ್ಕೊಬೋದು. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ ಯೂಸ್ ಮಾಡಿದ್ರೆ ಕೌಂಟ್ ಮ್ಯಾಚ್ ಆಗದೆ ಇರ್ಬೋದು, ಆಯಿತಾ? ಸೊ ಅದಕ್ಕೆ ಬರ್ತೀನಿ ಆಮೇಲೆ. ಸೊ ಆಯಿತು ಸರ್, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ನೆಕ್ಸ್ಟ್ ಪಾಯಿಂಟ್ ಅನ್ನೋಕ್ಕಿಂತ ಡಿಫ್ರೆನ್ಸಸ್ ತಿಳ್ಕೊಳ್ಳಿ. ವಾಟ್ ಇಸ್ ಆರ್ಗ್ಯುಮೆಂಟ್, ವಾಟ್ ಇಸ್ ಪ್ಯಾರಾಮೀಟರ್? ಆರ್ಗ್ಯುಮೆಂಟ್ ಅಂದ್ರೆ ಏನು? ದೀಸ್ ಆರ್ ದ ವ್ಯಾಲ್ಯೂಸ್ ಪಾಸ್ಡ್ ಇನ್ ಫಂಕ್ಷನ್ ಕಾಲ್. ಫಂಕ್ಷನ್ ಎಲ್ಲಿ ಕಾಲ್ ಮಾಡ್ತಾ ಇರಾ? ಇಲ್ಲಿ. ಸೊ ಇಲ್ಲೇನು ಪಾಸ್ ಮಾಡ್ತಾ ಇರಾ? 5 ಪಾಸ್ ಮಾಡ್ತಾ ಇರಾ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಆರ್ಗ್ಯುಮೆಂಟ್ಸ್ ಅಂದರೆ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಇಸ್ ಪಾಸ್ಡ್ ಡ್ಯೂರಿಂಗ್ ಫಂಕ್ಷನ್ ಕಾಲ್. ಫಂಕ್ಷನ್ ಕಾಲಲ್ಲಿ ಇಟ್ ಇಸ್ ಪಾಸ್ಡ್. ಕ್ಯಾನ್ ಬಿ ವೇರಿಯಬಲ್ಸ್ ಆರ್ ವ್ಯಾಲ್ಯೂಸ್. ಇದು ಎರಡನೇ ಪಾಯಿಂಟಾಗಿ ಬರೀಬೋದು. ಆರ್ಗ್ಯುಮೆಂಟ್ಸ್ ಕ್ಯಾನ್ ಬಿ ವೇರಿಯಬಲ್ಸ್ ಆರ್ ವ್ಯಾಲ್ಯೂಸ್. ಸೊ ಇದೇನು ಪ್ಯಾರಾಮೀಟರ್ ಅಂದ್ರೆ ಏನು? ಪ್ಯಾರಾಮೀಟರ್ ಆರ್ ದ ವೇರಿಯಬಲ್ಸ್ ಡಿಕ್ಲೇರ್ಡ್ ಇನ್ ಫಂಕ್ಷನ್ ಹೆಡರ್ ಆಫ್ ಫಂಕ್ಷನ್ ಡೆಫಿನೇಷನ್. ಪ್ಯಾರಾಮೀಟರ್ ಅಂದ್ರೆ ಏನು? ಇಲ್ಲಿ ಎನ್ ಅಂತ ವೇರಿಯಬಲ್ ತೊಗೊಂಡಿವಲ್ಲ, ಇಟ್ ಈಸ್ ದ ವೇರಿಯಬಲ್ ಇನ್ ದ ಫಂಕ್ಷನ್ ಹೆಡರ್ ಆಫ್ ಫಂಕ್ಷನ್ ಡೆಫಿನೇಷನ್. ಅದು ವೇರಿಯಬಲ್ ಆಗೇ ಇರಬೇಕು, ಯಾವಾಗಲೂ ವ್ಯಾಲ್ಯೂ ಬರಲ್ಲ ಅಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಓನ್ಲಿ ವೇರಿಯಬಲ್ಸ್. ಸೊ ಅದು ಎರಡನೇ ಪಾಯಿಂಟಾಗಿ ಬರೀಬೋದು. ದೀಸ್ ಆರ್ ದ ವೇರಿಯಬಲ್ಸ್ ಡಿಕ್ಲೇರ್ಡ್ ಇನ್ ಫಂಕ್ಷನ್ ಹೆಡರ್ ಆಫ್ ಫಂಕ್ಷನ್ ಡೆಫಿನೇಷನ್. ಎರಡನೇ ಪಾಯಿಂಟಲ್ಲಿ ವ್ಯಾಲ್ಯೂಸ್ ಕೆನಾಟ್ ಬಿ ಯೂಸ್ಡ್, ಓನ್ಲಿ ವೇರಿಯಬಲ್ಸ್ ಕ್ಯಾನ್ ಬಿ ಯೂಸ್ಡ್ ಅಂತ ಪ್ಯಾರಾಮೀಟರ್ ಆಗಿ 2 ಪಾಯಿಂಟ್ ಬರೀಬೋದು. ಎಕ್ಸಾಂಪಲ್ ಕೂಡ ಕೊಡ್ಬೋದು. ಇಲ್ಲಿ ಆ್ಯಡ್ ಆಫ್ 5, 10 ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾರೆ, ಯಾವುದ್ರದ್ದು? ಆ್ಯಡ್ದು. ಸೊ ಕಂಟ್ರೋಲ್ ಎಲ್ಲೋ ಹೋಗುತ್ತೆ, ಇಲ್ಲಿಂದ ಈ ಆ್ಯಡ್ ಫಂಕ್ಷನ್ಗೆ ಬರುತ್ತೆ. ಆಮೇಲೆ ಈ 5, 10 ಎರಡು ಆರ್ಗ್ಯುಮೆಂಟ್ ತೊಗೊಂಡಿವಿ ಇಲ್ಲಿ, 5 and 10. 5 ಆಮೇಲೆ 10 ಆರ್ಗ್ಯುಮೆಂಟ್ಸ್. ಸೊ ಎಲ್ಲಿ ಪಾಸ್ ಮಾಡ್ತಾ ಇರಾ 5 and 10? ಸೊ 5ನ ಎಲ್ಲಿ ಪಾಸ್ ಮಾಡ್ತಾರಾ? ಎಗೆ ಪಾಸ್ ಮಾಡ್ತಾಯಿರಾ. 10ನ ಪ್ಯಾರಾಮೀಟರ್ ಬಿಗೆ ಪಾಸ್ ಮಾಡ್ತಾಯಿರಾ, ಕರೆಕ್ಟಾ? ಸೊ ಕಾಲಿಂಗ್ ಫಂಕ್ಷನ್ ಯಾವುದು? ಇಲ್ಲಿ ಇದು ಕಾಲಿಂಗ್ ಫಂಕ್ಷನ್. ಸೊ ಇಲ್ಲಿಂದ ಕಂಟ್ರೋಲ್ ಕಾಲ್ಡ್ ಫಂಕ್ಷನ್ಗೆ ಬರುತ್ತೆ. ಸೊ 5 ವ್ಯಾಲ್ಯೂ ಎಗೆ ಅಸೈನ್ ಆಗುತ್ತೆ, 10 ವ್ಯಾಲ್ಯೂ ಬಿಗೆ ಅಸೈನ್ ಆಗುತ್ತೆ. ಆಮೇಲೆ ನೀವು ಎ ಬಿ ತೊಗೊಂಡು ಏನಾದರೂ ಅಡಿಷನ್ ಸಬ್ಟ್ರಾಕ್ಷನ್ ಏನು ಮಾಡ್ತೀರೋ ಮಾಡ್ಬೋದು, ಆಯಿತಾ? ಸೊ ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನೇ ಡೌಟ್ ಇದ್ರು ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಸ್ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಡಿಫ್ರೆನ್ಸಸ್ ತಿಳ್ಕೊಳ್ಳಿ ಬಿಟ್ವೀನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸಮ್ ಆಫ್ ಸೀರೀಸ್ ಐ ಥಿಂಕ್ ತೊಗೊಂಡಿವಿ. ಸಮ್ ಆಫ್ ಸೀರೀಸ್ ಎಕ್ಸಾಂಪಲ್ ಟು ಫೈಂಡ್ ಸಮ್ ಆಫ್ ಸೀರೀಸ್ ಅಂದರೆ 1 + 2 + 3 ಸಮ್ ಆಫ್ ಸೀರೀಸ್ ಇದೆಯಲ್ಲ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಆರ್ಗ್ಯುಮೆಂಟ್ ಆ್ಯಂಡ್ ಪ್ಯಾರಾಮೀಟರ್ ಎರಡೂ ತೊಗೊಂಡು ವಿ ವಿಲ್ ಸಿ ಇಟ್. ಓಕೆ, ಸೊ ಎಕ್ಸಾಂಪಲ್ ಒಂದು ನೋಡ್ಬೋಣ. ಸೊ ಎಕ್ಸಾಂಪಲ್ ಇದೆ, ರೈಟ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಕಂಪ್ಯೂಟ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ವೇರ್ n ಇಸ್ ಪಾಸ್ಡ್ ಎಸ್ ಆರ್ಗ್ಯುಮೆಂಟ್. ಸೊ ಫಸ್ಟ್ n ನ್ಯಾಚುರಲ್ ನಂಬರ್ಸ್ದು ನೀವು ಸಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ನೀವು ಮ್ಯಾಥ್ಸಲ್ಲಿ ಓದಿರ್ತೀರಾ 1 + 2 + 3 + so on ಅಪ್ ಟು n, ಕರೆಕ್ಟಾ? ಈ n ಏನಾದರೂ ಇರ್ಬೋದು,
ಎನ್ 3ನೇ ಇದ್ದರೆ 1 + 2 + 3 ನಮಗೆ 6 ಬರಬೇಕು ಆನ್ಸರು, ಆಯಿತಾ. ಇಲ್ಲೇನು ಲಾಜಿಕ್ ಯೂಸ್ ಮಾಡ್ತೀವಿ? ಸೊ ಈ ಲಾಜಿಕ್ ಫಾರ್ ಲೂಪ್ ಯೂಸ್ ಮಾಡ್ತೀವಿ ಇಲ್ಲಿ, ಆಯಿತಾ. ಸೊ ಫಾರ್ ಲೂಪ್ ಆಲ್ರೆಡಿ ಫ್ಲೋ ಆಫ್ ಕಂಟ್ರೋಲಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಲಾಜಿಕ್ ಬರ್ದಿದ್ದೀವಿ, ಲಾಜಿಕ್ ಒಂದ್ಸಲಿ ನೋಡ್ಬೋಣ, ಆಯಿತಾ. ಸೊ ಲಾಜಿಕ್ ಏನು ಬರುತ್ತೆ ಸರ್ ಇಲ್ಲಿ? ಸೊ ಫಸ್ಟು ಇಲ್ಲಿ ಫಂಕ್ಷನ್ ಹೆಡರು ಇದು, ಆಯಿತಾ. ಸೊ ಫಂಕ್ಷನ್ ನೇಮ್ ಏನು ತೊಗೊಂಡಿವಿ? ಸಮ್ ನ್ಯಾಚುರಲ್ ಅಂತ ತೊಗೊಂಡಿವಿ. ನೀವೇನಾದ್ರು ತೊಗೊಬೋದು, ಇಲ್ಲಿ ಒಂದು ಪ್ಯಾರಾಮೀಟರ್ ತೊಗೊಂಡಿವಿ. ಇದೇನಿದು? ಪ್ಯಾರಾಮೀಟರ್. ಸೊ ಪ್ಯಾರಾಮೀಟರ್ ವಿಲ್ ರಿಸೀವ್ ವ್ಯಾಲ್ಯೂಸ್, ಹೌದಾ. ಸೊ ಇಟ್ ರಿಸೀವ್ಸ್ ದ ವ್ಯಾಲ್ಯೂಸ್, ಆರ್ಗ್ಯುಮೆಂಟ್ಸ್ನ ರಿಸೀವ್ ಮಾಡುತ್ತಿದ್ದು ಪ್ಯಾರಾಮೀಟರ್, ಕರೆಕ್ಟಾ. ಸೊ ಇಲ್ಲಿ ಒಂದೇ ಪ್ಯಾರಾಮೀಟರ್ ಇರುವಾಗ ಒಂದೇ ಆರ್ಗ್ಯುಮೆಂಟ್ ಕೂಡ ಇರಬೇಕು, ಜಾಸ್ತಿ ಆರ್ಗ್ಯುಮೆಂಟ್ ಕೊಡಬಾರ್ದು. ಓಕೆ. ಸೊ ಎಷ್ಟು ತೊಗೊಬೇಕು ಸರ್? ಎಷ್ಟು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇದು ಲಾಜಿಕ್ ಪ್ರಕಾರ ಹೋಗುತ್ತೆ, ಆಯಿತಾ. ಸೊ ನೀವು ಆರ್ಗ್ಯುಮೆಂಟ್ ತೊಗೊಳ್ದೇ ಇರ್ಬೋದು, ಅಥವಾ ಪ್ಯಾರಾಮೀಟರ್ ತೊಗೊಳ್ದೆ ಪೂರ್ತಿ ಲಾಜಿಕ್ ಇಲ್ಲೇ ಬರಿಬೋದು. ಸೊ ಇದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ. ಸೊ ನೀವು ಆರ್ಗ್ಯುಮೆಂಟ್ ಬರೆದ್ರೆ ಅಥವಾ ಪ್ಯಾರಾಮೀಟರ್ ಬರೆದ್ರೆ ಕೋಡಿನ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಬೇಗ ಎಕ್ಸಿಕ್ಯೂಟ್ ಆಗೋದ್ರಿಂದ ನಿಮ್ಮ ಫಂಕ್ಷನ್ ನೀಟಾಗಿ ರನ್ ಆಗುತ್ತೆ. ಅಥವಾ ನೀವು ಪೂರ್ತಿ ಲಾಜಿಕ್ ಇಲ್ಲೇ ಬರಿಬೇಕಾದ್ರೆ ಸ್ವಲ್ಪ ಉದ್ದ ಆಗುತ್ತೆ ಕೋಡು, ಆಯಿತಾ. ಸೊ ಈಗ ಕೋಡ್ ಎಲ್ಲಿಂದ ರನ್ ಆಗುತ್ತೆ? ಫಸ್ಟು ನಾನೇನಂದೆ ಮೈನ್ ಪ್ರೋಗ್ರಾಮಿಂದ ಫಸ್ಟ್ ರನ್ ಆಗುತ್ತೆ, ಕರೆಕ್ಟಾ. ಸೊ ಇವಾಗ ಏನು ಲಾಜಿಕ್ಕು? ನನಗೆ ಎನ್ ವ್ಯಾಲ್ಯೂ ಗೊತ್ತಾಗಬೇಕು ಫಸ್ಟು. ಎಷ್ಟು ಮಾಡಬೇಕು? ಸಮ್ ಆಫ್ 3 ನಂಬರ್ಸಾ 4 ನಂಬರ್ಸಾ ಎನ್ ವ್ಯಾಲ್ಯೂ ಗೊತ್ತಾಗಬೇಕು. ಏನು ಮಾಡೋಣ? ಯೂಸರ್ನ ಕೇಳೋಣ. ಸೊ ಇನ್ಪುಟ್ ಎಂಟರ್ ಅ ನಂಬರ್. ಸೊ ಎಷ್ಟಪ್ಪ ಬೇಕು? ಎನ್ 3 ತನಕ ಬೇಕಾ, 4 ತನಕ ಸಮ್ ಬೇಕಾ, ಎಷ್ಟು ತನಕ ಬೇಕು? ಅದನ್ನು ಒಂದು ವೇರಿಯಬಲ್ N1 ನಾವು ಸ್ಟೋರ್ ಮಾಡಿದ್ದೀವಿ. ಅದನ್ನು ಇಂಟ್ಗೆ ಕನ್ವರ್ಟ್ ಮಾಡಿದ್ದೀವಿ, ಯಾಕಂದರೆ ಫ್ಲೋಟ್ ಕೊಡೋಕ್ಕಾಗಲ್ಲ ಅಲ್ಲಿ, ಕರೆಕ್ಟಾ. ಡೆಸಿಮಲ್ ಕೊಡೋಕ್ಕಾಗಲ್ಲ. ಸೊ ಈಗ N1 ಸಪೋಸ್ ನಾನು ಕೀಬೋರ್ಡಿಂದ 3 ಎಂಟರ್ ಮಾಡಿದೆ ಅಂದ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಿದ್ದೀನಿ? ಸೊ ಈ ಸಮ್ ನ್ಯಾಚುರಲ್ ಆಫ್ N1 ಏನಾಗುತ್ತೆ ಇಲ್ಲಿ? ಸೊ ಇದು ಕಾಲಿಂಗ್ ಫಂಕ್ಷನ್, ಕರೆಕ್ಟಾ. ಫಂಕ್ಷನ್ ಕಾಲ್. ಇಲ್ಲಿ ಆರ್ಗ್ಯುಮೆಂಟ್ ಯಾವುದು? ಸೊ N1 ಅನ್ನೋದು ಆರ್ಗ್ಯುಮೆಂಟ್. N1 ಏನಂತ ತೊಗೊಂಡಿವಿ? 3 ಅಂತ ತೊಗೊಂಡಿವಿ. ಸೊ ಇಲ್ಲಿ ಏನಾಗ್ತಿದೆ? ಫಂಕ್ಷನ್ ಕಾಲ್ ಆಗ್ತಿದೆ. ಎಲ್ಲಿಗೆ ಹೋಗುತ್ತೆ ಕಂಟ್ರೋಲು? ಸೊ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸೊ ಈ ಆರ್ಗ್ಯುಮೆಂಟ್ ಎಲ್ಲೋಗಿ ಮ್ಯಾಚ್ ಆಗುತ್ತೆ? ಪ್ಯಾರಾಮೀಟರ್ಗೆ ಮ್ಯಾಚ್ ಆಗುತ್ತೆ. ಯಾವುದು ಪ್ಯಾರಾಮೀಟರ್? ಎನ್ಗೆ ಮ್ಯಾಚ್ ಆಗುತ್ತೆ, ಕರೆಕ್ಟಾ. ಸೊ ಆರ್ಗ್ಯುಮೆಂಟ್ ಇಸ್ ದ ವ್ಯಾಲ್ಯೂ ಪಾಸ್ಡ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇದ್ದೀವಿ. ವಿಚ್ ಇಸ್ ರಿಸೀವ್ಡ್ ಬೈ ದ ಕರೆಸ್ಪಾಂಡಿಂಗ್ ಪ್ಯಾರಾಮೀಟರ್. ಪ್ಯಾರಾಮೀಟರ್ ರಿಸೀವ್ ಮಾಡ್ತಿದೆ. ಈ ಎನ್ ವ್ಯಾಲ್ಯೂ 3 ಆಗುತ್ತೆ ಇವಾಗ, ಕರೆಕ್ಟಾ. ಸೊ ಈಗ ನಾವು ಲಾಜಿಕ್ ಇಲ್ಲಿ ಬರ್ದಿದ್ದೀವಿ ಆಫ್ ದ ಸಮ್ ಆಫ್ ಎನ್ ನಂಬರ್ಸ್, ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ದು ಲಾಜಿಕ್ ಇಲ್ಲಿ ಬರ್ದಿದ್ವಿ. ಫಸ್ಟು ಸಮ್ 0 ಅಂತ ತೊಗೊಂಡಿವಿ, ಅಂದರೆ ಸ್ಟಾರ್ಟಿಂಗ್ ಸಮ್ 0 ಅಂತ ತೊಗೊಂಡು ಆಮೇಲೆ ನಾವು ಈಚ್ ನಂಬರ್ ಆ್ಯಡ್ ಮಾಡ್ತಾ ಬರೋಣ ಯೂಸಿಂಗ್ ದ ಫಾರ್ ಲೂಪ್. ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿವಿ. ಫಾರ್ ಕೀವರ್ಡು ಐ ಇನ್ ರೇಂಜ್. ಐ ಅನ್ನೋದು ವೇರಿಯಬಲ್ ತೊಗೊಂಡಿವಿ ಇಲ್ಲಿ. ಇನ್ ರೇಂಜ್ ಏನು? ಸ್ಟಾರ್ಟ್ ಅಂಡ್ ಸ್ಟಾಪ್ ವ್ಯಾಲ್ಯೂ ಏನು ತೊಗೊಂಡಿವಿ? 1 to n+1. 1 ಯಾಕೆ ತೊಗೊಂಡಿವಿ ಸರ್? ಸ್ಟಾರ್ಟಿಂಗ್ 1 ಅಲ್ವಾ ಸರ್ ಡಿಜಿಟ್ ಇರೋದು. ಸೊ ಸ್ಟಾರ್ಟ್ ವ್ಯಾಲ್ಯೂ ಫಾರ್ ಲೂಪಲ್ಲಿ 1 ಇದೆ. ಎಂಡ್ ವ್ಯಾಲ್ಯೂ ಏನಿದೆ? n+1. n+1 ಯಾಕೆ ತೊಗೊಂಡಿವಿ? n ತನಕ ಹೋಗಲಿ ಅಂತ. ಸೊ ಸ್ಟಾಪ್ n+1ಗೆ ಸ್ಟಾಪ್ ಅಲ್ಲ, ಎನ್ಗೆ ಸ್ಟಾಪ್ ಆಗುತ್ತೆ, ಕರೆಕ್ಟಾ. ಸೊ ಇಲ್ಲಿ n+1 ಅಂದರೆ ಏನಾಯಿತು? ನಾವು n ಏನಂತ ತೊಗೊಂಡ್ವಿ, ಸೊ ಅಥವಾ N1 ಏನಂತ ಕೊಟ್ವಿ? ಯೂಸರ್ 3 ಕೊಟ್ವಿ ಅಲ್ವಾ. ಸೊ ಇಲ್ಲಿ n+1 ಅಂದರೆ 4. ಸೊ ಸ್ಟಾಪ್ ವ್ಯಾಲ್ಯೂ ಎಷ್ಟು? 4. ಇದು ಸ್ಟಾಪ್ ವ್ಯಾಲ್ಯೂ. ಸ್ಟಾರ್ಟ್ ವ್ಯಾಲ್ಯೂ 1. ಸೊ ಫಾರ್ ಲೂಪ್ ಎಷ್ಟಲ್ಲಿ ರನ್ ಆಗುತ್ತೆ? I1 ಆದಾಗ ಒಂದ್ಸಲಿ ರನ್ ಆಗುತ್ತೆ, I2 ಆದಾಗ ಒಂದ್ಸಲಿ ರನ್ ಆಗುತ್ತೆ, I3 ಆದಾಗ 3ನೇ ಸಲ ರನ್ ಆಗುತ್ತೆ, I4 ಆಗುವಾಗ ಸ್ಟಾಪ್ ಆಗುತ್ತಲ್ವಾ. ಸೊ ಸ್ಟಾಪ್ ವ್ಯಾಲ್ಯೂ 4 ಅಂದರೆ 4 ತನಕ ಹೋಗಲ್ಲ, 3ಗೆ ಸ್ಟಾಪ್ ಆಗುತ್ತೆ. ಸೊ ಅಂದರೆ I ವ್ಯಾಲ್ಯೂ 1 ರನ್ ಆಗುತ್ತೆ, ಅಂದರೆ ಲೂಪ್ ಒಳಗೆ ರನ್ ಆಗುತ್ತೆ. I ವ್ಯಾಲ್ಯೂ 2 ಇರೋ ಲೂಪಲ್ಲಿ ರನ್ ಆಗುತ್ತೆ. I ವ್ಯಾಲ್ಯೂ 3 ಇರೋ ಕೂಡ ಲೂಪ್ ರನ್ ಆಗುತ್ತೆ, ಒಳಗೆ ಫಾರ್ ಲೂಪ್ ಒಳಗೆ ರನ್ ಆಗುತ್ತೆ. ಸೊ I4 ಆದಾಗ ಲೂಪ್ ರನ್ ಆಗೋದಿಲ್ಲ. ಸೊ ಲೂಪ್ ಆಚೆ ಈ ಸ್ಟೇಟ್ಮೆಂಟ್ ರನ್ ಆಗುತ್ತೆ, ಕರೆಕ್ಟಾ. ಸೊ ಇದು ನೋಡ್ಬೋಣ. ಸ್ಟಾರ್ಟಿಂಗ್ I ವ್ಯಾಲ್ಯೂ ಏನಿರುತ್ತೆ? 1 ಇರುತ್ತೆ, ಕರೆಕ್ಟಾ. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಸೊ ಸಮ್ ಏನಂತ ತೊಗೊಂಡಿದ್ವಿ? ಸ್ಟಾರ್ಟಿಂಗ್ 0 ಅಂತ ತೊಗೊಂಡಿದ್ವಿ. 0 + 1 ಏನಾಯಿತು? ಸಮ್. ಸ್ಟಾರ್ಟಿಂಗ್ ಸಮ್ ಏನಿರುತ್ತೆ? ಸಮ್ ಇಸ್ ಈಕ್ವಲ್ ಟು 0 + 1. ಯಾಕೆ? ಸಮ್ ಪ್ಲಸ್ ಐ ಇದೆ ನಿಮ್ಮ ಫಾರ್ಮುಲಾ. ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಫೈಂಡ್ ಮಾಡೋಕ್ಕೆ ಫಾರ್ ಲೂಪ್ ಒಳಗೆ ಇದು ಫಾರ್ಮುಲಾ, ಸಮ್ ಪ್ಲಸ್ ಐ. ಸೊ ಐ ಫಾರ್ ಲೂಪ್ ಇಟ್ರೇಷನ್ಸು, ಆಯಿತಾ. ಸೊ ಎಷ್ಟು ವ್ಯಾಲ್ಯೂ ಎಕ್ಸಾಸ್ಟ್ ಮಾಡಿದ್ವಿ? 1 ಎಕ್ಸಾಸ್ಟ್ ಮಾಡಿದ್ವಿ. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಸಮ್ 0 ತೊಗೊಂಡಿದ್ವಿ, I 1 ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಸಮ್ 1 ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಸೊ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ಏನಾಗುತ್ತೆ? ಸೊ ನೆಕ್ಸ್ಟ್ ಕಂಟ್ರೋಲ್ ಎಲ್ಲಿ ಬರುತ್ತೆ? ಮತ್ತೆ ಫಾರ್ ಲೂಪ್ ರನ್ ಆಗುತ್ತೆ. I ವ್ಯಾಲ್ಯೂ ನೆಕ್ಸ್ಟ್ ಏನು? ಸೊ ಲೂಪ್ ಅಂದರೆ ಏನು? ಮತ್ತೆ ರನ್ ಆಗುತ್ತಲ್ವಾ. ಸೊ ಎಲ್ಲ ವ್ಯಾಲ್ಯೂಸ್ ಫಾರ್ ಲೂಪಲ್ಲಿ ಎಕ್ಸಾಸ್ಟ್ ಆಗೋ ತನಕ ರನ್ ಆಗುತ್ತೆ. ಎಷ್ಟು ವ್ಯಾಲ್ಯೂಸ್ ಇದೆ ಎಕ್ಸಾಸ್ಟ್ ಹಾಕಿಲಿ? 1 2 3 3 ವ್ಯಾಲ್ಯೂಸ್ ಇದೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ಏನು? ನೆಕ್ಸ್ಟ್ I ವ್ಯಾಲ್ಯೂ 2 ಆಗುತ್ತೆ. ಸೊ 2 ಆದಮೇಲೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಮತ್ತೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಪ್ರೀವಿಯಸ್ ಸಮ್ ಏನಿತ್ತು? 1. ಕರೆಂಟ್ I ವ್ಯಾಲ್ಯೂ ಇದೆ 2. 1 + 2 ಏನು? 3, ಕರೆಕ್ಟಾ. ಸೊ ಈಗ ಮತ್ತೆ ರನ್ ಆತಲ್ವಾ ಫಾರ್ ಲೂಪ್, ಮತ್ತೆ ಕಂಟ್ರೋಲ್ ವಾಪಸ್ ಹೋಗುತ್ತೆ. I ವ್ಯಾಲ್ಯೂ ಇವಾಗ ಎಷ್ಟಾಗುತ್ತೆ? I ವ್ಯಾಲ್ಯೂ 2 ಆಯಿತು, ಈಗ I ವ್ಯಾಲ್ಯೂ 3. ಸೊ I ವ್ಯಾಲ್ಯೂ ಈಗ 3. ಸೊ ಮತ್ತೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಪ್ರೀವಿಯಸ್ ಸಮ್ ಎಷ್ಟಿತ್ತು? 3 ಇತ್ತು. ಈ ಕರೆಂಟ್ I ವ್ಯಾಲ್ಯೂ ಏನಿದೆ? 3 ಇದೆ.
ಸೊ ಟೋಟಲ್ ಸಮ್ ಎಷ್ಟು ಬಂತು 6 ಬಂತು. ನೆಕ್ಸ್ಟ್ ಇಟ್ರೇಷನ್ ಮತ್ತೆ ರನ್ ಆಗುತ್ತಾ, ಐ ವ್ಯಾಲ್ಯೂ 4 ಆಗುತ್ತೆ, ಬಟ್ ನಮ್ಮ ಸ್ಟಾಪ್ ವ್ಯಾಲ್ಯೂ 4. ಸೊ 4ಗೆ ಲೂಪ್ ರನ್ ಆಗೋದಿಲ್ಲ, 3ಗೆ ಸ್ಟಾಪ್ ಆಗುತ್ತೆ. ಸೊ ಈಗ ಮತ್ತೆ ಈ ಲೈನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇದು ಫಾರ್ ಲೂಪ್ ಒಳಗೆ, ಬಾಡಿ ಆಫ್ ಫಾರ್ ಲೂಪ್ ಮತ್ತೆ ರನ್ ಆಗಲ್ಲ. ಕಂಟ್ರೋಲ್ ಆಚೆ ಬರ್ತೀವಿ, ಏನಂತ ಪ್ರಿಂಟ್ ಮಾಡ್ತೀವಿ, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಈಸ್ ಈಕ್ವಲ್ ಟು ಸಮ್. ಏನಿದೆ ಸಮ್ಮಲ್ಲಿ, ಇವಾಗ ಸಮ್ಮಲ್ಲಿ ಏನಿದೆ ವ್ಯಾಲ್ಯೂ 6 ಇದೆ. ಸೊ ಸಮ್ ಇಸ್ ಈಕ್ವಲ್ ಟು 6 ಅಂತ ಡಿಸ್ಪ್ಲೇ ಆಗುತ್ತೆ. ಎಷ್ಟು ತೊಗೊಂಡಿದೆ ಎನ್ ವ್ಯಾಲ್ಯೂ ಎಷ್ಟು ತೊಗೊಂಡ್ವಿ, 3 ತೊಗೊಂಡ್ವಿ. ಸೊ ಇವಾಗ ಎನ್ ವ್ಯಾಲ್ಯೂ 3 ತೊಗೊಂಡ್ರೆ ಎಲ್ಲಿ ತನಕ ರನ್ ಆಗುತ್ತೆ, 1 + 2 + 3 ತನಕ ಮಾತ್ರ ರನ್ ಆಗುತ್ತೆ. 3 + 2 + 1 ಎಷ್ಟಾಯಿತು, 6. ಸೊ ನಮ್ಮ ಔಟ್ಪುಟ್ ಕರೆಕ್ಟಾಗಿ ಬರ್ತಿದೆ ಅಲ್ವಾ, 6. ಸೊ ಔಟ್ಪುಟ್ಟು ಡಿಸ್ಪ್ಲೇ ಆಗ್ತಿದೆ ಕರೆಕ್ಟಾಗಿ. ಸಮ್ ಆಫ್ 3 ನ್ಯಾಚುರಲ್ ನಂಬರ್ಸ್ 1 + 2 + 3 6 ಬರುತ್ತೆ. ನಮ್ಮ ಔಟ್ಪುಟಲ್ಲೂ 6 ಬಂತು. ಸೊ ಇಲ್ಲಿ ಏನು ಮುಖ್ಯ, ಸೊ ಆರ್ಗ್ಯುಮೆಂಟ್ ಯಾವುದು, ಪ್ಯಾರಾಮೀಟರ್ ಯಾವುದು, ಅದು ಮುಖ್ಯ. ಸೊ ಆರ್ಗ್ಯುಮೆಂಟ್ ಯಾವುದು ಇಲ್ಲಿ, N1 ಇಸ್ ದ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಎಲ್ಲಿಗೆ ಹೋಗುತ್ತೆ, ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಪ್ಯಾರಾಮೀಟರ್ ರಿಸೀವ್ ಮಾಡುತ್ತೆ. ಸೊ ಈ 3ನ ಇದು ರಿಸೀವ್ ಮಾಡುತ್ತೆ, ಈ ಎನ್, ಇದನ್ನ ಪ್ಯಾರಾಮೀಟರ್ ಅಂತ ಕರಿತೀವಿ, ಕರೆಕ್ಟಾ. ಸೊ ಪ್ಯಾರಾಮೀಟರ್ ರಿಸೀವ್ಸ್ ದ ವ್ಯಾಲ್ಯೂಸ್ ಫ್ರಮ್ ದ ಕಾಲಿಂಗ್ ಫಂಕ್ಷನ್ ಇಂದ ಕಾಲ್ಡ್ ಫಂಕ್ಷನ್ ರಿಸೀವ್ ಮಾಡುತ್ತೆ, ಕರೆಕ್ಟಾ. ಸೊ ಇದನ್ನೇನಂತ ಕರಿತೀವಿ, ಸಮ್ ನ್ಯಾಚುರಲ್ನ ಕಾಲ್ಡ್ ಫಂಕ್ಷನ್. ಸೊ ಅರ್ಥ ಇದೆ ಅಂತ ಭಾವಿಸ್ತೇನೆ ಸ್ಟೂಡೆಂಟ್ಸ್. ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಸ್ ನೀವು ಎಕ್ಸಾಂಪಲ್ ಕೊಡ್ಬೋದು, ವೆರಿ ಸಿಂಪಲ್ ಅಲ್ವಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಇದನ್ನು ಬೇಗ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಈಗ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಪ್ರೋಗ್ರಾಮ್ ಟೈಪ್ ಮಾಡ್ತಾ ಹೋಗೋಣ. ಈ ಪ್ರೀವಿಯಸ್ ಪ್ರೋಗ್ರಾಮ್ ಎರೇಸ್ ಮಾಡ್ತೀನಿ. ಸೊ ಹೆಂಗೆ ಬರೆಯೋದು ಸ್ಟಾರ್ಟಿಂಗು, ಸೊ ಜಸ್ಟ್ ಫಂಕ್ಷನ್ ನೇಮ್ನ ಚೇಂಜ್ ಮಾಡೋಣ, DF ಕಮೆಂಟ್, ಇಲ್ಲಿ ಜಸ್ಟ್ ಕಮೆಂಟ್ ಇದ್ರೂ ಪರವಾಗಿಲ್ಲ. ಟು ಫೈಂಡ್ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್, ಕರೆಕ್ಟಾ. ಓಕೆ, ಸೊ ಈಗ DF ಏನಾದರೂ ಒಂದು ಫಂಕ್ಷನ್ ತೊಗೊಳ್ಳಿ, ಫಂಕ್ಷನ್ ನೇಮ್ ಎಸ್ ನ್ಯಾಚುರಲ್ ಅಂತ ತೊಗೊತೀನಿ, ಸಮ್ ಆಫ್ ನ್ಯಾಚುರಲ್. ಸೊ ಏನಾದ್ರು ತೊಗೊಬೋದು ನೀವು, ಒಂದು ಆರ್ಗ್ಯುಮೆಂಟ್ ಇರಲಿ, ಆರ್ಗ್ಯುಮೆಂಟ್ ಅಲ್ಲ, ಒಂದು ಪ್ಯಾರಾಮೀಟರ್ ತೊಗೊಳ್ಳೋಣ ಎನ್ ಅಂತ. ಸೊ ಇದರೊಳಗೆ ಫಂಕ್ಷನ್ ಒಳಗೆ ಲಾಜಿಕ್ ಬರಿತಾ ಹೋಗೋಣ. ಓಕೆ, ಸೊ ಏನು ಮಾಡೋಣ, ಸ್ಟಾರ್ಟಿಂಗ್ ಸಮ್ ವ್ಯಾಲ್ಯೂ 0 ತೊಗೊಳ್ಳೋಣ. ಸೊ ಇದಾದಮೇಲೆ ಫಾರ್ ಲೂಪ್ ಹಾಕೋಣ, ಫಾರ್ ಐ ಇನ್ ರೇಂಜ್, ಸೊ 1, n+1. ಸೊ ಸ್ಟಾಪ್ ವ್ಯಾಲ್ಯೂ ಎಲ್ಲ ಆಗುತ್ತೆ, ಎನ್ಗೆ ಸ್ಟಾಪ್ ಆಗುತ್ತೆ. ಸೊ ಎನ್ ವ್ಯಾಲ್ಯೂ ನಾವು 3 ಕೊಟ್ಟರೆ 1 + 2 + 3 ಅಲ್ಲೇ ಸ್ಟಾಪ್ ಆಗುತ್ತೆ. ಎನ್ ವ್ಯಾಲ್ಯೂ 4 ಕೊಟ್ಟರೆ 1 + 2 + 3 + 4 ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಫಾರ್ ಲೂಪ್ ಎಸ್ಸಲ್ಲಿ ರನ್ ಆಗುತ್ತೆ, N3 ತೊಗೊಂಡ್ರೆ ಸೊ 3 ಟೈಮ್ಸ್ ರನ್ ಆಗುತ್ತೆ, ಅಂದರೆ 4 ಸ್ಟಾಪ್ ವ್ಯಾಲ್ಯೂ ಆದರೂ 3 ಟೈಮ್ಸೇ ರನ್ ಆಗೋದು, ಕರೆಕ್ಟಾ. ಸೊ ಇಲ್ಲಿ ಒಳಗೆ ಲೂಪ್ ಒಳಗೆ ಲಾಜಿಕ್ ಬರಿತಾ ಹೋಗೋಣ. ಎಸ್ ಇಸ್ ಈಕ್ವಲ್ ಟು, ಅಥವಾ ಸಮ್ ತೊಗೊಂಡಿದ್ವಿ ಅಲ್ವಾ ವೇರಿಯಬಲ್ಲು, ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಸೊ ಇಲ್ಲಿ ಲೂಪ್ ಆಚೆ ಬಂದು ನಮ್ಮ ನ್ಯಾಚುರಲ್ ನಂಬರ್ಸ್ ಪ್ರಿಂಟ್ ಮಾಡೋಣ, ಅಂದರೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇಸ್ ಈಕ್ವಲ್ ಟು, ಸೊ ಯಾವ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ, ಸಮ್ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ, ಕರೆಕ್ಟಾ. ಸೊ ಇಲ್ಲಿ ಪ್ಯಾರಾಮೀಟರ್ ಯಾವುದು, ಪ್ಯಾರಾಮೀಟರ್ ಎನ್ನು. ಈಗ ನಾವು ಒಂದು ಆರ್ಗ್ಯುಮೆಂಟ್ ಕೊಡಬೇಕು ಈ ಪ್ಯಾರಾಮೀಟರ್ ರಿಸೀವ್ ಮಾಡೋದಕ್ಕೆ, ಕರೆಕ್ಟಾ. ಸೊ ಅದನ್ನು ಮೇನ್ ಪ್ರೋಗ್ರಾಮಲ್ಲಿ ಬರೆಯೋಣ. ಸೊ ಇದು ಏನಂತ ಕರಿತೀವಿ, ಸೊ ಇದನ್ನು ಪ್ಯಾರಾಮೀಟರ್ ಅಂತ ಕರಿತೀವಿ, ಕರೆಕ್ಟಾ. ಸೊ ಈಗ ನೆಕ್ಸ್ಟ್ ಮೇನ್ ಪ್ರೋಗ್ರಾಮ್ಗೆ ಬರೋಣ. ಮೇನ್ ಪ್ರೋಗ್ರಾಮಲ್ಲಿ ಫಂಕ್ಷನ್ ಕಾಲ್ ಮಾಡಬೇಕು, ಕರೆಕ್ಟಾ. ಸೊ ಫಂಕ್ಷನ್ ಕಾಲ್ ಮಾಡೋಕ್ಕೆ ಮುಂಚೆ ಈ ಎನ್ ವ್ಯಾಲ್ಯೂ ಯೂಸರ್ನೇ ಕೇಳೋಣ. ಸೊ ಯೂಸರ್ 5 ಕೊಡ್ಬೋದು, 6 ಕೊಡ್ಬೋದು, 6 ನ್ಯಾಚುರಲ್ ನಂಬರ್ಸ್ ಸಮ್ ಕೊಡ್ಬೋದು. ಸೊ ಎಷ್ಟಾದರೂ ಕೊಡ್ಬೋದು, ಯೂಸರ್ನೇ ವ್ಯಾಲ್ಯೂ ಕೇಳ್ಬೋಣ. ಓಕೆ, ಸೊ ಅದನ್ನು N1 ಅಂತ ತೊಗೊಳ್ಳೋಣ. ಸೊ 2 ವ್ಯಾಲ್ಯೂಸು ಸೇಮ್ ಕೊಡ್ಬೋದಾ ಸರ್, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಸೇಮ್ ಕೊಡ್ಬೋದು, ಬಟ್ ನಾನು ಬೇರೆ ಕೊಡ್ತಾ ಇದ್ದೀನಿ, ಸೊ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಸೊ N1 ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್, ಸೊ ಎಂಟರ್ ವ್ಯಾಲ್ಯೂ ಆಫ್ N1 ಅಂತ ಕೇಳೋಣ ಯೂಸರ್ನ. ಸೊ ಈಗ ಫಂಕ್ಷನ್ನ ಕಾಲ್ ಮಾಡೋಣ. ಫಂಕ್ಷನ್ ನೇಮ್ ಏನಿದೆ ಎಸ್ ನ್ಯಾಚುರಲ್, ಆಮೇಲೆ ನಿಮ್ಮ ಆರ್ಗ್ಯುಮೆಂಟ್, ಯಾವ ಆರ್ಗ್ಯುಮೆಂಟು, N1 ಆರ್ಗ್ಯುಮೆಂಟ್ ಪಾಸ್ ಮಾಡಿ. ಓಕೆ, ಸೊ ಈಗ ಎಸ್ ನ್ಯಾಚುರಲ್ ಆಮೇಲೆ N1 ಪಾಸ್ ಮಾಡೋಣ. ಸೊ ಇಲ್ದೇನು N1 ಇಸ್ ದ ಆರ್ಗ್ಯುಮೆಂಟ್ ಟು ಬಿ ಪಾಸ್ಡ್ ಟು ಕಾಲ್ಡ್ ಫಂಕ್ಷನ್. ಸೊ ಇದು ಕಾಲಿಂಗ್ ಫಂಕ್ಷನ್. ಸೊ ಈ N1ನ ಕಾಲ್ಡ್ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇರಾ. ಈ ಎನ್ ಅನ್ನೋದು ಪ್ಯಾರಾಮೀಟರ್, ಕರೆಕ್ಟಾ. ಸೊ ಈಗ N1 ಎಷ್ಟು ಬೇಕಾದ್ರೂ ಯೂಸರ್ ಕೊಡ್ಬೋದು, ಕರೆಕ್ಟಾ. ಸೊ ಕೋಡ್ ಎಲ್ಲಿಂದ ರನ್ ಆಗುತ್ತೆ, ಇಲ್ಲಿಂದ. ಫಸ್ಟು ಎಂಟರ್ ವ್ಯಾಲ್ಯೂ ಆಫ್ N1, ಮೇನ್ ಪ್ರೋಗ್ರಾಮ್ ಫಸ್ಟ್ ರನ್ ಆಗುತ್ತೆ. ಸೊ ಎಂಟರ್ ವ್ಯಾಲ್ಯೂ ಆಫ್ N1 ಅಂತ ಕೇಳ್ತೀವಿ, ಯೂಸರ್ ಎಷ್ಟಾದರೂ ಕೊಡ್ಬೋದು, ಅದು N1 ಅಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತಾ ಇರಾ, ಆರ್ಗ್ಯುಮೆಂಟ್ N1 ಕೊಡ್ತಾ ಇರಾ. ಸೊ ಕಂಟ್ರೋಲ್ ಇಲ್ಲಿಂದ ಇಲ್ಲಿಗೆ ಹೋಗಿ N1 ವ್ಯಾಲ್ಯೂ ಎನ್ಗೆ ಅಸೈನ್ ಆಗುತ್ತೆ, ಕರೆಕ್ಟಾ. ಸೊ ಆಮೇಲೆ ಈ ಲಾಜಿಕ್ ರನ್ ಆಗುತ್ತೆ. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇದನ್ನು ರನ್ ಮಾಡಿ ನೋಡ್ಬೋಣ ಒಂದ್ಸಲಿ. ಸೊ ರನ್ ಮಾಡ್ಯೂಲ್, ಎನ್ ವ್ಯಾಲ್ಯೂ 3 ಕೊಟ್ಟು ನೋಡೋಣ ಫಸ್ಟು. ಸೊ 6 ಬರಬೇಕು ಆನ್ಸರ್. ಸೊ 6 ಬರ್ತಿದೆ. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇಸ್ 6. ಬೇರೆ ವ್ಯಾಲ್ಯೂ ಕೊಟ್ಟು ನೋಡೋಣ, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಎನ್ ವ್ಯಾಲ್ಯೂ 4 ಕೊಟ್ಟು ನೋಡೋಣ. ಸೊ ಜಸ್ಟ್ ಇದು ಔಟ್ಪುಟ್ ಸ್ಕ್ರೀನ್ ಜಸ್ಟ್ ಎರೇಸ್ ಮಾಡ್ತೀನಿ, ತುಂಬ ಔಟ್ಪುಟ್ಸ್ ಆಗಿದೆ.
ಸೊ ಶೆಲ್ನ ರನ್ ಆ್ಯಂಡ್ ರನ್ ಮಾಡ್ಯೂಲ್ ಅಗೇನ್. ಸೊ ಈಗ 4 ಕೊಡೋಣ. ಸೊ ಎಷ್ಟು ಬರಬೇಕು, ಎಸ್ ಐ ಲೂಪ್ ರನ್ ಆಗುತ್ತೆ. ಸೊ n+1 ಸ್ಟಾಪ್ ವ್ಯಾಲ್ಯೂ ಫಾರ್ ಲೂಪು, n+1 ಅಂದರೆ 5 ಆಯಿತು. ಸೊ 4+1 5 ಆಯಿತು. ಸೊ 1 2 3 4 4 ಸಲ ಲೂಪ್ ರನ್ ಆಗುತ್ತೆ. ಸಮ್ ಪ್ಲಸ್ ಐ ಸಮ್ ಪ್ಲಸ್ ಐ ಸಮ್ ಪ್ಲಸ್ ಐ ಸಮ್ ಪ್ಲಸ್ ಐ. ಸೊ ಅದು 4 ಸಲ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ 1 + 2 + 3 + 4 ಏನಾಗಬೇಕು, 10 ಬರುತ್ತಲ್ವ. 1 + 2 3, 3 + 3 6. ಸೊ 6 + 4 10 ಬರಬೇಕು. ಸೊ ನೋಡ್ಬೋಣ. ಸೊ ಎಸ್, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇಸ್ 10. ಸೊ ಇದು ಯಾವುದೇ ಇನ್ಪುಟ್ ಕೊಟ್ಟರು ನೀವು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಇಲ್ಲಿ ಏನು ತಿಳ್ಕೊಬೇಕು ಸ್ಟೂಡೆಂಟ್ಸ್, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಮುಖ್ಯ. ಸೊ ಆ ಎಕ್ಸಾಂಪಲ್ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಾನು ಇದು ಎಕ್ಸಾಂಪಲ್ ತೊಗೊಂಡಿನಿ. ಓಕೆ, ಸೊ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯಿತು ಅಂತ ಭಾವಿಸ್ತೀನಿ. ಆರ್ಗ್ಯುಮೆಂಟ್ ಯಾವುದು, ಪ್ಯಾರಾಮೀಟರ್ ಯಾವುದು, ಆರ್ಗ್ಯುಮೆಂಟ್ ಹೆಂಗೆ ಪಾಸ್ ಮಾಡೋದು ಕಾಲ್ಡ್ ಫಂಕ್ಷನ್ಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಕಾಲಿಂಗ್ ಫಂಕ್ಷನ್ ಯಾವುದು, ಕಾಲ್ಡ್ ಫಂಕ್ಷನ್ ಯಾವುದು ಗೊತ್ತಾಯಿತು ಅಂದ್ಕೊಂಡಿನಿ. ಸೊ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಡಿಫ್ರೆನ್ಸಸ್ಸು ಬರಿತೀರಾ ಅಂದ್ಕೊಂಡಿನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಅರ್ಥ ಇದೆ ಅಂದ್ಕೊಂಡಿನಿ. ಈಗ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಇದೆ, ನಿಮಗೆ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಕೊಡ್ತೀನಿ. ಸೊ ಅದೇನು ಅಂತ ಕ್ವೆಶನ್ ನೋಡ್ಬೋಣ. ಸೊ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಏನು ಅಂದರೆ, ರೈಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಟು ಕಂಪ್ಯೂಟ್ ಫ್ಯಾಕ್ಟೋರಿಯಲ್ ಆಫ್ ನಂಬರ್. ಫ್ಯಾಕ್ಟೋರಿಯಲ್ ಆಫ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಲಾಜಿಕ್ ಆದಷ್ಟು ಒಂದು ಫಂಕ್ಷನಲ್ಲಿ ಬರೀರಿ. ಆಮೇಲೆ ಆ ಫ್ಯಾಕ್ಟೋರಿಯಲ್ ಅನ್ನೋ ಫಂಕ್ಷನ್ನ ನೀವು ಮೇನ್ ಪ್ರೋಗ್ರಾಮಿಂದ ಕಾಲ್ ಮಾಡಿ. ಓಕೆ, ಸೊ ಲಾಜಿಕ್ ನಾನು ನಿಮ್ಗೆ ಹೇಳ್ಬೋದು. ಲಾಜಿಕ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ, ಫ್ಯಾಕ್ಟೋರಿಯಲ್ ಆಲ್ರೆಡಿ ಫಾರ್ ಲೂಪಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಫ್ಲೋ ಆಫ್ ಕಂಟ್ರೋಲಲ್ಲಿ ಕೂಡ ಡಿಸ್ಕಸ್ ಮಾಡಿವಿ, ಇಂಟ್ರೊಡಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗಲ್ಲೂ ಡಿಸ್ಕಸ್ ಮಾಡಿವಿ. ಸೊ ಏನು ಮಾಡ್ತೀರಾ, ಸ್ಟಾರ್ಟಿಂಗ್ ಲಾಜಿಕ್ ಫ್ಯಾಕ್ಟೋರಿಯಲ್ ಅಂತ ಒಂದು ವೇರಿಯಬಲ್ ಎಫ್ ಅಂತಲೇ ತೊಗೊಳ್ಳಿ. ಎಫ್ ಇಸ್ ಈಕ್ವಲ್ ಟು 1ಗೆ ಅಸೈನ್ ಮಾಡಿ. ಆಮೇಲೆ ಸೊ ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ ಮಾಡಿ. ಸೊ ಐ ಏನು ತೊಗೊಬೇಕು ಸರ್, ಫಾರ್ ಲೂಪ್ ತೊಗೊಳ್ಳಿ. ಫಾರ್ ಐ ಇನ್ ರೇಂಜ್ 1 to n+1. ಸೊ ಯಾಕೆ ಸರ್ 1ಇಂದನೇ ಸ್ಟಾರ್ಟ್ ಮಾಡಬೇಕು? ಸೊ ಫ್ಯಾಕ್ಟೋರಿಯಲ್ ಆಫ್ 1 ಅಂತಲೇ ಹೇಳ್ತೀವಲ್ವಾ. 1 ಫ್ಯಾಕ್ಟೋರಿಯಲ್ 1 ಅಂತಲೇ ಕರಿತೀವಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಅಂತಲೇ ತೊಗೊಳ್ಳಿ. ಓಕೆ, ಸೊ ಈಗ ಫ್ಯಾಕ್ಟೋರಿಯಲ್ ಅಂದರೆ ಏನು ಸರ್, 5 ಫ್ಯಾಕ್ಟೋರಿಯಲ್ ಎಷ್ಟು ಸರ್, 5 × 4 × 3 × 2 × 1. ಸೊ ಏನು ಬರುತ್ತೆ ಆನ್ಸರ್, 120 ಬರುತ್ತೆ. ಸೊ ನಾನು ಯಾವುದೇ ನಂಬರ್ ತೊಗೊಂಡ್ರು ಫ್ಯಾಕ್ಟೋರಿಯಲ್ ಮಾಡಿದ್ರು, ಸೊ ಅದು ಮಲ್ಟಿಪ್ಲಿಕೇಶನ್ ಆಗಿ ನಂಗೆ ಫೈನಲ್ ಆನ್ಸರ್ ಬರಬೇಕು. ಓಕೆ, ಸೊ ಇದು ಹೋಮ್ವರ್ಕ್ ಕೊಡ್ತಾಯಿನಿ. ಸೊ ಸಿಂಪಲ್, ಈ ಲಾಜಿಕ್ ಏನು ಮಾಡ್ತೀರಾ, ಈ ಲಾಜಿಕ್ನ ಒಂದು ಫಂಕ್ಷನಲ್ಲಿ ಹಾಕಿ ಮೇನ್ ಪ್ರೋಗ್ರಾಮಿಂಗಲ್ಲಿ ಫಂಕ್ಷನ್ನ ಕಾಲ್ ಮಾಡಿ. ನೀವು ಆರ್ಗ್ಯುಮೆಂಟ್ ಕೊಡ್ತಿರೋ ಪ್ಯಾರಾಮೀಟರ್ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು. ಆದಷ್ಟು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಯಾರಿಗಾದ್ರೂ ಗೊತ್ತಾಗಿಲ್ಲ ಕೋಡು ಅಂದರೆ ಜಸ್ಟ್ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಫ್ಯಾಕ್ಟೋರಿಯಲ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಫ್ಲೋ ಆಫ್ ಕಂಟ್ರೋಲ್ ಓದಿ. ಫ್ಲೋ ಆಫ್ ಕಂಟ್ರೋಲ್ ಫಾರ್ ಲೂಪ್ ಡಿಸ್ಕಸ್ ಮಾಡೀನಿ, ಅಲ್ಲಿ ಫ್ಯಾಕ್ಟೋರಿಯಲ್ ಲಾಜಿಕ್ ಇದೆ. ಸೊ ಅದೇ ಲಾಜಿಕ್ನ ನೀವು ಫಂಕ್ಷನಲ್ಲಿ ಬರೀಬೇಕಾಗತ್ತೆ. ಅದಾದಮೇಲೆ ಮೈನ್ ಪ್ರೋಗ್ರಾಮಿಂಗಲ್ಲಿ ಆ ಯೂಸರ್ ಡಿಫೈನ್ ಫಂಕ್ಷನ್ ಕಾಲ್ ಮಾಡಬೇಕಲ್ವಾ. ಸೊ ಒಂದು ಆರ್ಗ್ಯುಮೆಂಟ್ ನೀವು ತೊಗೊಂಡ್ರೆ ಸಾಕು. ಕಾಲಿಂಗ್ ಫಂಕ್ಷನ್ನಲ್ಲಿ ಒಂದು ಆರ್ಗ್ಯುಮೆಂಟ್ ತೊಗೊಂಡು ಆ ವ್ಯಾಲ್ಯೂನ ಯೂಸರ್ನ ಕೇಳಿ, ಎಂಟರ್ ದ ವ್ಯಾಲ್ಯೂ ಆಫ್ ಎನ್. ಸೊ ಅಥವಾ ಎನ್ ಅಂದರೆ ಇವಾಗ 5 ಅಂದರೆ 5 ಫ್ಯಾಕ್ಟೋರಿಯಲ್, ಎನ್ ವ್ಯಾಲ್ಯೂ 5 ಆಗುತ್ತೆ. ಸೊ ಎನ್ ವ್ಯಾಲ್ಯೂ ಯೂಸರ್ನ ಕೇಳಿ, ಆಮೇಲೆ ಫಂಕ್ಷನ್ ಕಾಲ್ ಮಾಡಿ. ಸೊ ಕಾಲ್ ಮಾಡುವಾಗ ಆರ್ಗ್ಯುಮೆಂಟ್ ಎನ್ ಕೊಡಿ, ಅದು ಕಾಲ್ಡ್ ಫಂಕ್ಷನ್ಗೆ ಹೋಗಿ ಪ್ಯಾರಾಮೀಟರ್ಗೆ ಅಸೈನ್ ಆಗಿ ಆಮೇಲೆ ನಿಮ್ಮ ಲಾಜಿಕ್ ರನ್ ಆಗಬೇಕು. ಆ ಥರ ಕೋಡ್ನ ಬರೀರಿ, ಆಯಿತಾ. ಸೊ ಇಲ್ಲ ಸರ್ ನಾನು ಪ್ಯಾರಾಮೀಟರ್ ಆರ್ಗ್ಯುಮೆಂಟ್ ಎರಡೂ ಕೊಡಲ್ಲ ಅಂದರೆ ಲಾಜಿಕ್ ಪೂರ್ತಿ ಯೂಸರ್ ಡಿಫೈನ್ ಫಂಕ್ಷನಲ್ಲೇ ಬರೀರಿ. ಓಕೆ, ಆ್ಯಂಡ್ ಅಲ್ಲೇ ಪ್ರಿಂಟ್ ಮಾಡಿ ಔಟ್ಪುಟ್ನ. ಸೊ ಇದನ್ನು ಟ್ರೈ ಮಾಡ್ತೀರಾ ಅನ್ಕೊತೀನಿ. ಏನೇ ಡೌಟ್ ಬಂದರೂ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಸ್ಮಾಲ್ ಕಾನ್ಸೆಪ್ಟು. ಪ್ಯಾರಾಮೀಟರ್ನ ಸ್ಟ್ರಿಂಗ್ ಆಗಿ ತೊಗೊಂಡ್ರೆ ಹೆಂಗೆ ಮಾಡೋದು, ಪ್ಯಾರಾಮೀಟರ್ ಆಸ್ ಸ್ಟ್ರಿಂಗ್ಸ್ ಅಥವಾ ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಅದನ್ನು ಕೂಡ ನೋಡ್ಬೋಣ, ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್. ಸೊ ಒಂದು ಪ್ಯಾರಾಮೀಟರ್ ಸ್ಟ್ರಿಂಗ್ ಆಗಿ ತೊಗೊಬೋದಾ ಸರ್? ಇಲ್ಲಿ ತನಕ ಬರೀ ಇಂಟೀಜರ್ಸ್ ತೊಗೊತೀವಿ ಅಥವಾ ಫ್ಲೋಟ್ ತೊಗೊತೀವಿ, ಸ್ಟ್ರಿಂಗು ತೊಗೊಬೋದಾ ಸರ್? ತೊಗೊಬೋದು. ಸೊ ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್ ಕೂಡ ನೋಡ್ಬೋಣ. ಎಕ್ಸಾಂಪಲ್, ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್. ಸೊ ಏನು ಬರುತ್ತೆ ಇಲ್ಲಿ ಕಾನ್ಸೆಪ್ಟು? ಸೊ ಇನ್ ಸಮ್ ಕೇಸಸ್ ವಿ ಮೇ ನೀಡ್ ಟು ಪಾಸ್ ಸ್ಟ್ರಿಂಗ್ ಆಸ್ ಅನ್ ಆರ್ಗ್ಯುಮೆಂಟ್ ಇನ್ ಫಂಕ್ಷನ್ ಕಾಲ್. ಒಂದೊಂದ್ಸಲಿ ನೀವು ಫಂಕ್ಷನ್ ಕಾಲ್ ಮಾಡುವಾಗ ಸ್ಟ್ರಿಂಗ್ ಆಗಿ ಆರ್ಗ್ಯುಮೆಂಟ್ ಕೊಡ್ಬೋದು. ಏನಾದರೂ ಸಪೋಸ್ ಇವಾಗ ಯಾರ್ದಾದ್ರು ನೇಮ್, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಜಾಯಿನ್ ಮಾಡಬೇಕಾಗಿದ್ರೆ, ಸೊ ಅದನ್ನು ನೀವು ಜಾಯಿನ್ ಮಾಡಬೇಕಾಗಿದ್ರೆ ಆರ್ಗ್ಯುಮೆಂಟ್ ನೀವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡೂ ಕೊಡ್ತೀರಲ್ವ. ಸೊ ಅದು ಮೇನ್ ಫಂಕ್ಷನ್ಗೆ ಹೋಗಿ ಫಂಕ್ಷನಿಂದ ಲಾಜಿಕ್ ರನ್ ಆಗುತ್ತೆ. ಸೊ ಅದು ಹೆಂಗೆ ಮಾಡೋದು ಸರ್? ಸೊ ಇದು ಒಂದು ಎಕ್ಸಾಂಪಲ್ ತೊಗೊಬೋದು. ಟು ಕನ್ಕ್ಯಾಟ್ನೇಟ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಜಾಯಿನ್ ಆಗೋಕ್ಕೆ ಒಂದು ಎಕ್ಸಾಂಪಲ್ ಇದೆ, ಟೆಕ್ಸ್ಟ್ ಬುಕ್ ಎಕ್ಸಾಂಪಲೇ. ಸ್ಟ್ರಿಂಗ್ ತೊಗೊಂಡ್ಯಾರ ಆರ್ಗ್ಯುಮೆಂಟಲ್ಲಿ, ಆ ಆರ್ಗ್ಯುಮೆಂಟ್ ಮತ್ತು ಪ್ಯಾರಾಮೀಟರ್ಗೆ ಪಾಸ್ ಆಗಿ ಅಥವಾ ಪ್ಯಾರಾಮೀಟರ್ಗೆ ಅಸೈನ್ ಆಗಿ ಲಾಜಿಕ್ ಇದೆ ಅದರಲ್ಲಿ. ಓಕೆ, ಸೊ ಹೆಂಗೆ ಬರೆಯೋದು ಲಾಜಿಕ್ಕು? ಫಸ್ಟ್ ಕ್ವೆಶನ್ ನೋಡ್ಬೋಣ. ಸೊ ರೈಟ್ ಅ ಯೂಸರ್ ಡಿಫೈನ್ ಫಂಕ್ಷನ್ ಟು ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ಆಸ್ ಆರ್ಗ್ಯುಮೆಂಟ್ಸ್. ಏನಂತ ಹೇಳ್ತಾರೆ, ಯೂಸರ್ ಡಿಫೈನ್ ಫಂಕ್ಷನ್ ಬರೀರಿ. ಆರ್ಗ್ಯುಮೆಂಟ್ಸ್ ಆಗಿ ಏನು ತೊಗೊಬೇಕು, ಕಾಲಿಂಗ್ ಫಂಕ್ಷನಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ಆಯಿತಾ. ಆ್ಯಂಡ್ ಕನ್ಕ್ಯಾಟ್ನೇಟ್ ದಮ್ ಟು ಗೆಟ್ ದ ಫುಲ್ ನೇಮ್. ಎರಡೂ ಜಾಯಿನ್ ಮಾಡಿ ಅಂತಿದೆ. ಫಸ್ಟು ಸ್ಟ್ರಿಂಗ್ ಅಂದರೆ ಏನು, ಪೈಥಾನ್ ಚಾಪ್ಟರ್ ಓದಿರ್ಬೇಕಿಲ್ಲಿ. ಸ್ಟ್ರಿಂಗ್ ಅಂದರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಸೀಕ್ವೆನ್ಸ್ ಆಫ್ 1 or more ಕ್ಯಾರೆಕ್ಟರ್ಸ್. 1 ಕ್ಯಾರೆಕ್ಟರ್ ಇರ್ಬೋದು ಅಥವಾ ಜಾಸ್ತಿ ಕ್ಯಾರೆಕ್ಟರ್ಸ್ ಇರ್ಬೋದು.
ಸೀಕ್ವೆನ್ಸ್ ಆಫ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ಸ್ ಹೆಂಗೆ ಎನ್ಕ್ಲೋಸ್ ಆಗಿರುತ್ತೆ, ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಡ್ಸ್, ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಡ್ಸಲ್ಲಿ ಇರುತ್ತೆ. ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಯಾವುದಾದ್ರು ಒಂದು ಸ್ಟ್ರಿಂಗ್ ತೊಗೊಳ್ಳೋಣ ಎ ಬಿ ಸಿ. ಸೊ ಎ ಬಿ ಸಿ ಡಬಲ್ ಕೋಟಲ್ಲಿ ಇರೋದ್ರಿಂದ ಸ್ಟ್ರಿಂಗ್ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಅದೇ ಥರ ನೀವು ಒಂದು ಫಂಕ್ಷನ್ ಡಿಫೈನ್ ಮಾಡಿ ಸ್ಟ್ರಿಂಗ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಆರ್ಗ್ಯುಮೆಂಟ್ ಆಗಿ. ಸೊ ಇದು ಲಾಜಿಕ್ ನೋಡ್ಬೋಣ ಏನಿದೆ ಲಾಜಿಕ್ ಅಂತ. ಸೊ ಫಂಕ್ಷನ್ ಬರ್ದೀವಿ ಇಲ್ಲಿ. ಸೊ ಫಂಕ್ಷನ್ ನೇಮ್ ಏನು ತೊಗೊಂಡಿವಿ, ಕಂಪ್ಲೀಟ್ ನೇಮ್ ಅಂತ ತೊಗೊಂಡಿವಿ. ಸೊ ಫಂಕ್ಷನ್ ಬರೋಕ್ಕೆ ಮುಂಚೆ ಫಸ್ಟ್ ಮೈನ್ ಪ್ರೋಗ್ರಾಮ್ ಬರೋಣ. ಮೈನ್ ಪ್ರೋಗ್ರಾಮಿಂಗಲ್ಲಿ ತಾನೇ ರನ್ ಆಗೋದು. ಸೊ ಮೈನ್ ಪ್ರೋಗ್ರಾಮಿಂಗಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನು ಅಂತ ಯೂಸರ್ನೇ ಕೇಳಿದ್ವಿ. ಸೊ ಯೂಸರ್ ಏನಾದರೂ ಕೊಡಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್. ಸೊ ಅದು ಇನ್ಪುಟಲ್ಲೇ ಇದೆ, ನಾವು ಇಂಟ್ಗೆ ಫ್ಲೋಟ್ಗೆ ಕನ್ವರ್ಟ್ ಮಾಡಿಲ್ಲ, ಯಾಕಂದರೆ ಇದು ಸ್ಟ್ರಿಂಗ್ ಅಲ್ವಾ, ನೇಮ್ ಯಾವುದು ಸ್ಟ್ರಿಂಗಲ್ಲೇ ಇರುತ್ತೆ, ಸ್ಟ್ರಿಂಗಲ್ಲೇ ಇರಲಿ. ಎಂಟರ್ ದ ಫಸ್ಟ್ ನೇಮ್ ಅಂತ ಯೂಸರ್ನ ಕೇಳ್ತೀವಿ. ಯೂಸರ್ ಏನೋ ಒಂದು ನೇಮ್ ಕೊಡ್ತಾನೆ, ಅದು ಎಫ್ ನೇಮ್ಗೆ ಹೋಗಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಎಲ್ ನೇಮ್ ಅಂತ ವೇರಿಯಬಲ್ ತೊಗೊಂಡಿವಿ. ಎಂಟರ್ ದ ಲಾಸ್ಟ್ ನೇಮ್ ಅಂತ ಯೂಸರ್ನ ಕೇಳ್ತಾ ಇದ್ದೀವಿ. ಸೊ ಯೂಸರ್ ಏನು ಕೊಡ್ತಾರೋ ಅದು ಎಲ್ ನೇಮಲ್ಲಿ ಸ್ಟೋರ್ ಆಗುತ್ತೆ. ಸೊ ಔಟ್ಪುಟಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಫಸ್ಟು ಎಂಟರ್ ದ ಫಸ್ಟ್ ನೇಮ್, ನಾನೇನೋ ಕೊಡ್ತೀನಿ, ಲೆಟ್ಸೆ ಸುಮ್ಮನೆ 2 ನೇಮ್ ತೊಗೊಳ್ಳೋಣ, ಲೆಟ್ಸೆ ಅಭಯ್ ಅಂತ ತೊಗೊಳ್ಳೋಣ ಫಸ್ಟ್ ನೇಮ್. ಸೊ ಇದು ಎಫ್ ನೇಮ್ಗೆ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಕೃಷ್ಣ ಅಂತ ತೊಗೊಳ್ಳೋಣ ಲಾಸ್ಟ್ ನೇಮು. ಸೊ ಇದು ಎಲ್ಲಿ ಸ್ಟೋರ್ ಆಗುತ್ತೆ, ಎಲ್ ನೇಮ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ಎಲ್ ನೇಮ್ ಈಗ ಕೃಷ್ಣ ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ಸೊ ಈಗ ಏನು ಮಾಡ್ತಾ ಇರಾ, ಕಂಪ್ಲೀಟ್ ನೇಮ್ ಏನಿದು, ಕಂಪ್ಲೀಟ್ ನೇಮ್ ಕಾಲಿಂಗ್ ಫಂಕ್ಷನ್, ಕರೆಕ್ಟಾ? ಸೊ ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇರಾ, 2 ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇರಾ, ಎಫ್ ನೇಮ್ ಆ್ಯಂಡ್ ಎಲ್ ನೇಮ್. ಎಷ್ಟು ಪಾಸ್ ಮಾಡ್ತಾರೆ, 2 ಆರ್ಗ್ಯುಮೆಂಟ್. ಸೊ 2 ಪ್ಯಾರಾಮೀಟರ್ ಇರಬೇಕು ಟು ರಿಸೀವ್ ದೀಸ್ ವ್ಯಾಲ್ಯೂಸ್. ಸೊ ಈ ಕಂಟ್ರೋಲ್ ಎಲ್ಲೋ ಹೋಗುತ್ತೆ, ಫ್ರಮ್ ದ ಕಾಲಿಂಗ್ ಫಂಕ್ಷನ್ ಬ್ಯಾಕ್ ಟು ದ ಕಾಲ್ಡ್ ಫಂಕ್ಷನ್. ಕಾಲ್ಡ್ ಫಂಕ್ಷನಲ್ಲಿ ಲಾಜಿಕ್ ಬರ್ದಿದ್ದೀವಿ. ಸೊ ಈ ಎಫ್ ನೇಮಲ್ಲಿ ಏನಿದೆ ಅಭಯ್. ಸೊ ಅಭಯ್ ಈ ಫಸ್ಟ್ ನೇಮ್ ಅನ್ನೋ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಸೊ ಈ ಪ್ಯಾರಾಮೀಟರ್ಸ್ ನೀವೇನಾದ್ರು ತೊಗೊಬೋದು, ಇದೇ ನೇಮ್ ತೊಗೊಬೇಕಂತಿಲ್ಲ, ಬೇರೆ ನೇಮ್ ಕೂಡ ತೊಗೊಬೋದು. ಸೊ ಈ ಲಾಸ್ಟ್ ನೇಮ್ ಕೃಷ್ಣ ಅಂತಿದೆ. ಸೊ ಇದು ಲಾಸ್ಟ್ ನೇಮ್, ಈ ಲಾಸ್ಟ್ ನೇಮ್ ಅನ್ನೋ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಈಗೇನು ಮಾಡ್ತಾ ಇವಿ, ಸೊ ಲಾಜಿಕ್ ಏನು ಬರ್ದಿದ್ವಿ, ಇದು ಫಂಕ್ಷನ್ ಹೆಡರ್ ಅಲ್ವಾ? ಸೊ ಇದು ಫಂಕ್ಷನ್ ಹೆಡರ್. ಸೊ ನೆಕ್ಸ್ಟು ಫಂಕ್ಷನ್ ಬಾಡಿ ಇದೆ. ಫಂಕ್ಷನ್ ಬಾಡಿಯಲ್ಲಿ ಲಾಜಿಕ್ ಬರ್ದಿದ್ದೀವಿ, ಇದು ಫಂಕ್ಷನ್ ಬಾಡಿ. ಸೊ ಇಲ್ಲಿ ಏನು ಬರ್ದೀವಿ ಲಾಜಿಕ್, ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್. ಏನು ಮಾಡುತ್ತೆ ಸರ್, ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್ ಮಾಡಿದ್ರೆ ಜಾಯಿನ್ ಮಾಡುತ್ತೆ ಸ್ಟ್ರಿಂಗು. ಸೊ 2 ಜಾಯಿನ್ ಆಗುತ್ತೆ. ಫಸ್ಟ್ ನೇಮ್ ಅಭಯ್ ಅಂತಿದೆ, ಕರೆಕ್ಟಾ? ಪ್ಲಸ್, ಸೊ ಪ್ಲಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸ್ಪೇಸ್ ಕೊಡ್ತಾ ಇದ್ವಿ ಜಾಯಿನ್ ಮಾಡೋಕ್ಕೆ. ಸೊ ಪ್ಲಸ್ ಸ್ಪೇಸ್ ಕೊಟ್ಟು ಆಮೇಲೆ ಲಾಸ್ಟ್ ನೇಮ್ ಪ್ರಿಂಟ್ ಮಾಡ್ತೀವಿ. ಸೊ ಅಭಯ್ ಸ್ಪೇಸ್ ಆಮೇಲೆ ಕೃಷ್ಣ ಪ್ರಿಂಟ್ ಆಗುತ್ತೆ. ಸೊ ಇದಾದಮೇಲೆ ಪ್ರಿಂಟ್ ಹಲೋ. ಸೊ ಹಲೋ ಕಾಮ ಈ ಕಂಪ್ಲೀಟ್ ಅನ್ನೋ ವೇರಿಯಬಲ್ ಏನಿದೆ ಇವಾಗ ಅಭಯ್ ಕೃಷ್ಣ. ಸೊ ಹಲೋ ಅಭಯ್ ಕೃಷ್ಣ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಸ್ಟ್ರಿಂಗ್ ಕೊಟ್ವಿ ಅಲ್ವಾ ಆರ್ಗ್ಯುಮೆಂಟ್ ಆಗಿ, ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ 2 ಕೊಟ್ವಿ ಆರ್ಗ್ಯುಮೆಂಟ್ ಆಗಿ. ಇಫ್ ಎಫ್ ನೇಮಲ್ಲಿರೋ ವ್ಯಾಲ್ಯೂ ಫಸ್ಟ್ ನೇಮ್ಗೆ ಅಸೈನ್ ಆಗುತ್ತೆ, ಎಲ್ ನೇಮಲ್ಲಿರೋ ವ್ಯಾಲ್ಯೂ ಲಾಸ್ಟ್ ನೇಮ್ಗೆ ಅಸೈನ್ ಆಗುತ್ತೆ. ನಾವು ಎಷ್ಟು ಆರ್ಗ್ಯುಮೆಂಟ್ ತೊಗೊತೀವೋ ಅಷ್ಟೇ ಪ್ಯಾರಾಮೀಟರ್ಸ್ ಇರಬೇಕು ಫಂಕ್ಷನ್ ಡೆಫಿನೇಷನಲ್ಲಿ. ಜಾಸ್ತಿ ಇರಬಾರ್ದು, ಕಡಿಮೆನೂ ಇರಬಾರ್ದು. ಬಟ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಯೂಸ್ ಮಾಡಿದಾಗ ಬೇಕಾದ್ರೆ ಮ್ಯಾಚ್ ಆಗದಿದ್ರೆ ಪರವಾಗಿಲ್ಲ. ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಏನು ಅಂತ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಬಟ್ ಈ ಪ್ರೋಗ್ರಾಮ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಟ್ಸ್ ವೆರಿ ಸಿಂಪಲ್ ಎಕ್ಸಾಂಪಲ್ ಟು ಕನ್ಕ್ಯಾಟಿನೇಟ್ 2 ನೇಮ್ಸ್. ಇದನ್ನು ಬೇಗ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಏನಾದರೂ ಡೌಟ್ ಇದ್ದರೆ ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಓಕೆ, ಇದನ್ನು ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೋಣ. ಸೊ ಸ್ಟೂಡೆಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್, ಫಸ್ಟ್ ನೇಮ್ ತೊಗೊಂಡ್ವಿ, ಲಾಸ್ಟ್ ನೇಮ್ ತೊಗೊಂಡ್ವಿ, 2 ಕನ್ಕ್ಯಾಟಿನೇಟ್ ಮಾಡಿದ್ವಿ ಇನ್ಸೈಡ್ ದ ಫಂಕ್ಷನ್, ಕರೆಕ್ಟಾ? ಲಾಜಿಕ್ ಫಂಕ್ಷನ್ ಒಳಗೆ ಬರ್ದಿದ್ವಿ. ಸೊ ಇದನ್ನು ಎಕ್ಸಾಂಪಲ್ ಮಾಡ್ಬೋಣ. ಇದನ್ನು ಎರೇಸ್ ಮಾಡ್ತೀನಿ. ಸೊ ಕೋಡ್ ಬರ್ದ್ಬೋಣ ಬೇಗ. ಸೊ ಜಸ್ಟ್ ಕಮೆಂಟ್ ಏನು ಬೇಡ, ಜಸ್ಟ್ ಕಮೆಂಟ್ ಇಲ್ದೇ ಜಸ್ಟ್ ಡೈರೆಕ್ಟಾಗಿ ಬರ್ದ್ಬೋಣ. DF ಸ್ಟಾರ್ಟಿಂಗ್ ಫಂಕ್ಷನ್ ಡೆಫಿನೇಷನ್ ಬರೆಯೋಣ. ಸೊ ಕಂಪ್ಲೀಟ್ ನೇಮ್ ಅಂತಲೇ ತೊಗೊಳ್ಳೋಣ ಫಂಕ್ಷನ್ ನೇಮ್ನ. ಸೊ ಕಂಪ್ಲೀಟ್ ನೇಮ್. ಸೊ ಇಲ್ಲಿ 2 ಆರ್ಗ್ಯುಮೆಂಟ್ ತೊಗೊಬೇಕಂತ ಹೇಳಿದರು. 2 ಆರ್ಗ್ಯುಮೆಂಟ್ ಇದ್ದರೆ 2 ಪ್ಯಾರಾಮೀಟರ್ ಇರಲೇಬೇಕು. ಸೊ ಫಸ್ಟ್ ನೇಮ್ ಅಂತಲೇ ತೊಗೊಳ್ಳೋಣ, ಅಥವಾ ಫಸ್ಟ್ ಅಂತ ತೊಗೊಳ್ಳೋಣ 1 ಪ್ಯಾರಾಮೀಟರ್, ಲಾಸ್ಟ್ ಅಂತ 2 ತೊಗೊಳ್ಳೋಣ 2ನೇದು. ಸೊ ಇಲ್ಲಿ ಕಂಪ್ಲೀಟ್ ಅನ್ನೋ ಒಂದು ವೇರಿಯಬಲಲ್ಲಿ 2 ಆ್ಯಡ್ ಮಾಡೋಣ. ಫಸ್ಟ್ ಪ್ಲಸ್ ಸ್ಪೇಸ್ ಕೊಟ್ಟು ವಿ ವಿಲ್ ಸೇ ಲಾಸ್ಟ್. ಸೊ ಫಸ್ಟ್ ನೇಮ್ ಬರುತ್ತೆ, ಆಮೇಲೆ ಅಭಯ್, ಆಮೇಲೆ ಸ್ಪೇಸ್ ಡಿಸ್ಪ್ಲೇ ಆಗಿ ಆಮೇಲೆ ಕೃಷ್ಣ. ಸೊ 2 ಜಾಯ್ನ್ ಆಗಬಾರ್ದು, ಅದಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ. ಆಮೇಲೆ ಪ್ರಿಂಟ್ ಮಾಡ್ಬೋಣ. ವಿ ವಿಲ್ ಜಸ್ಟ್ ಸೇ ಹಲೋ. ಸೊ ಹಲೋ ಅಂತ ಪ್ರಿಂಟ್ ಮಾಡಿ ಆಮೇಲೆ ಕಂಪ್ಲೀಟ್. ಸೊ ಅಂದರೆ ಹಲೋ ಇಲ್ಲಿ ಕಂಪ್ಲೀಟಲ್ಲಿ ಅಭಯ್ ಕೃಷ್ಣ ಇದೆ ಅಲ್ವಾ, ಹಲೋ ಆಮೇಲೆ ಅಭಯ್ ಕೃಷ್ಣ. ಸೊ ಕಂಪ್ಲೀಟ್ಗೆ ಕೋಟ್ಸ್ ಹಾಕಬಾರ್ದು, ಕೋಟ್ಸ್ ಹಾಕಿದ್ರೆ ಹಲೋ ಕಂಪ್ಲೀಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಹಲೋ ಕೋಟ್ಸಲ್ಲಿರೋದು ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ಟಲ್ಲಿ. ಕಂಪ್ಲೀಟಲ್ಲಿ ಏನಿದೆ ಅಭಯ್ ಕೃಷ್ಣ. ಸೊ ಅಭಯ್ ಕೃಷ್ಣ ಕಂಪ್ಲೀಟಲ್ಲಿ ವೇರಿಯಬಲ್ ಮಾತ್ರ ಕೊಡಬೇಕು, ಇಲ್ಲಿ ಕೋಟ್ಸ್ ಕೊಡಬಾರ್ದು. ಆಯಿತು ಸರ್, ಇದು ಫಂಕ್ಷನ್ ಡೆಫಿನೇಷನ್ ಆಯಿತು. ಮೇನ್ ಪ್ರೋಗ್ರಾಮಲ್ಲಿ ಏನು ಮಾಡೋಣ, ಸೊ ಮೇನ್ ಪ್ರೋಗ್ರಾಮಲ್ಲೇ ರನ್ ಆಗೋದಲ್ವಾ ಕೋಡು. ಸೊ ಎಫ್ ನೇಮ್ ತೊಗೊಳ್ಳೋಣ. ಎಫ್ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್, ಯೂಸರ್ನೇ ಕೇಳೋಣ, ಎಂಟರ್ ಫಸ್ಟ್ ನೇಮ್ ಅಂತ ಕೇಳೋಣ. ಸೊ ಸೇಮ್ ಕೋಡ್ ರಿಪೀಟ್ ಮಾಡೋಣ. ಎಂಟರ್ ಲಾಸ್ಟ್ ನೇಮ್ಗೆ ವೇರಿಯಬಲ್ ಚೇಂಜ್ ಮಾಡೋಣ,
ಇದನ್ನು ಎಲ್ ನೇಮ್ ಅಂತ ನೇಮ್ ಮಾಡೋಣ. ಸೊ ಎಲ್ ನೇಮ್ ಎಂಟರ್ ಲಾಸ್ಟ್ ನೇಮ್. ಓಕೆ, ಸೊ ಆಯಿತು, ಫಸ್ಟ್ ನೇಮ್ ಗೊತ್ತಾಯಿತು, ಯೂಸರ್ನ ಕೇಳ್ತೀವಿ, ವ್ಯಾಲ್ಯೂ ಎಫ್ ನೇಮ್ಗೆ ಹೋಗುತ್ತೆ, ಎಂಟರ್ ಲಾಸ್ಟ್ ನೇಮ್, ವ್ಯಾಲ್ಯೂ ಎಲ್ ನೇಮ್ಗೆ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಫಂಕ್ಷನ್ನ ಕಾಲ್ ಮಾಡಬೇಕು. ಸೊ ಫಂಕ್ಷನ್ ಹೆಂಗೆ ಕಾಲ್ ಮಾಡ್ತೀರಾ, ಕಂಪ್ಲೀಟ್ ನೇಮ್. ಸೊ ಇದು ಫಂಕ್ಷನ್ ನೇಮ್. ಆರ್ಗ್ಯುಮೆಂಟ್ಸ್ ಎಷ್ಟು ಕೊಡಬೇಕಿಲ್ಲಿ, ಫಸ್ಟ್ ನೇಮ್ ಲಾಸ್ಟ್ ನೇಮ್. ಅವರೇ ಹೇಳಿದ್ದಾರೆ ಕ್ವೆಶನಲ್ಲಿ 2 ಆರ್ಗ್ಯುಮೆಂಟ್ ತೊಗೊಳ್ಳಿ ಅಂತ. ಸೊ ಎಫ್ ನೇಮ್ ಒಂದು ಆರ್ಗ್ಯುಮೆಂಟ್ ತೊಗೊಳ್ಳೋಣ, ಎಲ್ ನೇಮ್. ಸೊ ಈ ವ್ಯಾಲ್ಯೂಸ್ ತೊಗೊಂಡ್ವಲ್ಲ, ಈ ವ್ಯಾಲ್ಯೂಸ್ ಯೂಸರ್ ಕೊಡ್ತಾರಲ್ಲ ಅದೇ ವ್ಯಾಲ್ಯೂಸ್ ಪಾಸ್ ಮಾಡೋಣ. ಸೊ ಕಾಲಿಂಗ್ ಫಂಕ್ಷನ್ ಇದು ಆರ್ಗ್ಯುಮೆಂಟ್ಸ್ 2. ಸೊ ಈ ಎಫ್ ನೇಮ್ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಫಸ್ಟ್ ಅನ್ನೋ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ, ಎಲ್ ನೇಮ್ ಆರ್ಗ್ಯುಮೆಂಟ್ ಲಾಸ್ಟ್ ಅನ್ನೋ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಆಮೇಲೆ ಎರಡನ್ನೂ ಜಾಯಿನ್ ಮಾಡಿ ವಿ ವಿಲ್ ಜಸ್ಟ್ ಸೇ ಹಲೋ, ಆಮೇಲೆ ಆ ನೇಮ್ನ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಇದನ್ನು ರನ್ ಮಾಡಿ ನೋಡ್ಬೋಣ ಸ್ಟೂಡೆಂಟ್ಸ್. ರನ್ ಮಾಡ್ಯೂಲ್. ಫಸ್ಟು ಎಂಟರ್ ಫಸ್ಟ್ ನೇಮ್ ಅಂತ ಕೇಳಬೇಕು. ಎಂಟರ್ ಫಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ನಾನು ಜಸ್ಟ್ ಅಭಯ್ ಅಂತ ಕೊಡ್ತೀನಿ. ಎಂಟರ್ ಲಾಸ್ಟ್ ನೇಮ್ ಕೃಷ್ಣ ಅಂತ ಕೊಡೋಣ. ಸೊ ಏನು ಡಿಸ್ಪ್ಲೇ ಆಗುತ್ತೆ, ಹಲೋ ಅಭಯ್ ಕೃಷ್ಣ. ಕರೆಕ್ಟಾ, ಫಂಕ್ಷನ್ ಕಾಲ್ ಆಗಿ. ಸೊ ಅಭಯ್ ಆಮೇಲೆ ಕೃಷ್ಣ 2 ವೇರಿಯೇಬಲ್ಸ್ ಇದೆಯಲ್ಲ, ನಮ್ಮ ಆರ್ಗ್ಯುಮೆಂಟ್ಸ್ ಹೋಗಿ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಕರೆಕ್ಟಾ, ಸೊ ಇದು ಅಭಯ್, ಇದು ಕೃಷ್ಣ. ಇದು ಅಭಯ್ ಅಂತ ಕೊಟ್ವಿ, ಕೃಷ್ಣ ಅಂತ ಕೊಟ್ವಿ. ಸೊ ಈ ಅಭಯ್ ಎಫ್ ನೇಮ್ ಫಂಕ್ಷನ್ ಕಾಲ್ ಆಗಿ ಫಸ್ಟ್ಗೆ ಅಸೈನ್ ಆಗುತ್ತೆ, ಇದು ಅಭಯ್ ಆಗುತ್ತೆ. ಸೊ ಈ ಕೃಷ್ಣ ಎಲ್ ನೇಮ್ ಹೋಗಿ ಲಾಸ್ಟ್ಗೆ ಅಸೈನ್ ಆಗುತ್ತೆ. ಆಮೇಲೆ ವೇರ್ ಜಾಯ್ನಿಂಗ್ ದ 2 ಸ್ಟ್ರಿಂಗ್ಸ್, ಫಸ್ಟ್ ಪ್ಲಸ್ ಲಾಸ್ಟ್, ಸ್ಪೇಸ್ ಕೊಡ್ತಾವೆ ಮಧ್ಯ. ಆಮೇಲೆ ಪ್ರಿಂಟ್ ಹಲೋ, ಆಮೇಲೆ ಕಂಪ್ಲೀಟ್ ಅನ್ನೋದು ಒಂದು ವೇರಿಯಬಲ್ ತೊಗೊಂಡಿವಿ, ನೀವೇನಾದರೂ ನೇಮ್ ತೊಗೊಬೋದು. ಸೊ ಹಲೋ ಅಭಯ್ ಕೃಷ್ಣ ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ, ಸೊ ಸ್ಟ್ರಿಂಗ್ ಆಸ್ ಆರ್ಗ್ಯುಮೆಂಟ್ಸ್ ತೊಗೊಂಡಿದ್ವಿ, ಇಲ್ಲಿ ಸ್ಟ್ರಿಂಗ್ ಪಾಸ್ ಮಾಡಿದ್ವಿ ಆರ್ಗ್ಯುಮೆಂಟ್ಸಲ್ಲಿ. ಪ್ಯಾರಾಮೀಟರಲ್ಲಿ ಕೂಡ ಸ್ಟ್ರಿಂಗ್ನ ರಿಸೀವ್ ಮಾಡಿದ್ವಿ. ಸೊ ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೆರಿ ಈಸಿ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಡಿಫಾಲ್ಟ್ ಪ್ಯಾರಾಮೀಟರ್ಸಲ್ಲಿ ಆರ್ಗ್ಯುಮೆಂಟ್ಸು ಪ್ಯಾರಾಮೀಟರ್ಸು ಮ್ಯಾಚ್ ಆಗದೆ ಇರ್ಬೋದು. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದರೆ ಏನು ಸರ್, ನಾನು ಇಲ್ಲೇ ವ್ಯಾಲ್ಯೂ ಕೊಟ್ಬಿಡ್ತೀನಿ, ಲಾಸ್ಟ್ಗೆ ನಾನೇ ವ್ಯಾಲ್ಯೂ ಕೊಟ್ಬಿಡ್ತೀನಿ ಸ್ಟಾರ್ಟಿಂಗ್ಗೆ. ಸೊ ಈಗ ಎಕ್ಸಾಂಪಲ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್ಗೆ ನಾನೇ ವ್ಯಾಲ್ಯೂ ಕೊಟ್ಬಿಡ್ತೀನಿ, ಲಾಸ್ಟ್ ಇಸ್ ಈಕ್ವಲ್ ಟು ನಾನೇ ನನಗೆ ಇಷ್ಟ ಬಂದಿದ್ದು ವ್ಯಾಲ್ಯೂ ಕೊಟ್ಬಿಡ್ತೀನಿ. ಸೊ ಇಲ್ಲಿ ಸಪೋಸ್ ಹರೀಶ್ ಅಂತ ಕೊಟ್ಬಿಟ್ಟೆ. ಸೊ ಈಗೇನಾಗುತ್ತೆ ಸ್ಟೂಡೆಂಟ್ಸ್, ಈಗ ನಾನು ಹರೀಶ್ ಅಂತ ಕೊಟ್ಬಿಟ್ಟೆ ಇಲ್ಲಿ. ಈಗ ಮತ್ತೆ ನಾನು ಯೂಸರ್ನ ಲಾಸ್ಟ್ ನೇಮ್ ಕೇಳ್ತೀನಲ್ವ, ಆ ಲಾಸ್ಟ್ ನೇಮ್ ನಾನು ಕೃಷ್ಣ ಕೊಟ್ಟರೆ ಏನಾಗುತ್ತೆ, ಈ ಹರೀಶ್ ಓವರ್ ರೈಟ್ ಆಗೋಗುತ್ತೆ, ಅಂದರೆ ಹರೀಶ್ ಇರಲ್ಲ ಇವಾಗ. ಸೊ ಅಭಯ್ ಕೃಷ್ಣ ಅಂತಲೇ ಬರುತ್ತೆ. ಸಪೋಸ್ ನಾನು ಲಾಸ್ಟ್ ನೇಮ್ ಕೊಟ್ಟಿಲ್ಲ, ಸೊ ಏನಾಗುತ್ತೆ, ಡಿಫಾಲ್ಟ್ ವ್ಯಾಲ್ಯೂನೇ ತೊಗೊಳುತ್ತೆ. ಸೊ ಆವಾಗ ನೀವು ಒಂದೇ ಆರ್ಗ್ಯುಮೆಂಟ್ ಕೊಡ್ಬೋದು, ಎಫ್ ನೇಮ್ ಮಾತ್ರ ಕೊಡ್ಬೋದು, ಎಲ್ ನೇಮ್ ಕೊಡೋ ಅವಶ್ಯಕತೆ ಇಲ್ಲ. ಎಫ್ ನೇಮಲ್ಲಿ ಅಭಯ್ ಕೊಟ್ಟರೆ ಅಭಯ್ ಫಸ್ಟ್ಗೆ ಅಸೈನ್ ಆಗುತ್ತೆ, ಮತ್ತು ಲಾಸ್ಟ್ ಹರೀಶ್ ಇದೆಯಲ್ಲ, ಸೊ ಅದನ್ನು ನಾನೇ ಕೊಟ್ಟಿದ್ದು ಡಿಫಾಲ್ಟ್ ವ್ಯಾಲ್ಯೂ. ಆವಾಗ ಇನ್ನೊಂದು ಆರ್ಗ್ಯುಮೆಂಟ್ ಪಾಸ್ ಮಾಡೋ ನೆಸೆಸಿಟಿ ಇಲ್ಲ, ಬರೀ ಫಸ್ಟ್ ನೇಮ್ ಸಾಕು. ಆವಾಗ ಲಾಸ್ಟ್ ನೇಮ್ ಅದಾಗದೇ ತೊಗೊಳುತ್ತೆ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಅವಾಗ ಮ್ಯಾಚ್ ಆಗಲ್ಲ. ಕರೆಕ್ಟಾ, ಸೊ ಇದು ತೋರಿಸ್ಬಿಡ್ತೀನಿ. ಎಲ್ ನೇಮ್ ನಾನು ಕೊಡೋಲ್ಲ ಇಲ್ಲಿ, ಇವಾಗ ಎಲ್ ನೇಮ್ ನಾನು ಪಾಸೇ ಮಾಡಲ್ಲ, ಇದನ್ನು ಕಮೆಂಟ್ ಮಾಡ್ತೀನಿ. ಸೊ ಈ ಲೈನು ಕಮೆಂಟ್ ಮಾಡ್ತೀನಿ, ಇಲ್ಲಿ ಬರೀ ಎಫ್ ನೇಮ್ ಮಾತ್ರ ಪಾಸ್ ಮಾಡ್ತೀನಿ, ಯೂಸರ್ನ ಎಫ್ ನೇಮ್ ಮಾತ್ರ ಕೇಳ್ತೀನಿ, ಫಸ್ಟ್ ನೇಮ್ ನಾನು ಅಭಯ್ ಅಂತ ಕೊಡ್ತೀನಿ. ಸೊ ಇವಾಗ ಎಫ್ ನೇಮ್ ಇಲ್ಲೋಗಿ ಫಸ್ಟ್ಗೆ ಅಭಯ್ ಆಗುತ್ತೆ. ಇಲ್ಲಿ ಲಾಸ್ಟ್ ನೇಮ್ ನಾನೇನು ಕೊಟ್ಟಿಲ್ಲ, ನಾನು ಪಾಸೇ ಮಾಡಿಲ್ಲ ಆರ್ಗ್ಯುಮೆಂಟು, ಬಟ್ ಪ್ಯಾರಾಮೀಟರ್ 2 ಇದೆ, ಆರ್ಗ್ಯುಮೆಂಟ್ ಒಂದೇ ಇದೆ. ನಾನೇ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಬಿಟ್ಟೆ ಇಲ್ಲಿ, ಲಾಸ್ಟ್ ಇಸ್ ಈಕ್ವಲ್ ಟು ಹರೀಶ್ ಅಂತ. ಸೊ ಇವಾಗ ಏನಾಗುತ್ತೆ, ಅಭಯ್ ಹರೀಶ್ ಅಂತ ಡಿಸ್ಪ್ಲೇ ಆಗುತ್ತೆ. ನಾನು ಇಲ್ಲಿ ಪಾಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡಿಫಾಲ್ಟ್ ವ್ಯಾಲ್ಯೂ ತೊಗೊಳುತ್ತೆ. ಸೊ ರನ್ ಮಾಡಿ ತೋರಿಸ್ತೀನಿ. ಸೊ ಇದು ನೋಡ್ಬಿಡಿ, ರನ್ ಮಾಡ್ಯೂಲ್. ಸೊ ಅಭಯ್ ಅಂತಲೇ ಕೊಡೋಣ ಫಸ್ಟ್ ನೇಮ್. ನೋಡಿ ಔಟ್ಪುಟ್ ಆಲ್ರೆಡಿ ಡಿಸ್ಪ್ಲೇ ಆಯಿತು, ನಾನು ಲಾಸ್ಟ್ ನೇಮ್ ಎಂಟರ್ ಮಾಡಿಲ್ಲ, ಅದು ಡಿಫಾಲ್ಟ್ ವ್ಯಾಲ್ಯೂ ತೊಗೊಂಡ್ಬಿಡ್ತು. ಅದೇ ಡಿಫಾಲ್ಟ್ ಪ್ಯಾರಾಮೀಟರ್, ಡಿಫಾಲ್ಟ್ ವ್ಯಾಲ್ಯೂ ಏನು ತೊಗೊಂಡಿದೆ, ಹರೀಶ್ ಅಂತ ತೊಗೊಂಡ್ಬಿಟ್ಟಿದೆ. ನಾನು ಆರ್ಗ್ಯುಮೆಂಟ್ ಒಂದೇ ಕೊಟ್ಟಿರೋದು, ಯಾವುದು ಅಭಯ್ ಒಂದೇ ಫಸ್ಟ್ ನೇಮ್ ಮಾತ್ರ ಕೊಟ್ಟಿರೋದು, ಲಾಸ್ಟ್ ನೇಮ್ ಪ್ಯಾರಾಮೀಟ್ರಲ್ಲಿ ನಾನೇ ಕೊಟ್ಬಿಟ್ಟೆ ವ್ಯಾಲ್ಯೂ ಹರೀಶ್ ಅಂತ. ಸೊ ಅದೇ ವ್ಯಾಲ್ಯೂ ತೊಗೊಂತು. ಓಕೆನಾ, ಸೊ ಇದನ್ನೇ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂತ ಕಲಿಯೋದು. ಸೊ ಇದೇ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲೇ ಬ್ರೀಫಾಗಿ ಹೇಳ್ಬಿಟ್ಟೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಫಾಲ್ಟ್ ಪ್ಯಾರಾಮೀಟರ್ ಒಂದು ಸ್ವಲ್ಪ ಇದೆ, ನೋಡ್ಬೋಣ ಆ ಸ್ಲೈಡ್. ಓಕೆ, ಸೊ ಅರ್ಥ ಆಯ್ತು ಅಂತ ವಾಯ್ಸ್ ಸ್ಟೂಡೆಂಟ್ಸ್, ಸ್ಟ್ರಿಂಗ್ ಎಸ್ ಪ್ಯಾರಾಮೀಟರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಆಲ್ರೆಡಿ ಹೇಳ್ಬಿಟ್ಟಿನಿ, ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಸೊ ಈ ಡಿಫಾಲ್ಟ್ ಪ್ಯಾರಾಮೀಟರ್ ಅಂದರೆ ಡೆಫಿನೇಷನ್ ನೋಡೋಣ, ಹಾಗೆ ಡಿಫಾಲ್ಟ್ ಪ್ಯಾರಾಮೀಟರ್ ಕೊಡದೇ ಇದ್ರೆ ಏನಾಗುತ್ತೆ, ಕೊಟ್ಟರೆ ಏನಾಗುತ್ತೆ ಅದನ್ನು ಕೂಡ ನೋಡೋಣ. ಪ್ಲಸ್ ನಮ್ಮ ಒಂದು ಎಕ್ಸಾಂಪಲ್ ತೊಗೊಂಬೋಣ, ಒಂದು ಸಿಂಪಲ್ ಇಂಟ್ರೆಸ್ಟ್ ಎಕ್ಸಾಂಪಲ್ ತೊಗೊಂಡಿನಿ, ಅದನ್ನು ಎಕ್ಸಾಂಪಲ್ ತೊಗೊಂಬೋಣ ಆಯಿತಾ. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಡಿಫಾಲ್ಟ್ ಪ್ಯಾರಾಮೀಟರ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್, ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಸೊ ಏನು ಸರ್ ಡಿಫಾಲ್ಟ್ ಪ್ಯಾರಾಮೀಟರ್ ಅಂದರೆ, ಡೆಫಿನೇಷನ್ ಏನು ಸರ್? ಸೊ ಡೆಫಿನೇಷನ್ ಇದೆ ಸ್ಟೂಡೆಂಟ್ಸ್, a default value is a value that is predefined and assigned, predecided ಅಂತ ಹೇಳ್ಬೋದು, predefined ಅಂತ ಕೂಡ ಹೇಳ್ಬೋದು, and assigned to the parameter when the function call does not have its corresponding argument. ನೀವು ಫಂಕ್ಷನ್ನ ಕಾಲ್ ಮಾಡುವಾಗ ಆರ್ಗ್ಯುಮೆಂಟೇ ಕೊಡಲಿಲ್ಲ ಅಂದರೆ ನೀವು ಡಿಫಾಲ್ಟ್ ವ್ಯಾಲ್ಯೂ ಕೊಡ್ಬೋದು ಪ್ಯಾರಾಮೀಟರ್ಗೆ, ಅಸೈನ್ ಮಾಡಿಲ್ಲ ಅಂದರೆ. ಸಪೋಸ್ ನಾನು ಎಕ್ಸಾಂಪಲ್ ತೊಗೊಂಡಲ್ಲ, ಅಲ್ಲಿ ಸಪೋಸ್ ಇವಾಗ ಆ್ಯಡ್ ಅಂತ ಫಂಕ್ಷನ್ ಕಾಲ್ ತೊಗೊಳ್ಳೋಣ, ಇಲ್ಲಿ ಆ್ಯಡಲ್ಲಿ ಸಪೋಸ್ ಒಂದೇ ವ್ಯಾಲ್ಯೂ ಕೊಡೋಣ 5 ಅಂತ. ಬಟ್ ಫಂಕ್ಷನ್ ಡೆಫಿನೇಷನಲ್ಲಿ 2 ಆರ್ಗ್ಯುಮೆಂಟ್ ಇದೆ, ಎ ಒಂದಿದೆ, ಬಿ ಒಂದಿದೆ.
ನೀವು 2 ಆರ್ಗ್ಯುಮೆಂಟ್ ಪಾಸ್ ಮಾಡಲೇಬೇಕಲ್ವಾ. ಈಗ 5 ಹೇಗೆ ಅಸೈನ್ ಆಗುತ್ತೆ, ಬಿಗೆ ವ್ಯಾಲ್ಯೂ ನೀವು ಕೊಡಬೇಕು. ಸೊ ನೀವು ಬಿಗೆ ಆರ್ಗ್ಯುಮೆಂಟ್ ಪಾಸ್ ಮಾಡಿಲ್ಲ ಅಂದರೆ ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ತೊಗೊಬೋದು. ಸೊ ಏನಾದರೂ ತೊಗೊಬೋದು, ಇದಕ್ಕೆ 2 ಅಂತ ತೊಗೊಬೋದು. ಸೊ ಬಿ ವ್ಯಾಲ್ಯೂ ಅವಾಗ 2 ತೊಗೊಳುತ್ತೆ. ನೀವು ಈ ಆರ್ಗ್ಯುಮೆಂಟ್ ಒಂದೇ ತೊಗೊಬೋದು, ಬಟ್ ಪ್ಯಾರಾಮೀಟರ್ ಡಿಫಾಲ್ಟಾಗಿ ನಾವೇ ಪ್ರೀ ಡಿಟರ್ಮೈನ್ ಮಾಡ್ತಾ ಇದೀವಿ ಅಥವಾ ಪ್ರೀ ಅಸೈನ್ ಮಾಡ್ತಾ ಇದೀವಿ. ಅದೇ ಅಲ್ವಾ ವ್ಯಾಲ್ಯೂ ದಟ್ ಇಸ್ ಪ್ರೀ ಡಿಸೈಡೆಡ್. ನಾವೇ ಡಿಸೈಡ್ ಮಾಡ್ತಾ ಇದೀವಿ ಬಿ ವ್ಯಾಲ್ಯೂ ಏನು ಅಂತ. ನಾವು ಆರ್ಗ್ಯುಮೆಂಟ್ ಮೂಲಕ ಪಾಸ್ ಮಾಡೋದಿಲ್ಲ, ನಾವೇ ಡಿಸೈಡ್ ಮಾಡ್ತಾ ಇದೀವಿ. ಸೊ ದಟ್ ಇಸ್ ಪ್ರೀ ಡಿಸೈನ್ಡ್ ಅಂಡ್ ಅಸೈನ್ ಟು ದ ಪ್ಯಾರಾಮೀಟರ್ ವೆನ್ ದ ಫಂಕ್ಷನ್ ಕಾಲ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟ್. ಈ ಪ್ಯಾರಾಮೀಟರ್ಗೆ ನಾವು ಆರ್ಗ್ಯುಮೆಂಟೇ ಕೊಟ್ಟಿಲ್ಲ, ನಾವೇ ಡಿಫಾಲ್ಟಾಗಿ ಬಿ ಇಸ್ ಗೋಲು 2 ಅಂತ ಅಸೈನ್ ಮಾಡ್ತಾ ಇದೀವಿ. ಕರೆಕ್ಟಾ? ಸೊ ಡೆಫಿನೇಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. 1 ಮಾರ್ಕ್ಗೆ ಕೇಳ್ತಾರೆ. ಡಿಫಾಲ್ಟ್ ವ್ಯಾಲ್ಯೂ ಅಂದ್ರೆ ಏನು? ಡಿಫಾಲ್ಟ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ದಟ್ ಇಸ್ ಅಸೈನ್ಡ್ ಆರ್ ಪ್ರೀ ಡಿಸೈಡೆಡ್ ಆ್ಯಂಡ್ ಅಸೈನ್ಡ್ ಟು ದ ಪ್ಯಾರಾಮೀಟರ್ ವೆನ್ ದ ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟ್ ಇಸ್ ನಾಟ್ ದೇರ್. ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟ್ ಇಲ್ಲ, ನಾವು ಕೊಟ್ಟಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂನೇ ತೊಗೊಳುತ್ತೆ. ನಾವು ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟ್ ಕೊಟ್ಟರೆ ಏನಾದ್ ಸರ್? ಸೊ ಇಲ್ಲಿ 10 ಕೊಟ್ಟೆ ಏನಾದ್ ಸರ್? ಸೊ ಓವರ್ ರೈಟ್ ಆಗುತ್ತೆ. ಈ 2 ಇದೆಯಲ್ಲ, 2 ಬದಲು 10 ಅಸೈನ್ ಆಗುತ್ತೆ. ಸೊ ಈ 2 ಬದಲು ಈಗ ಡಿಫಾಲ್ಟ್ ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ, ಅಂದರೆ 10 ಅಸೈನ್ ಆಗುತ್ತೆ ಬಿಗೆ ನಾವು ಕೊಟ್ಟರೆ ವ್ಯಾಲ್ಯೂನ. ಅವೆರಡು ಎಕ್ಸಾಂಪಲ್ಸು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಓಕೆ, ಸೊ ಇಫ್ ಅ ಫಂಕ್ಷನ್ ಕಾಲ್ ಡಸ್ ನಾಟ್ ಇನ್ಕ್ಲೂಡ್ ಅನ್ ಆರ್ಗ್ಯುಮೆಂಟ್, ನಾವು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ಫಾರ್ ಅ ಪ್ಯಾರಾಮೀಟರ್ ವಿತ್ ಡಿಫಾಲ್ಟ್ ವ್ಯಾಲ್ಯೂ ದ ಡಿಫಾಲ್ಟ್ ವ್ಯಾಲ್ಯೂ ಇಸ್ ಯೂಸ್ಡ್. ನಾವು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ, ಈ 10 ಕೊಟ್ಟಿಲ್ಲ ಅಂದರೆ ಇಲ್ಲಿ ಬಿ 2ನೇ ತೊಗೊಳುತ್ತೆ, ಡಿಫಾಲ್ಟ್ ವ್ಯಾಲ್ಯೂನೇ ಯೂಸ್ ಮಾಡುತ್ತಲ್ವಾ, ಅದನ್ನೇ ಹೇಳಿರೋದು ಇಲ್ಲಿ. ಸೊ ಇಫ್ ವಿ ಡೋಂಟ್ ಇನ್ಕ್ಲೂಡ್ ದ ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟೇ ನಾವು ಕೊಟ್ಟಿಲ್ಲ, ಒಂದೇ ಕೊಟ್ಟಿದ್ದೀವಿ, ಎರಡನೇ ಆರ್ಗ್ಯುಮೆಂಟ್ ಬಿ ನಾವು ಡಿಫಾಲ್ಟ್ 2 ಅಂತ ತೊಗೊಂಡಿದ್ದೀವಿ, ಬಟ್ ನಾವೇನು ಕೊಟ್ಟಿಲ್ಲ ಅಂದರೆ ಆ ಡಿಫಾಲ್ಟ್ ವ್ಯಾಲ್ಯೂನೇ 2ನೇ ತೊಗೊಳುತ್ತೆ, ಅದು ವ್ಯಾಲ್ಯೂ 2ನೇ ತೊಗೊಳುತ್ತೆ. ಕರೆಕ್ಟಾ? ಸೊ ನಾವು ಕೊಟ್ಟರೆ ಇಫ್ ಇಟ್ ಇನ್ಕ್ಲೂಡ್ಸ್ ಅನ್ ಆರ್ಗ್ಯುಮೆಂಟ್ ಫಾರ್ ದ ಡಿಫಾಲ್ಟ್ ವ್ಯಾಲ್ಯೂ, ನಾವು ಕೊಟ್ಟರೆ ಏನಾಗುತ್ತೆ? ಇಲ್ಲಿ ಬಿ ಇಸ್ ಗೋಲು 2 ಡಿಫಾಲ್ಟ್ ಇದೆ, ನಾವು ಒಂದು ವ್ಯಾಲ್ಯೂ ಆರ್ಗ್ಯುಮೆಂಟ್ 10 ಕೊಟ್ವಿ ಎಕ್ಸ್ಟ್ರಾ, ಏನಾಗುತ್ತೆ? ಈ 2 ಬದಲು 10 ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ. ಕರೆಕ್ಟಾ? ಸೊ ಇಫ್ ಇಟ್ ಇನ್ಕ್ಲೂಡ್ಸ್ ಅನ್ ಆರ್ಗ್ಯುಮೆಂಟ್ ಫಾರ್ ಡಿಫಾಲ್ಟ್ ವ್ಯಾಲ್ಯೂ ದೆನ್ ಡಿಫಾಲ್ಟ್ ಪ್ಯಾರಾಮೀಟರ್ ಇಸ್ ಓವರ್ ರಿಟರ್ನ್. ಸೊ ಈ 2 ಬದಲು ಇವಾಗ ಬಿ 10 ಆಗುತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಓವರ್ ರೈಟ್ ಆಗೋಗಿದೆ, ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ರಿಪ್ಲೇಸ್ ಆಗಿದೆ ಇವಾಗ. ಕರೆಕ್ಟಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಡಿಫಾಲ್ಟ್ ವ್ಯಾಲ್ಯೂ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ಕರೆಸ್ಪಾಂಡಿಂಗ್ ಆರ್ಗ್ಯುಮೆಂಟ್ ನಾವು ಪಾಸ್ ಮಾಡಿಲ್ಲ ಅಂದರೆ, ನಾವು ಕಾಲ್ ಮಾಡೋ ಫಂಕ್ಷನ್ನ 2 ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕು, ಬಟ್ ನಾವು ಒಂದೇ ಪಾಸ್ ಮಾಡಿದ್ದೀವಿ ಅಂದರೆ ಡಿಫಾಲ್ಟ್ ಆರ್ಗ್ಯುಮೆಂಟ್ ಒಂದು ನಾವು ಕೊಡ್ಬೋದು. ಓಕೆನಾ? ಸೊ ಅದೇ ಆಪ್ಷನ್ ಇರೋದಿಲ್ಲಿ. ಓಕೆ, ಆಯಿತು. ಡಿಫಾಲ್ಟ್ ಆರ್ಗ್ಯುಮೆಂಟ್ ಹೆಂಗೆ ಯೂಸ್ ಮಾಡೋದು ಸರ್? ಯಾವಾಗಲೂ ಯೂಸ್ ಮಾಡ್ಬೋದಾ? ಸೊ ಕೆಲವೊಂದು ರೂಲ್ಸ್ ಇದೆ ಡಿಫಾಲ್ಟ್ ಪ್ಯಾರಾಮೀಟರ್ಗೆ, ಅದೇನು ಅಂತ ನೋಡ್ಬೋಣ. So the default parameters must be trailing parameters in the function header. That means if any parameter is having default value, then all the parameters to its right must also have default value. ತುಂಬಾ ಮುಖ್ಯ. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ ಅಂದರೆ, ಸೊ ಲಾಸ್ಟಲ್ಲಿ ಟ್ರೇಲಿಂಗ್ ಪ್ಯಾರಾಮೀಟರ್ ಮಾತ್ರ ಆಗಿರಬೇಕು. ಅಂದರೆ ಈಗ ಈ ಫಂಕ್ಷನ್ ಇದೆಯಲ್ಲ ಡಿ ಎಫ್, ಮತ್ತೆ ಬರೆದ್ಬಿಡ್ತೀನಿ. ಸೊ ಡಿ ಎಫ್ ಆ್ಯಡ್ ಎ ಕಾಮ ಬಿ ಅಂತ ಇದೆ ಅಲ್ವಾ. ಸೊ ಅಥವಾ ಇನ್ನೊಂದು ವ್ಯಾಲ್ಯೂ ತೊಗೊಂಬೋಣ, ಇನ್ನೊಂದು ಪ್ಯಾರಾಮೀಟರ್ ತೊಗೋಣ, ಎ ಕಾಮ ಬಿ ಕಾಮ ಸಿ ತೊಗೊಂಬೋಣ. ಆಯಿತಾ? ಜಸ್ಟ್ ಎಕ್ಸಾಂಪಲ್, ಡಿಫಾಲ್ಟ್ ವ್ಯಾಲ್ಯೂಸ್ ನೀವು ಎಲ್ಲಿ ಕೊಡ್ಬೋದು? ಟ್ರೇಲಿಂಗ್ ಅಂದರೆ ಲಾಸ್ಟ್ ಪ್ಯಾರಾಮೀಟರ್ ಮಾತ್ರ ಕೊಡ್ಬೋದು. ಅಥವಾ ನೀವು ಫಸ್ಟ್ ಕೊಟ್ಟರೆ ಎ ಕೊಟ್ಟರೆ ಮಿಕ್ಕಿದ ರೈಟ್ ಸೈಡಲ್ಲಿ ಬರೋದೆಲ್ಲ ನೀವು ಕೊಡಬೇಕಾಗುತ್ತೆ ಡಿಫಾಲ್ಟು. ಸಪೋಸ್ ಎಗೆ ಡಿಫಾಲ್ಟ್ ಕೊಟ್ರಿ, ನೆಕ್ಸ್ಟ್ ಬಿಗೂ ಕೊಡಬೇಕಾಗತ್ತೆ, ಬಿ ಕೊಟ್ಟಿಲ್ಲ ಅಂದರೆ ರಾಂಗ್ ಆಗುತ್ತೆ. ಸೊ ಅಂದರೆ ರೈಟ್ ಸೈಡಲ್ಲಿ ಇರೋದು ಮಾತ್ರ ನೀವು ಕೊಡಬೇಕು. ಸೊ ಏನು ಹೇಳಿದ್ದಾರೆ ಇಲ್ಲಿ? ಸೊ ಡಿಫಾಲ್ಟ್ ವ್ಯಾಲ್ಯೂ ದೆನ್ ಆಲ್ ಅದರ್ ಪ್ಯಾರಾಮೀಟರ್ಸ್ ಟು ಇಟ್ಸ್ ರೈಟ್. ರೈಟಲ್ಲಿ ಏನಿದೆ, ನೀವು ಯಾವುದಕ್ಕಾದ್ರೂ ಡಿಫಾಲ್ಟ್ ಕೊಟ್ಟರೆ, ಇದಕ್ಕೆ ಡಿಫಾಲ್ಟ್ ಕೊಟ್ಟರೆ ರೈಟಲ್ಲಿ ಏನಿದೆ ಅದಕ್ಕೆಲ್ಲದಕ್ಕೂ ಕೊಡಬೇಕಾದ್ರೆ ಡಿಫಾಲ್ಟು. ಸಪೋಸ್ ಸಿ ಕೊಟ್ಟರೆ ಡಿಫಾಲ್ಟ್, ಸಿ ರೈಟ್ ಏನೂ ಇಲ್ಲ, ಸೊ ಸಿ ಕೊಡ್ಬೋದು. ಬಿ ಕೊಟ್ಟರೆ ಸಿಗೂ ಕೊಡಬೇಕಾಗುತ್ತೆ, ಎ ಕೊಟ್ಟರೆ ಬಿ ಸಿಗೂ ಕೊಡಬೇಕಾಗುತ್ತೆ ಡಿಫಾಲ್ಟು. ಸಪೋಸ್ ನಾನು ಸರ್ ಬರೀ ಎ ಕೊಡ್ತೀನಿ ಸರ್, ಬಿ ಸಿ ಕೊಡಲ್ಲ, ಡಿ ಎಫ್ ಆ್ಯಡ್ ಎ ಇಸ್ಗಳು 20 ಕೊಟ್ಬಿಡ್ತೀನಿ ಡಿಫಾಲ್ಟು, ಬಿ ಸಿ ಹಾಗೆ ಬಿಡ್ತೀನಿ ಅಂದರೆ ತಪ್ಪಾಗುತ್ತೆ. ಓಕೆ, ಸೊ ಎ ಕೊಟ್ಟರೆ ರೈಟ್ ಸೈಡ್ ಬಿಗೂ ಕೊಡಬೇಕು, ಸಿಗೂ ಕೊಡಬೇಕು. ಬಿಗೆ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟರೆ 10, ಸಿಗೂ ಕೊಡಬೇಕಾಗತ್ತೆ. ಬಟ್ ಇದನ್ನು ತಿಳ್ಕೊಬೇಕಾಗತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಸುಮ್ಮನೆ ಎಲ್ಲೋ ಒಂದು ಕಡೆ ಹಾಕೋಕ್ಕಲ್ಲ. ಒಂದು ಕಡೆ ಹಾಕಿದ್ರೆ ಅದು ಬಲಗಡೆ ಆರ್ಗ್ಯುಮೆಂಟ್ಗೂ ಹಾಕಿರಬೇಕು, ಅಥವಾ ಬಲಗಡೆ ಪ್ಯಾರಾಮೀಟ್ರಿಗೂ ಹಾಕಬೇಕು. ಆರ್ಗ್ಯುಮೆಂಟ್ ಅಲ್ಲ, ಪ್ಯಾರಾಮೀಟ್ರಿಗೂ ಹಾಕಬೇಕಾಗತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಡಿಫಾಲ್ಟ್ ಪ್ಯಾರಾಮೀಟರ್ ಹೆಂಗೆ ಹಾಕೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ಟ್ರೇಲಿಂಗ್ ಪ್ಯಾರಾಮೀಟರ್ ಅಥವಾ ರೈಟ್ ಸೈಡಲ್ಲಿರೋ ಪ್ಯಾರಾಮೀಟರ್ಗೆ ಹಾಕಿದ್ರೆ, ಸೊ ಮಿಕ್ಕಿದ ಎಲ್ಲ ರೈಟ್ ಸೈಡ್ಗೂ ಹಾಕಬೇಕಾಗತ್ತೆ, ಮಧ್ಯ ಯಾವುದೂ ಒಂದು ಬಿಡಂಗಿಲ್ಲ ಗ್ಯಾಪು. ಓಕೆ, ಬಿಟ್ಟರೆ ಎರರ್ ಬರುತ್ತೆ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಂಬೋಣ ನೆಕ್ಸ್ಟ್ ಪಾಯಿಂಟಲ್ಲಿ. ಎಕ್ಸಾಂಪಲ್, ಡಿ ಎಫ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್, ಒಂದು ಫಂಕ್ಷನ್ ನೇಮ್ ಇದೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತ. ನಿಮ್ಮ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಲ್ವಾ, PTR/100, ಪ್ರಿನ್ಸಿಪಲ್ ಟೈಮ್ ಇಂಟು ರೇಟ್ ಬೈ 100, ಬಡ್ಡಿ ಅಂತಾರಲ್ಲ.
ಬಡ್ಡಿ ಚಕ್ರ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಅಂದ್ರೆ ಏನು ಕಾಂಪೌಂಡ್ ಇಂಟ್ರೆಸ್ಟ್, ಹೌದಲ್ಲ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಲ್ವಾ, PTR/100. ಸೊ ಈಗ ನಾನು ಪ್ರಿನ್ಸಿಪಲ್ಗೆ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟರೆ ನೆಕ್ಸ್ಟ್ ಬಲ್ಗಡೆ ಏನೇನು ಬರುತ್ತೆ ಆರ್ಗ್ಯುಮೆಂಟ್, ರೇಟ್ ಆ್ಯಂಡ್ ಟೈಮ್ ಅದಕ್ಕೂ ಕೊಡಬೇಕಾಗತ್ತೆ. ಸಪೋಸ್ ಬರೀ ಟೈಮಿಗೆ ಕೊಟ್ಟೆ, ಪ್ರಿನ್ಸಿಪಲ್ ಕೊಟ್ಟೆ, ರೇಟಿಗೆ ಕೊಡಲಿಲ್ಲ ಅಂದರೆ ಇನ್ಕರೆಕ್ಟ್, ಇದು ರಾಂಗ್, ಹೌದಾ. ಡಿಫಾಲ್ಟ್ ವ್ಯಾಲ್ಯೂ ಒಂದಕ್ಕೆ ಕೊಟ್ಟರೆ ಬಲ್ಗಡೆ ಏನೇನಿದೆ ಎಲ್ಲದಕ್ಕೂ ಕೊಡಬೇಕು. ಟೈಮಿಗೆ ಮಾತ್ರ ಕೊಟ್ಟರೆ ಪರವಾಗಿಲ್ಲ, ಟೈಮ್ ಪಕ್ಕದಲ್ಲಿ ಏನೂ ಇಲ್ಲ. ಬಟ್ ಪ್ರಿನ್ಸಿಪಲ್ಗೂ ಕೊಟ್ಟರೆ ಡಿಫಾಲ್ಟ್ ನೀವು ರೇಟ್ಗೂ ಕೊಡಬೇಕಾಗತ್ತೆ, ಟೈಮ್ಗೂ ಕೊಡಬೇಕಾಗತ್ತೆ. ಬರೀ ರೇಟಿಗೆ ಕೊಟ್ಟರೆ ಟೈಮ್ಗೂ ಕೊಡಬೇಕಾಗತ್ತೆ. ಬಲ್ಗಡೆ ಯಾವ ಆರ್ಗ್ಯುಮೆಂಟ್ ಇದೆ ಅದಕ್ಕೆ ಡಿಫಾಲ್ಟ್ ಕೊಡಬೇಕಾಗತ್ತೆ ನೀವು. ಓಕೆ, ಸೊ ಇದು ಕರೆಕ್ಟಾ. ಸೊ DF ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್, ಸೇಮ್ ಫಂಕ್ಷನ್ ನೇಮ್, ರೇಟಿಗೆ ಕೊಟ್ಟಿಲ್ಲ, ಪ್ರಿನ್ಸಿಪಲ್ ಕೊಟ್ಟಿದ್ದೀನಿ, ಟೈಮಿಗೆ ಕೊಟ್ಟಿದ್ದೀನಿ, ಕರೆಕ್ಟ್. ಇದು ಯಾಕೆ ಸರ್ ಕರೆಕ್ಟು? ಸೊ ಪ್ರಿನ್ಸಿಪಲ್ ಕೊಟ್ಟಿದ್ದೀನಿ ಡಿಫಾಲ್ಟ್ 1000 ಅಂತ ನಾನೇ ವ್ಯಾಲ್ಯೂ ಕೊಟ್ಬಿಟ್ಟಿದ್ದೀನಿ, ನನಗೆ ಆರ್ಗ್ಯುಮೆಂಟ್ ಅವಶ್ಯಕತೆ ಇಲ್ಲ, ನಾನೇ ವ್ಯಾಲ್ಯೂ ಕೊಟ್ಟಿದ್ದೀನಿ ಪ್ಯಾರಾಮೀಟ್ರಲ್ಲಿ. ಅವಾಗ ಬಲ್ಗಡೆ ಏನಿದೆ ಟೈಮ್ ಅದಕ್ಕೂ ಕೊಡಬೇಕು ನೀವು. ಸೊ ಎಷ್ಟು ಆರ್ಗ್ಯುಮೆಂಟ್ ಇದೆ ಅಥವಾ ಎಷ್ಟು ಪ್ಯಾರಾಮೀಟ್ರ್ ಇದೆ, ಆ ಪ್ಯಾರಾಮೀಟ್ರ್ ಒಂದಿದ್ರೆ ಒಂದಕ್ಕೆ ನೀವು ಕೊಟ್ಟರೆ ಪರವಾಗಿಲ್ಲ. 3 ಪ್ಯಾರಾಮೀಟ್ರ್ ಇದೆ ಅಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ಕೊಟ್ಟರೆ ಬಲಗಡೆ ಇದಕ್ಕೂ ಕೊಡಬೇಕಾಗತ್ತೆ, ಯಾವುದನ್ನ ಡಿಫಾಲ್ಟ್ ವ್ಯಾಲ್ಯೂ. ಇಲ್ಲ ಡಿಫಾಲ್ಟ್ ವ್ಯಾಲ್ಯೂ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ, ಮಧ್ಯದಕ್ಕೆ ಬಿಡೋದು, ಲಾಸ್ಟ್ ಒನ್ ಕೊಟ್ಟರೆ ಪರವಾಗಿಲ್ಲ. ಬರೀ ಟೈಮಿಗೆ ಕೊಡ್ತೀನಿ ಸರ್ ಅಂದರೆ ಪರವಾಗಿಲ್ಲ. ಸೊ ಟೈಮ್ ಪಕ್ಕದಲ್ಲಿ ಏನೂ ಇಲ್ಲ, ರೈಟ್ ಸೈಡ್ ಏನೂ ಇಲ್ಲ ಟೈಮ್ ಪಕ್ಕ, ಸೊ ಪರವಾಗಿಲ್ಲ. ಸೊ ಫಸ್ಟ್ ಒನ್ಗೆ ಕೊಟ್ಬಿಟ್ರೆ, ಪ್ರಿನ್ಸಿಪಲ್ ಕೊಟ್ಟರೆ ಎರಡನೇದಕ್ಕೂ ಕೊಡ್ಬೇಕು, ಮೂರನೇದಕ್ಕೂ ಕೊಡಬೇಕಾಗತ್ತೆ. ಓಕೆ, ಸೊ ಹುಷಾರಾಗಿ ಯೂಸ್ ಮಾಡಬೇಕಾಗತ್ತೆ, ಡಿಫಾಲ್ಟ್ ವ್ಯಾಲ್ಯೂಸ್ ಇಲ್ಲ ಎರರ್ಸ್ ಬರುತ್ತೆ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಇದೆ, ಸಿಂಪಲ್ ಇಂಟ್ರೆಸ್ಟ್ ಎಕ್ಸಾಂಪಲೇ ನಾವು ತೊಗೊಳ್ಳೋಣ. ಇದನ್ನು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಹೆಂಗೆ ಯೂಸ್ ಮಾಡೋದು ಸಿಂಪಲ್ ಇಂಟ್ರೆಸ್ಟ್ ಎಕ್ಸಾಂಪಲ್ನಿ ಒಂದು ನೋಡ್ಬೋಣ, ಆಯಿತಾ. ಸೊ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ನೋಡೋಣ. ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪ್ಯೂಟ್ ದ ಫೈನಲ್ ಅಮೌಂಟ್. ಸೊ ನೀವು ಪ್ರಿನ್ಸಿಪಲ್ ಅಮೌಂಟು, ಪ್ರಿನ್ಸಿಪಲ್, ಆಮೇಲೆ ಟೈಮ್, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್, ಆಮೇಲೆ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಗೊತ್ತಲ್ವಾ. ಸಿಂಪಲ್ ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, PTR/100, ಕರೆಕ್ಟಾ. ಸೊ ಈಗ ಫೈನಲ್ ಅಮೌಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫೈನಲ್ ಅಮೌಂಟ್ is equal to ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್, ಕರೆಕ್ಟಾ. ಅಂದರೆ ಅವನು ಎಷ್ಟು ಸಾಲ ತೊಗೊಂಡಿಯಾನೆ ಪ್ಲಸ್ ಎಷ್ಟು ಕೊಡಬೇಕು ಬಡ್ಡಿ. ಸೊ ಪ್ರಿನ್ಸಿಪಲ್ ಮೇಲೆ ಅವ್ನು ಬಡ್ಡಿ ಕೊಡಬೇಕಲ್ವಾ, ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದ್ರ ಮೇಲೆ ಅವ್ನು ಮತ್ತೆ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಇದು ನಮ್ಮ ಫೈನಲ್ ಅಮೌಂಟ್ ಫಾರ್ಮುಲಾ, ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ದ ಪ್ರಿನ್ಸಿಪಲ್. ಈಗ ನಾನು 10,000, ಸಪೋಸ್ ಪ್ರಿನ್ಸಿಪಲ್ 10,000 ನಾನು ಸಾಲ ತೊಗೊಂಡಿನಿ, ಸಪೋಸ್ ಟೈಮ್ 1 ವರ್ಷಕ್ಕೆ ತೊಗೊಂಡಿನಿ, ರೇಟ್ ಆಫ್ ಇಂಟ್ರೆಸ್ಟ್ 1.5% ಇದೆ ಅಂದ್ಕೊಳ್ಳೋಣ ಪರ್ ಇಯರ್. ಸೊ ಇದನ್ನು PTR/100 ಮಾಡಿ. ಸೊ ಅವ್ನು 10,000 ಸಾಲ ತೊಗೊಂಡಿದ್ದು, ಬಟ್ ಇಂಟ್ರೆಸ್ಟ್ ಕಟ್ಟಬೇಕಲ್ಲ. ಸೊ ಆನ್ಸರ್ ಎಷ್ಟು ಬರುತ್ತೆ, ಪ್ಲಸ್ 10,000 ಮಾಡ್ಬೇಕು ನೀವು, ಕರೆಕ್ಟಾ. ಸೊ ಈ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸಿಂಪಲ್ ಇಂಟ್ರೆಸ್ಟ್ ಆಮೇಲೆ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಈಗ ಡಿಫಾಲ್ಟ್ ಆರ್ಗ್ಯುಮೆಂಟ್ ಯೂಸ್ ಮಾಡಿದ್ರೆ ಹೆಂಗೆ, ಯೂಸ್ ಮಾಡದಿದ್ರೆ ಹೆಂಗೆ ನೋಡ್ಬೋಣ, ಆಯಿತಾ. ಸೊ ಇದನ್ನು ಜಸ್ಟ್ ಇಲ್ಲೇ ಬದ್ಬೋಣ. DF ಫಂಕ್ಷನ್, DF ಅಂತ ತೊಗೊಳ್ಳೋಣ, ಫಂಕ್ಷನ್ ನೇಮ್ ಇಂಟ್ರೆಸ್ಟ್ ಅಂತಲೇ ತೊಗೊಳ್ಳೋಣ. ಸೊ ಎಷ್ಟು ಆರ್ಗ್ಯುಮೆಂಟ್ ಬೇಕಿಲ್ಲಿ, ಸೊ ನೀವು PTR ಆರ್ಗ್ಯುಮೆಂಟ್ಸ್ ತೊಗೊತೀರಲ್ಲ, ಸೊ 3 ಆರ್ಗ್ಯುಮೆಂಟೇ ತೊಗೊಂಬೋಣ, PTR. ಸೊ ಡಿಫಾಲ್ಟ್ ವ್ಯಾಲ್ಯೂ ಎಲ್ಲಾದರೂ ಕೊಡ್ಬೋದಾ ಸರ್, ಕೊಡ್ಬೋದು. ನಾನು ರೇಟ್ಗೆ ಕೊಟ್ಟು ನೋಡೋಣ. ಓಕೆ, ರೇಟ್ಗೆ 1.5% ಕೊಡೋಣ, ಆಯಿತಾ. ಪರ್ಸೆಂಟ್ ಅಂತ ಹಾಕ್ಬಾರ್ದು, ನಂಬರ್ಸ್ ಮಾತ್ರ ಹಾಕ್ಬೇಕಲ್ಲಿ, ಯಾಕೆ, ಸೊ ಅದು ಇಂಟೀಜರ್ ಅಲ್ವಾ, ಐ ಮೀನ್ ಇಂಟೀಜರ್ ಅಂದರೆ ಫ್ಲೋಟ್ ವ್ಯಾಲ್ಯೂ, ಅಲ್ಲಿ ಪರ್ಸೆಂಟೇಜ್ ಎಲ್ಲ ಹಾಕೋಂಗಿಲ್ಲ, ಅದು ಸ್ಪೆಷಲ್ ಕ್ಯಾರೆಕ್ಟರ್ ಆಗೋಗುತ್ತೆ. ಸೊ ಇಲ್ಲಿ ಕೋಲನ್ ಸೈನ್ ಹಾಕಿ ಇಲ್ಲಿ ಲಾಜಿಕ್ ಬರೀಬೇಕಲ್ವಾ. ಸೊ ಲಾಜಿಕ್ ಏನು ಬರೆಯೋಣ, ಸೊ ಇಲ್ಲಿ SI is equal to P into T into R/100 ಅಂತ ಹೇಳೋಣ. ಸೊ SI ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಲ್ಲಿ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಅಮೌಂಟ್ ಈಸ್ ಈಕ್ವಲ್ ಟು SI ಪ್ಲಸ್ ಪ್ರಿನ್ಸಿಪಲ್, ಕರೆಕ್ಟಾ. ಸೊ ಇವಾಗ ನಾವು ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು SI. ಆಮೇಲೆ ಅಮೌಂಟು ಕೂಡ ಪ್ರಿಂಟ್ ಮಾಡ್ಬೋದು ನೀವು, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು SI. ಸೊ ಸ್ಟಾರ್ಟಿಂಗ್ ಕೋಟ್ ಎಂಡಿಂಗ್ ಕೋಟ್ ತಂಗ ಪ್ರಿಂಟ್ ಆದರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಈ SI ವೇರಿಯಬಲಲ್ಲಿ ಔಟ್ಪುಟ್ ಇದೆ, SI ಡಿಸ್ಪ್ಲೇ ಮಾಡೀನಿ ಕಾಮ ಹಾಕಾದ್ಮೇಲೆ. ಸೊ ಅಮೌಂಟ್ ಕೂಡ ಡಿಸ್ಪ್ಲೇ ಮಾಡಬೇಕು, ಬಟ್ ಇಲ್ಲಿ ಜಾಗ ಇಲ್ಲ. ಈಗ ಮೈನ್ ಪ್ರೋಗ್ರಾಮಲ್ಲಿ PTR ವ್ಯಾಲ್ಯೂಸ್ನ ಯೂಸರ್ನ ಕೇಳ್ತೀರಾ, ಕರೆಕ್ಟಾ. ಸೊ ಇಲ್ಲಿ ಮೈನ್ ಪ್ರೋಗ್ರಾಮಲ್ಲಿ ಏನು ಮಾಡ್ತೀರಾ, PTR ವ್ಯಾಲ್ಯೂಸ್ ಯೂಸರ್ನ ಕೇಳ್ತೀರಾ. ಸೊ ಈಗ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, ಬಟ್ ಈಗ ಫಂಕ್ಷನ್ ಹೆಂಗೆ ಕಾಲ್ ಮಾಡ್ತೀರಾ, ಸಪೋಸ್ ಈ ಫಂಕ್ಷನ್ ಹೆಂಗೆ ಕಾಲ್ ಮಾಡ್ತೀರಾ, ಇಂಟ್ರೆಸ್ಟ್ ಅಲ್ವಾ, ಇಂಟ್ರೆಸ್ಟ್. ಸೊ ಈಗ PTR ವ್ಯಾಲ್ಯೂಸ್ ಯೂಸರ್ನೇ ಕೇಳ್ತೀವಿ ಅಲ್ವಾ. ಸೊ ಸಪೋಸ್ P ವ್ಯಾಲ್ಯೂ ಯೂಸರ್ 10,000 ಕೊಟ್ಟ. ನೆಕ್ಸ್ಟು ಇನ್ನೊಂದ್ಸಲಿ ಕಾಲ್ ಮಾಡುವಾಗ, ಐ ಮೀನ್ ಇನ್ನೊಂದ್ಸಲಿ ವ್ಯಾಲ್ಯೂ ಎಂಟರ್ ಮಾಡುವಾಗ T ವ್ಯಾಲ್ಯೂ 2 ಇಯರ್ಸ್ ಕೊಟ್ಟ ಯೂಸರು. ನಾನು ಇವೆರಡೇ ಕೊಟ್ಟರೆ ಏನಾಗುತ್ತೆ, ಸೊ P ವ್ಯಾಲ್ಯೂ 10,000 ಆಗುತ್ತೆ, T ವ್ಯಾಲ್ಯೂ 2 ಆಗುತ್ತೆ, R ಡಿಫಾಲ್ಟ್ ಕೊಟ್ಬಿಟ್ಟಿದ್ದೀವಿ 1.5, ಆ ಡಿಫಾಲ್ಟ್ ವ್ಯಾಲ್ಯೂನೇ ತೊಗೊಂಡು ಈ ಕ್ಯಾಲ್ಕುಲೇಷನ್ಸ್ ಮಾಡುತ್ತೆ, ಓಕೆನಾ. ಸಪೋಸ್ ಇಲ್ಲ ಸರ್ ನಾನು ಆರೂ ಕೊಡ್ತೀನಿ ವ್ಯಾಲ್ಯೂ, ಇಂಟ್ರೆಸ್ಟ್ ಏನಾಗುತ್ತೆ, ಇಂಟ್ರೆಸ್ಟ್ ಕಾಲ್ ಮಾಡ್ತೀನಿ ಫಂಕ್ಷನ್, ಮತ್ತು ಪ್ರಿನ್ಸಿಪಲ್ ಈಗ ಟೈಮ್ 20,000 ಕೊಡ್ತೀನಿ,
ಟೈಮ್ 2 ಇಯರ್ಸೇ ಕೊಡ್ತೀನಿ, ರೇಟ್ ಆಫ್ ಇಂಟ್ರೆಸ್ಟ್ 1% ಕೊಡ್ತೀನಿ. ಈಗ ಏನಾಗುತ್ತೆ ಸ್ಟೂಡೆಂಟ್ಸ್, ಸೊ ಈಗ ಓವರ್ ರೈಟ್ ಆಗೋಗುತ್ತೆ. ಈ ಹಳೆ ಕೇಸಲ್ಲಿ ಏನಾಯಿತು, ನಮ್ಮ ಪ್ರಿನ್ಸಿಪಲ್ 10,000 ಆಯಿತು, ಪಿ ಇಂಟು ಟಿ ಏನು ತೊಗೊಂಡಿದ್ವಿ, 2 ತೊಗೊಂಡಿದ್ವಿ. ಆರ್ ವ್ಯಾಲ್ಯೂ ನಾವು ಪಾಸ್ ಮಾಡಿಲ್ಲ, ಆರ್ಗ್ಯುಮೆಂಟ್ ಎರಡೇ ತೊಗೊಂಡಿದ್ವಿ, ಬಟ್ ಇಲ್ಲಿ ಆರ್ ವ್ಯಾಲ್ಯೂ ನಾವು ಡಿಫಾಲ್ಟಾಗಿ ಕೊಟ್ಬಿಟ್ಟಿದ್ವಿ. ಸೊ ಆರ್ ವ್ಯಾಲ್ಯೂ ಏನಾಗುತ್ತೆ, 1.5 ಆಗಿರುತ್ತೆ ಬೈ 100 ಆಗುತ್ತೆ, ಕರೆಕ್ಟಾ? ಸೊ ಈ ಕೇಸಲ್ಲಿ ಮತ್ತೆ ಫಂಕ್ಷನ್ ಕಾಲ್ ಮಾಡಿದಾಗ ಈ ಆರ್ ವ್ಯಾಲ್ಯೂ ನಾವೇ ಕೊಡ್ತಾ ಇದ್ದೀವಿ 1 ಅಂತ. ಏನಾಗ್ತವಾಗ ಈ ಡಿಫಾಲ್ಟ್ ವ್ಯಾಲ್ಯೂ ಓವರ್ ರೈಟ್ ಆಗೋಗುತ್ತೆ. ಅಂದರೆ ಈಗ ಡಿಫಾಲ್ಟ್ ವ್ಯಾಲ್ಯೂ 1 ಆಗೋಗುತ್ತೆ, 1.5 ಅಲ್ಲ, ಆರ್ ವ್ಯಾಲ್ಯೂ ಈಗ 1 ಆಗೋಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಪಿ ಟಿ ಆರ್ 20,000 ಇಂಟು 2 ಡಿವೈಡೆಡ್ ಬೈ 100, ಅಂದರೆ 40,000 ಡಿವೈಡ್ ಬೈ 100. ಸೊ ಏನಾಗುತ್ತೆ, 40,000 ಡಿವೈಡೆಡ್ ಬೈ 100. ಸೊ 2 0 ಕ್ಯಾನ್ಸಲ್ ಆಗಿ ನಮ್ಮ ಸಿಂಪಲ್ ಇಂಟ್ರೆಸ್ಟ್ 400 ಬರುತ್ತೆ. ಆಮೇಲೆ ಅಮೌಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, 400 ಪ್ಲಸ್ 20,000 20,400 ಆಗುತ್ತೆ, ಕರೆಕ್ಟಾ? ಈ 2 ಕೇಸು ನಾನು ಹೇಳಿದ್ದೀನಿ. ಡಿಫಾಲ್ಟ್ ವ್ಯಾಲ್ಯೂ ಯೂಸ್ ಮಾಡಿದ್ರೆ ಅಥವಾ ಫಂಕ್ಷನ್ ಕಾಲ್ ಮಾಡೋವಾಗ 3 ಆರ್ಗ್ಯುಮೆಂಟು ಕೊಟ್ಟರೆ ಏನಾಗುತ್ತೆ, ಬರೀ 2 ಕೊಟ್ಟರೆ ಏನಾಗುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಡಿಫಾಲ್ಟ್ ಆಗಿದ್ರೆ 1.5 ನಾವೇ ವ್ಯಾಲ್ಯೂ ಕೊಟ್ಬಿಟ್ರೆ, ಸೊ ಏನಾಗುತ್ತೆ, 2 ಆರ್ಗ್ಯುಮೆಂಟ್ ನಾವು ಕೊಟ್ಟರೆ ಇಲ್ಲಿ 10,000 and 2. ಸೊ ಫಸ್ಟ್ ಆರ್ಗ್ಯುಮೆಂಟ್ ಫಸ್ಟ್ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ ಪಿ, ಸೆಕೆಂಡ್ ಆರ್ಗ್ಯುಮೆಂಟ್ ಸೆಕೆಂಡ್ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ನಾವು 2 ಕೊಟ್ಟಿರೋದಿಲ್ಲ, ಆ್ಯಕ್ಚುಲಿ 3 ಕೊಡಬೇಕು, ಬಟ್ ನಾವು 2 ಕೊಟ್ಟಿರೋದ್ರಿಂದ ಡಿಫಾಲ್ಟ್ ವ್ಯಾಲ್ಯೂ ತೊಗೊಳ್ತಿದ್ದು, ನಾವೇ ಡಿಫಾಲ್ಟಾಗಿ ಆರ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದೀವಿ. ಸೊ ನಮ್ಗೆ ಇಲ್ಲಿ ಇನ್ನೊಂದು ಆರ್ಗ್ಯುಮೆಂಟ್ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ಆರ್ಗ್ಯುಮೆಂಟ್ ಕೊಟ್ಟರೆ ಏನಾಗುತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ. ನಾವು ಇನ್ನೊಂದು ವ್ಯಾಲ್ಯೂ 1 ಕೊಟ್ಟರೆ, ಸೊ ಇವಾಗ ಆರ್ ವ್ಯಾಲ್ಯೂ 1.5ಇಂದ 1 ಆಗುತ್ತೆ. ಸೊ ಆಮೇಲೆ ಕ್ಯಾಲ್ಕುಲೇಷನ್ಸ್ ಹಾಗೆ ಪ್ರೊಸೀಡ್ ಆಗುತ್ತೆ, ಕರೆಕ್ಟಾ? ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಡ್ತೀನಿ ಐಡಲಲ್ಲಿ. ಸೊ ಈಸಿ ಕಾನ್ಸೆಪ್ಟ್, ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಓಕೆ? ಸೊ ಸ್ಟೂಡೆಂಟ್ಸ್, ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಟು ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಅಲ್ಲ, ಫೈನಲ್ ಅಮೌಂಟ್. ಸೊ ಇಲ್ಲಿ ನಾವು ಡಿಫಾಲ್ಟ್ ಆರ್ಗ್ಯುಮೆಂಟ್ ಕೊಟ್ಟು ನೋಡೋಣ, ಒಂದು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಅಂದರೆ 3 ಪ್ಯಾರಾಮೀಟರ್ ಒಂದು ಕಡೆ ಕೊಡೋಣ, ಒಂದು ಕಡೆ 2 ಕೊಟ್ಟು ನೋಡೋಣ. ಸೊ ರನ್ ಆಗ್ತಿದೆಯಾ ಇಲ್ವಾ ನೋಡ್ಬೋಣ. ಸೊ ಇದನ್ನು ಎರೇಸ್ ಮಾಡ್ತೀನಿ. ಸೊ ಡಿ ಎಫ್ ನಮ್ಮ ಫಂಕ್ಷನ್ ಬರೆದ್ಬೋಣ, ಇಂಟ್ರೆಸ್ಟ್ ಅಂತ ಫಂಕ್ಷನ್ ನೇಮ್ ತೊಗೊತೀನಿ. ಸೊ ಪಿ ವ್ಯಾಲ್ಯೂ ನಾವೇ ಕೊಡೋಣ, ಟಿ ವ್ಯಾಲ್ಯೂ ಯೂಸರೇ ಕೊಡಲಿ, ಆರ್ ವ್ಯಾಲ್ಯೂ ನಾವು ಡಿಫಾಲ್ಟಾಗಿ 2 ಅಂತ ತೊಗೊಂಬೋಣ, ಆಯಿತಾ? ಸೊ ಅದು 2.0 ಫ್ಲೋಟ್ ವ್ಯಾಲ್ಯೂ ಇರಲಿ. ಸೊ ಈಗ ಕೋಲನ್ ಹಾಕಿ ಫಂಕ್ಷನ್ ಬಾಡಿಗೆ ಬರೋಣ. ಫಂಕ್ಷನ್ ಬಾಡಿಲಿ ಫಾರ್ಮುಲಾ ಗೊತ್ತಲ್ವಾ, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪಿ ಇಂಟು ಟಿ ಇಂಟು ಆರ್ ಬೈ 100. ಸೊ ಈಗ ಏನು ಮಾಡೋಣ, ಸೊ ಈಗ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ. ಸೊ ಈಗ ಪ್ರಿಂಟ್ ಮಾಡೋಣ, ಪ್ರಿಂಟ್ ಸಿಂಪಲ್ ಇಂಟ್ರೆಸ್ಟ್ ಪ್ರಿಂಟ್ ಮಾಡ್ಬೋಣ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಏನು, ಎಸ್ ಐ ವೇರಿಯಬಲಲ್ಲಿ ಇದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಇಲ್ಲಿ ವ್ಯಾಲ್ಯೂ ಎಸ್ ಐಲಿ ಏನಿದೆ ಅದನ್ನು ಕಾಮ ಹಾಕಿ ಡಿಸ್ಪ್ಲೇ ಮಾಡ್ತೀವಿ. ಹಾಗೆ ಫೈನಲ್ ಅಮೌಂಟ್ ಕೂಡ ಡಿಸ್ಪ್ಲೇ ಮಾಡ್ಬೋಣ. ಎ ಎಮ್ ಟಿಲಿದೆ ಫೈನಲ್ ಅಮೌಂಟ್. ಸೊ ಪ್ರಿಂಟ್ ಫೈನಲ್ ಅಮೌಂಟ್ ಹಾಂ, ಅಮೌಂಟ್ ಇಸ್ ಈಕ್ವಲ್ ಟು ಎ ಎಮ್ ಟಿ. ಸೊ ಎ ಎಮ್ ಟಿ ಪ್ರಿಂಟ್ ಮಾಡೋಣ, ಆಯಿತಾ? ಸೊ ಇದನ್ನು ಜಸ್ಟ್ ಕ್ಯಾಪ್ಸ್ ಮಾಡ್ತೀನಿ. ಹಾಂ, ಸೊ ಫೈನಲ್ ಅಮೌಂಟ್ ಇಸ್ ಎ ಎಮ್ ಟಿ. ಸೊ ಈಗ ನಾವು ಲಾಜಿಕ್ ಬರ್ತೀವಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಅಮೌಂಟ್ದು, ಆಯಿತಾ? ಸೊ ಈಗ ಫಂಕ್ಷನ್ ಪಿ ಟಿ ಆರ್ ವ್ಯಾಲ್ಯೂಸ್ ಯೂಸರ್ನೇ ಕೇಳಬೇಕಾ ಅಥವಾ ಬರೀ ಆರ್ ವ್ಯಾಲ್ಯೂ ಡಿಫಾಲ್ಟೇ ತೊಗೊಳ್ಳೋದಾ, ಅದನ್ನು ಈಗ ಮೇನ್ ಪ್ರೋಗ್ರಾಮಲ್ಲಿ ಬರೀತಾ ಹೋಗೋಣ, ಆಯಿತಾ? ಮೇನ್ ಪ್ರೋಗ್ರಾಮ್ಗೆ ಬಂದ್ಬೋಣ ಇವಾಗ. ಸೊ ಇಲ್ಲಿಂದನೇ ಕೋಡ್ ರನ್ ಆಗೋದು ಮೇನ್ ಪ್ರೋಗ್ರಾಮ್. ಈಗ ಯೂಸರ್ನೇ ಕೇಳ್ಬೋಣ ಪಿ ಟಿ ಆರ್ ವ್ಯಾಲ್ಯೂಸ್, ಪಿ ಇಸ್ ಈಕ್ವಲ್ ಟು ಫ್ಲೋಟ್ ತೊಗೊಂಬೋಣ. ಸೊ ಫ್ಲೋಟ್ ಆಫ್ ಇನ್ಪುಟ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್. ಇವಾಗ ನಾನು ಸಾಲ ತೊಗೊಂಡಿದ್ದೀನಿ 10,000, ಅದು 10,050 ಪೈಸಾ ಕೂಡ ಆಗಿರ್ಬೋದು. ಸೊ ಅದು ಫ್ಲೋಟ್ ಕೂಡ ಆಗಿರ್ಬೋದು. ಸೊ ಫ್ಲೋಟೇ ತೊಗೊಂಬೋಣ, ಆಯಿತಾ? ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೇಳೋಣ, ಎಂಟರ್ ಪ್ರಿನ್ಸಿಪಲ್ ಅಮೌಂಟ್. ಸೊ ಆಯಿತು. ಸೊ ಇದೇ ನೆಕ್ಸ್ಟ್ ಟೈಮ್ ಆ್ಯಂಡ್ ರೇಟ್ ಕೇಳೋಣ. ಸೊ ಟೈಮ್ ಆ್ಯಂಡ್ ರೇಟ್. ಸೊ ಇದನ್ನು ಟಿ ಮಾಡೋಣ, ಇದನ್ನು ಆರ್ ಮಾಡೋಣ. ಸೊ ಎಂಟರ್ ಟೈಮ್. ಸೊ ನೆಕ್ಸ್ಟ್ ಲೈನ್ ಎಂಟರ್ ರೇಟ್ ಕೇಳೋಣ. ಸೊ ಈಗ ಎಲ್ಲ ವ್ಯಾಲ್ಯೂಸು ಗೊತ್ತಾಯ್ತು ನಮಗೆ. ಪಿ ಟಿ ಆರ್ ವ್ಯಾಲ್ಯೂಸ್ ಯೂಸರ್ನ ಕೇಳ್ತೀವಿ, ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ಫಂಕ್ಷನ್ ಕಾಲ್ ಮಾಡೋವಾಗ 2 ಆರ್ಗ್ಯುಮೆಂಟ್ ಕೊಟ್ಟರೆ ಏನಾಗುತ್ತೆ, 3 ಆರ್ಗ್ಯುಮೆಂಟ್ ಕೊಟ್ಟರೆ ಏನಾಗುತ್ತೆ, ಇದು ತಿಳ್ಕೊಬೇಕಾಗತ್ತೆ, ಓಕೆ? ಸೊ ಈಗ ಜಸ್ಟ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಓನ್ಲಿ. ಸೊ ಅಂದರೆ ನಾನು ಡಿಫಾಲ್ಟ್ ಆರ್ಗ್ಯುಮೆಂಟ್ ಮಾತ್ರ ಯೂಸ್ ಮಾಡ್ತಾಯಿನಿ, ಈ ಆರ್ ವ್ಯಾಲ್ಯೂ ನಾನೇ ಯೂಸ್ ಮಾಡ್ತಾಯಿನಿ, ನಾನು ಕೊಡಲ್ಲ ಇಲ್ಲಿ. ಈಗ ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಂದರೆ ಇದೇ ಆರ್ ವ್ಯಾಲ್ಯೂ ನಾನು ಯೂಸ್ ಮಾಡ್ತೀನಿ. ಫಂಕ್ಷನ್ ಕಾಲ್ ಮಾಡುವಾಗ ಬರೀ ಪಿ ಟಿ ವ್ಯಾಲ್ಯೂಸ್ ಮಾತ್ರ ಕಳಿಸ್ತೀನಿ ಆರ್ಗ್ಯುಮೆಂಟ್ ಆಗಿ, ಆರ್ ವ್ಯಾಲ್ಯೂ ಕಳಿಸೋದಿಲ್ಲ, ಓಕೆ? ಈ ಕಾಲ್ ಮಾಡೋವಾಗ ನೋಡಿ, ಐ ಜಸ್ಟ್ ಸೇ ಇಂಟ್ರೆಸ್ಟ್ ಫಂಕ್ಷನ್ ನೇಮ್. ಇಲ್ಲಿ ಕಾಲ್ ಮಾಡ್ತಾಯಿವಿ ಈ ಫಂಕ್ಷನ್ನ, ಬರೀ 2 ವ್ಯಾಲ್ಯೂ ಕೊಡೋಣ ಇವಾಗ, ಪಿ ಆ್ಯಂಡ್ ಟಿ ಮಾತ್ರ ಕೊಡೋಣ, ಓಕೆ? ಸೊ ಪಿ ಕಾಮ ಟಿ, ಆರ್ ಕೊಡೋದು ಬೇಡ.
ಸೊ ಇವಾಗ ಪಿ ಆ್ಯಂಡ್ ಟಿ ನಾನು 20,000 ಪ್ರಿನ್ಸಿಪಲ್ ಅಮೌಂಟ್ ತೊಗೊಂಡೆ, ಟೈಮ್ ಸಪೋಸ್ 1 ತೊಗೊಂಡೆ ಅಂದ್ಕೊಳ್ಳಿ. ಸೊ ಈಗ ಆರ್ ವ್ಯಾಲ್ಯೂ ಡಿಫಾಲ್ಟ್ 2ನೇ ಇರುತ್ತೆ, ನಾನು ಕೊಡಲ್ಲ, ನಾನಿಲ್ಲಿ ಆರ್ ವ್ಯಾಲ್ಯೂ ಪಾಸ್ ಮಾಡಿಲ್ಲ, ಡಿಫಾಲ್ಟ್ ವ್ಯಾಲ್ಯೂ ಅದು ತೊಗೊಂತು, ಕರೆಕ್ಟಾ? ಸೊ ಈಗ ವಿತೌಟ್ ಯೂಸಿಂಗ್ ಡಿಫಾಲ್ಟ್ ವ್ಯಾಲ್ಯೂ ಇನ್ನೊಂದು ಬರ್ದ್ಬೋಣ, ಇನ್ನೊಂದು ಫಂಕ್ಷನ್ ಮತ್ತೆ ಕಾಲ್ ಮಾಡೋಣ. ಯೂಸಿಂಗ್ ಆರ್ ವಿತೌಟ್ ಯೂಸಿಂಗ್ ಡಿಫಾಲ್ಟ್ ವ್ಯಾಲ್ಯೂ, ವಿತೌಟ್ ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್. ಹಾಂ, ಮತ್ತೆ ಫಂಕ್ಷನ್ ಕಾಲ್ ಮಾಡೋಣ. ಈಗ 3 ಆರ್ಗ್ಯುಮೆಂಟು ಕೊಡೋಣ. ಸೊ ಈಗ ಪಿ ಟಿ ಆರ್, ಸೊ 3 ಕೊಡೋಣ. ಓಕೆ, ಸೊ ಈಗ ಏನಾಗುತ್ತೆ, ಫಸ್ಟು ಪಿ ಟಿ ಆರ್ ವ್ಯಾಲ್ಯೂಸ್ ಕೇಳುತ್ತೆ, ನಾವು ಪಿ ಟಿ ಆರ್ ವ್ಯಾಲ್ಯೂಸ್ ಕೊಡ್ತೀವಿ, ಬಟ್ ಇಲ್ಲಿ ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಬರೀ ಪಿ ಟಿ ಮಾತ್ರ ಪಾಸ್ ಮಾಡ್ತೀವಿ, ಆರ್ ವ್ಯಾಲ್ಯೂ 2ನೇ ತೊಗೊಂಡ್ಬಿಡ್ತದು. ಓಕೆ, ಸೊ ಇಲ್ಲಿ ಮತ್ತೆ ಪಿ ಟಿ ಆರ್ ಬಂದಾಗ ಈಗ ವಿತೌಟ್ ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಪ್ರಿಂಟ್ ಆಗಿ ಈಗ ಆರ್ ವ್ಯಾಲ್ಯೂ ಕೂಡ ಪಾಸ್ ಮಾಡ್ತಾಯಿವಿ. ನಾವಿಲ್ಲಿ ಏನು ಆರ್ ವ್ಯಾಲ್ಯೂ ಕೊಡ್ತೀವಿ ಇದನ್ನು ಪಾಸ್ ಮಾಡಿದಾಗ ಈ 2.0 ಓವರ್ ರೈಟ್ ಆಗುತ್ತೆ. ನಾನು ಆರ್ ವ್ಯಾಲ್ಯೂ 1 ತೊಗೊಂಡ್ರೆ ಈಗ ಹೊಸ ಆರ್ ವ್ಯಾಲ್ಯೂ 1 ಆಗುತ್ತೆ. ಸೊ ವಿತೌಟ್ ಯೂಸಿಂಗ್ ಡಿಫಾಲ್ಟ್ ವ್ಯಾಲ್ಯೂಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದು ರನ್ ಮಾಡಿ ನೋಡ್ಬೋಣ. ಸೊ ರನ್ ಮಾಡ್ಯೂಲ್. ಸೊ ಫಸ್ಟು ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೇಳುತ್ತೆ. ಜಸ್ಟ್ ಇದನ್ನು ಶೆಲ್ ಕ್ಲೋಸ್ ಮಾಡಿಬಿಡ್ತೀನಿ, ತುಂಬ ಔಟ್ಪುಟ್ಸ್ ಇದೆ. ಮತ್ತೆ ರನ್ ಮಾಡೋಣ, ರನ್ ಮಾಡ್ಯೂಲ್. ಸೊ ಫಸ್ಟ್ ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ ಇದೆ 20,000 ಎಂಟರ್ ಮಾಡೋಣ. ಎಂಟರ್ ಟೈಮ್ ಅಂತಿದೆ, 1 ಎಂಟರ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ರೇಟ್ ಆಫ್ ಇಂಟ್ರೆಸ್ಟ್ ನಾನು ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟಲ್ಲಿ ಪಿ ಟಿ ಮಾತ್ರ ಪಾಸ್ ಮಾಡಿದ್ವಿ, 20,000 ಆ್ಯಂಡ್ 1 ಟೈಮು. ಸೊ ರೇಟ್ ಬೈ ಡಿಫಾಲ್ಟ್ 2ನೇ ತೊಗೊಳುತ್ತೆ, ಡಿಫಾಲ್ಟ್ ಕೊಟ್ಟಿದ್ವೆಲ್ಲ 2.0. ಸೊ 20,000 ಇಂಟು 1 ಇಂಟು 2.0 40,000 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ 400 ಆಗುತ್ತೆ. ಸೊ ಅಮೌಂಟ್ ಎಷ್ಟಾಗುತ್ತೆ, ಅಮೌಂಟ್ 20,000 ಪ್ಲಸ್ 400 20,400 ಆಗುತ್ತೆ, ಕರೆಕ್ಟಾ? ಸೊ ಇದು ನೋಡ್ಬೋಣ. ಹಾಂ, ರೇಟು ಕೇಳ್ತಿದೆ, ರೇಟ್ ಕೊಡೋಣ. ಬಟ್ ಫಸ್ಟ್ ಇನ್ಸ್ಟೆನ್ಸಲ್ಲಿ ರೇಟ್ ನಾವು ಕಳಿಸಲ್ಲ ಅಲ್ವಾ, ರೇಟ್ ವ್ಯಾಲ್ಯೂ ನಾವು ಕೊಡಲ್ಲ. ಸೊ ಅಂದರೆ ಪಿ ಟಿ ಮಾತ್ರ ಕೊಡ್ತೀವಿ ಆರ್ಗ್ಯುಮೆಂಟ್ ಆಗಿ. ಸೊ ರೇಟ್ ನಾವು ಒಂದು ವ್ಯಾಲ್ಯೂ ತೊಗೊಂಡಿರೋಣ, ಸಪೋಸ್ 1 ಅಂತಲೇ ತೊಗೊಳ್ಳೋಣ. ಓಕೆ, ಸೆಕೆಂಡ್ ಇನ್ಸ್ಟೆನ್ಸಲ್ಲಿ ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ಇದ್ರೂ ಈ ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ. ಸೆಕೆಂಡ್ ಇನ್ಸ್ಟೆನ್ಸಲ್ಲಿ ವಿತೌಟ್ ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಕೊಟ್ಟವಲ್ಲ, ಅಲ್ಲಿ ಈ ವ್ಯಾಲ್ಯೂ ಹೋಗಿ ಆರ್ ಜಾಗದಲ್ಲಿ ಕೂತ್ಕೊಳ್ಳುತ್ತೆ, ಆವಾಗ 2.0 ಓವರ್ ರೈಟ್. ಸೊ ಆವಾಗ 2.0 ಇರಲ್ಲ. ಸೊ ಫಸ್ಟ್ ಇನ್ಸ್ಟೆನ್ಸಲ್ಲಿ ಏನು ಬರುತ್ತೆ ಔಟ್ಪುಟ್ 20,000 ಆಮೇಲೆ 20,400. ಸೆಕೆಂಡ್ ಇನ್ಸ್ಟೆನ್ಸಲ್ಲಿ 20,000 ಇಂಟು 1 ಇಂಟು 2 ಬರಬೇಕು ಅಂತ ಅನ್ಕೊತೀರಾ, ಬಟ್ ಇಲ್ಲಿ 1 ಓವರ್ ರೈಟ್ ಆಗೋಗುತ್ತೆ. ಸೊ ಆವಾಗ 3 ಆರ್ಗ್ಯುಮೆಂಟು ಪಾಸ್ ಮಾಡಿದ್ವಿ ಅಲ್ವಾ, 2 ಬದಲು 1 ತೊಗೊಳುತ್ತೆ ಇವಾಗ. ಸೊ 20,000 ಇಂಟು 1 ಡಿವೈಡೆಡ್ ಬೈ 100, ಸೊ 200 ಆಗುತ್ತೆ. ಸೊ 200 ಪ್ಲಸ್ 20,200. ಫಸ್ಟ್ ಇನ್ಸ್ಟೆನ್ಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ 400, ಸೆಕೆಂಡ್ ಇನ್ಸ್ಟೆನ್ಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ 200. ಫಸ್ಟ್ ಇನ್ಸ್ಟೆನ್ಸಲ್ಲಿ ಫೈನಲ್ ಅಮೌಂಟ್ 20,400, ಸೆಕೆಂಡ್ ಇನ್ಸ್ಟೆನ್ಸಲ್ಲಿ ಫೈನಲ್ ಅಮೌಂಟ್ 20,200. ಇದು ರನ್ ಮಾಡಿ ನೋಡ್ಬೋಣ. ಹಾಂ, ಸೊ ಇಲ್ಲಿ ನೋಡ್ಬೋದು ಯೂಸಿಂಗ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಓನ್ಲಿ. ಡಿಫಾಲ್ಟ್ ಆರ್ಗ್ಯುಮೆಂಟೇ ಯೂಸ್ ಮಾಡ್ತೀನಿ ಅಂದರೆ ಬರೀ ಪಿ ಆಮೇಲೆ ಟಿ ವ್ಯಾಲ್ಯೂಸ್ ಮಾತ್ರ ಪಾಸ್ ಮಾಡಿದೆ, ಈ ಆರ್ ವ್ಯಾಲ್ಯೂ ಪಾಸ್ ಮಾಡಿಲ್ಲ. ಸೊ 20,000 ಇಂಟು 1 ಡಿಫಾಲ್ಟ್ ಏನಿತ್ತು 2 ಇತ್ತು. ಸೊ 20,000 ಇಂಟು 2 40,000 ಡಿವೈಡೆಡ್ ಬೈ 100, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 400. ಸೊ ಎಷ್ಟು ಬಂತು 400.0. ಯಾಕಂದರೆ ನಾವು ಫ್ಲೋಟ್ ತೊಗೊಂಡಿದ್ವಿ ಅಲ್ವಾ, ಸೊ ಪಿ ಟಿ ಇದೆಲ್ಲ ಫ್ಲೋಟ್ಗೆ ಕನ್ವರ್ಟ್ ಆಗಿರುತ್ತೆ. 0.0 20,000.0 ಕನ್ವರ್ಟ್ ಆಗಿರುತ್ತೆ, ಇದು 1.0 ಆಗಿರುತ್ತೆ, ಇದು 1.0 ಆಗಿರುತ್ತೆ. ಸೊ 400.0 ಫೈನಲ್ ಅಮೌಂಟ್ ಎಷ್ಟು 20,400. ಈಗ ನಾನು ಡಿಫಾಲ್ಟ್ ಆರ್ಗ್ಯುಮೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ 2.0 ರೇಟ್ ವ್ಯಾಲ್ಯೂ ನಾನೇ ಕೊಟ್ಟನಲ್ಲ, ಅದು ಓವರ್ ರೈಟ್ ಆಗುತ್ತೆ. ಈ 1, ಸೊ 1 ಇರೋದು ನಾನೇ ವ್ಯಾಲ್ಯೂ ಕೊಟ್ಟನಲ್ಲ, ಪಿ ಟಿ ಆರ್ 3 ಆರ್ಗ್ಯುಮೆಂಟು ಕೊಟ್ಟರೆ 20,000 ಕೊಟ್ಟೆ, 1 ಕೊಟ್ಟೆ ಟೈಮು, ರೇಟು ನಾನೇ ಕೊಟ್ಟರೆ, 3ನೇ ಆರ್ಗ್ಯುಮೆಂಟು ನಾನೇ ಕೊಟ್ಟರೆ ಹಳೆ ಆರ್ಗ್ಯುಮೆಂಟ್ ಎರೇಸ್ ಆಗುತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಎರೇಸ್ ಆಗಿ ಇವಾಗ ಹೊಸ ಡಿಫಾಲ್ಟ್ ವ್ಯಾಲ್ಯೂ ಏನು 1. ಸೊ ಈಗ 20,000 ಇಂಟು 1 ಡಿವೈಡೆಡ್ ಬೈ 100, ಸಿಂಪಲ್ ಇಂಟ್ರೆಸ್ಟ್ 200 ಆಗುತ್ತೆ, ಫೈನಲ್ ಅಮೌಂಟ್ 20,200 ಆಗುತ್ತೆ, ಕರೆಕ್ಟಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಡಿಫಾಲ್ಟ್ ಆರ್ಗ್ಯುಮೆಂಟ್ ನಾವೇ ಒಂದು ಡಿಫಾಲ್ಟ್ ವ್ಯಾಲ್ಯೂ ಕೊಡೋದು, ಕರೆಕ್ಟಾ? ಸೊ 3 ಆರ್ಗ್ಯುಮೆಂಟು ಕೊಟ್ಟರೆ ನಾನು ಈ ರೇಟ್ ಏನು ಕೊಡ್ತೀನಿ ಆ ರೇಟೇ ಇದಕ್ಕೆ ಅಸೈನ್ ಆಗುತ್ತೆ, ಇದು ಹಳೆ ರೇಟ್ ಅಳಿಸೋಗುತ್ತೆ. ನಾನು 2 ಆರ್ಗ್ಯುಮೆಂಟ್ ಕೊಟ್ಟರೆ ಈ ಡಿಫಾಲ್ಟ್ ವ್ಯಾಲ್ಯೂನೇ ತೊಗೊಳುತ್ತದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಆಮೇಲೆ ಇನ್ನೊಂದು ಕಂಡೀಷನ್ ಇತ್ತಲ್ಲ, ಡಿಫಾಲ್ಟ್ ವ್ಯಾಲ್ಯೂ ಎಲ್ಲಿ ಕೊಡಬೇಕು, ಸೊ ಬಲಗಡೆಗೆ ಮಾತ್ರ ಕೊಡಬೇಕು, ರೈಟ್ ಸೈಡ್ ಮಾತ್ರ. ಇದ್ರ ರೈಟ್ ಸೈಡ್ ಏನೂ ಇಲ್ಲ, ಸೊ ಕೊಟ್ವಿ. ಇವಾಗ ಪಿಗೂ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟರೆ ಸೊ ಆರ್ಗೂ ಕೊಡಬೇಕಾಗತ್ತೆ ಆ್ಯಂಡ್ ಟಿಗೂ ಕೊಡಬೇಕಾಗತ್ತೆ. ಓಕೆ, ಬರೀ ಪಿಗೆ ಆಮೇಲೆ ಆರ್ಗೆ ಕೊಟ್ಟರೆ ವರ್ಕ್ ಆಗೋಲ್ಲ, ನಾನು ತೋರಿಸ್ತೀನಿ. ಸಪೋಸ್ ಬರೀ ಪಿಗೆ ಆರ್ಗೆ ಕೊಟ್ಟೆ ಅಂದ್ಕೊಳ್ಳಿ, ಎರರ್ ಬರುತ್ತೆ. ಸೊ ಇದನ್ನು 20,000 ಅಂತ ತೊಗೊಳ್ಳೋಣ, ಇದನ್ನು ರನ್ ಮಾಡಿ ನೋಡಿದ್ರೆ ರನ್ ಆಗಲ್ಲ, ಸೊ ಎರರ್ ಬರುತ್ತೆ. ಏನು ಸರ್ ಎರರು, ಪ್ಯಾರಾಮೀಟರ್ ವಿತೌಟ್ ಡಿಫಾಲ್ಟ್
ಫಾಲೋಸ್ ಪ್ಯಾರಾಮೀಟರ್ ವಿತ್ ಡಿಫಾಲ್ಟ್. ಸೊ ಅಂದರೆ ಡಿಫಾಲ್ಟ್ ಇಲ್ಲಿ ಕೊಟ್ಟರೆ ರೈಟ್ ಸೈಡ್ ಎಲ್ಲ ಕೊಡಬೇಕಾಗತ್ತೆ, ಟಿಗೂ ಕೊಡಬೇಕಾಗತ್ತೆ, ಆರ್ಗೂ ಕೊಡಬೇಕಾಗತ್ತೆ. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಟಿ ಕೊಟ್ಟರೆ ಆರ್ಗೂ ಕೊಡಬೇಕಾಗತ್ತೆ, ಬಟ್ ಪಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಅವಾಗ ರೈಟ್ ಸೈಡ್ ಏನಿದೆ ಆ ಎಲ್ಲದಕ್ಕೂ ಡಿಫಾಲ್ಟೇ ಹಾಕಬೇಕಾಗತ್ತೆ. ಒಂದು ಕಡೆ ಕೊಟ್ಟರೆ ಹುಷಾರಾಗಿ ಬೇರೆ ಕಡೆಗೂ ಕೊಡಬೇಕಾಗತ್ತೆ. ಓಕೆ, ಸೊ ಬಟ್ ಬರೀ ಆರ್ಗೆ ಕೊಟ್ಟರೆ ಬೇಕಾಗಿಲ್ಲ, ಯಾಕೆ ರೈಟ್ ಸೈಡ್ ಏನೂ ಇಲ್ಲ, ಆರ್ಗೆ ಅಷ್ಟೇ ಇರೋದು. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಥವಾ ಡಿಫಾಲ್ಟ್ ವ್ಯಾಲ್ಯೂಸ್, ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಟ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಸ್ಟೂಡೆಂಟ್ಸ್ 6 ಕಾನ್ಸೆಪ್ಟ್ ಮಾಡಿದ್ದೀವಿ, ಅರ್ಥ ಇದೆ ಅಂತ ಭಾವಿಸ್ತೀನಿ. ಡಿಫಾಲ್ಟ್ ಪ್ಯಾರಾಮೀಟರ್ಸ್, ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್ಸ್, ಯೂಸರ್ ಡಿಫೈನ್ ಫಂಕ್ಷನ್, ಆರ್ಗ್ಯುಮೆಂಟೆಡ್ ಪ್ಯಾರಾಮೀಟರ್ಸ್, ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್, ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಂಟ್ರೊಡಕ್ಷನ್ ಟು ಫಂಕ್ಷನ್ಸ್, ಸೊ ಎಲ್ಲ ಅರ್ಥ ಇದೆ ಅನ್ಕೊತೀನಿ. ಸೊ 7th ಕಾನ್ಸೆಪ್ಟಲ್ಲಿ ಹೆಂಗೆ ರಿಟರ್ನ್ ಮಾಡೋದು ಸರ್ ಕಾಲಿಂಗ್ ಫಂಕ್ಷನಿಂದ, ನೀವೇನೋ ಅಂದ್ರಲ್ಲ ಸರ್ ರಿಟರ್ನ್ ಹೆಂಗೆ ಮಾಡೋದು ಮೈನ್ ಫಂಕ್ಷನ್ಗೆ ಅಥವಾ ಮೈನ್ ಪ್ರೋಗ್ರಾಮ್ಗೆ ಹೆಂಗೆ ರಿಟರ್ನ್ ಮಾಡೋದು ಸರ್. ಸೊ 7ನೇ ಕಾನ್ಸೆಪ್ಟಲ್ಲಿ ಮತ್ತೆ ನಾವು ಕಾಲಿಂಗ್ ಫಂಕ್ಷನಿಂದ ಅಥವಾ ಮತ್ತೆ ಕಾಲ್ಡ್ ಫಂಕ್ಷನಿಂದ, ಯೂಸರ್ ಡಿಫೈನ್ಡ್ ಫಂಕ್ಷನಿಂದ ಮತ್ತೆ ಕಾಲಿಂಗ್ ಫಂಕ್ಷನ್ ಮತ್ತೆ ಮೈನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ಬೋದಾ ಸರ್. ಅಲ್ಲೇನೋ ಆನ್ಸರ್ ಬರುತ್ತೆ ಫಂಕ್ಷನಲ್ಲಿ, ಸರಿ ಸರ್, ಅದನ್ನು ಮತ್ತೆ ಮೈನ್ ಪ್ರೋಗ್ರಾಮ್ ರಿಟರ್ನ್ ಮಾಡಿ ಮೈನ್ ಪ್ರೋಗ್ರಾಮಿಂಗಲ್ಲಿ ಔಟ್ಪುಟ್ ಬರಿಬೋದಾ ಸರ್? ಬರಿಬೋದು. ಸೊ ಹೆಂಗೆ ಬರಿಬೋದು ಈ 7ನೇ ಕಾನ್ಸೆಪ್ಟಲ್ಲಿ ನೋಡೋಣ. ಫಂಕ್ಷನ್ಸ್ ರಿಟರ್ನಿಂಗ್ ವ್ಯಾಲ್ಯೂ. ಓಕೆ, ಸೊ ಈ ಫಂಕ್ಷನ್ಸ್ ರಿಟರ್ನಿಂಗ್ ವ್ಯಾಲ್ಯೂಸಲ್ಲಿ ಏನು ತಿಳ್ಕೊಬೇಕು ಸರ್? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರೆ ಸಾಕು. ಎಲ್ಲದರಲ್ಲೂ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ತಿಳ್ಕೊಬೇಕು ನೀವು. ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟ್ರಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್. ಆಮೇಲೆ ಇನ್ನೇನು ನೋಡಿದ್ವಿ, 5ನೇ ಕಾನ್ಸೆಪ್ಟ್ ಸ್ಟ್ರಿಂಗ್ ಎಸ್ ಪ್ಯಾರಾಮೀಟರ್ ಒಂದು ಪ್ರೋಗ್ರಾಮು. 6ನೇದು ಡಿಫಾಲ್ಟ್ ಪ್ಯಾರಾಮೀಟ್ರಲ್ಲಿ ಒಂದು ಪ್ರೋಗ್ರಾಮು. ಈ ಚಾಪ್ಟರ್ ಬೇರೆ ಏನೂ ಇಲ್ಲ, ಥಿಯರಿ ನೀವು ಓದಿದ್ರೆ ಏನೂ ಬರಲ್ಲ ಈ ಚಾಪ್ಟ್ರಲ್ಲಿ. ಸೊ ನೀವೇನು ಓದಬೇಕಿಲ್ಲಿ ಬರೀ ಪ್ರೋಗ್ರಾಮ್ ಎಕ್ಸಾಂಪಲ್ಸ್ ತಿಳ್ಕೊಬೇಕು ಎಲ್ಲ ಕಡೆ. ಆರ್ಗ್ಯುಮೆಂಟ್ ಆ್ಯಂಡ್ ಪ್ಯಾರಾಮೀಟ್ರಿಗೆ ಒಂದು ಎಕ್ಸಾಂಪಲು, ಯೂಸರ್ ಡಿಫೈನ್ ಫಂಕ್ಷನ್ಗೆ ಒಂದು ಎಕ್ಸಾಂಪಲು, ಆಮೇಲೆ ಸ್ಟ್ರಿಂಗ್ ಎಸ್ ಪ್ಯಾರಾಮೀಟ್ರಿಗೆ ಒಂದು ಎಕ್ಸಾಂಪಲ್, ಡಿಫಾಲ್ಟ್ ವ್ಯಾಲ್ಯೂಸ್ಗೆ ಒಂದು ಎಕ್ಸಾಂಪಲ್. ಈಗ ಫಂಕ್ಷನ್ಸ್ ರಿಟರ್ನಿಂಗ್ ವ್ಯಾಲ್ಯೂ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲೇ ಕೊಡ್ತೀನಿ, ಕಷ್ಟದೇನು ಕೊಡಲ್ಲ. ಅಡಿಷನ್ ಆಫ್ 2 ನಂಬರ್ಸ್ದೆ ಹೆಂಗೆ ರಿಟರ್ನ್ ಮಾಡೋದು, ಒಂದು ಯೂಸರ್ ಡಿಫೈನ್ ಫಂಕ್ಷನಿಂದ ಮೈನ್ ಫಂಕ್ಷನ್ಗೆ ಹೆಂಗೆ ರಿಟರ್ನ್ ಮಾಡೋದು, ಅಥವಾ ಯೂಸರ್ ಡಿಫೈನ್ ಫಂಕ್ಷನಿಂದ ಮೈನ್ ಪ್ರೋಗ್ರಾಮ್ ವ್ಯಾಲ್ಯೂ ಹೆಂಗೆ ರಿಟರ್ನ್ ಮಾಡೋದು, ಆನ್ಸರ್ ಹೆಂಗೆ ರಿಟರ್ನ್ ಮಾಡೋದು. ಇಲ್ಲಿ ತನಕ ಆನ್ಸರ್ ಅಲ್ಲೇ ಪ್ರಿಂಟ್ ಮಾಡ್ತಿದ್ವಿ, ಎಲ್ಲಿ ಯೂಸರ್ ಡಿಫೈನ್ ಫಂಕ್ಷನಲ್ಲೇ ಪ್ರಿಂಟ್ ಮಾಡ್ತಿದ್ವಿ. ಈಗ ಹೆಂಗೆ ಮೈನ್ ಪ್ರೋಗ್ರಾಮ್ ರಿಟರ್ನ್ ಮಾಡೋದು, ರಿಟರ್ನ್ ಸ್ಟೇಟ್ಮೆಂಟ್ ಇತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ ಇಲ್ಲಿ ಅಷ್ಟೇ, ಬೇರೆ ಏನಿಲ್ಲ. ಮಿಕ್ಕಿದ ಕಾನ್ಸೆಪ್ಟ್ ಎಲ್ಲ ಸೇಮು. ಸೊ ಇಲ್ಲಿ ಕೆಲವು ಥಿಯರಿ ಪಾಯಿಂಟ್ಸ್ ಇದೆ ನೋಡ್ಬೋಣ. ಅ ಫಂಕ್ಷನ್ ಮೇ ಆರ್ ಮೇ ನಾಟ್ ರಿಟರ್ನ್ ಅ ವ್ಯಾಲ್ಯೂ ಆ್ಯಂಡ್ ಕಾಲ್ಡ್, ಇದು ಗೊತ್ತು ನಮಗೆ. ಸಿಂಟ್ಯಾಕ್ಸ್ ಆಫ್ ಯೂಸರ್ ಡಿಫೈನ್ ಫಂಕ್ಷನ್ ಆಲ್ರೆಡಿ ನೋಡಿದ್ದೀವಿ, UDF ಅಥವಾ ಶಾರ್ಟ್ ಫಾರ್ಮಲ್ಲಿ ಯೂಸರ್ ಡಿಫೈನ್ ಫಂಕ್ಷನ್. ಸಿಂಟ್ಯಾಕ್ಸ್ ಆಫ್ UDF ಆಲ್ರೆಡಿ ನೋಡಿದ್ದೀವಿ. ಸೊ ಫಂಕ್ಷನ್ ಬಾಡಿ ಒಳಗೆ ರಿಟರ್ನ್ ವ್ಯಾಲ್ಯೂ ಅಂತ ಇರುತ್ತೆ, ಕರೆಕ್ಟಾ? ಆ ರಿಟರ್ನ್ ವ್ಯಾಲ್ಯೂ ಸ್ಕ್ವೇರ್ ಬ್ರ್ಯಾಕೆಟಲ್ಲಿದೆ. ಸ್ಕ್ವೇರ್ ಬ್ರ್ಯಾಕೆಟಲ್ಲಿದ್ದರೆ ಅದು ಆಪ್ಷನಲ್, ಫಂಕ್ಷನ್ ರಿಟರ್ನ್ ಮಾಡ್ಬೋದು, ರಿಟರ್ನ್ ಮಾಡ್ದೇನೂ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಸರ್, ದ ರಿಟರ್ನ್ ಸ್ಟೇಟ್ಮೆಂಟ್ ರಿಟರ್ನ್ಸ್ ದ ವ್ಯಾಲ್ಯೂ ಫ್ರಮ್ ದ ಕಾಲ್ಡ್ ಫಂಕ್ಷನ್ ಟು ದ ಕಾಲಿಂಗ್ ಫಂಕ್ಷನ್. ಕಾಲ್ಡ್ ಫಂಕ್ಷನ್ ಯಾವುದು? ಯೂಸರ್ ಡಿಫೈನ್ಡು. ಅಲ್ಲಿಂದ ನಾವು ಕಾಲಿಂಗ್ ಫಂಕ್ಷನ್ಗೆ ವ್ಯಾಲ್ಯೂ ರಿಟರ್ನ್ ಮಾಡ್ಬೋದು, ಹೌದಾ? ಸೊ ಅದನ್ನೇ ಇಲ್ಲಿ ಹೇಳಿರೋದು. ಹೆಂಗೆ ರಿಟರ್ನ್ ಮಾಡ್ಬೋದು ಸರ್ ಅದೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ದ ಫಂಕ್ಷನ್ಸ್ ದಟ್ ಡಸಂಟ್ ರಿಟರ್ನ್ ಎನಿಥಿಂಗ್ ಆರ್ ಕಾಲ್ಡ್ ವಾಯ್ಡ್ ಫಂಕ್ಷನ್. 1 ಮಾರ್ಕ್ ಕೇಳ್ತಾರೆ. ವಾಯ್ಡ್ ಫಂಕ್ಷನ್ ಅಂದರೆ ಏನು? ಯಾವುದೇ ಫಂಕ್ಷನ್ ಏನು ರಿಟರ್ನ್ ಮಾಡದಿದ್ರೆ, ಎಂಟಿ ಆಗಿದ್ರೆ, ಎಂಟಿ ಅಥವಾ ಏನು ರಿಟರ್ನ್ ಮಾಡಿಲ್ಲ ಅಂದರೆ ಅದನ್ನು ವಾಯ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. MCQಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ತಾರೆ, ವಾಟ್ ಈಸ್ ವಾಯ್ಡ್ ಫಂಕ್ಷನ್? ಅಥವಾ ಫಂಕ್ಷನ್ ದಟ್ ಡಸಂಟ್ ರಿಟರ್ನ್ ಎನಿಥಿಂಗ್ ಈಸ್ ಕಾಲ್ಡ್ ಆ್ಯಸ್ ಯೂಸರ್ ಡಿಫೈನ್ ಫಂಕ್ಷನ್, ವಾಯ್ಡ್ ಫಂಕ್ಷನ್, ರಿಟರ್ನ್ ಫಂಕ್ಷನ್ಸ್, ಅದರ ಆಪ್ಷನ್ಸ್ ಕೊಟ್ಟು ಕೇಳಿದ್ರೆ ವಾಯ್ಡ್ ಫಂಕ್ಷನ್ಸ್ ಅಂದರೆ ಏನು? ಇಟ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಯಾವ ಫಂಕ್ಷನ್ ಏನು ರಿಟರ್ನ್ ಮಾಡಲ್ಲ ಅದನ್ನು ವಾಯ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಥವಾ ಎಂಟಿ ವ್ಯಾಲ್ಯೂ ರಿಟರ್ನ್ ಮಾಡಿದ್ರು ಕೂಡ ವಾಯ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಂಪಾರ್ಟೆಂಟ್, ಇದು ನೆಕ್ಸ್ಟ್ ಪಾಯಿಂಟು. ದ ರಿಟರ್ನ್ ಸ್ಟೇಟ್ಮೆಂಟ್ ಡಸ್ ದ ಫಾಲೋಯಿಂಗ್. ನೀವು ರಿಟರ್ನ್ ಹಾಕಿದ್ರೆ ಏನಾಗುತ್ತೆ ಸರ್? ಸೊ ರಿಟರ್ನ್ಸ್ ದ ಕಂಟ್ರೋಲ್ ಟು ದ ಕಾಲಿಂಗ್ ಫಂಕ್ಷನ್. ಕಾಲ್ಡ್ ಫಂಕ್ಷನಿಂದ ಕಾಲಿಂಗ್ ಫಂಕ್ಷನ್ಗೆ ಕಂಟ್ರೋಲ್ ಹೋಗುತ್ತೆ, ಆಯಿತಾ? ಸೊ ಇಲ್ಲ ಅಂದರೆ ಏನಾಗುತ್ತೆ, ಏನು ರಿಟರ್ನ್ ಮಾಡಿಲ್ಲ ಅಂದರೆ ಎಂಟಿ ರಿಟರ್ನ್ ಅಥವಾ ನನ್ ಅಂತ ಹೇಳ್ತೀವಿ. ಸೊ ಎಂಟಿ ರಿಟರ್ನ್ ಅಥವಾ ನನ್ ಅಂತ ಡೇಟಾ ಟೈಪ್ ಆಲ್ರೆಡಿ ಓದಿದಿರಲ್ವಾ ಪೈಥಾನಲ್ಲಿ. ನನ್ ಅಂದರೆ ಏನು? ಎಂಟಿ ವ್ಯಾಲ್ಯೂ. ನನ್ ಅಂದರೆ ಎಂಟಿ ವ್ಯಾಲ್ಯೂ ಅಥವಾ ಆಬ್ಸೆನ್ಸ್ ಆಫ್ ವ್ಯಾಲ್ಯೂ. ಆಬ್ಸೆನ್ಸ್ ಆಫ್ ವ್ಯಾಲ್ಯೂ. ಓಕೆ, ಆಬ್ಸೆನ್ಸ್ ಆಫ್ ವ್ಯಾಲ್ಯೂ. ಸೊ ರಿಟರ್ನ್ ಮಾಡಿದಾಗ ಐದರ್ ನಿಮ್ಮ ಕಂಟ್ರೋಲ್ ಕಾಲ್ಡ್ ಫಂಕ್ಷನಿಂದ ಕಾಲಿಂಗ್ ಫಂಕ್ಷನ್ಗೆ ಬರುತ್ತೆ, ಅಥವಾ ಏನೂ ರಿಟರ್ನ್ ಮಾಡಿಲ್ಲ ಅಂದರೆ ರಿಟರ್ನ್ ಸುಮ್ಮನೆ ಇದ್ದರೆ ಸೊ ಏನಾಗುತ್ತೆ, ನನ್ ಎಂಟಿ ರಿಟರ್ನ್ ಮಾಡ್ತಾ ಇದ್ದೀರಾ ಕಾಲ್ಡ್ ಫಂಕ್ಷನ್ಗೆ ಅಂತ ಅರ್ಥ. ಸಾರಿ, ಕಾಲ್ಡ್ ಫಂಕ್ಷನ್ ಅಲ್ಲ, ಕಾಲಿಂಗ್ ಫಂಕ್ಷನ್ಗೆ ಎಂಟಿ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ, ಹೌದಾ? ಸೊ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ನೀವು ಕೋಡ್ ಹೆಂಗೆ ಬರೀಬೋದು ಸರ್ ಅಂದರೆ, ಆರ್ಗ್ಯುಮೆಂಟ್ ಹಾಕ್ಬೇಕಾ ಬೇಡವಾ ಸರ್ ಅಂದರೆ 4 ಟೈಪ್ ಫಂಕ್ಷನ್ಸ್ ಇದೆ. ಹೆಂಗಾದರೂ ನೀವು ಹಾಕ್ಬೋದು. ಆರ್ಗ್ಯುಮೆಂಟ್ ಹಾಕ್ದೇನೂ ಇರ್ಬೋದು, ರಿಟರ್ನ್ ಟೈಪ್ ಹಾಕ್ದೇನೂ ಇರ್ಬೋದು. ಆರ್ಗ್ಯುಮೆಂಟ್ ಹಾಕ್ಬೋದು, ರಿಟರ್ನ್ ವ್ಯಾಲ್ಯೂನೂ ಇರ್ಬೋದು. ಆರ್ಗ್ಯುಮೆಂಟ್ ಇಲ್ಲದೆ ಇರ್ಬೋದು, ರಿಟರ್ನ್ ವ್ಯಾಲ್ಯೂ ಇರ್ಬೋದು. ಅಥವಾ ಆರ್ಗ್ಯುಮೆಂಟ್ ಇದ್ದು ರಿಟರ್ನ್ ವ್ಯಾಲ್ಯೂ ಇಲ್ಲದೆ ಇರ್ಬೋದು. ಸೊ ಈ ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡ್ಬೋಣ, ಆಯಿತಾ? ಸೊ ಟೈಪ್ಸ್ ಆಫ್ ಫಂಕ್ಷನ್ಸ್ ಏನೇನು ಬರುತ್ತೆ ಸರ್? ಸೊ ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಫಸ್ಟ್ ಟೈಮ್ ನೀವು ಕಾಲ್ ಮಾಡೋ ಫಂಕ್ಷನ್ ಎಕ್ಸಾಂಪಲ್ ನೋಡಿದ್ವಲ್ಲ, ಸಮ್ ಆಫ್ 2 ನಂಬರ್ಸಲ್ಲಿ ನಾನು ಆರ್ಗ್ಯುಮೆಂಟ್ ಏನೂ ಕೊಟ್ಟಿಲ್ಲ, ರಿಟರ್ನ್ ವ್ಯಾಲ್ಯೂನೂ ಏನೂ ಕೊಟ್ಟಿಲ್ಲ,
ಕರೆಕ್ಟಾ? ಅದು ಫಸ್ಟ್ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡಿದ್ದು. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಎರಡನೇದು ಯಾವುದಿದೆ? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ನಾನು ಆರ್ಗ್ಯುಮೆಂಟ್ ಕೊಡಲ್ಲ, ಬಟ್ ಸ್ಟಿಲ್ ಮೈನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀನಿ ಫಂಕ್ಷನ್ನ, ಓಕೆ, ಅಥವಾ ವ್ಯಾಲ್ಯೂಸ್ ರಿಟರ್ನ್ ಮಾಡ್ತೀನಿ. ಇದು ಎರಡನೇ ಟೈಪು. ಮೂರನೇ ಟೈಪ್ ಏನು? ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಸೊ ಇವಾಗ ನಾನು ಫಂಕ್ಷನ್ ಕಾಲ್ ಮಾಡೋವಾಗ ಆರ್ಗ್ಯುಮೆಂಟ್ಸ್ ಕೊಡ್ತೀನಿ, ಬಟ್ ರಿಟರ್ನ್ ಏನೂ ಮಾಡಲ್ಲ. ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲೇ ಔಟ್ಪುಟ್ ಪ್ರಿಂಟ್ ಮಾಡ್ತೀನಿ, ರಿಟರ್ನ್ ಏನೂ ಮಾಡಲ್ಲ ಮೈನ್ ಪ್ರೋಗ್ರಾಮ್ಗೆ. ರಿಟರ್ನ್ ಮಾಡಿದ್ರೆ ಏನರ್ಥ? ಮೈನ್ ಪ್ರೋಗ್ರಾಮಿಂಗಲ್ಲಿ ಔಟ್ಪುಟ್ ಪ್ರಿಂಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಇದು ತಿಳ್ಕೊಬೇಕಾಗತ್ತೆ. ಸೊ ಏನಾದರೂ ನೀವು ರಿಟರ್ನ್ ಮಾಡಿದ್ರೆ, ಸೊ ಇಫ್ ಯು ಆರ್ ರಿಟರ್ನಿಂಗ್ ಎನಿಥಿಂಗ್, ಯಾವುದರಿಂದ? ಕಾಲ್ಡ್ ಫಂಕ್ಷನಿಂದ ಕಾಲಿಂಗ್ ಫಂಕ್ಷನ್ಗೆ ಏನಾದರೂ ರಿಟರ್ನ್ ಮಾಡಿದ್ರೆ, ಸೊ ಮೈನ್ ಪ್ರೋಗ್ರಾಮಲ್ಲಿ ನೀವು ಔಟ್ಪುಟ್ ಮಾಡಬೇಕು ಅಂತ ಅರ್ಥ. ಮೈನ್ ಪ್ರೋಗ್ರಾಮಿಂಗಲ್ಲಿ ಯು ವಾಂಟ್ ಟು ಡಿಸ್ಪ್ಲೇ ದಿ ಔಟ್ಪುಟ್, ಅದಕ್ಕೆ ರಿಟರ್ನ್ ಮಾಡ್ತೀರಾ ವ್ಯಾಲ್ಯೂಸು. ಇಲ್ಲಾಂದರೆ ಫಂಕ್ಷನ್ ಒಳಗೆ ಔಟ್ಪುಟ್ ಪ್ರಿಂಟ್ ಮಾಡ್ಬೋದಲ್ವಾ? ಏನಕ್ಕೆ ರಿಟರ್ನ್ ಮಾಡ್ತೀರಾ ಸುಮ್ಮನೆ ಮೈನ್ ಪ್ರೋಗ್ರಾಮಿಂಗಲ್ಲಿ ಔಟ್ಪುಟ್ ಬರಲಿ ಅಂತ ನಿಮಗೆ. ಅದಕ್ಕೋಸ್ಕರ ಮತ್ತೆ ಮೈನ್ ಪ್ರೋಗ್ರಾಮೇ ಫಸ್ಟ್ ರನ್ ಆಗೋದು ಸರ್, ಅದಕ್ಕೆ ಮೈನ್ ಪ್ರೋಗ್ರಾಮಿಂಗಲ್ಲೇ ಔಟ್ಪುಟ್ ಬರಲಿ ಸರ್ ಅಂದರೆ ರಿಟರ್ನ್ ಮಾಡಿ ವ್ಯಾಲ್ಯೂನ. ಇಲ್ಲ ಸರ್ ಮೈನ್ ಪ್ರೋಗ್ರಾಮಿಂಗಲ್ಲಿ ಬರೋದು ಬೇಡ, ಫಂಕ್ಷನಲ್ಲೇ ಪ್ರಿಂಟ್ ಮಾಡ್ತೀನಿ ಸರ್, ನನಗೇನು ತೊಂದರೆ ಇಲ್ಲ ಅಂದರೆ ರಿಟರ್ನ್ ಮಾಡಬೇಡಿ ಏನು, ಓಕೆನಾ? ಸೊ ಅದಕ್ಕೆ ಆಪ್ಷನ್ ಇದೆ, ಯು ಮೇ ರಿಟರ್ನ್ ಆರ್ ಮೇ ನಾಟ್ ರಿಟರ್ನ್ ಅ ವ್ಯಾಲ್ಯೂ ವೆನ್ ಕಾಲ್ಡ್. ರಿಟರ್ನ್ ಮಾಡಲೇಬೇಕಂತಿಲ್ಲ, ನೀವು ಮಾಡ್ಬೋದು ಮಾಡದೇ ಇರ್ಬೋದು, ಬಟ್ ಈ ಕಾನ್ಸೆಪ್ಟಲ್ಲಿ ಹೆಂಗೆ ರಿಟರ್ನ್ ಮಾಡೋದು ಅಂತ ನಾನು ಹೇಳ್ತೀನಿ, ಓಕೆ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಲಾಸ್ಟಲ್ಲಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್. ಸೊ ಆರ್ಗ್ಯುಮೆಂಟ್ಸು ಇರುತ್ತೆ, ರಿಟರ್ನ್ ವ್ಯಾಲ್ಯೂಸು ಇರುತ್ತೆ. ಇದು 4ನೇ ಟೈಪ್ ಫಂಕ್ಷನ್. ಸೊ ಇದು ಜಸ್ಟ್ ತಿಳ್ಕೊಂಡಿರಿ, ನಿಮ್ಗೆ ಎಕ್ಸಾಂಪಲ್ಸ್ ಏನಿಲ್ಲ. ಸೊ ಎಕ್ಸಾಂಪಲ್ ಕೇಳಿದ್ರು ನೀವು ಬರಿಬೋದು. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ಆಲ್ರೆಡಿ ಡಿಸ್ಕಸ್ ಮಾಡಿ ಫಸ್ಟ್ ಎಕ್ಸಾಂಪಲ್. ಸೊ ಆ ಸಮ್ ಆಫ್ 2 ನಂಬರ್ಸ್ ಡಿಸ್ಕಸ್ ಮಾಡಿದ್ವಿ. ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂಸ್, ಇದು ಕೂಡ ಡಿಸ್ಕಸ್ ಮಾಡಿವಲ್ವಾ? ಆರ್ಗ್ಯುಮೆಂಟ್ ಕೊಟ್ಟು ಇವಾಗ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ? ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಆರ್ಗ್ಯುಮೆಂಟ್ ಕೊಟ್ಟಿದ್ವಿ, ಆಮೇಲೆ ರಿಟರ್ನ್ ವ್ಯಾಲ್ಯೂ ಏನೂ ಇರಲಿಲ್ಲ. ಸೊ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಸೊ ಇದು ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ಸೊ ವಿತ್ ಆರ್ಗ್ಯುಮೆಂಟ್ ಅಂದರೆ ನೀವು ಆರ್ಗ್ಯುಮೆಂಟ್ ಕೊಡಿ ಮತ್ತು ವಾಪಸ್ ರಿಟರ್ನು ಮಾಡಿ. ಸೊ ಈ ಲಾಸ್ಟ್ ಕೇಸ್ನ ನಾನು ಡಿಸ್ಕಸ್ ಮಾಡ್ತೀನಿ ಇವಾಗ, ಓಕೆನಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡ್ಬೋಣ. ಅಡಿಷನ್ ಆಫ್ 2 ನಂಬರ್ಸ್, ಸಿಂಪಲ್ ಎಕ್ಸಾಂಪಲೇ ತೊಗೊಳ್ಳೋಣ, ಓಕೆ? ಸೊ ಫಂಕ್ಷನ್ ರಿಟರ್ನಿಂಗ್ ವ್ಯಾಲ್ಯೂಸ್, ರೈಟ್ ಅ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ರಿಟರ್ನ್ ವ್ಯಾಲ್ಯೂ ಫ್ರಮ್ ಯೂಸರ್ ಡಿಫೈನ್ ಫಂಕ್ಷನ್ ಅಂತ ಹೇಳ್ತಾರೆ. ಸೊ ಅಡಿಷನ್ ಆಫ್ 2 ನಂಬರ್ಸೇ ತೊಗೊಳ್ಳೋಣ. ಸೊ ಅಡಿಷನ್ ಆಫ್ 2 ನಂಬರ್ಸ್ ಆಲ್ರೆಡಿ ಮಾಡಿದ್ದೀವಿ, ಈಗ ಬೇರೆ ಥರ ಮಾಡೋಣ. ಆರ್ಗ್ಯುಮೆಂಟು ಕೊಡೋಣ, ರಿಟರ್ನ್ ವ್ಯಾಲ್ಯೂನು ಮಾಡೋಣ, ಓಕೆ? ಸೊ ಹೆಂಗೆ ಮಾಡ್ತೀವಿ? ಅಡಿಷನ್ ಆಫ್ 2 ನಂಬರ್ಸ್, ಸ್ಟಾರ್ಟಿಂಗ್ ಫಂಕ್ಷನ್ ಬರೀತೀರಾ, DF ಒಂದು ಫಂಕ್ಷನ್ ನೇಮ್ ತೊಗೊಂಡಿನಿ ಆ್ಯಡ್ ಅಂತ. ಸೊ A, B 2 ಆರ್ಗ್ಯುಮೆಂಟ್ ತೊಗೊಳ್ಳೋಣ. ಸೊ ಸಮ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ರಿಟರ್ನ್ ಮಾಡ್ಬೋಣ ಸಮ್ನ. ಸೊ ಇಲ್ಲಿ S = A + B ಅಂತ ಮಾಡೋಣ. 2 ಪ್ಯಾರಾಮೀಟರ್ ತೊಗೊಂಡಿವಿ ಇಲ್ಲಿ. ಸೊ ಅಂದರೆ ಈ 2 ವ್ಯಾಲ್ಯೂಸ್ ನಾವು ಕೊಡಬೇಕು, ಆಯಿತಾ? ಯೂಸರ್ ಕೊಡಬೇಕಾಗತ್ತೆ. ಈಗ S = A + B ಮಾಡಿದ್ರಿ, ಇದು ರಿಟರ್ನ್ ಮಾಡೋಣ. ಈ ಆನ್ಸರ್ನ ಮತ್ತೆ ಮೈನ್ ಫಂಕ್ಷನ್ಗೆ ರಿಟರ್ನ್ ಮಾಡೋಣ. ಸೊ ಏನು ಮಾಡೋಣ ಇಲ್ಲಿ? ರಿಟರ್ನ್ S ಅಂತ ಹೇಳೋಣ, ಓಕೆ? ಸೊ ಇದೇನು? ಇವಿಷ್ಟು ಫಂಕ್ಷನ್ ಬಾಡಿ, ಇದು ಫಂಕ್ಷನ್ ಹೆಡರ್, ಕರೆಕ್ಟಾ? ಇದು ಹೆಡರ್ ಆಫ್ ದ ಫಂಕ್ಷನ್. ಸೊ ಇಲ್ಲಿ ಮೇನ್ ಪ್ರೋಗ್ರಾಮ್ ಬರೆಯೋಣ, ಔಟ್ಸೈಡ್ ದ ಫಂಕ್ಷನ್ ಈಗ ಮೇನ್ ಪ್ರೋಗ್ರಾಮ್ ಬರೆಯೋಣ. ಸೊ ಇವಾಗ A ಆ್ಯಂಡ್ B ವ್ಯಾಲ್ಯೂಸ್ ಯೂಸರ್ನೇ ಕೇಳೋಣ, ಆಯಿತಾ? ಯೂಸರ್ನೇ A ಆ್ಯಂಡ್ B ವ್ಯಾಲ್ಯೂಸ್ ಕೇಳೋಣ. A = ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ವ್ಯಾಲ್ಯೂ ಆಫ್ A ಅಂತ ಯೂಸರ್ನ ಕೇಳೋಣ. ಸೊ ಎಂಟರ್ A ಯೂಸರ್ನೇ ಕೇಳೋಣ. B ವ್ಯಾಲ್ಯೂ ಕೂಡ ಸೇಮ್ ಎಂಟರ್ B ಅಂತ ಕೇಳೋಣ, ಆಯಿತಾ? ಸೊ ಈಗ ನೀವು ಈ ಫಂಕ್ಷನ್ ಕಾಲ್ ಮಾಡಬೇಕಾಗುತ್ತೆ. ಹೆಂಗೆ ಕಾಲ್ ಮಾಡ್ತೀರಾ? ಫಂಕ್ಷನ್ ನೇಮ್ ಏನಿದೆ? ಸೊ ಆ್ಯಡ್ ಅಂತಿದೆ. ಸೊ ಆ್ಯಡ್ ಅಂತ ಕೊಡ್ತೀರಾ. ಆಮೇಲೆ ಏನು ಮಾಡಬೇಕು? ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಬೇಕು. A ಆ್ಯಂಡ್ B ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀರಾ. ಸೊ ಏನಾಗುತ್ತೆ? ಕಾಲಿಂಗ್ ಫಂಕ್ಷನಿಂದ ಕಂಟ್ರೋಲ್ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಕಂಟ್ರೋಲ್ ಇಲ್ಲಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗಿ, ಸೊ ಈ A ವ್ಯಾಲ್ಯೂ, ನಾವು ಕೊಟ್ಟಿರೋ A ವ್ಯಾಲ್ಯೂ ಇದಕ್ಕೆ ಅಸೈನ್ ಆಗುತ್ತೆ, ಈ ಪ್ಯಾರಾಮೀಟರ್ಗೆ. ಈ ಆರ್ಗ್ಯುಮೆಂಟ್ B ಕೊಟ್ಟಿದ್ದು Bಗೆ ಅಸೈನ್ ಆಗುತ್ತೆ, ಆಯಿತು ಸರ್? ಆ್ಯಡ್ ಮಾಡ್ತೀವಿ, ವ್ಯಾಲ್ಯೂ ಪಾಸ್ ಮಾಡ್ತೀವಿ, ರಿಟರ್ನ್ ಕೂಡ ಮಾಡ್ತೀವಿ. ರಿಟರ್ನ್ ವ್ಯಾಲ್ಯೂ ಎಲ್ಲಿಗೆ ಹೋಗುತ್ತೆ ಸರ್? ಇಲ್ಲಿಗೆ ಬರುತ್ತೆ ರಿಟರ್ನ್ ವ್ಯಾಲ್ಯೂ. ಏನೋ ಆ್ಯಡ್ ಮಾಡ್ತೀರಲ್ಲ A, B ವ್ಯಾಲ್ಯೂಸ್, ಅದರ ಆನ್ಸರ್ ರಿಟರ್ನ್ S ಅಂದರೆ ಮತ್ತೆ ಕಂಟ್ರೋಲ್ ಎಲ್ಲಿಗೆ ಬರುತ್ತೆ? ಮತ್ತೆ ಕಂಟ್ರೋಲ್ ಕಾಲಿಂಗ್ ಫಂಕ್ಷನ್ಗೆ ಬರುತ್ತೆ. ಸೊ ಕಾಲಿಂಗ್ ಫಂಕ್ಷನ್ಗೆ ಬಂದಾದಮೇಲೆ ಆನ್ಸರ್ ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವ ನೀವು? ಸುಮ್ಮನೆ ಹಿಂಗೆ ಬಿಟ್ಬಿಟ್ರೆ ಆನ್ಸರ್ ಹಿಂಗೆ. ಸೊ ಇಲ್ಲಿ ಏನೋ ಬಂತು, ಸೊ ನಾನು A ವ್ಯಾಲ್ಯೂ 10 ತೊಗೊಂಡೆ, B ವ್ಯಾಲ್ಯೂ 20 ತೊಗೊಂಡೆ. ಸೊ ಸಮ್ 30 ಬಂತು. ಸೊ 30 ರಿಟರ್ನ್ ಮಾಡ್ತಾಯಿರ, ಎಲ್ಲಿ ರಿಟರ್ನ್ ಮಾಡ್ತಾಯಿರ? ಮತ್ತೆ ಮೈನ್ ಪ್ರೋಗ್ರಾಮಿಗೆ ರಿಟರ್ನ್ ಆಗುತ್ತೆ, ಮತ್ತೆ ಕಾಲಿಂಗ್ ಫಂಕ್ಷನ್ ಎಲ್ಲಿ ಕಾಲ್ ಮಾಡಿದ್ರಿ ಅಲ್ಲಿ ರಿಟರ್ನ್ ಆಗುತ್ತೆ. ಸೊ ಇದು ಪೂರ್ತಿ ವ್ಯಾಲ್ಯೂಗೆ ಏನಾಯಿತು? 30 ಆಗೋಯ್ತು. ಇದು ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವ? ಸುಮ್ಮನೆ 30 ಇದ್ದರೆ ಸೊ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ, ಏನಾದರೂ ಇರ್ಬೋದು, X ಅಂತಾದರೂ Y ಅಂದರೂ ಇರ್ಬೋದು. ಸೊ ಈಗ ಪ್ರಿಂಟ್ ಮಾಡಿ ಸಮ್ = X.
ಸೊ ಎಕ್ಸಲ್ಲಿ ಇವಾಗ ನಿಮ್ಮ ಅಡಿಷನ್ ಆಫ್ 2 ನಂಬರ್ಸ್ ಆನ್ಸರ್ ಇದೆ. ಸೊ ಏನು ನಾನು ಹೇಳಿದ್ದು, ನೀವು ವ್ಯಾಲ್ಯೂ ರಿಟರ್ನ್ ಮಾಡಿದ್ರೆ ಏನು ಅರ್ಥ, ಮೈನ್ ಪ್ರೋಗ್ರಾಮಿಂಗಲ್ಲಿ ಔಟ್ಪುಟ್ ಬರೀತೀರಾ, ಮೈನ್ ಪ್ರೋಗ್ರಾಮಿಂಗಲ್ಲಿ ಅಡಿಷನ್ ಆಫ್ 2 ನಂಬರ್ಸ್ ಎಕ್ಸ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇರಾ. ಇಲ್ಲ ಸರ್ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಮಾಡಿಬಿಡಿ, ಇಲ್ಲೇ ಪ್ರಿಂಟ್ ಎಸ್ ಅಷ್ಟೇ ಮುಗ್ದೋಯ್ತು, ಅವಾಗ ರಿಟರ್ನ್ ಮಾಡೋದು ಬೇಕಾಗಿಲ್ಲ. ಬಟ್ ಈ ಕಾನ್ಸೆಪ್ಟ್ ಏನು, ರಿಟರ್ನಿಂಗ್ ವ್ಯಾಲ್ಯೂಸ್. ಸೊ ಅದಕ್ಕೆ ನಾನು ಮಾಡಿದ್ದು. ಸೊ ಇಲ್ಲೇನು ಅರ್ಥ, ಇಲ್ಲಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ, ಇದು 4ನೇ ಟೈಪ್ ಫಂಕ್ಷನ್. ಅಲ್ಲಿ ಫಂಕ್ಷನ್ ಟೈಪ್ಸ್ ಮಾಡಿದ್ನಲ್ಲ, ಇಲ್ಲಿ ಆರ್ಗ್ಯುಮೆಂಟು ಕೊಡ್ತಾ ಇದ್ದೀವಿ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ, ರಿಟರ್ನು ಮಾಡ್ತಾ ಇದ್ದೀವಿ. ಕರೆಕ್ಟಾ? ಈ ಪ್ರೋಗ್ರಾಮ್ ಬೇಗ ಎಕ್ಸಿಕ್ಯೂಟ್ ಮಾಡೋಣ. ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಕಂಟ್ರೋಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೈನ್ ಪ್ರೋಗ್ರಾಮಿಂದ. ಫಸ್ಟ್ ಎ ವ್ಯಾಲ್ಯೂ ಯೂಸರ್ನ ಕೇಳ್ತೀವಿ, ಬಿ ವ್ಯಾಲ್ಯೂ ಯೂಸರ್ನ ಕೇಳ್ತೀವಿ, ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತೀವಿ, ಆ್ಯಡ್ ಆಫ್ ಎ ಕಾಮ ಬಿ. ಕಾಲಿಂಗಿಂದ ಕಾಲ್ಡ್ಗೆ ಹೋಗುತ್ತೆ ಕಂಟ್ರೋಲ್. ಸೊ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಸೊ ಈ ಎ ವ್ಯಾಲ್ಯೂ ಸಪೋಸ್ ನಾನು ಇಲ್ಲಿ 10 ಕೊಟ್ಟರೆ ಇಲ್ಲಿ 10ಗೆ ಅಸೈನ್ ಎಗೆ ಅಸೈನ್ ಆಗುತ್ತೆ. ಇಲ್ಲಿ ಬಿ ನಾನು 20 ಕೊಟ್ಟರೆ 20 ಈ ಬಿಗೆ ಅಸೈನ್ ಆಗುತ್ತೆ. ಆ್ಯಡ್ ಮಾಡ್ತೀವಿ ಎರಡು, ರಿಟರ್ನ್ ಮಾಡ್ತೀವಿ ವ್ಯಾಲ್ಯೂ. ರಿಟರ್ನ್ ಮಾಡಿದ್ದು ಎಲ್ಲಿ ಹೋಗುತ್ತೆ, 30 ಎಲ್ಲಿ ಹೋಗುತ್ತೆ ಆನ್ಸರು. ಸೊ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಹೋಗುತ್ತೆ. ಈ ಪೂರ್ತಿ ವ್ಯಾಲ್ಯೂ ಇವಾಗ 30 ಆಗುತ್ತೆ. ಕಾಲಿಂಗ್ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 30 ಆಗುತ್ತೆ. ಅದನ್ನು ಒಂದು ವೇರಿಯಬಲ್ಗೆ ಅಸೈನ್ ಮಾಡಿ, ಆಮೇಲೆ ಸಮ್ನ ಪ್ರಿಂಟ್ ಮಾಡಿ, ಆಮೇಲೆ ಎಕ್ಸನ್ನು ಪ್ರಿಂಟ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಬರುತ್ತೆ. ಕರೆಕ್ಟಾ? ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಕಾಲ್ಡ್ ಫಂಕ್ಷನಿಂದ ಕಾಲಿಂಗ್ ಫಂಕ್ಷನ್ಗೆ ಹೆಂಗೆ ವ್ಯಾಲ್ಯೂ ರಿಟರ್ನ್ ಮಾಡೋದು, ಮೈನ್ ಪ್ರೋಗ್ರಾಮ್ಗೆ ಹೆಂಗೆ ರಿಟರ್ನ್ ಮಾಡೋದು, ಮತ್ತು ನಾನು ಮೈನ್ ಪ್ರೋಗ್ರಾಮಿಂಗಲ್ಲೇ ಪ್ರಿಂಟ್ ಮಾಡ್ತೀನಿ ಆನ್ಸರು ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಯು ಕ್ಯಾನ್ ಪ್ರಿಂಟ್ ದಿ ಔಟ್ಪುಟ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊತೀನಿ. ಬೇಗ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಸೊ ಇದೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ಜಸ್ಟ್ ಎರೇಸ್ ಮಾಡೋಣ. ಸೊ ಈಗ ಪ್ರೋಗ್ರಾಮ್ ಬರೆದ್ಬೋಣ. ಡಿ ಎಫ್, ಸೊ ಆ್ಯಡ್ ಅಂತಲೇ ತೊಗೊತೀನಿ. ಫಂಕ್ಷನ್ ನೇಮ್ 2 ಪ್ಯಾರಾಮೀಟರ್ ತೊಗೊಳ್ಳೋಣ, ಎ ಕಾಮ ಬಿ. ಸೊ ಇದನ್ನು ಏನಂತೀವಿ, ಇದು ಫಂಕ್ಷನ್ ಹೆಡರ್. ಸೊ ಇದು ಫಂಕ್ಷನ್ ಹೆಡರ್. ಸೊ ಎ ಬಿ ಏನಿಲ್ಲಿ ಎ ಕಾಮ ಬಿ ಆರ್ ಪ್ಯಾರಾಮೀಟರ್ಸ್. ಸೊ ಈಗ ಈ ಲಾಜಿಕ್ ಬರೆಯೋಣ. ಸೊ ಸಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಡ, ಎಸ್ ಅಂತ ವೇರಿಯಬಲ್ ತೊಗೊತೀನಿ, ಎ ಪ್ಲಸ್ ಬಿ ಆ್ಯಡ್ ಮಾಡಿ ಇದನ್ನು ರಿಟರ್ನ್ ಮಾಡೋಣ. ಸೊ ಎಲ್ಲಿ ರಿಟರ್ನ್ ಆಗ್ತಿದೆ ಎಸ್ಸು, ಎಸ್ ರಿಟರ್ನ್ಸ್ ಕಮೆಂಟ್ ಆಗ್ತಾಯಿನಿ. ಸೊ ಕಮೆಂಟ್ ರನ್ ಅಲ್ಲ, ಎಸ್ ರಿಟರ್ನ್ಸ್ ಟು ದ ಕಾಲಿಂಗ್ ಫಂಕ್ಷನ್. ಸೊ ಕಾಲಿಂಗ್ ಫಂಕ್ಷನ್ಗೆ ರಿಟರ್ನ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ನಿಮ್ಮ ಫಂಕ್ಷನ್ ಲಾಜಿಕ್. ಆ್ಯಡ್ ಮಾಡಿ ರಿಟರ್ನ್ ಮಾಡ್ತೀರಾ ಅಷ್ಟೇ. ಈಗ ವ್ಯಾಲ್ಯೂಸ್ ಮೈನ್ ಪ್ರೋಗ್ರಾಮಲ್ಲಿ ಯೂಸರ್ನೇ ಕೇಳೋಣ, ವ್ಯಾಲ್ಯೂಸ್ ಎ ಬಿ ವ್ಯಾಲ್ಯೂಸ್, ಆಮೇಲೆ ಈ ಫಂಕ್ಷನ್ನ ಕಾಲ್ ಮಾಡೋಣ. ಓಕೆ, ಸೊ ಮೈನ್ ಪ್ರೋಗ್ರಾಮಲ್ಲಿ ಏನು ಬರೆಯೋದು, ಮೈನ್ ಪ್ರೋಗ್ರಾಮಲ್ಲಿ ಸೊ ಎ ವ್ಯಾಲ್ಯೂ ಯೂಸರ್ನೇ ಕೇಳೋಣ. ಎ ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್, ಯೂಸರ್ನೇ ಕೇಳೋಣ, ಎಂಟರ್ ವ್ಯಾಲ್ಯೂ ಆಫ್ ಎ. ಸೊ ನಾನು ಫ್ಲೋಟ್ ತೊಗೊಂಡಿನಿ. ಸೊ ಯೂಸರ್ ಡೆಸಿಮಲ್ ವ್ಯಾಲ್ಯೂಸ್ ಕೂಡ ಕೊಡ್ಬೋದು. ಸೊ ನೆಕ್ಸ್ಟು ಬಿ ವ್ಯಾಲ್ಯೂ ಕೂಡ ಹಾಗೆ ಫೆಚ್ ಮಾಡೋಣ. ಸೊ ಬಿ ಈಸ್ ಈಕ್ವಲ್ ಟು ಫ್ಲೋಟ್ ಆಫ್, ನೆಕ್ಸ್ಟು ಎಂಟರ್ ವ್ಯಾಲ್ಯೂ ಆಫ್ ಬಿ. ಸೊ ಔಟ್ಪುಟ್ಟಲ್ಲಿ ಫಸ್ಟು ಎಂಟರ್ ವ್ಯಾಲ್ಯೂ ಆಫ್ ಎ ಡಿಸ್ಪ್ಲೇ ಆಗುತ್ತೆ. ನಾವು ಏನೋ ವ್ಯಾಲ್ಯೂ ಕೊಡ್ತೀವಿ ಅದು ಫ್ಲೋಟ್ಗೆ ಕನ್ವರ್ಟ್ ಆಗಿ ಎ ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಎಂಟರ್ ವ್ಯಾಲ್ಯೂ ಬಿ ಅಂತ ಡಿಸ್ಪ್ಲೇ ಆಗುತ್ತೆ. ನಾವು ಶೆಲ್ಲಲ್ಲಿ ಏನೇ ವ್ಯಾಲ್ಯೂ ಕೊಟ್ಟರು ಅದು ಫ್ಲೋಟ್ಗೆ ಕನ್ವರ್ಟ್ ಆಗಿ ಬಿಗೆ ಸ್ಟೋರ್ ಆಗುತ್ತೆ. ಈಗ ಏನು ಮಾಡೋದು, ಸೊ ಎ ಬಿ ವ್ಯಾಲ್ಯೂಸ್ ಬಂತು, ಈಗ ಫಂಕ್ಷನ್ನ ಕಾಲ್ ಮಾಡೋಣ. ಓಕೆ, ಸೊ ಇದು ಬೇರೆ ವೇರಿಯಬಲ್ಸ್ ತೊಗೊಬೋದು, ಅಂದರೆ ಬೇರೆ ಎ ಬಿ ಎರಡೂ ಕನ್ಫ್ಯೂಸ್ ಆಯ್ತು ಸರ್ ಅಂದರೆ ಇಲ್ಲಿ A1 B1 ಅಂತ ತೊಗೊಂಬಿಡಿ, ಕನ್ಫ್ಯೂಸ್ ಆಗಲ್ಲ ಅವಾಗ, ಆಯಿತಾ? ಸೊ A1 ಇದು B1 ಅಂತ ತೊಗೊಂಬಿಡಿ. ಸೊ ಈಗ ಕಾಲ್ ಮಾಡಿ ಆ್ಯಡ್ ಆಫ್ A1, B1. ಕರೆಕ್ಟಾ? ಸೊ ಈಗ A1 ವ್ಯಾಲ್ಯೂ ಎಗೆ ಅಸೈನ್ ಆಗುತ್ತೆ, B1 ವ್ಯಾಲ್ಯೂ ಬಿಗೆ ಅಸೈನ್ ಆಗುತ್ತೆ. ಈಗ ಲಾಜಿಕ್ ಎರಡು ಆ್ಯಡ್ ಆಗುತ್ತೆ. ನಿಮಗೆ ರಿಟರ್ನ್ ಮಾಡೋದು ಸಮ್ಮು ಎಲ್ಲಿ ರಿಟರ್ನ್ ಆಗುತ್ತೆ, ಆನ್ಸರ್ ಮತ್ತೆ ಇಲ್ಲಿ ರಿಪ್ಲೇಸ್ ಆಗುತ್ತೆ. ನಾನು A1 10 ತೊಗೊಂಡ್ರೆ B1 20 ತೊಗೊಂಡ್ರೆ ಸೊ 30 ಇಲ್ಲಿ ರಿಟರ್ನ್ ಆಗುತ್ತೆ. ಈ ಪೂರ್ತಿ ವ್ಯಾಲ್ಯೂ 30 ಆಗುತ್ತೆ. ಇವಾಗ ಅದನ್ನು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡಿ ಆಮೇಲೆ ನಿಮ್ಮ ಆನ್ಸರ್ ಪ್ರಿಂಟ್ ಮಾಡಿ. ಓಕೆನಾ? ನಾನಿಲ್ಲಿ ಒಂದು ವೇರಿಯಬಲ್ ತೊಗೊತೀನಿ, ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡಬೇಡ. ಸೊ ಈಗ ಸೊ ಇಲ್ಲಿ return s returns to the calling function and stores in s, and answer is stored in x. Correct? So answer is stored in x. So all space irlilla, no issues. So ಆಯಿತು. ಸೊ ರಿಟರ್ನ್ ವ್ಯಾಲ್ಯೂ ಬರುತ್ತಲ್ಲ ಸ್ಟೂಡೆಂಟ್ಸ್, ಎಸ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಸೊ ಆ ವ್ಯಾಲ್ಯೂ ಎ ಆ್ಯಡ್ ಆಫ್ A1, B1. ಸೊ ಇಲ್ಲಿ A1 ನಾವೇನು ಕೊಡ್ತೀವಿ ಎಗೆ ಅಸೈನ್ ಆಗುತ್ತಲ್ಲ, B1 ವ್ಯಾಲ್ಯೂ ಬಿಗೆ ಅಸೈನ್ ಆಗುತ್ತೆ. ಸಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಟರ್ನ್ ವ್ಯಾಲ್ಯೂ ರಿಟರ್ನ್ ಎಲ್ಲ ಹೋಗುತ್ತೆ, ಮತ್ತು ಕಾಲ್ಡ್ ಫಂಕ್ಷನಿಂದ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಒಂದು ವೇರಿಯಬಲ್ಗೆ ಅಸೈನ್ ಮಾಡಿ ಸಮ್ನ ಪ್ರಿಂಟ್ ಮಾಡ್ತೀವಲ್ವ. ಸೊ ಇದು ಔಟ್ಪುಟ್ ನೋಡ್ಬೋಣ. ಸೊ ರನ್ ಮಾಡ್ಯೂಲ್. ಸೊ 20 ಆ್ಯಂಡ್ ಬಿ ವ್ಯಾಲ್ಯೂ 40 ತೊಗೊಳ್ಳೋಣ. ಸೊ 60 ಬರುತ್ತಲ್ವ ಸ್ಟೂಡೆಂಟ್ಸ್, ಸಮ್ ಆಫ್ ಎ ಆ್ಯಂಡ್ ಬಿ 60.0. ಸೊ ಇದು ಆಲ್ರೆಡಿ ನೋಡಿದ್ದೀವಿ, ರೈಟ್? ಸೊ ಅಂದರೆ ಎ ವ್ಯಾಲ್ಯೂ ನಾವು 20 ತೊಗೊಂಡು ಬಿ ವ್ಯಾಲ್ಯೂ 40 ತೊಗೊಂಡ್ರೆ ಏನಾಗುತ್ತೆ, ಸೊ ಇಲ್ಲಿ ಕಾಲಿಂಗ್ ಫಂಕ್ಷನಿಂದ
ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. A120 B140 ಆಗುತ್ತೆ. ಸೊ ಇಲ್ಲಿ ಅಸೈನ್ ಆಗುತ್ತೆ ಸಮ್ ವ್ಯಾಲ್ಯೂ 60, ಸಮ್ ರಿಟರ್ನ್ ಮಾಡ್ತಾ ಇವಲ್ಲ, ಎಲ್ಲಿ ರಿಟರ್ನ್ ಆಗುತ್ತೆ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ರಿಟರ್ನ್ ಆಗಿ ಪೂರ್ತಿ ವ್ಯಾಲ್ಯೂ 60 ಆಗಿ ಅದನ್ನು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಲ್ವಾ. ಸೊ ರಿಟರ್ನಿಂಗ್ ವ್ಯಾಲ್ಯೂ ಫ್ರಮ್ ಫಂಕ್ಷನ್ ಗೊತ್ತಾಯಿತು ಅನ್ಕೋತೀನಿ. ಇಲ್ಲಿ ಆನ್ಸರ್ ಪ್ರಿಂಟ್ ಮಾಡ್ತಾ ಇವಿ. ಸಮ್ ಆಫ್ A and B is equal to X, that is 60. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡೋದು ಮರಿಬೇಡಿ. ಸೊ ರಿಟರ್ನಿಂಗ್ ವ್ಯಾಲ್ಯೂ ಫ್ರಮ್ ಫಂಕ್ಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಫಂಕ್ಷನ್ಸ್ ರಿಟರ್ನಿಂಗ್ ವ್ಯಾಲ್ಯೂ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಸರ್, ಸ್ಕೋಪ್ ಆಫ್ ವೇರಿಯಬಲ್ಸ್. ಏನು ಸರ್ ವೇರಿಯಬಲ್ಸ್ ಏನೋ ಸ್ಕೋಪ್ ತೋರಿಸುತ್ತಾ, ಏನೋ ದುರಂಕಾರ ಮಾಡ್ತಿದ್ಯಾ ವೇರಿಯಬಲ್ಸು? ಆ ಸ್ಕೋಪ್ ಅಲ್ಲ. ಸೊ ಮತ್ತೆ ಏನು ಸ್ಕೋಪ್ ಸರ್? ಸ್ಕೋಪ್ ಅಂದರೆ ಯಾವ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ನೀವು ವೇರಿಯಬಲ್ಸ್ನ ಆಕ್ಸೆಸ್ ಮಾಡ್ಬೋದು ಅದನ್ನು ಸ್ಕೋಪ್ ಆಫ್ ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ಈ ಸ್ಕೋಪ್ ಆಫ್ ವೇರಿಯಬಲ್ಸ್ ಲಾಸ್ಟ್ ಇಯರ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕೇಳಿದ್ರು. ಅಂದರೆ ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್ ಡಿಫ್ರೆನ್ಸಸ್ ಕೇಳಿದ್ರು. ಓಕೆ, ಸೊ ಈ ಸ್ಕೋಪ್ ಆಫ್ ವೇರಿಯಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ. ಸೊ ಏನಿದು ಸ್ಕೋಪ್ ಆಫ್ ವೇರಿಯಬಲ್ಸ್? ಸೊ ಸ್ಕೋಪ್ ಆಫ್ ವೇರಿಯಬಲ್ಸ್ ಅಲ್ಲಿ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಗ್ಲೋಬಲ್ ಆ್ಯಂಡ್ ಲೋಕಲ್ ಸ್ಕೋಪ್ ಅಂತ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಅ ವೇರಿಯಬಲ್ ಡಿಫೈನ್ಡ್ ಇನ್ಸೈಡ್ ದ ಫಂಕ್ಷನ್ ಕೆನಾಟ್ ಬಿ ಆಕ್ಸೆಸ್ಡ್ ಔಟ್ಸೈಡ್ ಇಟ್. ಸೊ ಇದು ಮೇನ್ ಕಾನ್ಸೆಪ್ಟ್. ಇಲ್ಲಿ ಯಾವ ಒಂದು ವೇರಿಯಬಲ್ ಫಂಕ್ಷನ್ ಒಳಗೆ ಡಿಫೈನ್ ಆಗಿರುತ್ತೋ ಅದನ್ನು ಆಚೆ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಎಕ್ಸಾಂಪಲ್ ಕೊಡಿ ಸರ್. ಸೊ ಈಗ ಇದನ್ನು ಲೋಕಲ್ ವೇರಿಯಬಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಹೇಳ್ಬೋದು? ಬಸ್ ಟಿಕೆಟ್ ಎಕ್ಸಾಂಪಲ್ ಕೊಡ್ಬೋದು ಸ್ಟೂಡೆಂಟ್ಸ್. ಯಾವುದೇ ಟಿಕೆಟ್ ನೀವು ಬಸ್ಸಲ್ಲಿ ಟಿಕೆಟ್ ತೊಗೊತೀರಾ ಅಲ್ವಾ? ಸೊ ಎಲ್ಲಿ ತನಕ ಆ ಟಿಕೆಟ್ ಅವೈಲೇಬಲ್ ಇರುತ್ತೆ, ನೀವು ಬಸ್ಸಲ್ಲಿ ಇರೋ ತನಕ ಮಾತ್ರ ಅವೈಲೇಬಲ್ ಇರುತ್ತೆ. ಬಸ್ ಆಚೆ ಹೋದ್ಮೇಲೆ ಆ ಟಿಕೆಟ್ ಅವೈಲೇಬಲ್ ಇರಲ್ಲ. ಕರೆಕ್ಟಾ? ಸೊ ಹಾಗೆ ಯಾವುದೇ ವೇರಿಯಬಲ್ ಫಂಕ್ಷನ್ ಒಳಗೆ ನೀವು ಡಿಫೈನ್ ಮಾಡಿದ್ರೆ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಆಚೆ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಎರಡನೇ ಪಾಯಿಂಟ್ ನೋಡೋಣ. ದ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವೇರ್ ವೇರಿಯಬಲ್ ಇಸ್ ಆಕ್ಸೆಸಿಬಲ್ ಇಸ್ ಡಿಫೈನ್ಡ್ ಎಸ್ ಸ್ಕೋಪ್ ಆಫ್ ದಟ್ ವೇರಿಯಬಲ್. ಸೊ ಸ್ಕೋಪ್ ಆಫ್ ದ ವೇರಿಯಬಲ್ ಅಂದ್ರೆ ಏನು? ಯಾವ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ನೀವು ವೇರಿಯಬಲ್ ಆಕ್ಸೆಸ್ ಮಾಡ್ತಾ ಇರಾ, ಫಂಕ್ಷನ್ ಒಳಗೆ ಆಕ್ಸೆಸ್ ಮಾಡ್ತಾ ಇರಾ, ಫಂಕ್ಷನ್ ಆಚೆ ಆಕ್ಸೆಸ್ ಮಾಡ್ತಾ ಇರಾ, ಅದನ್ನ ಸ್ಕೋಪ್ ಆಫ್ ವೇರಿಯಬಲ್ಸ್ ಅಂತ ಕರಿತೀವಿ. ಅ ವೇರಿಯಬಲ್ ಕ್ಯಾನ್ ಹ್ಯಾವ್ 2 ಸ್ಕೋಪ್ಸ್. ಸೊ 2 ಸ್ಕೋಪ್ ಇರುತ್ತೆ, ಒಂದು ಗ್ಲೋಬಲ್, ಒಂದು ಲೋಕಲ್. ಸೊ ಇಲ್ಲಿ ಸ್ಕೋಪ್ ಆಫ್ ದ ವೇರಿಯಬಲ್ ಅಂದ್ರೆ ಏನು? ದ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವೇರ್ ವೇರಿಯಬಲ್ ಇಸ್ ಆಕ್ಸೆಸಿಬಲ್. ಸ್ಕೋಪ್ ಅನ್ನೋ ದುರಾಂಕಾರ ಅಲ್ಲ, ಯಾವ ಪಾರ್ಟಲ್ಲಿ ವೇರಿಯಬಲ್ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಒಳಗೆ ಮಾಡ್ಬೋದಾ, ಆಚೆ ಮಾಡ್ಬೋದಾ, ಅದನ್ನು ಸ್ಕೋಪ್ ಅಂತ ಕರಿತೀವಿ. ಇಲ್ಲಿ 2 ಸ್ಕೋಪ್ ಬರುತ್ತೆ, ಗ್ಲೋಬಲ್ ಆ್ಯಂಡ್ ಲೋಕಲ್. ಓಕೆ, ಸೊ ಏನಂತ ನೋಡ್ಬೋಣ. ಗ್ಲೋಬಲ್ ಆ್ಯಂಡ್ ಲೋಕಲ್. A variable that has global scope is called global variable and a variable that has local scope is called local variable. So global variable ಅಂದ್ರೆ ಏನು? A variable that has global scope ಅಂದರೆ ಈ ವೇರಿಯಬಲ್ ಎಲ್ಲ ಕಡೆ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಒಳಗೆ ಮಾಡ್ಬೋದು, ಫಂಕ್ಷನ್ ಆಚೆ ಕೂಡ ಆಕ್ಸೆಸ್ ಮಾಡ್ಬೋದು. ಲೋಕಲ್ ಸ್ಕೋಪ್ ಅಂದರೆ ಆ ವೇರಿಯಬಲ್ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಕೊಡಿ ಸರ್. ಸೊ ನೀವು ಬಸ್ ಟಿಕೆಟ್ ಎಕ್ಸಾಂಪಲ್ ಹೇಳೋಣಲ್ಲ. ಸೊ ನೀವು ಬಸ್ಸಲ್ಲಿ ಹೋದಾಗ ಟಿಕೆಟ್ ತೊಗೊತೀರಾ, ಕರೆಕ್ಟಾ? ಸೊ ಟಿಕೆಟ್ ಎಲ್ಲಿ ತನಕ ಯೂಸ್ ಆಗುತ್ತೆ? ಬಸ್ಸಲ್ಲಿ ಇರೋ ತನಕ ಮಾತ್ರ ಯೂಸ್ ಆಗುತ್ತೆ. ಬಸ್ ಆಚೆ ಬಂದಮೇಲೆ ಅದು ಯೂಸ್ ಆಗಲ್ಲ, ಅದು ನಿಮ್ಮ ಲೋಕಲ್ ವೇರಿಯಬಲ್. ಸೊ ಫಂಕ್ಷನ್ ಒಳಗೆ ಮಾತ್ರ, ವೇರಿಯಬಲ್ ಫಂಕ್ಷನ್ ಒಳಗಿದ್ರೆ ಫಂಕ್ಷನ್ ಒಳಗೆ ಮಾತ್ರ ಅದು ಯೂಸ್ ಆಗುತ್ತೆ. ಸೊ ಗ್ಲೋಬಲ್ ವೇರಿಯಬಲ್ಗೆ ಎಕ್ಸಾಂಪಲ್ ಕೊಡಿ ಸರ್. ಗ್ಲೋಬಲ್ ವೇರಿಯಬಲ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಸ್ಟ್ರಕ್ಚರ್ ಆಫ್ ಪೈಥಾನ್ ಪ್ರೋಗ್ರಾಮಲ್ಲಿ ನೋಡಿದ್ವಿ. ಸೊ ಫಂಕ್ಷನ್ ಡೆಫಿನೇಷನ್ ಮುಂಚೆ ಫಂಕ್ಷನ್ ಆಚೆ ಇರೋ ವೇರಿಯಬಲ್ಸ್ ಎಲ್ಲ ಗ್ಲೋಬಲ್. ಆ ಗ್ಲೋಬಲ್ ವೇರಿಯಬಲ್ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಪ್ರೋಗ್ರಾಮ್ ಪೂರ್ತಿ ಯೂಸ್ ಮಾಡ್ಬೋದು. ಕರೆಕ್ಟಾ? ಸೊ ಈ ಗ್ಲೋಬಲ್ ವೇರಿಯಬಲ್ಗೆ ಎಕ್ಸಾಂಪಲ್ ಏನು ಹೇಳ್ಬೋದು? ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಕಡೆ, ಎಲ್ಲ ಗೌರ್ಮೆಂಟ್ ಆಫೀಸಸಲ್ಲೂ ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಅಂದರೆ ಇಟ್ ಇಸ್ ಗ್ಲೋಬಲ್, ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫೋನ್ಗೂ ಕೂಡ ಲಿಂಕ್ ಮಾಡ್ತಾ ಇದ್ದೀವಿ. ಮೆಟ್ರೋ ಕಾರ್ಡ್ ಹೇಳ್ಬೋದು, ಗ್ಲೋಬಲ್ ವೇರಿಯಬಲ್ ಅಲ್ಲ. ಸೊ ಮೆಟ್ರೋಲ್ಲಿ ಹೋಗೋವಾಗ ಮಾತ್ರ ಯೂಸ್ ಮಾಡ್ತೀರಾ? ಇಲ್ಲ, ರೀಚಾರ್ಜ್ ಮಾಡೋಕೆ ಮನೇಲೂ ಯೂಸ್ ಮಾಡ್ತೀರಾ ಮೆಟ್ರೋ ಕಾರ್ಡ್ನ. ಕರೆಕ್ಟಾ? ಸೊ ಗ್ಲೋಬಲ್ ವೇರಿಯಬಲ್ ಅಂದರೆ ಇಟ್ ಇಸ್ ಆಕ್ಸೆಸಿಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್, ಪೂರ್ತಿ ಪ್ರೋಗ್ರಾಮಲ್ಲಿ ಆಕ್ಸೆಸ್ ಮಾಡ್ಬೋದು. ಲೋಕಲ್ ವೇರಿಯಬಲ್ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಕರೆಕ್ಟಾ? ಸೊ ಈಗ ಈ ಡೆಫಿನೇಷನ್ ತಿಳ್ಕೊಂಬೋಣ. 2 marks ಕೇಳಿದ್ರು ಡಿಫರೆನ್ಸಸ್ ಲಾಸ್ಟ್ ಇಯರ್. ಇನ್ ಪೈಥಾನ್ ಅ ವೇರಿಯಬಲ್ ದಟ್ ಇಸ್ ಡಿಫೈನ್ಡ್ ಔಟ್ಸೈಡ್ ಎನಿ ಫಂಕ್ಷನ್ ಆರ್ ಬ್ಲಾಕ್ ಇಸ್ ನೋನ್ ಆಸ್ ಗ್ಲೋಬಲ್ ವೇರಿಯಬಲ್. ಯಾವ ವೇರಿಯಬಲ್ ಫಂಕ್ಷನ್ ಆಚೆ ಡಿಫೈನ್ ಮಾಡ್ತೀರಾ ಅದನ್ನು ಗ್ಲೋಬಲ್ ವೇರಿಯಬಲ್ ಅಂತ ಕರಿತೀವಿ. ಸೊ ಎನಿ ಚೇಂಜ್ ಮೇಡ್ ಟು ದ ಗ್ಲೋಬಲ್ ವೇರಿಯಬಲ್ ವಿಲ್ ಇಂಪ್ಯಾಕ್ಟ್ ಆಲ್ ದ ಫಂಕ್ಷನ್ಸ್ ಇನ್ ದ ಪ್ರೋಗ್ರಾಮ್ ವೇರ್ ದ ವೇರಿಯಬಲ್ ಇಸ್ ಆಕ್ಸೆಸ್ಡ್. ಸೊ ಗ್ಲೋಬಲ್ ವೇರಿಯಬಲ್ ಎಲ್ಲಿ ಯಾವುದೇ ಕಡೆ ನೀವು ಚೇಂಜ್ ಮಾಡಿದ್ರು, ಯಾವುದೇ ಫಂಕ್ಷನಲ್ಲಿ ಚೇಂಜ್ ಮಾಡಿದ್ರು ಎಲ್ಲ ಕಡೆ ಚೇಂಜ್ ಆಗೋಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಥರ, ಪ್ಯಾನ್ ಕಾರ್ಡ್ ಥರ ಅಂದರೆ ನಂಬರ್ ಏನೋ ಚೇಂಜ್ ಮಾಡಿದ್ರೆ, ಆಧಾರ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಹೇಳ್ತೀರಲ್ವಾ, ನೋಡಿ ನಾನು ಆಧಾರ್ ನಂಬರ್ ಚೇಂಜ್ ಆಗಿದೆ ಅಂತ. ಸೊ ಅದು ಗ್ಲೋಬಲ್ ವೇರಿಯಬಲ್. ಒಂದು ಕಡೆ ಚೇಂಜ್ ಮಾಡಿದ್ರೆ ಎಲ್ಲ ಕಡೆ ಚೇಂಜ್ ಆಗೋಗುತ್ತೆ, ನೀವು ಇನ್ಫಾರ್ಮ್ ಮಾಡ್ತೀರಲ್ವಾ. ಸೊ ಎಲ್ಲ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಆಧಾರ್ ಕಾರ್ಡ್ ಚೇಂಜ್ ಆಗಿದೆ ಅಂತ. ಸೊ ಅದೇ ಥರ ಗ್ಲೋಬಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಅಂದರೆ ಏನು ಸರ್? ಅ ವೇರಿಯಬಲ್ ದಟ್ ಇಸ್ ಡಿಫೈನ್ಡ್ ಇನ್ಸೈಡ್ ಎನಿ ಫಂಕ್ಷನ್ ಆರ್ ಬ್ಲಾಕ್ ಇಸ್ ಕಾಲ್ಡ್ ಲೋಕಲ್ ವೇರಿಯಬಲ್. ಯಾವುದೇ ಫಂಕ್ಷನ್ ಒಳಗೆ ನೀವು ವೇರಿಯಬಲ್ ಡಿಫೈನ್ ಮಾಡಿದ್ರೆ ಅದನ್ನು ಲೋಕಲ್ ವೇರಿಯಬಲ್ ಅಂತ ಕರಿತೀವಿ. ಹೌದಾ? ಸೊ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ಇನ್ ದ ಫಂಕ್ಷನ್ ವೇರ್ ಇಟ್ ಇಸ್ ಡಿಫೈನ್ಡ್. ಇದು ನಿಮ್ಮ ಬಸ್ ಟಿಕೆಟ್ ಥರ. ಸೊ ಓನ್ಲಿ ಇನ್ ದ ಬಸ್ ಆಕ್ಸೆಸ್ ಮಾಡ್ಬೋದು ನಿಮ್ಮ ಬಸ್ ಟಿಕೆಟ್. ಕರೆಕ್ಟಾ? ಬಸ್ ಆಚೆ ಬಸ್ ಟಿಕೆಟ್ಗೆ ಬೆಲೆ ಇಲ್ಲ. ಸೊ ಲೋಕಲ್ ವೇರಿಯಬಲು ಅಷ್ಟೇ, ಫಂಕ್ಷನ್ ಒಳಗೆ ಮಾತ್ರ ಅದು ಆಕ್ಸೆಸ್ ಮಾಡ್ಬೋದು. ಎನಿ ವೇರಿಯಬಲ್ ಡಿಫೈನ್ಡ್ ಇನ್ಸೈಡ್ ದ ಫಂಕ್ಷನ್ ಇಸ್ ಕಾಲ್ಡ್ ಲೋಕಲ್ ವೇರಿಯಬಲ್.
ಎನಿ ವೇರಿಯಬಲ್ ಡಿಫೈನ್ಡ್ ಔಟ್ಸೈಡ್ ದ ಫಂಕ್ಷನ್ ಏನು ಗ್ಲೋಬಲ್ ವೇರಿಯಬಲ್. ಸೊ ಇದು ಲಾಸ್ಟ್ ಇಯರ್ 2 ಮಾರ್ಕ್ಸ್ ಡಿಫರೆನ್ಸ್ ಕೇಳಿದ್ರು, ಏನು ಬರೀಬೋದು, ಗ್ಲೋಬಲ್ ವೇರಿಯಬಲ್ ಇಸ್ ಅ ವೇರಿಯಬಲ್ ಡಿಫೈನ್ಡ್ ಔಟ್ಸೈಡ್ ಎನಿ ಫಂಕ್ಷನ್ ಆರ್ ಬ್ಲಾಕ್. ಲೋಕಲ್ ವೇರಿಯಬಲ್ ಇಸ್ ಅ ವೇರಿಯಬಲ್ ಡಿಫೈನ್ಡ್ ಇನ್ಸೈಡ್ ದ ಫಂಕ್ಷನ್ ಆರ್ ಬ್ಲಾಕ್. ಕರೆಕ್ಟಾ? ಸೊ ಗ್ಲೋಬಲ್ ವೇರಿಯಬಲ್ ಇಸ್ ಆಕ್ಸೆಸಿಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್. ಗ್ಲೋಬಲ್ ವೇರಿಯಬಲ್ ಪ್ರೋಗ್ರಾಮ್ ಪೂರ್ತಿ ಆಕ್ಸೆಸ್ ಮಾಡ್ಬೋದು. ಲೋಕಲ್ ವೇರಿಯಬಲ್ ಇಸ್ ಆಕ್ಸೆಸಿಬಲ್ ಓನ್ಲಿ ಇನ್ ದ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು ಲೋಕಲ್ ವೇರಿಯಬಲ್ನ. ಸೊ ತುಂಬ ಸುಲಭ ಅಲ್ವಾ? ಸೊ ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ ಅರ್ಥ ಇದೆ ಅನ್ಕೊಂತೀನಿ. ಇದು ಒಂದು ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಟ್ ಮಾಡಿ ಇದನ್ನು ಒಂದು ಎಕ್ಸಾಂಪಲ್ ನೋಡ್ಬೋಣ. ಓಕೆ, ಸೊ ಒಂದು ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಷನ್ ಮಾಡಿ ನೋಡ್ಬೋಣ. ಎಕ್ಸಾಂಪಲ್ ಟು ಡೆಮಾನ್ಸ್ಟ್ರೇಟ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್. ಇದನ್ನು ಡೆಮಾನ್ಸ್ಟ್ರೇಷನ್ ಒಂದು ನೋಡ್ಬೋಣ. ಓಕೆ, ಸೊ ಹೆಂಗೆ ವರ್ಕ್ ಆಗುತ್ತೆ ಸರ್ ಇದು? ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಒಂದು ಎಕ್ಸಾಂಪಲ್ ತೊಗೊಂಡಿನಿ ಸ್ಟೂಡೆಂಟ್ಸ್. ಎಕ್ಸ್ ಇಸ್ ಈಕ್ವಲ್ ಟು 10. ಸೊ ಇದು ಫಂಕ್ಷನ್ ಒಳಗಿದೆಯಾ ಆಚೆ ಇದೆಯಾ? ಇಲ್ಲಿ ಫಂಕ್ಷನ್ ಇದೆ, ಫಂಕ್ಷನ್ ಆಚೆ ಇದೆ. ಇದು ಗ್ಲೋಬಲ್. ಇದು ಎಲ್ಲ ಕಡೆ ಯೂಸ್ ಮಾಡ್ಬೋದು ವೇರಿಯಬಲ್. ಓಕೆ, ಸೊ ಈಗ ಕೋಡ್ ಎಲ್ಲಿಂದ ರನ್ ಆಗುತ್ತೆ? ಮೇನ್ ಪ್ರೋಗ್ರಾಮಿಂದ ರನ್ ಆಗುತ್ತೆ. ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ದೀವಿ ಅಲ್ವಾ, ಶೋ. ಸೊ ಕಂಟ್ರೋಲ್ ಇಲ್ಲಿಂದ ಶೋಗೆ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಸರ್? ಸೊ ಇದರೊಳಗೆ ಈ ಫಂಕ್ಷನ್ ಒಳಗೆ y ಇಸ್ ಈಕ್ವಲ್ ಟು 20 ಅಂತಿದೆ. ಸೊ ಇದು ಲೋಕಲ್ ವೇರಿಯಬಲ್, ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಕರೆಕ್ಟಾ? ಈ y ಅನ್ನೋದು ಈ ಫಂಕ್ಷನ್ ಒಳಗಿದೆ, ಇದು ಲೋಕಲ್ ವೇರಿಯಬಲ್. ಸೊ ಈಗ ಫಂಕ್ಷನ್ ಒಳಗಿರೋ ವೇರಿಯಬಲ್ಸ್ ಎಲ್ಲ ಲೋಕಲ್. ಸೊ ಈ ಲೋಕಲ್ ಎಲ್ಲಿ ತನಕ ಆಕ್ಸೆಸ್ ಮಾಡ್ಬೋದು? ಫಂಕ್ಷನ್ ಒಳಗೆ. ಅಂದರೆ ಇದು ನಿಮ್ಮ ಬಸ್ ಟಿಕೆಟ್ ಥರ. ಸೊ ಬಸ್ಸಲ್ಲಿ ಇರೋ ತನಕ ಆಕ್ಸೆಸ್ ಮಾಡ್ಬೋದು ಅಷ್ಟೇ. ಇದು ನಿಮ್ಮ y ಇರೋದು ಬಸ್ ಟಿಕೆಟ್. ಅಂದರೆ ಶೋ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಶೋ ಫಂಕ್ಷನ್ ಆಚೆ ವೈನ ಆಕ್ಸೆಸ್ ಮಾಡಿದ್ರೆ ಎರರ್ ಬರುತ್ತೆ. ಕರೆಕ್ಟಾ? ಸೊ ಈಗ ಏನು ಪ್ರಿಂಟ್ ಮಾಡ್ತಾ ಇವಿ? ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಇಲ್ವಲ್ಲ ಸರ್ ಇಲ್ಲಿ ಶೋ ಫಂಕ್ಷನಲ್ಲಿ, ಬಟ್ ಗ್ಲೋಬಲ್ ಅಂದರೆ ಎಲ್ಲ ಕಡೆ ಆಕ್ಸೆಸ್ ಮಾಡ್ಬೋದು. ಸೊ ಏನು ಪ್ರಿಂಟ್ ಆಗುತ್ತೆ? ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಇಸ್ 10. ಕರೆಕ್ಟಾ? ನೆಕ್ಸ್ಟು ಇನ್ಸೈಡ್ ಫಂಕ್ಷನ್ ವೈ ವ್ಯಾಲ್ಯೂ ಇಸ್ ವೈ. ಸೊ ವೈ ವ್ಯಾಲ್ಯೂ ಇನ್ಸೈಡ್ ಫಂಕ್ಷನ್ ಏನಿದೆ 20. ಸೊ ಏನು ಪ್ರಿಂಟ್ ಆಗುತ್ತೆ? 20. ಕರೆಕ್ಟ್? ಸೊ ಆಯಿತು, ಇಲ್ಲಿ ಶೋ ಫಂಕ್ಷನ್ ಕೆಲಸ ಮುಗೀತು. ಸೊ ಇಲ್ಲಿ ಶೋ ಫಂಕ್ಷನ್ ಕಾಲ್ ಮಾಡಿದ್ವಿ, ಎಕ್ಸಿಕ್ಯೂಟ್ ಆಯಿತು. ನೆಕ್ಸ್ಟು ಪ್ರಿಂಟ್ ಔಟ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು. ಔಟ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಸೊ ಗ್ಲೋಬಲ್ ವೇರಿಯಬಲ್ ಅಲ್ವಾ ಇದು. ಇನ್ಸೈಡ್ ಫಂಕ್ಷನು ಆಕ್ಸೆಸ್ ಮಾಡ್ಬೋದು, ಔಟ್ಸೈಡು ಆಕ್ಸೆಸ್ ಮಾಡ್ಬೋದು. ಔಟ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ 10 ಆಗಿರುತ್ತೆ. ಕರೆಕ್ಟ್? ಸೊ ಅದೇ ಔಟ್ಸೈಡ್ ಫಂಕ್ಷನ್ ವೈ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? ಸೊ ವೈ ವ್ಯಾಲ್ಯೂ ಇಲ್ಲಿ ಲೋಕಲ್ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಇದಿಷ್ಟೇ, ಇದು ಬಾಡಿ ಆಫ್ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು ಇದು. ಸೊ ಮೇನ್ ಪ್ರೋಗ್ರಾಮ್ ಔಟ್ಸೈಡ್ ಬಂದ್ಬಿಟ್ವಿ ಇಲ್ಲಿ. ಸೊ ಔಟ್ಸೈಡ್ ಇದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ ಈ ವೈನ. ಬಟ್ ಇಲ್ಲಿ ನಾವು ಆಕ್ಸೆಸ್ ಮಾಡೀವಿ ಔಟ್ಸೈಡ್ ಫಂಕ್ಷನ್ y ಇಸ್ ಈಕ್ವಲ್ ಟು ಈ ವೇರಿಯಬಲ್ ಆಕ್ಸೆಸ್ ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ? ಎರರ್ ಬರುತ್ತೆ, ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಇಲ್ಲಿ ಏನಾಗುತ್ತೆ? ಎರರ್ ತೋರಿಸುತ್ತೆ. ಲೋಕಲ್ ವೇರಿಯಬಲ್ ಆಕ್ಸೆಸ್ ಮಾಡೋಕ್ಕಾಗಲ್ಲ ಔಟ್ಸೈಡ್ ದ ಫಂಕ್ಷನ್. ಕರೆಕ್ಟ್? ಸೊ ಲೋಕಲ್ ವೇರಿಯಬಲ್ ಫಂಕ್ಷನ್ ಆಚೆ ಆಕ್ಸೆಸ್ ಮಾಡಿದ್ರೆ ಎರರ್ ಬರುತ್ತೆ. ಓಕೆ, ಸೊ ಈ ಎಕ್ಸಾಂಪಲ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಇದೆ ಸ್ಟೂಡೆಂಟ್ಸ್, ಈ ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ನ. ಸಪೋಸ್ ಈ ನೇಮ್ ಸೇಮ್ ತೊಗೊಂಡ್ರೆ, ಗ್ಲೋಬಲು ಲೋಕಲ್ ವೇರಿಯಬಲ್ ನೇಮ್ ಸೇಮ್ ತೊಗೊಂಡ್ರೆ ಏನಾಗುತ್ತೆ ಸರ್ ಅಂತ ಡೌಟ್ ಇರ್ಬೋದು. ಅಥವಾ ಗ್ಲೋಬಲ್ ವೇರಿಯಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್ ಹೆಂಗೆ ಚೇಂಜ್ ಮಾಡೋದು ಅಂತ ಕೂಡ ಡೌಟ್ ಇರ್ಬೋದು. ಇವಾಗ ಈ 10 ಅಂತ ಗ್ಲೋಬಲ್ ತೊಗೊಂಡ್ವಿ, ಮತ್ತೆ ಚೇಂಜ್ ಮಾಡ್ಬೋದಾ ಸರ್ ಗ್ಲೋಬಲ್ ವೇರಿಯಬಲ್ ವ್ಯಾಲ್ಯೂ ಅಂತ ಕೂಡ ಡೌಟ್ ಇರ್ಬೋದು. ಸೊ ಈ ಎಕ್ಸಾಂಪಲ್ ಅರ್ಥ ಆಗಿದೆ ಅನ್ಕೊತೀನಿ. ಈಗ ಆ ಸೇಮ್ ನೇಮ್ ಇದ್ದರೆ, ಗ್ಲೋಬಲ್ಗೆ ಲೋಕಲ್ಗೆ ಸೇಮ್ ನೇಮ್ ಇದ್ದರೆ ಹೆಂಗೆ ಮಾಡೋದು? ಗ್ಲೋಬಲ್ ವೇರಿಯಬಲ್ ವ್ಯಾಲ್ಯೂ ಥ್ರೂ ಔಟ್ ದ ಪ್ರೋಗ್ರಾಮ್ ಹೆಂಗೆ ಚೇಂಜ್ ಮಾಡೋದು? ಇವೆರಡು ಎಕ್ಸಾಂಪಲ್ಲು ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ನೋಡ್ಬೋಣ ಆಯಿತಾ? ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಮುಂಚೆ ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೀನಿ. ತೋರ್ಸೋಕೆ ಮುಂಚೆ ಇಲ್ಲಿ ಔಟ್ಪುಟ್ ನೋಡ್ಬೋಣ. ಏನು ಬರುತ್ತೆ? ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಸೊ ಎಕ್ಸ್ ವ್ಯಾಲ್ಯೂ ಗ್ಲೋಬಲಲ್ಲಿ ಎಷ್ಟಿತ್ತು? 10. ಸೊ 10 ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇನ್ಸೈಡ್ ಫಂಕ್ಷನ್ y ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ y ಏನಿದೆ ಫಂಕ್ಷನಲ್ಲಿ 20. ಸೊ 20 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಮೇನ್ ಪ್ರೋಗ್ರಾಮಲ್ಲಿ ಔಟ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಗ್ಲೋಬಲಲ್ಲಿ ಏನಿದೆ? ಸೊ ಎಕ್ಸ್ ವ್ಯಾಲ್ಯೂ ಗ್ಲೋಬಲ್ ಅಂದರೆ ಏನು? ಫಂಕ್ಷನ್ ಒಳಗೂ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಆಚೆ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಎಕ್ಸ್ ವ್ಯಾಲ್ಯೂ ಏನು? 10 ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎರರ್ ತೋರಿಸುತ್ತೆ. ಓಕೆ, ಇಲ್ಲಿ ಎರರ್ ಡಿಸ್ಪ್ಲೇ ಆಗುತ್ತೆ. ಎರರ್ ಇಸ್ ಡಿಸ್ಪ್ಲೇಡ್. ಇದು ಯಾವ ಲೈನ್ ಅಂತ? ಇಲ್ಲಿ ಒಂದು ಸಿಂಟ್ಯಾಕ್ಸ್ ಎರರ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೇಮ್ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ನೇಮ್ ಎರರ್ ಅಂದರೆ ಸ್ಟೂಡೆಂಟ್ಸ್ ವೇರಿಯಬಲ್ ಇಲ್ಲ, ಬಟ್ ನೀವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ವೈ ವೇರಿಯಬಲ್ ಎಲ್ಲಿ ತನಕ ನೀವು ಆಕ್ಸೆಸ್ ಮಾಡ್ಬೋದು? ಈ ಫಂಕ್ಷನ್ ಒಳಗೆ. ದಿಸ್ ಇಸ್ ಡಿಫೈನ್ಡ್ ಇನ್ಸೈಡ್ ದ ಫಂಕ್ಷನ್. ಲೋಕಲ್ ವೇರಿಯಬಲ್ ಅಂದರೆ ಯಾವ ವೇರಿಯಬಲ್ ಫಂಕ್ಷನ್ ಒಳಗೆ ಡಿಫೈನ್ ಆಗಿರುತ್ತೆ ಅದನ್ನು ಲೋಕಲ್ ಅಂತ ಕರಿತೀವಲ್ವ. ಸೊ ಇದು ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಆಚೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಗ್ಲೋಬಲ್ ವೇರಿಯಬಲ್ ಅಂದರೆ ಫಂಕ್ಷನ್ ಆಚೆ ಡಿಫೈನ್ ಆಗಿರೋದು, ಇದೆಲ್ಲ ಕಡೆ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲೇನು ಎರರ್ ಬರಲ್ಲ. ಇದು ಫಂಕ್ಷನ್ ಆಚೆ ಆಕ್ಸೆಸ್ ಮಾಡಿದ್ರು ಒಳಗೆ ಮಾಡಿದ್ರು ಬರಲ್ಲ ಗ್ಲೋಬಲು. ವೈನ ಫಂಕ್ಷನ್ ಒಳಗೆ ಮಾತ್ರ ಮಾಡಬೇಕು, ಆಚೆ ಮಾಡಿದ್ರೆ ಲೋಕಲ್ ವೈ. ಸೊ ಅದು ನಿಮ್ಮ ಬಸ್ ಟಿಕೆಟು ಬರೀ ಶೋ ಒಳಗೆ ಮಾತ್ರ ವರ್ಕ್ ಆಗುತ್ತೆ. ಅಂದರೆ ಶೋ ಫಂಕ್ಷನ್ ಒಳಗೆ ಬರೀ ಬಸ್ಸಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಬಸ್ ಆಚೆ ಆಗಲ್ಲ, ಎರರ್ ಬರುತ್ತೆ. ಕರೆಕ್ಟಾ? ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ.
ಈಗ ಇನ್ನೊಂದು ಎಕ್ಸಾಂಪಲ್ ಇದೆ, ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ಗೆ ಒಂದೇ ನೇಮ್ ಇದ್ರೆ ಏನಾಗುತ್ತೆ, ಅಥವಾ ಗ್ಲೋಬಲ್ ವ್ಯಾಲ್ಯೂ ಥ್ರೂ ಔಟ್ ದ ಪ್ರೋಗ್ರಾಮ್ ಹೆಂಗೆ ಚೇಂಜ್ ಮಾಡೋದು, ಅದೊಂದು ಎಕ್ಸಾಂಪಲ್ ಇದೆ. ಸೊ ಆ ಎಕ್ಸಾಂಪಲ್ ಕೂಡ ಒಂದು ನೋಡ್ಬೋಣ. ಸೊ ಟು ಡೆಮಾನ್ಸ್ಟ್ರೇಟ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಹ್ಯಾವಿಂಗ್ ಸೇಮ್ ನೇಮ್, ಸೊ ಜಸ್ಟ್ ನೇಮ್ ಚೇಂಜ್ ಮಾಡಿನ ಅಷ್ಟೇ. ಅಂದರೆ ಅದೇ ಎಕ್ಸಾಂಪಲ್ ತೊಗೊಂಡು ಎಕ್ಸ್ ಆ್ಯಂಡ್ ವೈ ಅಂತಿತ್ತಲ್ಲ, ಅದು ಎಕ್ಸ್ ಆ್ಯಂಡ್ ಎಕ್ಸ್ ಅಂತಲೇ ನಾನು ತೊಗೊಂಡಿನಿ. ಸೊ ಗ್ಲೋಬಲ್ ವೇರಿಯಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್ ಚೇಂಜ್ ಹೆಂಗೆ ಮಾಡೋದು, ಸೊ ಅದನ್ನ ಎಕ್ಸಾಂಪಲ್ ಒಂದು ನೋಡ್ಬೋಣ ಆಯ್ತಾ. ಸೊ ಅದೇ ಎಕ್ಸಾಂಪಲ್ ತೊಗೊಂಡಿನಿ, ಎಕ್ಸ್ ವ್ಯಾಲ್ಯೂ 100 ತೊಗೊಂಡಿನಿ ಗ್ಲೋಬಲಲ್ಲಿ, ಓಕೆ, ಎಕ್ಸ್ ವ್ಯಾಲ್ಯೂ 100 ತೊಗೊಂಡಿನಿ, ಚೇಂಜ್ ಮಾಡೀನಿ ವ್ಯಾಲ್ಯೂಸು. ಸೊ ಇಲ್ಲಿ ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡ್ತೀವಿ, ಓಕೆ. ಸೊ ಇದಕ್ಕೆ ಬರ್ತೀನಿ. ಸೊ ಪ್ರೋಗ್ರಾಮ್ ಎಲ್ಲಿಂದ ಸ್ಟಾರ್ಟ್ ಆದ ರನ್ ಆಕೆ, ಮೇನ್ ಪ್ರೋಗ್ರಾಮಿಂದ ರನ್ ಆಗುತ್ತೆ, ಕರೆಕ್ಟಾ. ಸೊ ಈಗ ಏನು ಮಾಡ್ತೀರಾ, ಫಂಕ್ಷನ್ ಕಾಲ್ ಮಾಡ್ತೀವಿ ಶೋ ಅಂತ. ಸೊ ಫಂಕ್ಷನ್ ಕಾಲ್ ಮಾಡಿದ್ಮೇಲೆ ಎಲ್ಲೋ ಹೋಗುತ್ತೆ, ಕಾಲಿಂಗ್ ಫಂಕ್ಷನಿಂದ ಕಂಟ್ರೋಲ್ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಕಾಲ್ಡ್ ಫಂಕ್ಷನ್ಗೆ ಹೋದ್ಮೇಲೆ ಏನು ಪ್ರಿಂಟ್ ಮಾಡ್ತಾ ಇದ್ದೀವಿ ಸರ್, ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಇನ್ಸೈಡ್ ಫಂಕ್ಷನ್ ಏನಿದೆ, ಸೊ ಎಕ್ಸ್ ಇಲ್ಲ ಇಲ್ಲಿ ಶೋ ಅಲ್ಲಿ, ಬಟ್ ಗ್ಲೋಬಲ್ ಆಕ್ಸೆಸ್ ಮಾಡ್ಬೋದಲ್ವಾ ಫಂಕ್ಷನ್ ಒಳಗೆ. ಸೊ 100 ಪ್ರಿಂಟ್ ಆದ ಸ್ಟಾರ್ಟಿಂಗು, ಓಕೆ. ನೆಕ್ಸ್ಟು ಗ್ಲೋಬಲ್ ಎಕ್ಸ್ ಅಂತ ತೊಗೊಂಡಿವಿ. ಈಗ ಏನಿದು ಗ್ಲೋಬಲ್ ಅರ್ಥ ಅಂದರೆ, ಇಟ್ ಇನ್ಫಾರ್ಮ್ಸ್ ಪೈಥಾನ್ ಟು ಯೂಸ್ ದ ಅಪ್ಡೇಟೆಡ್ ಗ್ಲೋಬಲ್ ವ್ಯಾಲ್ಯೂ ಔಟ್ಸೈಡ್ ದ ಫಂಕ್ಷನ್. ಗ್ಲೋಬಲ್ ವ್ಯಾಲ್ಯೂ ಚೇಂಜ್ ಮಾಡೋದಕ್ಕೆ, ಔಟ್ಸೈಡ್ ದ ಫಂಕ್ಷನು ಯೂಸ್ ಮಾಡೋದಕ್ಕೆ ಆ್ಯಂಡ್ ಚೇಂಜ್ ಮಾಡೋದಕ್ಕೆ ಈ ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡ್ಬೋದು, ಓಕೆ. ಸೊ ಇಟ್ ಇನ್ಫಾರ್ಮ್ಸ್ ಪೈಥಾನ್ ಟು ಯೂಸ್ ದ ಅಪ್ಡೇಟೆಡ್ ವ್ಯಾಲ್ಯೂ ಆಫ್ ಗ್ಲೋಬಲ್. ಸೊ ಗ್ಲೋಬಲ್ದ ಅಪ್ಡೇಟೆಡ್ ವ್ಯಾಲ್ಯೂ ಯೂಸ್ ಮಾಡಿ, ಇವಾಗ 100 ಬದಲು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಅದನ್ನು ಹೆಂಗೆ ಅಪ್ಡೇಟ್ ಮಾಡೋದು, ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡಿ ವೇರಿಯಬಲ್ ನೇಮ್ ಹಾಕಿ ಗ್ಲೋಬಲ್ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂ 200 ತೊಗೊಂಡೆ ನಾನು, ಅದು ಅಸೈನ್ ಮಾಡಿದೆ 200. ಈಗ ಈ ಗ್ಲೋಬಲಲ್ಲಿ ಏನು ಎಷ್ಟಿತ್ತು, ಸ್ಟಾರ್ಟಿಂಗ್ 100 ಇತ್ತು. ಈಗ ಈ ಗ್ಲೋಬಲ್ ವೇರಿಯಬಲ್ ವ್ಯಾಲ್ಯೂ ಚೇಂಜ್ ಆಗಿದೆ 200. ಹೆಂಗೆ ಚೇಂಜ್ ಮಾಡಿದ್ರಿ, ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡಿದ್ರಿ. ಸೊ ಈಗ ಎಕ್ಸ್ ವ್ಯಾಲ್ಯೂ 200 ಆಗಿದೆ, ಚೇಂಜ್ ಆಗಿದೆ. ಈಗ ಪ್ರಿಂಟ್ ಮಾಡ್ತಾ ಇರ ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಚೇಂಜ್ ಆಗಿದೆ ಎಷ್ಟು ವ್ಯಾಲ್ಯೂ, ಇವಾಗ ಚೇಂಜ್ ಆಗಿರೋ ವ್ಯಾಲ್ಯೂ 200. ಸೊ ಈಗ 200 ಡಿಸ್ಪ್ಲೇ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ಫಂಕ್ಷನ್ ಡೆಫಿನೇಷನ್ ಆಯಿತು. ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ರಿ, ಕಾಲಿಂಗಿಂದ ಕಾಲ್ಡ್ ಫಂಕ್ಷನ್ಗೆ ಹೋಯ್ತು, ಇದಿಷ್ಟು ರನ್ ಆಯಿತು. ಈಗ ಈ ಒಂದು ಲೈನ್ ಇದೆಯಲ್ಲ, ಔಟ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಔಟ್ಸೈಡ್ ಫಂಕ್ಷನ್ ಇವಾಗ ಗ್ಲೋಬಲ್ ವೇರಿಯಬಲ್ಲೇ ಆಕ್ಸೆಸ್ ಮಾಡಬೇಕು, ಬಟ್ 100 ಬರುತ್ತಾ ಇಲ್ಲ. ಸೊ ಗ್ಲೋಬಲ್ ವೇರಿಯಬಲ್ ಚೇಂಜ್ ಮಾಡಿದ್ರಲ್ಲ ವ್ಯಾಲ್ಯೂನ, ಸೊ 200 ಡಿಸ್ಪ್ಲೇ ಆಗುತ್ತೆ. ಸೊ ಏನೇನು ಡಿಸ್ಪ್ಲೇ ಆಗುತ್ತೆ ಔಟ್ಪುಟಲ್ಲಿ, ಫಸ್ಟು ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ 100 ಡಿಸ್ಪ್ಲೇ ಆಗುತ್ತೆ, ನಾವು ಚೇಂಜ್ ಮಾಡಿಲ್ಲ ಇನ್ನು. ಸೊ ಓಲ್ಡ್ ವ್ಯಾಲ್ಯೂನೇ ತೊಗೊಳುತ್ತೆ ಸ್ಟಾರ್ಟಿಂಗು ಗ್ಲೋಬಲ್ದು. ಆಮೇಲೆ ಚೇಂಜ್ ಮಾಡಿದ್ದೀವಿ ಇಲ್ಲಿ, ಆಮೇಲೆ ಏನು ಬರುತ್ತೆ, ಇನ್ಸೈಡ್ ಫಂಕ್ಷನ್ ಎಕ್ಸ್ 200 ಬರುತ್ತೆ, ಔಟ್ಸೈಡ್ ಫಂಕ್ಷನು ಎಕ್ಸ್ 200 ಬರುತ್ತೆ. ಸೊ ಇದು ಔಟ್ಪುಟ್ ನೋಡ್ಬೋಣ. ಸೊ ಅರ್ಥ ಇದೆ ಅನ್ಕೊಂತೀನಿ. ಸೊ ಔಟ್ಪುಟ್ ಏನು, ಇನ್ಸೈಡ್ ಫಂಕ್ಷನ್ ಎಕ್ಸ್ ಸ್ಟಾರ್ಟಿಂಗ್ 100 ಬರುತ್ತೆ. ಸೊ ಫಂಕ್ಷನ್ ಕಾಲ್ ಆಗಿದೆ, ಕಂಟ್ರೋಲ್ ಇಲ್ಲಿಗೆ ಹೋದ್ಮೇಲೆ ಸ್ಟಾರ್ಟಿಂಗ್ ಇನ್ಸೈಡ್ ಫಂಕ್ಷನ್ ಎಕ್ಸ್ ಗ್ಲೋಬಲ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ 100. ಆಮೇಲೆ ಏನಾಗುತ್ತೆ, ಸೊ ಗ್ಲೋಬಲ್ ಎಕ್ಸ್ ಅಂತ ತೊಗೊಂಡಿವಿ. ಸೊ ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡಿದ್ದೀವಿ. ಏನಕ್ಕೆ ಗ್ಲೋಬಲ್ ಕೀವರ್ಡ್, ಟು ಚೇಂಜ್ ದ ವ್ಯಾಲ್ಯೂ ಆಫ್ ದ ಗ್ಲೋಬಲ್ ವೇರಿಯಬಲ್. ಸೊ ಅದಾದಮೇಲೆ ಎಕ್ಸ್ ವ್ಯಾಲ್ಯೂ 200 ಮಾಡಿದ್ದೀವಿ. ಆಮೇಲೆ ಅಗೇನ್ ಇನ್ಸೈಡ್ ಫಂಕ್ಷನ್ ಇವಾಗ ಎಕ್ಸ್ ವ್ಯಾಲ್ಯೂ 200 ಆಗುತ್ತೆ ಇಲ್ಲಿ. ಸೊ ಚೇಂಜ್ ಮಾಡಿದ್ವಲ್ಲ, ಸೊ ವ್ಯಾಲ್ಯೂ ಅಪ್ಡೇಟ್ ಮಾಡಿದ್ವಿ ಇಲ್ಲಿ. ಸೊ ಅದು ಮಾಡೋಕ್ಕೆ ಮುಂಚೆ ಈ ಗ್ಲೋಬಲ್ ಅಂತ ಹಾಕಬೇಕು, ಓಕೆ. ಸೊ ಈಗ ಔಟ್ಸೈಡ್ ಫಂಕ್ಷನ್ ಮತ್ತು ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಗ್ಲೋಬಲ್ ವೇರಿಯಬಲ್ನ ಆಕ್ಸೆಸ್ ಮಾಡುತ್ತೆ. ಬಟ್ ಗ್ಲೋಬಲ್ ವೇರಿಯಬಲ್ ಈಗ ಚೇಂಜ್ ಆಗಿದೆ, ವ್ಯಾಲ್ಯೂ ಎಷ್ಟು 200 ಆಯಿತು. ಸೊ 200 ಡಿಸ್ಪ್ಲೇ ಆಗುತ್ತೆ, ಓಕೆನಾ. ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ ಹ್ಯಾವಿಂಗ್ ಸೇಮ್ ನೇಮ್, ಒಂದೇ ನೇಮ್ ಇದ್ದರೆ ಹೆಂಗೆ ಮಾಡೋದು, ಗ್ಲೋಬಲ್ ವೇರಿಯಬಲ್ ಚೇಂಜ್ ಹೆಂಗೆ ಮಾಡೋದು. ಆಮೇಲೆ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ, ಓಕೆನಾ. ಸೊ ಇದು ಎಕ್ಸಾಮಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇದೆ, ತುಂಬ ಇಂಪಾರ್ಟೆಂಟ್ ಇದು ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಡಿಫ್ರೆನ್ಸಸ್. ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇದು 5 ಮಾರ್ಕರ್ ಇಲ್ಲ, 3 ಮಾರ್ಕರ್ ಅಂತೀನಿ, 3 ಮಾರ್ಕರ್ ಇಲ್ಲ ಈ ಟಾಪಿಕಲ್ಲಿ. ಬಟ್ ನಿಮ್ಮ ಮಾಡೆಲ್ ಎಕ್ಸಾಮಲ್ಲಿ ಅಥವಾ ನಿಮ್ಮ ಮಿಡ್ ಟರ್ಮಲ್ಲಿ ಇದು ಪ್ರೋಗ್ರಾಮ್ ಎಕ್ಸಾಂಪಲ್ ಕೂಡ ಕೇಳ್ಬೋದು. ಎಕ್ಸ್ಪ್ಲೇನ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಆಯಿತಾ. ಸೊ ಇದೇ ಎಕ್ಸಾಂಪಲ್ನ, ಈ 2 ಎಕ್ಸಾಂಪಲ್ ಕೂಡ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಬೋಣ, ಆಯಿತಾ. ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್. ಈಗ ಈ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಜಸ್ಟ್ ಐಡಲಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಡ್ತೀನಿ. ಇದು ಪ್ರೀವಿಯಸ್ ಪ್ರೋಗ್ರಾಮ್ ಎರೇಸ್ ಮಾಡೋಣ. ಸೊ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಸೊ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಪ್ಲಸ್ ಫಂಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಒಂದು ಗ್ಲೋಬಲ್ ವೇರಿಯಬಲ್ ಡಿಕ್ಲೇರ್ ಮಾಡ್ಬೋಣ. ನಾವು ಹೆಂಗೆ ಮಾಡಿದ್ವಿ ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 100 ಅಂತ ತೊಗೊಂಬೋಣ. ಇದು ನಮ್ಮ ಗ್ಲೋಬಲ್ ವೇರಿಯಬಲ್. ಸೊ ಈಗ ಗ್ಲೋಬಲ್ ವೇರಿಯಬಲ್ ತೊಗೊಂಡಾದಮೇಲೆ ಒಂದು ಫಂಕ್ಷನ್ ಡಿಫೈನ್ ಮಾಡೋಣ. ಸೊ ಶೋ ಅಂತಲೇ ತೊಗೊಳ್ಳೋಣ. ಸೊ ಇಲ್ಲಿ ಒಂದು ಲೋಕಲ್ ವೇರಿಯಬಲ್ ತೊಗೊಳ್ಳೋಣ, y ಇಸ್ ಈಕ್ವಲ್ ಟು 20. ಸೊ ಇದೇನು ಲೋಕಲ್ ಫಂಕ್ಷನ್ ಒಳಗೆ ಡಿಫೈನ್ ಆಗಿದೆ. ಸೊ ಈ ಫಂಕ್ಷನ್ ಒಳಗೆ ಡಿಫೈನ್ ಆಗೋ ವೇರಿಯಬಲ್ಸ್ ಇಟ್ ಈಸ್ ಆಲ್ ಲೋಕಲ್ ವೇರಿಯಬಲ್ಸ್. ಲೋಕಲ್ ವೇರಿಯಬಲ್ಸ್ ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು, ಕರೆಕ್ಟಾ. ಈ ಫಂಕ್ಷನ್ ಆಚೆ y ಆಕ್ಸೆಸ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಈಗ y ವ್ಯಾಲ್ಯೂ ತೊಗೊಂಡಿದ್ವಿ. ಈಗ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಏನು ಮಾಡೋಣ, ಸೊ ಇನ್ಸೈಡ್ ಫಂಕ್ಷನ್
ಎಕ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. ಎಕ್ಸ್ ವ್ಯಾಲ್ಯೂ ಇಸ್ ಎಕ್ಸ್. ಸೊ ಏನು ಡಿಸ್ಪ್ಲೇ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ಗ್ಲೋಬಲ್ದೇ ತೊಗೊಳುತ್ತಲ್ವ, ಗ್ಲೋಬಲ್ ಫಂಕ್ಷನ್ ಒಳಗೂ ಆಕ್ಸೆಸ್ ಮಾಡ್ಬೋದು, ಫಂಕ್ಷನ್ ಆಚೆನೂ ಆಕ್ಸೆಸ್ ಮಾಡ್ಬೋದು. ಸೊ ಎಕ್ಸ್ ಸ್ಟಾರ್ಟಿಂಗ್ 100 ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಇನ್ಸೈಡ್ ಪ್ರೋಗ್ರಾಮ್ ವೈನೂ ಡಿಸ್ಪ್ಲೇ ಮಾಡೋಣ, ಅಥವಾ ಇನ್ಸೈಡ್ ಫಂಕ್ಷನ್ ಸೇಮು ವೈ ವ್ಯಾಲ್ಯೂ ಕೂಡ ಡಿಸ್ಪ್ಲೇ ಮಾಡೋಣ. ಸೊ ಇನ್ಸೈಡ್ ಫಂಕ್ಷನ್ y is equal to y ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಈಗ ಈ ಫಂಕ್ಷನ್ ಡೆಫಿನೇಷನ್ ಆಯಿತು. ಈಗ ಮೇನ್ ಪ್ರೋಗ್ರಾಮಲ್ಲಿ ಫಂಕ್ಷನ್ ಕಾಲ್ ಮಾಡೋಣ, ಮತ್ತು ಔಟ್ಸೈಡ್ ಫಂಕ್ಷನ್ನು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಏನಾಗುತ್ತೆ, ವೈ ವ್ಯಾಲ್ಯೂ ಇನ್ಸೈಡ್ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗಲ್ವಾ, ಲೋಕಲ್ಲು ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಗ್ಲೋಬಲು ಇನ್ಸೈಡು ಆಕ್ಸೆಸ್ ಮಾಡ್ಬೋದು, ಔಟ್ಸೈಡು ಮಾಡ್ಬೋದು, ಮೇನ್ ಪ್ರೋಗ್ರಾಮಲ್ಲೂ ಮಾಡ್ಬೋದು. ಬಟ್ ಲೋಕಲ್ ವೇರಿಯಬಲ್ ಮೇನ್ ಪ್ರೋಗ್ರಾಮಲ್ಲಿ ಮಾಡಿದ್ರೆ ಎರರ್ ಬರುತ್ತೆ. ಆ ಎರರ್ ತೋರಿಸ್ತೀನಿ ನಿಮಗೆ. ಸೊ ಈಗ ಮೇನ್ ಪ್ರೋಗ್ರಾಮ್ಗೆ ಹೋಗ್ಬೋಣ. ಮೇನ್ ಪ್ರೋಗ್ರಾಮ್, ಸೊ ಇಲ್ಲಿ ಕಮೆಂಟ್ ಹಾಕಿದ್ದೀನಿ. ಈಗ ಇದೇ ಪ್ರಿಂಟ್ ಸ್ಟೇಟ್ಮೆಂಟ್ 2 ಸಲ ಮತ್ತೆ ಕಾಪಿ ಪೇಸ್ಟ್ ಮಾಡೋಣ. ಪ್ಲಸ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಮುಂಚೆ ಫಂಕ್ಷನ್ ಕಾಲ್ ಮಾಡೋಣ ಒಂದ್ಸಲಿ. ಶೋ ಕಾಲ್ ಮಾಡಿದ್ಮೇಲೆ ಸೊ ಈಗ ಪ್ರಿಂಟ್ ಮಾಡೋಣ. ಸೊ ಇಲ್ಲಿ ಜಸ್ಟ್ ಔಟ್ಸೈಡ್ ಅಂತ ಹಾಕ್ತೀನಿ, ಔಟ್ಸೈಡ್ ಫಂಕ್ಷನ್, ಇಲ್ಲೂ ಕೂಡ ಔಟ್ಸೈಡ್ ಫಂಕ್ಷನ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಏನಾಗುತ್ತೆ, ಫಸ್ಟ್ ಮೇನ್ ಪ್ರೋಗ್ರಾಮಲ್ಲಿ ರನ್ ಆಗುತ್ತೆ, ಫಂಕ್ಷನ್ ಕಾಲ್ ಆಗುತ್ತೆ, ಕಾಲ್ ಆದಮೇಲೆ y20 ಇದೆ ವ್ಯಾಲ್ಯೂ. ಫಂಕ್ಷನಲ್ಲಿ ಏನು ಪ್ರಿಂಟ್ ಆಗುತ್ತೆ, ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಗ್ಲೋಬಲ್ ವ್ಯಾಲ್ಯೂನೇ ತೊಗೊಳುತ್ತೆ. ಸೊ ಗ್ಲೋಬಲ್ ವ್ಯಾಲ್ಯೂ ಫಂಕ್ಷನ್ ಒಳಗೂ ಆಕ್ಸೆಸ್ ಮಾಡ್ಬೋದು, ಆಚೆನೂ ಆಕ್ಸೆಸ್ ಮಾಡ್ಬೋದು. ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ 100 ಆಗಿರುತ್ತೆ, ಇನ್ಸೈಡ್ ಫಂಕ್ಷನ್ ವೈ ವ್ಯಾಲ್ಯೂ 20 ಆಗಿರುತ್ತೆ. ಸೊ ಇದಾದಮೇಲೆ ಕಂಟ್ರೋಲ್ ಮತ್ತೆ ಫಂಕ್ಷನ್ ಕಾಲಿಗೆ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ಔಟ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಗ್ಲೋಬಲ್ಲೇ ತೊಗೊಳುತ್ತೆ. ಸೊ ಗ್ಲೋಬಲ್ ವ್ಯಾಲ್ಯೂ ಇನ್ಸೈಡ್ ಔಟ್ಸೈಡ್ ಎರಡೂ ಆಕ್ಸೆಸ್ ಮಾಡ್ಬೋದು, ಮೇನಲ್ಲೂ ಆಕ್ಸೆಸ್ ಮಾಡ್ಬೋದು. ಸೊ ಎಕ್ಸ್ ವ್ಯಾಲ್ಯೂ 100 ಇರುತ್ತೆ. ಔಟ್ಸೈಡ್ ಫಂಕ್ಷನ್ ವೈ ವ್ಯಾಲ್ಯೂ ಇಲ್ಲಿ ಎರರ್ ಬರುತ್ತೆ. ಯಾಕೆ ಸರ್ ಎರರು, ಸೊ ಲೋಕಲ್ ವೇರಿಯಬಲ್ ಇನ್ಸೈಡ್ ಫಂಕ್ಷನ್ ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಿ ಫಂಕ್ಷನ್ ಬಾಡಿ ಇದೆಯಲ್ಲ, ಇಲ್ಲಿ ಮಾತ್ರ ಫಂಕ್ಷನ್ ಔಟ್ಸೈಡ್ ಮೇನ್ ಪ್ರೋಗ್ರಾಮಿಂಗಲ್ಲಿ ಲೋಕಲ್ ವೇರಿಯಬಲ್ ಆಕ್ಸೆಸ್ ಮಾಡಿದ್ರೆ ಇಲ್ಲಿ ಎರರ್ ಬರುತ್ತೆ. ಓಕೆ, ಇದು ರನ್ ಮಾಡಿ ನೋಡ್ಬೋಣ ಸ್ಟೂಡೆಂಟ್ಸ್. ಸೊ ರನ್ ಆ್ಯಂಡ್ ರನ್ ಮಾಡ್ಯೂಲ್, ಇಲ್ಲಿ ಎರರ್ ನೋಡ್ಬೋದು ನೀವು. ಸೊ ಇಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಗಿದೆ, ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ 100, ಇನ್ಸೈಡ್ ಫಂಕ್ಷನ್ ವೈ ಇಸ್ 20, ಕರೆಕ್ಟ್ ಇದೆ. ಔಟ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ 100, ಬಟ್ ಇಲ್ಲಿ ಔಟ್ಸೈಡ್ ಫಂಕ್ಷನ್ ವೈ ವ್ಯಾಲ್ಯೂ ಬಂದಿಲ್ಲ. ಯಾಕೆ, ವೈ ಇಸ್ ನಾಟ್ ಡಿಫೈನ್ಡ್. ಆಚೆ ಫಂಕ್ಷನ್ ಆಚೆ ವೈ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅದು ಲೋಕಲ್, ಅದು ಫಂಕ್ಷನ್ ಒಳಗೆ ಮಾತ್ರ ಆಕ್ಸೆಸ್ ಮಾಡ್ಬೋದು. ಮೇನ್ ಪ್ರೋಗ್ರಾಮಿಂಗಲ್ಲಿ ನೀವು ವೈನ ಆಕ್ಸೆಸ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿದ್ವಲ್ಲ, ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡಿ ಗ್ಲೋಬಲ್ ವ್ಯಾಲ್ಯೂಸ್ ಹೆಂಗೆ ಚೇಂಜ್ ಮಾಡೋದು ಅದನ್ನು ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಇಲ್ಲೇ ಜಸ್ಟ್ ಚೇಂಜಸ್ ಮಾಡ್ಬೋಣ ಅದಕ್ಕೆ. ಸೊ ಇಲ್ಲಿ ಎಕ್ಸೇ ತೊಗೊಳ್ಳೋಣ, ಸೇಮ್ ನೇಮ್ ತೊಗೊಳ್ಳೋಣ, ಎಕ್ಸ್ ಇಸ್ ಇಕ್ವಲ್ ಟು 20 ತೊಗೊಳ್ಳೋಣ. ಸೊ ಇದಕ್ಕೆ ಮುಂಚೆ ಎಕ್ಸ್ ವ್ಯಾಲ್ಯೂ ಪ್ರಿಂಟ್ ಮಾಡಬೇಡ ಒಂದ್ಸಲಿ. ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸೇ ಇರಲಿ. ಈಗ ಗ್ಲೋಬಲ್ ಅಂತ ಕೊಟ್ಬೋಣ, ಗ್ಲೋಬಲ್ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂ ಚೇಂಜ್ ಮಾಡೋಣ, ಗ್ಲೋಬಲ್ ಎಕ್ಸ್. ಈಗ ಗ್ಲೋಬಲ್ ವೇರಿಯಬಲ್ ಚೇಂಜ್ ಮಾಡ್ತಾ ಇನ್ ವ್ಯಾಲ್ಯೂ 20. ಸೊ ಈಗೇನಾಗುತ್ತೆ, ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ 20 ಆಗೋಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲಿ ಓಲ್ಡ್ ವ್ಯಾಲ್ಯೂನೇ ತೊಗೊಳುತ್ತೆ 100, ಬಟ್ ಇಲ್ಲಿ 20 ತೊಗೊಳುತ್ತೆ, ಕರೆಕ್ಟಾ. ಸೊ ಈ ಕೋಡ್ ಎರೇಸ್ ಮಾಡ್ಬೋಣ. ಸೊ ಇದು ಬೇಡ, ವೈ ಏನು ನಾವು ಯೂಸ್ ಮಾಡ್ತಿಲ್ಲ. ಸೊ ವೈ ಕೋಡ್ನ ವಿ ವಿಲ್ ಎರೇಸ್. ಸೊ ಈಗ ಫಂಕ್ಷನ್ ಕಾಲ್ ಆದಮೇಲೆ ಈ ವೈ ವ್ಯಾಲ್ಯೂನು ಬೇಡ ಇಲ್ಲಿ. ಸೊ ಈ ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ದೀವಿ ಸ್ಟೂಡೆಂಟ್ಸ್. ಫಂಕ್ಷನ್ ಫಸ್ಟ್ ಕಾಲ್ ಆಗುತ್ತೆ, ಕಂಟ್ರೋಲ್ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಇಲ್ಲಿ ಇನ್ಸೈಡ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಗ್ಲೋಬಲ್ದೇ ತೊಗೊಳುತ್ತೆ 100, ಕರೆಕ್ಟಾ. ಸೊ ಈಗ ಗ್ಲೋಬಲ್ ಎಕ್ಸ್ ಅಂತ ಕೀವರ್ಡ್ ಯೂಸ್ ಮಾಡಿದ್ದೀವಿ, ಗ್ಲೋಬಲ್. ಈಗ ಅರ್ಥ ಏನು, ವಿ ಆರ್ ಇನ್ಫಾರ್ಮಿಂಗ್ ಪೈಥಾನ್ ದಟ್ ವಿ ಆರ್ ಚೇಂಜಿಂಗ್ ದ ಗ್ಲೋಬಲ್ ವ್ಯಾಲ್ಯೂ. ಈಗ ಚೇಂಜ್ ಮಾಡ್ತಾ ಇವು 20ಗೆ. ಈಗ ಏನು ಡಿಸ್ಪ್ಲೇ ಆಗುತ್ತೆ, ಗ್ಲೋಬಲ್ ವೇರಿಯಬಲ್ ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ 20. ಆಮೇಲೆ ಕಂಟ್ರೋಲ್ ಆಚೆ ಬಂದಮೇಲೆ ಔಟ್ಸೈಡ್ ಫಂಕ್ಷನ್ ಅಗೇನ್ ಗ್ಲೋಬಲ್ ಚೇಂಜ್ ಆಗಿದೆ ಅಲ್ವಾ, ಎಲ್ಲ ಕಡೆ ಚೇಂಜ್ ಆಗುತ್ತದೆ. ಒಂದು ಕಡೆ ಚೇಂಜ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಮತ್ತೆ 20ನೇ ಬರುತ್ತೆ, ಔಟ್ಸೈಡ್ ಫಂಕ್ಷನ್ ಕೂಡ. ಇದು ರನ್ ಮಾಡಿ ನೋಡ್ಬೋಣ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ರನ್ ಮಾಡಿ ನೋಡ್ಬೋಣ. ಓಕೆ, ಇಂಡೆಂಟೇಷನ್ ಆಗಿಲ್ಲ ಅಂತ ಎರರ್ ತೋರಿಸ್ತಿದೆ. ಓಕೆ ಸ್ಟೂಡೆಂಟ್ಸ್, ಇದು ಜಸ್ಟ್ ಇಂಡೆಂಟ್ ಮಾಡ್ಬೋಣ, 1 ಸ್ಪೇಸ್ ಆ್ಯಂಡ್ 1 ಸ್ಪೇಸ್. ಓಕೆ, ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಸ್ಟೂಡೆಂಟ್ಸ್ ಜಸ್ಟ್ ಒಂದು ಚೇಂಜ್ ಮಾಡೀನಿ ಇಲ್ಲಿ. ಸೊ ಈ ಗ್ಲೋಬಲ್ ಎಕ್ಸ್ ಇನ್ಸೈಡ್ ಫಂಕ್ಷನ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಬದಲು ಫಸ್ಟ್ ಸ್ಟಾರ್ಟಿಂಗ್ ಗ್ಲೋಬಲ್ ಎಕ್ಸ್ ಅಂತ ತೊಗೊಂಡಿವಿ. ಸೊ ಈಗ ವ್ಯಾಲ್ಯೂ ಇನ್ಸೈಡ್ ಫಂಕ್ಷನ್ ಎಕ್ಸ್ ಎಷ್ಟಿರುತ್ತೆ, 100 ಇರುತ್ತೆ. ಓಕೆ, ಇಲ್ಲಿ ಚೇಂಜ್ ಮಾಡ್ತಾ ಇವಿ, ಎಕ್ಸ್ ಇಸ್ ಇಕ್ವಲ್ ಟು 20. ಸೊ ಈಗ ಎಕ್ಸ್ ಇನ್ಸೈಡ್ ಫಂಕ್ಷನ್ ಎಕ್ಸ್ ಅಪ್ಡೇಟ್ ಆಗಿರುತ್ತೆ 20, ಔಟ್ಸೈಡ್ ಫಂಕ್ಷನ್ ಕೂಡ ಎಕ್ಸ್ 20 ಆಗುತ್ತೆ, ಹೌದಾ. ಸೊ ಇಲ್ಲಿ ಇನ್ಸೈಡ್ ಫಂಕ್ಷನ್ ಮೇಲ್ ಬರ್ದಿದೆ, ಜಸ್ಟ್ ಕೋಡ್ ಚೇಂಜ್ ಮಾಡಿದ್ದೀನಿ. ಸೊ ಈ ಗ್ಲೋಬಲ್ ಎಕ್ಸ್ ಫಸ್ಟ್ ಸ್ಟಾರ್ಟಿಂಗ್ ಡಿಕ್ಲೇರ್ ಮಾಡಿ ಆಮೇಲೆ ಪ್ರಿಂಟ್ ಮಾಡೋಣ, ಆಮೇಲೆ ಗ್ಲೋಬಲ್ ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡ್ಬೋದು. ಓಕೆ, ಇಲ್ಲಿ ಚೇಂಜ್ ಮಾಡಿದ್ದೀವಿ ಗ್ಲೋಬಲ್ ವ್ಯಾಲ್ಯೂಸ್. ಸೊ ಇದು ರನ್ ಮಾಡಿ ನೋಡ್ಬೋಣ. ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ
ಸ್ಟಾರ್ಟಿಂಗ್ ಇನ್ಸೈಡ್ ಫಂಕ್ಷನ್ ಎಕ್ಸ್ 100 ಇರುತ್ತೆ. ಓಕೆ, ಸೊ ಆಮೇಲೆ ಗ್ಲೋಬಲ್ ಎಕ್ಸ್ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂ ಗ್ಲೋಬಲಿ ಚೇಂಜ್ ಮಾಡಿದೆ 20 ಅಂತ. ಸೊ ಇನ್ಸೈಡ್ ಫಂಕ್ಷನ್ x20, ಔಟ್ಸೈಡ್ ಫಂಕ್ಷನ್ ಕೂಡ x20 ಡಿಸ್ಪ್ಲೇ ಆಗುತ್ತೆ. ಸೊ ಅರ್ಥ ಇದೆ ಅನ್ಕೊಂತೀನಿ. ಸೊ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ ಆ್ಯಂಡ್ ಡಿಫ್ರೆನ್ಸಸ್ ಕೂಡ ಹೇಳಿದ್ದೀವಿ. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್, ಓದೋದನ್ನ ಮರಿಬೇಡಿ. ಓಕೆ, ಸೊ ಈಗ ಲಾಸ್ಟ್ ಕಾನ್ಸೆಪ್ಟ್ ಇದೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಆಮೇಲೆ ಮಾಡ್ಯೂಲ್ಸ್. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ಇಸ್ ದರ್ ಸ್ಟೂಡೆಂಟ್ಸ್, ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಆಮೇಲೆ ಮಾಡ್ಯೂಲ್ಸ್. ಸೊ ಲೈಬ್ರರಿ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಅಂತ ಹೇಳಿದ್ವಿ ಅಲ್ವಾ. ಸೊ ಈ ಲೈಬ್ರರಿ ಫಂಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಿದೆ, ಮಾಡ್ಯೂಲ್ಸ್ ಅಂತಿದೆ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಅಗೇನ್ ಲೈಬ್ರರಿ ಥರನೇ ಆಲ್ರೆಡಿ ಯೂಸ್ ಆಗಿರೋ ಫಂಕ್ಷನ್ಸ್ ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ನ ಬಿಲ್ಟ್ ಇನ್ ಅಂತೀವಿ. ಮಾಡ್ಯೂಲ್ ಅಂದರೆ ಒಂದು ಪೂರ್ತಿ ಮಾಡ್ಯೂಲ್, ಮ್ಯಾಥ್ ಮಾಡ್ಯೂಲ್ ಇಂಪೋರ್ಟ್ ಮಾಡಿ ಹೇಳದ್ನಲ್ಲ, ಸೊ ಆ ಮ್ಯಾಥ್ ಮಾಡ್ಯೂಲ್ ಇರೋ ಫಂಕ್ಷನ್ಸ್ ಎಲ್ಲ ಇದೆ. ಸೊ ಎರಡು ವೇ ಕೂಡ ಯೂಸ್ ಮಾಡ್ಬೋದು. ಇದನ್ನು ನೋಡ್ತಾ ಬರೋಣ. ಸೊ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಮಾಡ್ಯೂಲ್ಸ್. ಸೊ ಏನು ಬರ್ತಿದ್ರಲ್ಲಿ, ಸೊ ಸ್ಟ್ಯಾಂಡರ್ಡ್ ಲೈಬ್ರರಿ ಆ್ಯಂಡ್ ಮಾಡ್ಯೂಲ್ಸಲ್ಲಿ ಸೊ ಈ ಡೈಗ್ರಾಮ್ ನೆನ್ಪಿಟ್ಕೊಬೇಕು. ಫಂಕ್ಷನ್ಸಲ್ಲಿ ಎರಡು ಟೈಪ್ಸ್ ಇದೆ. ಸ್ಟ್ಯಾಂಡರ್ಡ್ ಲೈಬ್ರರಿ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಅಲ್ವಾ, ಇದು ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಆಲ್ರೆಡಿ ಅವೈಲೇಬಲ್ ಇದೆ, ಎಕ್ಸಿಸ್ಟಿಂಗ್. ಸೊ ಅದಾದಮೇಲೆ ಯೂಸರ್ ಡಿಫೈನ್ಡ್ ಅಂದರೆ ನಾವೇ ಡಿಫೈನ್ ಮಾಡೋದು ಅಲ್ವಾ. ಸೊ ಈ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸಲ್ಲಿ ಎರಡು ಟೈಪ್ ಬರುತ್ತೆ, ಮತ್ತು ಬಿಲ್ಟ್ ಇನ್ ಆಮೇಲೆ ಮಾಡ್ಯೂಲ್. ಬಿಲ್ಟ್ ಇನ್ ಅಂದರೆ ಆಲ್ರೆಡಿ ಅವೈಲೇಬಲ್ ಇರೋ ಫಂಕ್ಷನ್ಸ್ನ ಬಿಲ್ಟ್ ಇನ್ ಅಂತೀವಿ. ಮಾಡ್ಯೂಲ್ ಅಂದರೆ ಒಂದು ಪೂರ್ತಿ ಮಾಡ್ಯೂಲಿಂದ ಫಂಕ್ಷನ್ಸ್ ಬಾರೋ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಏನೇನು ಫಂಕ್ಷನ್ಸ್ ಬರುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಏನು, ಈ ಬಿಲ್ಟ್ ಇನ್ ಫಸ್ಟ್ ಡಿಸ್ಕಸ್ ಮಾಡೋಣ. ಬಿಲ್ಟ್ ಇನ್ ಫಂಕ್ಷನ್ಸ್ ಆರ್ ರೆಡಿಮೇಡ್ ಫಂಕ್ಷನ್ಸ್ ಇನ್ ಪೈಥಾನ್ ದಟ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಪ್ರೋಗ್ರಾಮ್ಸ್. ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ನ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, a is equal to int of input enter value of a. ಸೊ ಇಲ್ಲಿ ಬಿಲ್ಟ್ ಇನ್ ಫಂಕ್ಷನ್ ಯಾವುದು, ಈ ಇಂಟ್ ಅನ್ನೋದು ಬಿಲ್ಟ್ ಇನ್, ಕರೆಕ್ಟಾ, ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಈ ಇನ್ಪುಟ್ ಅನ್ನೋದು ಬಿಲ್ಟ್ ಇನ್, ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಆಮೇಲೆ ಪ್ರಿಂಟ್ ಮಾಡಿದ್ರೆ ಈ ಪ್ರಿಂಟ್ ಅನ್ನೋ ಫಂಕ್ಷನ್ ಮತ್ತೆ ಬಿಲ್ಟ್ ಇನ್, ಕರೆಕ್ಟಾ. ಸೊ ಇಂಟ್, ಇನ್ಪುಟ್ಟು, ಪ್ರಿಂಟು ಇದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರೋದು. ಸೊ ಏನೇನು ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ ನೋಡ್ತಾ ಹೋಗೋಣ ಆಯಿತಾ. ಈ ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಟೆಕ್ಸ್ಟ್ ಬುಕ್ NCERT ಬುಕ್ಕಿಂದಾನೆ. ಸೊ ಇನ್ಪುಟ್ಟು, ಪ್ರಿಂಟು ಇದು ಆಲ್ರೆಡಿ ಡಿಫೈನ್ ಆಗೋಗಿದೆ ಅಲ್ವಾ, ಇದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಮ್ಯಾಥ್ ಅಥವಾ ಡೇಟಾ ಕನ್ವರ್ಷನ್ಸ್ ಅಂದರೆ ಟೈಪ್ ಕ್ಯಾಸ್ಟಿಂಗ್ ಮಾಡಿದ್ದೀವಲ್ವ ಪೈಥಾನ್ ಚಾಪ್ಟ್ರಲ್ಲಿ, ಇಂಟಿಂದ ಫ್ಲೋಟ್ಗೆ, ಫ್ಲೋಟಿಂದ ಇಂಟ್ಗೆ. ಸೊ ಅಲ್ಲೆಲ್ಲ ಫಂಕ್ಷನ್ಸ್ ಯೂಸ್ ಮಾಡ್ತೀವಲ್ವಾ, ಇಂಟು, ಫ್ಲೋಟು, ಲಿಸ್ಟ್, ಯಾವುದೋ ಫಂಕ್ಷನ್ ಲಿಸ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ. ಸೊ ಆಮೇಲೆ ಇನ್ನೇನೇನು ನೋಡಿದ್ವಿ, STR, ಸೊ ಒಂದು ಇಂಟೀಜರ್ ವ್ಯಾಲ್ಯೂ ಸ್ಟ್ರಿಂಗ್ ಕನ್ವರ್ಟ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀವಿ. ಸೊ ಟಪಲ್ ಅಂತ ಫಂಕ್ಷನ್ ಇದೆ, ಅದು ಫರ್ದರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಏನಂತ ಕರಿತೀವಿ, ಇದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಮ್ಯಾಥ್ ಮಾಡ್ಯೂಲ್ಗೆ ಬಂದರೆ ABS, ಇದನ್ನು ಡಿಸ್ಕಸ್ ಮಾಡ್ತೀನಿ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರೀತಾರೆ, ನೆಗೆಟಿವ್ ನಂಬರ್ನ ಪಾಸಿಟಿವ್ ಮಾಡೋದು. ಡಿವ್ ಮಾಡ್ ಫಂಕ್ಷನ್ ಏನು ಮಾಡುತ್ತೆ, ಕೋಷಂಟ್ ರಿಮೈಂಡರ್ ರಿಟರ್ನ್ ಮಾಡುತ್ತೆ, ಬಟ್ ಟಪಲ್ ಫಾರ್ಮಲ್ಲಿ ರಿಟರ್ನ್ ಮಾಡುತ್ತೆ. ಟಪಲ್ ಫಾರ್ಮಲ್ಲಿ ಕೋಷಂಟ್ ಆಮೇಲೆ ರಿಮೈಂಡರ್ ರಿಟರ್ನ್ ಮಾಡುತ್ತೆ. ಮ್ಯಾಕ್ಸ್ ಆ್ಯಂಡ್ ಮಿನ್, ಮ್ಯಾಕ್ಸ್ ಅಂದರೆ ಒಂದು ಸೀಕ್ವೆನ್ಸಲ್ಲಿ ಲಿಸ್ಟ್ ಆಗ್ಬೋದು, ಟಪಲ್ ಆಗ್ಬೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಮಿನ್ ಅಂದರೆ ಮಿನಿಮಮ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಪವರ್ ಅಂದರೆ ಸೊ ಪವರ್ ಮಾಡ್ತೀವಲ್ಲ, ಬೇಸ್ ಎಕ್ಸ್ಪೋನೆಂಟ್ 2⁻3. ಸೊ ಅದೆಲ್ಲ ಮಾಡೋದಕ್ಕೆ ಈ ಪವರ್ ಫಂಕ್ಷನ್ ಯೂಸ್ ಮಾಡ್ಬೋದು. ಸಮ್ ಮಾಡೋಕ್ಕೆ ಸಮ್ ಫಂಕ್ಷನ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಬಿಲ್ಟ್ ಇನ್, ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿದೆ. ಸೊ ಮಿಕ್ಕಿದ್ದು ನೋಡೋದ್ರಲ್ಲಿ LEN ಫಂಕ್ಷನ್ನ ಲೆಂತ್ ಅಂತ ಕರಿತೀವಿ. ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡೋಕ್ಕೆ, ಟೋಟಲ್ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡೋಕ್ಕೆ LEN ಯೂಸ್ ಮಾಡ್ತೀವಿ. ರೇಂಜ್, ಆಲ್ರೆಡಿ ರೇಂಜ್ ನೋಡಿದ್ದೀವಿ ಫಾರ್ ಲೂಪಲ್ಲಿ. ಆಮೇಲೆ ಟೈಪ್ ಅಂದರೆ ಯಾವ ಡೇಟಾ ಟೈಪ್, ಪೈಥಾನಲ್ಲಿ ಡಿಸ್ಕಸ್ ಮಾಡಿವಲ್ವಾ. ಸೊ ಟೈಪ್ ಆಫ್ ಎ, ಸಪೋಸ್ 100 ತೊಗೊಂಡೆ, ಟೈಪ್ ಆಫ್ ಎ ಏನು ಬರ್ತಾವಾಗ ಕ್ಲಾಸ್ ಇಂಟ್ ಅಂತ ಬರುತ್ತಲ್ವಾ, ಎ ಇಂಟೀಜರ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಈ ಟೈಪ್ ಏನಕ್ಕಿದೆಪ್ಪ ಅಂದರೆ ಡೇಟಾ ಟೈಪ್ ಏನು ಅಂತ ಹೇಳೋಕ್ಕೆ ಈ ಟೈಪ್ ಫಂಕ್ಷನ್ ಕೂಡ ನಾವು ಯೂಸ್ ಮಾಡ್ತೀವಿ, ಕರೆಕ್ಟಾ. ಸೊ ಇದು ಏನಂತ ಕರಿತೀವಿ, ಇದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್, ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್, ಕರೆಕ್ಟಾ. ಸೊ ಈಗ ಕೆಲವೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ, ಇಲ್ಲಿ ತೊಗೊಂಡಿದ್ದೀನಿ ಕೆಲವೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ಡಿಸ್ಕಸ್ ಮಾಡೋಣ. ಸೊ ಈ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ ಸಮ್ ಆಫ್ ದ ಕಾಮನ್ಲಿ ಯೂಸ್ ಬಿಲ್ಟ್ ಇನ್ ಫಂಕ್ಷನ್ಸ್ ಆರ್ ABS of x. ABS ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ, ನೆಗೆಟಿವ್ನ ಪಾಸಿಟಿವ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಎಕ್ಸ್ ಮೇ ಬಿ ಇಂಟ್ ಆರ್ ಫ್ಲೋಟ್, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ABS of -5 ತೊಗೊಂಡ್ರೆ ನಿಮಗೆ +5 ಡಿಸ್ಪ್ಲೇ ಆಗುತ್ತೆ. ಸೊ -5 ತೊಗೊಂಡ್ರೆ ಯು ವಿಲ್ ಗೆಟ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ 5. ಸೊ ಡಿವ್ ಮಾಡ್ಗೆ 2 ಆರ್ಗ್ಯುಮೆಂಟ್ ಕೊಡ್ಬೇಕು ನೀವು, ಎಕ್ಸ್ ಆ್ಯಂಡ್ ವೈ ಏನು ರಿಟರ್ನ್ ಮಾಡುತ್ತೆ, ಟಪಲ್. ಸೊ ಇಲ್ಲಿ ಟಪಲ್ ಕನ್ಸಿಸ್ಟಿಂಗ್ ಆಫ್ ಕೋಷಂಟ್ ಆ್ಯಂಡ್ ರಿಮೈಂಡರ್ ರಿಟರ್ನ್ ಮಾಡುತ್ತೆ. ಎಕ್ಸಾಂಪಲ್ ಡಿವ್ ಮಾಡ್ ಆಫ್ 10,3. ಸೊ 10,3 ನೀವು ಡಿವೈಡ್ ಮಾಡಿದ್ರೆ ಕೋಷಂಟ್ ರಿಮೈಂಡರ್ ಏನು ಬರುತ್ತೆ, 3 3s are 9, ಸೊ 1. ಸೊ ಇಲ್ಲಿ ನಿಮಗೆ 3 1 ಡಿಸ್ಪ್ಲೇ ಆಗುತ್ತೆ, ಅಂದರೆ ಕೋಷಂಟ್ 3 ಬರುತ್ತೆ, ರಿಮೈಂಡರ್ 1 ಬರುತ್ತೆ, ಕರೆಕ್ಟಾ, ಇಫ್ ಯು ಡಿವೈಡ್ 10/3. ಸಿಮಿಲರ್ಲಿ
ಮ್ಯಾಕ್ಸ್ ಆಫ್ ಸೀಕ್ವೆನ್ಸ್ ಅಂತಿದೆ ಅಥವಾ ಎಕ್ಸ್ ವೈ ಝೆಡ್ ಎಷ್ಟಾದರೂ ತೊಗೊಬೋದು ಅಥವಾ ಲಿಸ್ಟ್ ಆ್ಯಂಡ್ ಟಪಲ್ ಫಾರ್ಮ್ಯಾಟಲ್ಲಿ ಕೊಡ್ಬೋದು. ಎಕ್ಸ್ ವೈ ಝೆಡ್ ಮೇ ಬಿ ಇಂಟ್ ಆಯಿತಾ, ಲಾರ್ಜೆಸ್ಟ್ ಆಫ್ 2 or more ನಂಬರ್ಸ್ ಯೂಸ್ ಮಾಡೋದಕ್ಕೆ ಈ ಮ್ಯಾಕ್ಸ್ ಆ್ಯಂಡ್ ಮಿನ್ ಯೂಸ್ ಮಾಡ್ತೀವಿ. ಮಿನಿಮಮ್ ಆಫ್ 2 or 3 ನಂಬರ್ಸ್. ಈಗ ಮ್ಯಾಕ್ಸಲ್ಲಿ ಲಿಸ್ಟ್ ತೊಗೊಂಡಿದ್ದೀನಿ 1, 3, 4, 2. ಸೊ ಏನು ಡಿಸ್ಪ್ಲೇ ಆಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ 4 ಡಿಸ್ಪ್ಲೇ ಆಗುತ್ತೆ. ಸೊ ಮಿನ್ ಅದೇ ಥರ ಮಿನ್ನಲ್ಲಿ ನೀವು ಸೀಕ್ವೆನ್ಸ್ ಕೊಡ್ಬೋದು, ಅಂದರೆ ಲಿಸ್ಟ್ ಅಥವಾ ಟಪಲ್ ಕೊಡ್ಬೋದು, ಅದರೊಳಗೆ ವ್ಯಾಲ್ಯೂಸ್ ಕೊಡ್ಬೋದು ಆಯಿತಾ. ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಅಥವಾ ಸ್ಮಾಲೆಸ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಮಿನ್ ಆಫ್ ಲಿಸ್ಟಲ್ಲಿ 1, 3, 4, 2 ಕೊಟ್ಟರೆ 1 ಡಿಸ್ಪ್ಲೇ ಆಗುತ್ತೆ, ದಟ್ ಇಸ್ ದ ಮಿನಿಮಮ್. ಆ್ಯಂಡ್ ಇನ್ನೊಂದು, ಇದೆಲ್ಲ ನಾನು ಇಂಟ್ರಾಕ್ಟಿವ್ ಮೋಡಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಇಂಟ್ರಾಕ್ಟಿವ್ ಮೋಡ್ ಅಂದರೆ ಏನು, ಸೊ ಇಂಟ್ರಾಕ್ಟಿವ್ ಮೋಡಲ್ ಒಂದೇ ಕಮಾಂಡ್ ಒಂದು ಟೈಮಲ್ಲಿ ರನ್ ಆಗೋದಲ್ವಾ. ಸೊ ಇದೆಲ್ಲ ಇಂಟ್ರಾಕ್ಟಿವ್ ಮೋಡಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ನಿಮಗೆ ಇಲ್ಲಿ ಪ್ರಾಂಪ್ಟ್ ನೋಡ್ಬೋದು, ಇಲ್ಲಿ 3 ಗ್ರೇಟರ್ ದೆನ್ ಸೈನ್ ಇದೆಯಲ್ಲ ಅದು ಪ್ರಾಂಪ್ಟ್. ಓಕೆ, ಸೊ ಈಗ ಪವರ್ ಆಫ್ ಎಕ್ಸ್, ವೈ, ಝೆಡ್, ಈ ಝೆಡ್ ಇದೆಯಲ್ಲ ಇದು ಆಪ್ಷನಲ್ಲು. ಝೆಡ್ ಹಾಕಿದ್ರೆ ಏನಾಗುತ್ತೆ, ಆಗದಿದ್ರೆ ಏನಾಗುತ್ತೆ ಅದು ನಾನು ಹೇಳ್ತೀನಿ. ಓಕೆ, ಸೊ ಪವರ್ ಆಫ್ ಎಕ್ಸ್, ವೈ ಅಂದರೆ ನಮಗೆ ಎಕ್ಸ್ ಟು ದ ಪವರ್ ವೈ ಬರುತ್ತೆ. ಆ್ಯಂಡ್ ಝೆಡ್ ಇದ್ದರೆ ಝೆಡ್ ಆಪ್ಷನಲ್ ಇಲ್ಲಿ. ಸೊ ಇಫ್ ಝೆಡ್ ಇಸ್ ಪ್ರೊವೈಡೆಡ್ ದೆನ್ ಎಕ್ಸ್ ಇಸ್ ರೇಸ್ ಟು ದ ಪವರ್ ಆಫ್ ವೈ ಮಾಡ್ ಝೆಡ್ ಆಗುತ್ತೆ, ರಿಮೈಂಡರ್ ರಿಟರ್ನ್ ಮಾಡುತ್ತೆ. ಓಕೆ, ಈಗ ಎಕ್ಸಾಂಪಲ್ ಪವರ್ ಆಫ್ ಎಕ್ಸ್ ಇಲ್ಲಿ 5, ವೈ ಇಲ್ಲಿ 2, ಝೆಡ್ ಇಲ್ಲಿ ಆಪ್ಷನಲ್ಲು, ಝೆಡ್ ಕೊಡ್ಲೂಬೋದು, ಕೊಡದೆ ನೋಡ್ಬೋದು, 4 ತೊಗೊಂಡಿವಿ. ಸೊ ಏನಾಗುತ್ತೆ, ಎಕ್ಸ್ ಪವರ್ ವೈ ಆಗುತ್ತೆ, ಇಲ್ಲಿ ಏನಾಗುತ್ತೆ 5 ಸ್ಕ್ವೇರ್ mod 4 ಆಗುತ್ತೆ, ಅಂದರೆ 25 mod 4 ಆಗುತ್ತೆ. ಸೊ 25 ರಿಮೈಂಡರ್ 4, 25/4 ಕೋಶಂಟ್ 6 ಬರುತ್ತಲ್ವಾ. 25 4 6 24 ರಿಮೈಂಡರ್ 1. ಸೊ ನಿಮ್ಗೆ ಆನ್ಸರ್ ಇಲ್ಲಿ 1 ಬರುತ್ತೆ. ಸೊ ಏನು ರಿಟರ್ನ್ ಮಾಡುತ್ತೆ, ಝೆಡ್ ಆರ್ಗ್ಯುಮೆಂಟ್ ನೀವು ಕೊಟ್ಟರೆ ಇಟ್ ವಿಲ್ ರಿಟರ್ನ್ ಯು ದ ರಿಮೈಂಡರ್ ಎಕ್ಸ್ ಪವರ್ ವೈ mod ಝೆಡ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಝೆಡ್ ಕೊಟ್ಟರೆ ಎಕ್ಸ್ ಟು ದ ಪವರ್ ವೈ mod ಝೆಡ್ ಆಗುತ್ತೆ. ಇದು ಕಾಮನ್ಲಿ ಯೂಸ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಈಸಿ ಅಂತ ಭಾವಿಸ್ತೀನಿ. ಸೊ ABS ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ. ಡಿವ್ ಮಾಡ್, ಏನಕ್ಕೆ ಡಿವ್ ಮಾಡ್ ಯೂಸ್ ಮಾಡ್ತೀವಿ, ಕೋಶಂಟ್ ರಿಮೈಂಡರ್ ರಿಟರ್ನ್ ಮಾಡೋಕ್ಕೆ. ಸೊ ಆಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ರಿಟರ್ನ್ ಮಾಡೋಕ್ಕೆ ಲಿಸ್ಟಲ್ಲಿ ಅಥವಾ ಟಪಲಲ್ಲಿ ಮ್ಯಾಕ್ಸ್ ಫಂಕ್ಷನ್, ಮಿನಿಮಮ್ ವ್ಯಾಲ್ಯೂ ರಿಟರ್ನ್ ಮಾಡೋಕ್ಕೆ. ಆಮೇಲೆ ಪವರ್ ಫಂಕ್ಷನ್ ಇದೆ. ಸೊ ಈ ಪವರ್ ಫಂಕ್ಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಈಗ ಸೊ ಕೆಲವು ಮಾಡ್ಯೂಲ್ಸ್ ನೋಡೋಣ ಆಯಿತಾ. ಬಿಲ್ಟ್ ಇನ್ ಫಂಕ್ಷನ್ಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಮಾಡ್ಯೂಲ್ಸಲ್ಲಿ 3 ಟೈಪ್ ಇದೆ. ಸೊ ಅದು ಮ್ಯಾಥ್ ಮಾಡ್ಯೂಲ್ ಇರ್ಬೋದು, ಸ್ಟ್ಯಾಟ್ಸ್ ಮಾಡ್ಯೂಲ್ ಇರ್ಬೋದು, ಆಮೇಲೆ ಸೊ ಇನ್ನೊಂದು ಮಾಡ್ಯೂಲ್ ರ್ಯಾಂಡಮ್ ಮಾಡ್ಯೂಲ್ ಇದೆ. ಸೊ ಈ ಮಾಡ್ಯೂಲ್ಸ್ ಬಗ್ಗೆನೂ ಕೂಡ ತಿಳ್ಕೊಂಬೋಣ. ಓಕೆ, ಸೊ ಮಾಡ್ಯೂಲ್ಸ್ ಅಂದರೆ ಏನು, ಸೊ ಅದರ್ ದೆನ್ ಬಿಲ್ಟ್ ಇನ್ ಫಂಕ್ಷನ್ಸ್ ವಿ ಕ್ಯಾನ್ ಯೂಸ್ ಮಾಡ್ಯೂಲ್ಸ್. ಇಟ್ ಇಸ್ ಅ ಕಲೆಕ್ಷನ್ ಆಫ್ ಫಂಕ್ಷನ್ ಡೆಫಿನೇಷನ್ಸ್. ಸೊ ಮಾಡ್ಯೂಲ್ಸ್ ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಫಂಕ್ಷನ್ ಡೆಫಿನೇಷನ್. ಸೊ ಒಂದು ಮಾಡ್ಯೂಲಲ್ಲಿ ತುಂಬ ಫಂಕ್ಷನ್ಸ್ ಇರುತ್ತೆ. ಸಪೋಸ್ ಈಗ ಮ್ಯಾಥ್ ಮಾಡ್ಯೂಲಲ್ಲಿ ಸ್ಕ್ವೇರ್ ರೂಟ್ ಫಂಕ್ಷನ್ ಇದೆ, ಪವರ್ ಫಂಕ್ಷನ್ ಇದೆ, ಸೊ ಆಮೇಲೆ ಸೈನ್, ಕಾಸ್, ಟ್ಯಾನ್ ಇದೆಲ್ಲ ಫಂಕ್ಷನ್ಸ್ ಇದೆಯಲ್ಲ. ಸೊ ಈ ಮ್ಯಾಥ್ ಮಾಡ್ಯೂಲಲ್ಲೇ ಡಿಫ್ರೆಂಟ್ ಫಂಕ್ಷನ್ ಇದೆ, ಸೈನ್ ಇದೆ, ಕಾಸ್ ಇದೆ, ಸೊ ಆಮೇಲೆ ಪವರ್ ಫಂಕ್ಷನ್ ಇದೆ, ಸ್ಕ್ವೇರ್ ರೂಟ್ ಇದೆ. ಸೊ ಇದೆಲ್ಲ ಇಂಡಿವಿಜುವಲ್ ಫಂಕ್ಷನ್ಸ್ ಆಯಿತಾ. ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಫಂಕ್ಷನ್ ಡೆಫಿನೇಷನ್. ಯಾವುದು, ಈ ಮ್ಯಾಥ್ ಮಾಡ್ಯೂಲಲ್ಲೇ ಡಿಫ್ರೆಂಟ್ ಫಂಕ್ಷನ್ ಡೆಫಿನೇಷನ್ಸ್ ಇದೆ, ಹೌದಲ್ವಾ. ಸೈನು, ಕಾಸು, ಆಮೇಲೆ ಸ್ಕ್ವೇರ್ ರೂಟ್, ಪವರ್. ಸೊ ಇದನ್ನು ಏನಂತ ಕರಿತೀವಿ, ಮಾಡ್ಯೂಲ್ ಅಂತ ಕರಿತೀವಿ. ಸೊ ಟು ಯೂಸ್ ಅ ಮಾಡ್ಯೂಲ್ ವಿ ನೀಡ್ ಟು ಇಂಪೋರ್ಟ್ ದೆಮ್. ಸುಮ್ಮನೆ ಯೂಸ್ ಮಾಡೋಕ್ಕಾಗಲ್ಲ, ಮತ್ತೇನು ಮಾಡ್ಬೇಕು ಸರ್, ಇಂಪೋರ್ಟ್ ಮಾಡಬೇಕು, ಮಾಡ್ಯೂಲ್ ಇಂಪೋರ್ಟ್ ಮಾಡಿ. ಸೊ ಒನ್ಸ್ ವಿ ಇಂಪೋರ್ಟ್ ದೆಮ್ ವಿ ಕ್ಯಾನ್ ಯೂಸ್ ಆಲ್ ದ ಫಂಕ್ಷನ್ಸ್ ಆಫ್ ದಟ್ ಮಾಡ್ಯೂಲ್. ನೀವು ಇಂಪೋರ್ಟ್ ಮ್ಯಾಥ್ ಅಂತ ಕೊಡ್ತೀರಲ್ಲ, ಆವಾಗ ಎಲ್ಲ ಫಂಕ್ಷನ್ಸ್ ಕೂಡ ಯೂಸ್ ಮಾಡ್ಬೋದು. ಹೆಂಗೆ ಇಂಪೋರ್ಟ್ ಮಾಡೋದು, ದ ಸಿಂಟ್ಯಾಕ್ಸ್ ಇಸ್ ಇಂಪೋರ್ಟ್ ಮಾಡ್ಯೂಲ್ 1, ಮಾಡ್ಯೂಲ್ 2, ಎಷ್ಟು ಮಾಡ್ಯೂಲ್ ಬೇಕೋ ನೀವು ಇಂಪೋರ್ಟ್ ಮಾಡ್ಬೋದು. ಇರೋದೇ 3 ಮಾಡ್ಯೂಲ್ಸು, ಮ್ಯಾಥ್ ಮಾಡ್ಯೂಲ್, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್, ಆಮೇಲೆ ರ್ಯಾಂಡಮ್ ಮಾಡ್ಯೂಲ್ ಆಯಿತಾ. ನೀವೆಲ್ಲ ಯೂಸ್ ಮಾಡಬೇಕಂದ್ರೆ ಎಲ್ಲ ಕೂಡ ನೀವು ಮಾಡ್ಬೋದು. ಓಕೆ, ಸೊ ಆಮೇಲೆ ಟು ಯೂಸ್ ಅ ಫಂಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ಮಾಡ್ಯೂಲ್ ದ ಸಿಂಟ್ಯಾಕ್ಸ್ ಇಸ್ ಮಾಡ್ಯೂಲ್ ನೇಮ್ ಡಾಟ್ ಫಂಕ್ಷನ್ ನೇಮ್. ಇವಾಗ ಏನಾದರೂ ಫಂಕ್ಷನ್ ಯೂಸ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ ಈಗ ಮ್ಯಾಥ್ ಮಾಡ್ಯೂಲ್ ಇದರಲ್ಲಿ ಒಂದು ಫಂಕ್ಷನ್ ಯೂಸ್ ಮಾಡಬೇಕು, ಇಂಪೋರ್ಟ್ ಮ್ಯಾಥ್. ಸೊ ಇದು ಮಾಡ್ಯೂಲ್ ನೇಮ್. ಸೊ ಹೆಂಗೆ ಯೂಸ್ ಮಾಡೋದು ಫಂಕ್ಷನ್ ಅಂದರೆ, ಮಾಡ್ಯೂಲ್ ನೇಮ್ ಡಾಟ್ ಫಂಕ್ಷನ್ ನೇಮ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ ನೇಮಲ್ಲಿ ನೀವು ಮಾಡ್ಯೂಲ್ ನೇಮ್ ಡಾಟ್ ಫಂಕ್ಷನ್ ನೇಮ್ ಕೊಡಬೇಕು ಸಿಂಟ್ಯಾಕ್ಸ್. ಎಕ್ಸಾಂಪಲ್ ಪ್ರಿಂಟ್ ಮಾಡ್ಯೂಲ್ ನೇಮ್ ಏನು, ಇಲ್ಲಿ ಮ್ಯಾಥ್ ಮಾಡ್ಯೂಲ್ ಡಾಟ್ ಫಂಕ್ಷನ್ ನೇಮ್. ಏನಾದರೂ ಫಂಕ್ಷನ್ ಇದೆಯಾ ಮ್ಯಾಥ್ ಮಾಡ್ಯೂಲಲ್ಲಿ, ಸೈನ್ ಫಂಕ್ಷನ್ ಇದೆ, ಸೊ ಸೈನ್, ಅಥವಾ ಪವರ್ ಫಂಕ್ಷನ್ ಇದೆ, ಸೊ ಪವರ್ ಆಫ್ 2 ಆರ್ಗ್ಯುಮೆಂಟ್ ಕೊಡ್ಬೋದು, 2, 3. ಸೊ ಅಂದರೆ ಮಾಡ್ಯೂಲ್ ನೇಮ್ ಡಾಟ್ ಫಂಕ್ಷನ್ ನೇಮ್, ಆಮೇಲೆ ಆರ್ಗ್ಯುಮೆಂಟ್ಸ್ ಕೊಡ್ತೀರಾ ಪವರ್ ಫಂಕ್ಷನ್ಗೆ 2, 3. ಸೊ ಔಟ್ಪುಟ್ ಏನು ಬರುತ್ತೆ ಇಲ್ಲಿ, 2 to the power 3 ಬರುತ್ತೆ. ಔಟ್ಪುಟ್ ಯು ವಿಲ್ ಗೆಟ್ 8. ಓಕೆ, ಸೊ ಮಾಡ್ಯೂಲಲ್ಲಿರೋ ಫಂಕ್ಷನ್ಸ್ ಯೂಸ್ ಮಾಡೋಕ್ಕೆ ಈ ಸಿಂಟ್ಯಾಕ್ಸ್ ಯೂಸ್ ಮಾಡಬೇಕು, ಮಾಡ್ಯೂಲ್ ನೇಮ್ ಡಾಟ್ ಫಂಕ್ಷನ್ ನೇಮ್. ಅಂದರೆ ಮಾಡ್ಯೂಲ್ ನೇಮ್ ಇಲ್ಲಿ ಮ್ಯಾಥ್ ಡಾಟ್ ಫಂಕ್ಷನ್ ನೇಮ್ ಪವರ್ ಇಲ್ಲಿ. ಓಕೆ, ಸೊ ಆ ಫಂಕ್ಷನ್ಸ್ ಕೂಡ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಅರ್ಥ ಇದೆ ಅನ್ಕೊತೀನಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸಮ್ ಆಫ್ ದ ಬಿಲ್ಟ್ ಇನ್ ಮಾಡ್ಯೂಲ್ಸ್ ಆರ್ ಮ್ಯಾಥ್ ಮಾಡ್ಯೂಲ್, ರ್ಯಾಂಡಮ್ ಮಾಡ್ಯೂಲ್, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್. 3 ಮಾಡ್ಯೂಲ್ ಇದೆ. 3 ಮಾಡ್ಯೂಲಲ್ಲಿ ಡಿಫ್ರೆಂಟ್ ಫಂಕ್ಷನ್ಸ್ ಇದೆ. ಮ್ಯಾಥ್ ಮಾಡ್ಯೂಲಲ್ಲಿ ಸೊ ಸೈನ್, ಕಾಸ್, ಪವರ್,
ಸೊ ಇದೆಲ್ಲ ಫಂಕ್ಷನ್ಸ್ ಇದೆ. ನೆಕ್ಸ್ಟು ರ್ಯಾಂಡಮ್ ಮಾಡ್ಯೂಲಲ್ಲಿ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡೋಕ್ಕೆ ರ್ಯಾಂಡ್ ಇಂಟ್ ಅಂತಿದೆ, ರ್ಯಾಂಡ್ ರೇಂಜ್ ಅಂತಿದೆ. ಸೊ ಈ ಥರ ಫಂಕ್ಷನ್ಸ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲಲ್ಲಿ ನಿಮಗೆ ಗೊತ್ತಿರ್ಬೋದು ಮೀನ್ ಮೀಡಿಯನ್ ಮೋಡ್, ಈ 3 ಫಂಕ್ಷನ್ಸ್ ಕೂಡ ಯೂಸ್ ಮಾಡ್ಬೋದು ಸ್ಟ್ಯಾಟ್ಸ್ ಮಾಡ್ಯೂಲಲ್ಲಿ. ಓಕೆ, ಸೊ ಎಕ್ಸಾಂಪಲ್ ತೊಗೊಳೋದಾದರೆ ಹೆಂಗೆ ಸಿಂಟ್ಯಾಕ್ಸ್ ಬರೆಯೋದು, ಇಂಪೋರ್ಟ್ ಆಮೇಲೆ ಮಾಡ್ಯೂಲ್ ನೇಮ್, ಮ್ಯಾಥ್ ಇರ್ಬೋದು, ಸ್ಟ್ಯಾಟ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಸೊ 2 ಮಾಡ್ಯೂಲ್ ನೀವು ಇಂಪೋರ್ಟ್ ಮಾಡ್ಬೋದು ಅಥವಾ 3 ಮಾಡ್ಯೂಲ್ ಕೂಡ ಇಂಪೋರ್ಟ್ ಮಾಡಿ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಇವೆಲ್ಲ ಮಾಡ್ಯೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ. ಸೊ ಈ ಫಂಕ್ಷನ್ಸ್ ಬಗ್ಗೆ ಮ್ಯಾಥ್ ಮಾಡ್ಯೂಲ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸಮ್ ಆಫ್ ದ ಕಾಮನ್ಲಿ ಯೂಸ್ ಫಂಕ್ಷನ್ಸ್ ಆಫ್ ಮ್ಯಾಥ್ ಮಾಡ್ಯೂಲ್. ಸೊ ಯಾವ್ದು ಮ್ಯಾಥ್ ಮಾಡ್ಯೂಲಲ್ಲಿ ಯೂಸ್ ಮಾಡೋ ಫಂಕ್ಷನ್ಸ್, ಸೊ ಸೀಲ್ ಅಂತಿದೆ, ಫ್ಲೋರ್ ಅಂತಿದೆ. ಸೀಲ್ ಅಂದರೆ ಏನು ಸರ್? ಸೀಲಿಂಗ್ ಹೈಯರ್ ವ್ಯಾಲ್ಯೂ ತೊಗೊಬೇಕಾದ್ರೆ ಅದು ಸೀಲಿಂಗ್, ಹೈ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೀಲ್ ಅಂದರೆ ಎಕ್ಸ್ ಮೇ ಬಿ ಇಂಟ್ ಆರ್ ಫ್ಲೋಟ್. ಇಲ್ಲಿ ಎಕ್ಸ್ ಆರ್ಗ್ಯುಮೆಂಟ್ ಇದೆಯಲ್ಲ, ಇದು ಇಂಟೀಜರ್ ಇರ್ಬೋದು ಅಥವಾ ಫ್ಲೋಟ್ ಇರ್ಬೋದು. ಓಕೆ, ಏನು ಕೊಡುತ್ತಿದ್ದು? ಸೀಲ್ ಆಫ್ ಎಕ್ಸ್, ಹೈಯರ್ ವ್ಯಾಲ್ಯೂ ಆಫ್ ಎಕ್ಸ್ ಕೊಡುತ್ತೆ. ಎಕ್ಸಾಂಪಲ್ ಮ್ಯಾಟ್ ಡಾಟ್ ಸೀಲ್ 4.2 ಅಂದರೆ, ಸೊ ಎಕ್ಸ್ ವ್ಯಾಲ್ಯೂ ಅಲ್ಲಿ 4.2, ಇಲ್ಲಿ ಎಕ್ಸ್ ವ್ಯಾಲ್ಯೂ 4.2 ಅಂದರೆ ಹೈಯರ್ ವ್ಯಾಲ್ಯೂ ಆಫ್ 4.2 5, ಸೊ 5 ಡಿಸ್ಪ್ಲೇ ಆಗುತ್ತೆ. ಸೊ ಸೀಲ್ ಅಂದರೆ ಹೈಯರ್ ವ್ಯಾಲ್ಯೂ. ಫ್ಲೋರ್ ಅಂದರೆ ಕೆಳಗಡೆ ನೆಲ, ಸೊ ಕೆಳಗಡೆ ವ್ಯಾಲ್ಯೂ ಕೊಡೋದು ನಿಮಗೆ. ಓಕೆ, ಸೊ ಎಕ್ಸ್ ಮೇ ಬಿ ಇಂಟ್ ಆರ್ ಫ್ಲೋಟ್, ಇದು ಫ್ಲೋರ್ ಆಫ್ ಎಕ್ಸ್ ರಿಟರ್ನ್ ಮಾಡೋದು ನಿಮಗೆ. ಎಕ್ಸಾಂಪಲ್ ಮ್ಯಾಟ್ ಡಾಟ್ ಫ್ಲೋರ್ -5.6, ಸೊ ಲೋವರ್ ವ್ಯಾಲ್ಯೂ -5.6ಗಿಂತ ಕಡಿಮೆ ಯಾವುದು? -6, ಸೊ -6 ಡಿಸ್ಪ್ಲೇ ಆಗುತ್ತೆ ಆಯಿತಾ. ಸೊ ಮ್ಯಾಟ್ ಡಾಟ್ ಫ್ಲೋರ್ ಆಫ್ 6.7 ಅಂದರೆ ಸೊ 7 ತೊಗೊಬೇಕಂದ್ರೆ ಇಲ್ಲ 6ಗೆ ರಿಟರ್ನ್ ಆಗುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಕಡಿಮೆ ವ್ಯಾಲ್ಯೂ, ಸೊ 6ಗೆ ರಿಟರ್ನ್ ಆಗುತ್ತೆ. ಓಕೆ, ಸೊ ಸೀಲ್ ಆಯಿತು, ಫ್ಲೋರ್ ಆಯಿತು. ಫ್ಯಾಬ್ಸ್ ಅಂತ ಇದೆ. ಫ್ಯಾಬ್ಸ್ ಅಂದರೆ ಏನು ಸರ್? ಅಬ್ಸಲ್ಯೂಟ್ ವ್ಯಾಲ್ಯೂ. ಈಗ ನೋಡಿದ್ವಲ್ಲ, ನೆಗೆಟಿವ್ ನಂಬರ್ನ ಪಾಸಿಟಿವ್ ಕನ್ವರ್ಟ್ ಮಾಡೋಕ್ಕೆ ವಿ ಹ್ಯಾವ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಅದಕ್ಕೂ ಕೂಡ ಒಂದು ಆರ್ಗ್ಯುಮೆಂಟ್ ಇದೆ. ಸೊ XYZ ಮೇ ಬಿ ಇಂಟ್ ಆರ್ ಫ್ಲೋಟ್. ಸೊ ಇಲ್ಲಿ XYZ ಬರಲ್ಲ, ಸೊ ಇಲ್ಲಿ ಎಕ್ಸ್ ಬರುತ್ತೆ ಅಷ್ಟೇ. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ರಿಟರ್ನ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಮ್ಯಾಟ್ ಡಾಟ್ ABS -6.7 ಏನಾಗುತ್ತೆ? ಮೈನಸ್ ವ್ಯಾಲ್ಯೂ ಪ್ಲಸ್ಗೆ ಕನ್ವರ್ಟ್ ಆಗಿ ವಿ ಗೆಟ್ 6.7. ಹೌದಾ? ಸೊ ನೆಕ್ಸ್ಟ್ ಪವರ್ ಫಂಕ್ಷನ್ ಇದೆ. 2 ಆರ್ಗ್ಯುಮೆಂಟ್ ಕೊಡಬೇಕು. ಮ್ಯಾಟ್ ಡಾಟ್ POW ಅಲ್ಲಿ ಎಕ್ಸ್ ಆ್ಯಂಡ್ ವೈ ಕೊಡಬೇಕು. ಏನಾಗುತ್ತೆ? ಎಕ್ಸ್ ಟು ದ ರೇಸ್ ವೈ ಆಗುತ್ತೆ, ಎಕ್ಸ್ ಪವರ್ ವೈ ಆಗುತ್ತೆ. ಸೊ ಎಕ್ಸಾಂಪಲ್ ಮ್ಯಾಟ್ ಡಾಟ್ ಪವರ್ ಆಫ್ 2, 3 ಏನಾಗುತ್ತೆ? 2 ಪವರ್ 3 ಆಗುತ್ತೆ. ಸೊ ಯು ಗೆಟ್ ದಿ ಔಟ್ಪುಟ್ ಆಸ್ 8 ಆಯಿತಾ. ಸೊ ಇದಾದಮೇಲೆ ಸ್ಕ್ವೇರ್ ರೂಟ್ ಇದೆ. ಸೊ ಏನು ಮಾಡುತ್ತೆ? ಇಟ್ ಕ್ಯಾಲ್ಕುಲೇಟ್ಸ್ ದ ಸ್ಕ್ವೇರ್ ರೂಟ್. ಇಲ್ಲಿ ಒಂದೇ ಆರ್ಗ್ಯುಮೆಂಟ್ ಕೊಡಬೇಕು, ಎಕ್ಸ್ ಆಯಿತಾ. ಸೊ ಇಲ್ಲಿ ರಿಟರ್ನ್ಸ್ ದ ಸ್ಕ್ವೇರ್ ರೂಟ್. ಮ್ಯಾಟ್ ಡಾಟ್ SQRT ಆಫ್ 144. ಸೊ ಸ್ಕ್ವೇರ್ ರೂಟ್ ಆಫ್ 144 ನಿಮಗೆ 12 ಆನ್ಸರ್ ಬರುತ್ತೆ. ಸೊ 12.0 ಅಂತಲೇ ಡಿಸ್ಪ್ಲೇ ಆಗುತ್ತೆ, ಬಿಕಾಸ್ ಇದು ಫ್ಲೋಟ್. ಸೊ ಈ ಸ್ಕ್ವೇರ್ ರೂಟ್ ಫಂಕ್ಷನ್ ಇದೆಯಲ್ಲ, ಸೊ ಇದು ಫ್ಲೋಟ್ ವ್ಯಾಲ್ಯೂನೇ ರಿಟರ್ನ್ ಮಾಡುತ್ತೆ. ಸೊ ಡೆಸಿಮಲಿಂದನೇ ನಿಮಗೆ ಆನ್ಸರ್ ಬರುತ್ತೆ 12.0. ಓಕೆ, ಸೊ ಈ ಮ್ಯಾಥ್ ಮಾಡ್ಯೂಲಲ್ಲಿರೋ ಫಂಕ್ಷನ್ಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ರ್ಯಾಂಡಮ್ ಮಾಡ್ಯೂಲ್ ನೋಡೋಣ. ರ್ಯಾಂಡಮ್ ಆ್ಯಂಡ್ ಸ್ಟ್ಯಾಟ್ಸ್ ಮಾಡ್ಯೂಲ್ ಇದೆ, ಅದರಲ್ಲಿ ಕೆಲವು ಫಂಕ್ಷನ್ಸ್ ಇದೆ. ಸೊ ಆ ಫಂಕ್ಷನ್ಸ್ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ರ್ಯಾಂಡಮ್ ಮಾಡ್ಯೂಲಲ್ಲಿ ಏನೇನು ಫಂಕ್ಷನ್ಸ್ ಇದೆ? ಸಮ್ ಆಫ್ ದ ಕಾಮನ್ಲಿ ಯೂಸ್ ಫಂಕ್ಷನ್ಸ್ ಆಫ್ ದ ರ್ಯಾಂಡಮ್ ಮಾಡ್ಯೂಲ್. ಸೊ ರ್ಯಾಂಡಮ್ ಅಂತ ಒಂದು ಫಂಕ್ಷನ್ ಇದೆ, ರ್ಯಾಂಡ್ ಇಂಟ್ ಅಂತಿದೆ, ರ್ಯಾಂಡ್ ರೇಂಜ್ ಅಂತಿದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಏನು ಬರುತ್ತೆ ನೋಡ್ತಾ ಹೋಗೋಣ. ಸೊ ರ್ಯಾಂಡಮ್ ಮಾಡ್ಯೂಲಲ್ಲಿ ಮಾಡ್ಯೂಲ್ ನೇಮ್ ಏನು? ರ್ಯಾಂಡಮ್. ಸೊ ಅದರಲ್ಲಿ ರ್ಯಾಂಡಮ್ ಅಂತಲೇ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಇದು ಮಾಡ್ಯೂಲ್ ನೇಮ್, ಸೊ ಇದು ಮಾಡ್ಯೂಲ್ ನೇಮ್, ಇದು ಫಂಕ್ಷನ್ ನೇಮ್. ಕರೆಕ್ಟಾ? ಇದು ಮಾಡ್ಯೂಲ್ ನೇಮ್, ಇದು ಫಂಕ್ಷನ್ ನೇಮ್. ಏನು ರಿಟರ್ನ್ ಮಾಡುತ್ತಿದ್ದು? ಇಟ್ ರಿಟರ್ನ್ಸ್ ಅ ರ್ಯಾಂಡಮ್ ವ್ಯಾಲ್ಯೂ. ರ್ಯಾಂಡಮ್ ಆಗಿ ಏನೋ ರಿಟರ್ನ್ ಮಾಡುತ್ತೆ ಬಿಟ್ವೀನ್ 0.0 ಆ್ಯಂಡ್ 1. 0 ಆಮೇಲೆ 1 ಮಧ್ಯ ರ್ಯಾಂಡಮ್ ವ್ಯಾಲ್ಯೂ ಕೊಡುತ್ತೆ ಆಯಿತಾ. ಎಕ್ಸಾಂಪಲ್ ರ್ಯಾಂಡಮ್ ಡಾಟ್ ರ್ಯಾಂಡಮ್ ಅಂತ ನೀವು ಟೈಪ್ ಮಾಡಿದ್ರೆ ಇಂಟ್ರಾಕ್ಟಿವ್ ಮೋಡಲ್ಲಿ ಯಾವುದೋ ಒಂದು ರ್ಯಾಂಡಮ್ ವ್ಯಾಲ್ಯೂ ಬಿಟ್ವೀನ್ 0 ಆ್ಯಂಡ್ 1 ಡಿಸ್ಪ್ಲೇ ಆಗುತ್ತೆ. ಬಿಟ್ವೀನ್ 0 ಆ್ಯಂಡ್ 1 ಒಂದು ರ್ಯಾಂಡಮ್ ವ್ಯಾಲ್ಯೂ ಬರುತ್ತೆ ಆಯಿತಾ. ಎಕ್ಸಾಂಪಲ್ ಇಲ್ಲಿ ನೀವು ತೊಗೊಬೋದು. ಸೊ ಏನಾದರೂ ರ್ಯಾಂಡಮ್ ವ್ಯಾಲ್ಯೂ ನೀವು ಡಿಸ್ಪ್ಲೇ ಮಾಡಬೇಕಾದ್ರೆ ಇಲ್ಲಿ ಮಾಡ್ಯೂಲ್ ನೇಮ್, ಇದು ಫಂಕ್ಷನ್ ನೇಮ್. ಕರೆಕ್ಟಾ? ಇದು ಮಾಡ್ಯೂಲ್ ನೇಮ್, ಇದು ಫಂಕ್ಷನ್ ನೇಮ್. ಓಕೆ, ಇನ್ಯಾವ ಫಂಕ್ಷನ್ಸ್ ಇದೆ ಸರ್? ಸೊ ರ್ಯಾಂಡ್ ಇಂಟ್ ಅಂತಿದೆ. ಸೊ ರ್ಯಾಂಡ್ ಇಂಟ್ ಅಂದರೆ ಇಂಟೀಜರ್ ವ್ಯಾಲ್ಯೂಸ್ ನೀವು ಕೊಡಬೇಕು. ಎಕ್ಸ್ ಆ್ಯಂಡ್ ವೈ ಏನಾದರೂ ಇಂಟೀಜರ್ ಕೊಡ್ಬೋದು. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ರ್ಯಾಂಡಮ್ ಡಾಟ್ ರ್ಯಾಂಡ್ ಇಂಟ್ 3, 7. ಸೊ 3 and 7 ಮಧ್ಯ ಯಾವುದೋ ಒಂದು ರ್ಯಾಂಡಮ್ ವ್ಯಾಲ್ಯೂ ಬರುತ್ತೆ ನಿಮಗೆ, 3 and 7. ಸೊ ರ್ಯಾಂಡಮ್ ಇಂಟೀಜರ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಕೂಡ ಇನ್ಕ್ಲೂಡ್ ಆಗ್ಬೋದು, ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ 3 and 7 ಮಧ್ಯ ಐ ಆಮ್ ಗೆಟಿಂಗ್ ಅ ರ್ಯಾಂಡಮ್ ವ್ಯಾಲ್ಯೂ 4. ಸೊ 4 ರ್ಯಾಂಡಮ್ ಬಂತು. ಸೊ ಇನ್ನೊಂದು ಇದೆ ರ್ಯಾಂಡಮ್ ಮಾಡ್ಯೂಲ್ ನೇಮ್. ಇದರಲ್ಲಿ ಯಾವ ಫಂಕ್ಷನ್ ಇದೆ? ರ್ಯಾಂಡ್ ರೇಂಜ್ ಇನ್ನೊಂದು ಫಂಕ್ಷನ್ ಇದೆ, ವೈ ಅಂತ, ಜಸ್ಟ್ ಸಿಂಗಲ್ ಆರ್ಗ್ಯುಮೆಂಟ್. ಸೊ ಅದು ಸ್ಟಾಪ್ ವ್ಯಾಲ್ಯೂ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಟ್ ರಿಟರ್ನ್ಸ್ ಅ ರ್ಯಾಂಡಮ್ ಇಂಟೀಜರ್ ಬಿಟ್ವೀನ್ 0 and y. ಇಲ್ಲಿ 0 ಏನು? ಇಲ್ಲೂ ಸ್ಟಾರ್ಟ್ ವ್ಯಾಲ್ಯೂ. ಈ ವೈ ಅನ್ನೋದು ಸ್ಟಾಪ್. ಸೊ ವೈ ಮಧ್ಯ ಇದು ಸ್ಟಾಪ್ ವ್ಯಾಲ್ಯೂ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮಧ್ಯ ಯು ವಿಲ್ ಗೆಟ್ ಅ ರ್ಯಾಂಡಮ್ ವ್ಯಾಲ್ಯೂ ಆಯಿತಾ. ಸೊ ಎಕ್ಸಾಂಪಲ್ ನೋಡ್ಬೋದು, ರ್ಯಾಂಡಮ್ ಡಾಟ್ ರ್ಯಾಂಡ್ ರೇಂಜ್ ಆಫ್ 5. ರ್ಯಾಂಡ್ ರೇಂಜ್ ಆಫ್ 5 ಅಂದರೆ 0 and 5 ಮಧ್ಯ ಒಂದು ರ್ಯಾಂಡಮ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ನಂಗೆ ಇಲ್ಲಿ 3 ಡಿಸ್ಪ್ಲೇ ಆಗಿತ್ತು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ರ್ಯಾಂಡ್ ಇಂಟ್, ರ್ಯಾಂಡ್ ರೇಂಜ್. ರ್ಯಾಂಡ್ ರೇಂಜಲ್ಲಿ 2 ಆರ್ಗ್ಯುಮೆಂಟ್ ಕೊಡೋದು ಇದೆ, ಎಕ್ಸ್ ಆ್ಯಂಡ್ ವೈ.
ಸೊ ಅಗೇನ್ ಅದು ರ್ಯಾಂಡಮ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಸೊ ಇಟ್ಸ್ ಸಿಮಿಲರ್ ಟು ರ್ಯಾಂಡ್ ಆಯಿತಾ, ಸಿಮಿಲರ್ ಟು ರ್ಯಾಂಡ್ ಸೊ ರ್ಯಾಂಡಮ್ ಇಂಟೀಜರ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಸೊ ಅಗೇನ್ ಇಲ್ಲಿ ನೋಡ್ಬೋದು ರ್ಯಾಂಡಮ್ ಡಾಟ್ ರ್ಯಾಂಡ್ ರೇಂಜ್ ಆಫ್ 3,6. ಸೊ 3,6 ಮಧ್ಯ ಯು ವಿಲ್ ಗೆಟ್ ಅ ರ್ಯಾಂಡಮ್ ವ್ಯಾಲ್ಯೂ ದಟ್ ಇಸ್ 5. ಸೊ ಏನಾದರೂ ಇರ್ಬೋದು ಆ ರ್ಯಾಂಡಮ್ ವ್ಯಾಲ್ಯೂ. ಸೊ ಈ ರ್ಯಾಂಡಮ್ ಮಾಡ್ಯೂಲಲ್ಲಿರೋ ಫಂಕ್ಷನ್ಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಯಾವ್ದು ಫಸ್ಟ್ ರ್ಯಾಂಡಮು. ಸೊ ರ್ಯಾಂಡಮ್ ಏನು ಮಾಡುತ್ತೆ, ರ್ಯಾಂಡಮ್ ವ್ಯಾಲ್ಯೂ ಬಿಟ್ವೀನ್ 0 ಆ್ಯಂಡ್ 1 ಆ ರ್ಯಾಂಡಮ್. ಸೊ ರ್ಯಾಂಡ್ ಇಂಟ್ ಏನು ಮಾಡುತ್ತೆ, 2 ಆರ್ಗ್ಯುಮೆಂಟ್ಸ್ ತೊಗೊಳುತ್ತೆ. ಸೊ 2 ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ರ್ಯಾಂಡ್ ರೇಂಜ್ ಆಫ್ ವೈ ಅಂದರೆ 0 to y. ರ್ಯಾಂಡ್ ರೇಂಜ್ ಆಫ್ ಎಕ್ಸ್ ವೈ ಅಂದರೆ ಎಕ್ಸ್ ಆ್ಯಂಡ್ ವೈ ಮಧ್ಯ ಯು ವಿಲ್ ಗೆಟ್ ಅ ರ್ಯಾಂಡಮ್ ವ್ಯಾಲ್ಯೂ. ಓಕೆ, ಸೊ ಇದಿಷ್ಟು ರ್ಯಾಂಡಮ್ ವ್ಯಾಲ್ಯೂನ ಫಂಕ್ಷನ್ಸ್. ಲಾಸ್ಟ್ ಮಾಡ್ಯೂಲ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲಲ್ಲಿ ಕೂಡ ವಿ ಹ್ಯಾವ್ 3 ಫಂಕ್ಷನ್ಸ್. ಸೊ ಕಾಮನ್ಲಿ ಯೂಸ್ ಫಂಕ್ಷನ್ಸ್ ಆಫ್ ದ ಸ್ಟ್ಯಾಟ್ಸ್ ಮಾಡ್ಯೂಲ್ ಯಾವ್ದಿದೆ. ಸೊ ಇದು ಹೆಂಗೆ ಯೂಸ್ ಮಾಡೋದು, ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನೀವು ಹಾಕಬೇಕಾಗುತ್ತೆ, ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀನ್ ಅಂತಿದೆ, ಮೋಡ್ ಅಂತಿದೆ, ಮೀಡಿಯನ್ ಅಂತಿದೆ. ಸೊ ಆ 3 ಫಂಕ್ಷನ್ ಕೂಡ ಡಿಸ್ಕಸ್ ಮಾಡೋಣ. ಸೊ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀನ್ ಆಫ್ ಎಕ್ಸ್. ಸೊ ಅರ್ಥಮೆಟಿಕ್ ಮೀನು, ಸೊ ಆವ್ರೇಜ್ ಅಂತಾರಲ್ಲ, ಆ ಆವ್ರೇಜ್ ಆಫ್ ನಂಬರ್ಸ್ ರಿಟರ್ನ್ ಆಗುತ್ತೆ. ಎಕ್ಸ್ ಇಸ್ ಅ ಸೀಕ್ವೆನ್ಸ್, ಎಕ್ಸ್ ಲಿಸ್ಟ್ ಆದರೂ ಇರ್ಬೋದು, ಟಪಲ್ ಆದರೂ ಇರ್ಬೋದು ಆಯಿತಾ. ಸೀಕ್ವೆನ್ಸ್ ಮೀನ್ಸ್ ಇಲ್ಲಿ ಲಿಸ್ಟ್ ಅಥವಾ ಟಪಲ್, ಲಿಸ್ಟ್ ಆರ್ ಟಪಲ್. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀನ್ ಆಫ್ 10, 20, 30 ಆ್ಯಂಡ್ 12. ಸೊ ಆ್ಯಡ್ ಮಾಡಿ ಡಿವೈಡ್ ಮಾಡಿ 10, 20, 30 ಆಗುತ್ತೆ. 30 + 30 60, 60 + 12 72 ಆಗುತ್ತೆ. 72/4. ಸೊ ಯು ಆರ್ ಗೆಟಿಂಗ್ 18 ಆಸ್ ದ ಆನ್ಸರ್. ಕರೆಕ್ಟಾ? ಸೊ ಮೀನು ಆ್ಯಡ್ ಮಾಡಿ ಯು ಆರ್ ಡಿವೈಡಿಂಗ್ ಬೈ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್. ಸೊ ಯು ವಿಲ್ ಗೆಟ್ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಇಲ್ಲಿ ಮೀನ್ ಫಂಕ್ಷನ್. ಸೊ ಅರ್ಥಮೆಟಿಕ್ ಮೀನ್. ಸೊ ಮೀಡಿಯನ್ ಅಂದರೆ ಏನು, ಮೀಡಿಯನ್ ಅಂದರೆ ಯು ವಿಲ್ ಗೆಟ್ ದ ಮಿಡಲ್ ವ್ಯಾಲ್ಯೂ. ಕರೆಕ್ಟಾ? ಮಿಡಲ್ ವ್ಯಾಲ್ಯೂ ಆಫ್ ಎಕ್ಸ್ ಏನಾದರೂ ಇರ್ಬೋದು ಅಲ್ಲಿ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀಡಿಯನ್ 11, 22, 44, 55, 66 5 ಡಿಜಿಟ್ ಇದೆ. ಸೊ 5 ಡಿಜಿಟಲ್ಲಿ ಯಾವ್ದು ಬರ್ತಪ್ಪ ಅಂದರೆ 2.5 ಅಲ್ವಾ, 5ನೇ ಡಿಜಿಟು ಹಾಫ್ ಮಾಡಿದ್ರೆ 2.5, ಬಟ್ ಯು ವಿಲ್ ಗೆಟ್ ದಿಸ್ 44. ಸೊ ಇಲ್ಲಿ ಇಂಡೆಕ್ಸ್ ನೋಡಬೇಕು, 0 ಇದ್ರ ಇಂಡೆಕ್ಸು, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2, ಇದ್ರ ಇಂಡೆಕ್ಸ್ 3, ಇದ್ರ ಇಂಡೆಕ್ಸ್ 4. ಸೊ 2.5 ಬಂದರು ಇಟ್ ವಿಲ್ ಗಿವ್ ಯು ದ ಸೆಕೆಂಡ್ ಇಂಡೆಕ್ಸ್ 44. ಸೊ ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ. ಮೋಡ್ ಅಂದರೆ ಏನು, ಸೊ ಯಾವ ವ್ಯಾಲ್ಯೂ ಜಾಸ್ತಿ ರಿಪೀಟ್ ಆಗಿದೆಯೋ ಅದು ಮೋಡ್. ಕರೆಕ್ಟಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೋಡ್ ಆಫ್ ಎಕ್ಸ್ ಏನು ರಿಟರ್ನ್ ಮಾಡುತ್ತೆ, ಎಕ್ಸ್ ಸೀಕ್ವೆನ್ಸ್, ಇಟ್ ರಿಟರ್ನ್ಸ್ ದ ಮೋಡ್ ಆಫ್ ಎಕ್ಸ್. ರಿಪೀಟೆಡ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಆಗಿದೆ, ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೋಡಲ್ಲಿ 11, 22, 11, 1 ಕೊಟ್ಟರೆ ಏನು ರಿಪೀಟ್ ಆಗುತ್ತೆ. ಸೊ 11 ಜಾಸ್ತಿ ಸಲ ಅಪಿಯರ್ ಆಗಿರೋದ್ರಿಂದ ಯು ವಿಲ್ ಗೆಟ್ ದಿ ಔಟ್ಪುಟ್ ಆಸ್ 11. ಓಕೆ, ಸೊ ಮೀನ್ ಮೀಡಿಯನ್ ಮೋಡ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇದು ಸ್ಟ್ಯಾಟ್ಸ್ ಮಾಡ್ಯೂಲ್ ಅಲ್ಲಿರೋ ಫಂಕ್ಷನ್ಸ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಫ್ರಮ್ ಸ್ಟೇಟ್ಮೆಂಟ್. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟ್ರಲ್ಲಿ. ಫ್ರಮ್ ಸ್ಟೇಟ್ಮೆಂಟ್ ಅಂದರೆ ಏನು, ಈಗ ಎಲ್ಲ ಮಾಡ್ಯೂಲ್ ಇಂಪೋರ್ಟ್ ಮಾಡಿ ಎಲ್ಲ ಫಂಕ್ಷನ್ಸ್ ಯೂಸ್ ಮಾಡೋ ಬದಲು ಮೆಮರಿ ವೇಸ್ಟ್ ಆಗುತ್ತಲ್ವಾ. ಸೊ ಕೆಲವೊಂದು ಮಾಡ್ಯೂಲ್ ಮಾತ್ರ ನೀವು ಇಂಪೋರ್ಟ್ ಮಾಡಿ ಕೆಲವೊಂದು ಫಂಕ್ಷನ್ಸ್ ಮಾತ್ರ ಯೂಸ್ ಮಾಡೋಕ್ಕೆ ವಿ ಹ್ಯಾವ್ ದ ಫ್ರಮ್ ಸ್ಟೇಟ್ಮೆಂಟ್. ಸೊ ಫ್ರಮ್ ಸ್ಟೇಟ್ಮೆಂಟ್ ಏನು ಅಂತ ಜಸ್ಟ್ ಬ್ರೀಫಾಗಿ ನೋಡ್ಬೋಣ. ಇನ್ಸ್ಟೆಡ್ ಆಫ್ ಲೋಡಿಂಗ್ ಆಲ್ ದ ಫಂಕ್ಷನ್ಸ್ ಇನ್ ಟು ಮೆಮರಿ ಬೈ ಇಂಪೋರ್ಟಿಂಗ್ ಮಾಡ್ಯೂಲ್, ಫ್ರಮ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಟು ಆಕ್ಸೆಸ್ ಓನ್ಲಿ ದ ರಿಕ್ವೈರ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಮಾಡ್ಯೂಲ್. ಸೊ ಫ್ರಮ್ ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಯಾವ ಫಂಕ್ಷನ್ಸ್ ಬೇಕೋ ಅದು ಮಾತ್ರ ಆಕ್ಸೆಸ್ ಮಾಡ್ಬೋದು. ಎಲ್ಲ ಫಂಕ್ಷನ್ಸ್ ಯೂಸ್ ಮಾಡೋದಕ್ಕಿಂತ, ಮೆಮರಿ ವೇಸ್ಟ್ ಮಾಡೋದಕ್ಕಿಂತ, ಸೊ ಯು ಕ್ಯಾನ್ ಯೂಸ್ ದ ಫ್ರಮ್ ಸ್ಟೇಟ್ಮೆಂಟ್ ಟು ಆಕ್ಸೆಸ್ ಓನ್ಲಿ ದ ರಿಕ್ವೈರ್ಡ್ ಫಂಕ್ಷನ್ ಫ್ರಮ್ ದ ಮಾಡ್ಯೂಲ್. ಹೆಂಗೆ ಸರ್ ಮಾಡೋದು, ಹೆಂಗೆ ರಿಕ್ವೈರ್ಡ್ ಫಂಕ್ಷನ್ ಮಾತ್ರ ಆಕ್ಸೆಸ್ ಮಾಡೋದು, ಇಟ್ಸ್ ಸಿಂಟ್ಯಾಕ್ಸ್ ಇಸ್ ಫ್ರಮ್. ಸೊ ಫ್ರಮ್ ಅಂತ ಹಾಕ್ತೀರಾ, ಮಾಡ್ಯೂಲ್ ನೇಮ್ ಮೆನ್ಷನ್ ಮಾಡಿ ಇಂಪೋರ್ಟ್ ಫಂಕ್ಷನ್ 1, ಫಂಕ್ಷನ್ 2 ಎಷ್ಟು ಫಂಕ್ಷನ್ಸ್ ಬೇಕಾದ್ರೂ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಬೋದು. ಸೊ ಫ್ರಮ್ ಮಾಡ್ಯೂಲ್ ನೇಮ್ ಹೇಳಬೇಕು. ಎಕ್ಸಾಂಪಲ್ ಫ್ರಮ್ ಮ್ಯಾಥ್ ಇಂಪೋರ್ಟ್ ಸೀಲ್, ಫ್ಲೋರ್ ಆ ಥರ. ಸೊ ಯಾವ ಫಂಕ್ಷನ್ಸ್ ಬೇಕು ಅದನ್ನು ಮಾತ್ರ ಯೂಸ್ ಮಾಡಬೇಕು, ಎಲ್ಲ ಯೂಸ್ ಮಾಡೋದಕ್ಕಿಂತ. ಸೊ ಅದು ಕೂಡ ಒಂದು ಎಕ್ಸಾಂಪಲ್ ಇದೆ. ಸೊ ಎಕ್ಸಾಂಪಲ್ ನೋಡ್ಬೋಣ. ಫ್ರಮ್ ಮ್ಯಾಥ್ ಇಂಪೋರ್ಟ್ ಸೀಲ್, ಸ್ಕ್ವೇರ್ ರೂಟ್. ಸೊ ಬರೀ ಇವೆರಡು ಫಂಕ್ಷನ್ ಮಾತ್ರ ಯೂಸ್ ಮಾಡ್ತಾಯಿನಿ, ನಂಗೆ ಬೇರೆ ಫಂಕ್ಷನ್ಸ್ ಬೇಡ, ಪವರ್ ಬೇಡ, ಇದು ಸೈನು ಅದು ಯಾವುದು ಬೇಡ, ಜಸ್ಟ್ ಇವೆರಡು ಫಂಕ್ಷನ್ ಮಾತ್ರ ಯೂಸ್ ಮಾಡ್ತಾಯಿನಿ ನನ್ನ ರಿಕ್ವೈರ್ಮೆಂಟ್ಗೆ. ಸೊ ಇದಾದಮೇಲೆ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡೀನಿ, ಸೀಲ್ ಆಫ್ 624.3. ಸೊ ಅಪ್ಪರ್ ವ್ಯಾಲ್ಯೂ 624 ಏನು 0.3, ಅಪ್ಪರ್ ವ್ಯಾಲ್ಯೂ ಸ್ಟಿಲ್ ತೊಗೊಂಡ್ರೆ 625 ಬರುತ್ತೆ. ಸೀಲ್ ಅಪ್ಪರ್ ವ್ಯಾಲ್ಯೂ ಕರೆಕ್ಟ್. ಎಕ್ಸ್ ವ್ಯಾಲ್ಯೂ 625 ಆಗಿದೆ. SQRT ಆಫ್ ಎಕ್ಸ್. ಸೊ SQRT ಫಂಕ್ಷನ್ ಯೂಸ್ ಮಾಡ್ತಾ ಇವಲ್ಲ, mat.sqrt. ಸೊ ಇಲ್ಲಿ SQRT ಆಲ್ರೆಡಿ ವಿ ಹ್ಯಾವ್ ಇಂಪೋರ್ಟೆಡ್. ಸೊ mat.sqrt ಅಂತ ಹೇಳೋದು ಬೇಡ, ಜಸ್ಟ್ SQRT ಆಫ್ ಎಕ್ಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 625. ಸೊ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 625 25.0 ಬರುತ್ತೆ. ಸೊ ಇದು ಕೂಡ ಫ್ಲೋಟಲ್ಲೇ ಡಿಸ್ಪ್ಲೇ ಆಗುತ್ತೆ. SQRT ಫಂಕ್ಷನ್ ಅಗೇನ್ ನಿಮಗೆ ಫ್ಲೋಟ್ ವ್ಯಾಲ್ಯೂನೇ ಕೊಡುತ್ತೆ. ಓಕೆ, ಸೊ ಈ ಫ್ರಮ್ ಸ್ಟೇಟ್ಮೆಂಟ್ ಯೂಸಸ್ ಏನು, ಸೊ ಈ ಮಾಡ್ಯೂಲ್ ಇಂಪೋರ್ಟ್ ಮಾಡಿ ಎಲ್ಲ ಫಂಕ್ಷನ್ಸ್ ಯೂಸ್ ಮಾಡಿ ಮೆಮರಿ ವೇಸ್ಟ್ ಮಾಡೋದಕ್ಕಿಂತ ವಿ ಕ್ಯಾನ್ ಯೂಸ್ ದ ಫ್ರಮ್ ಸ್ಟೇಟ್ಮೆಂಟ್. ಫ್ರಮ್ ಸ್ಟೇಟ್ಮೆಂಟಲ್ಲಿ ಏನು ಫಂಕ್ಷನ್ಸ್ ಬೇಕು ಅದನ್ನು ಮಾತ್ರ ನಾವು ಇಂಪೋರ್ಟ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಸೊ ಅರ್ಥ ಏನಂತ ಭಾವಿಸ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಂಕ್ಷನ್ಸ್ ಚಾಪ್ಟರ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ.
ಸೊ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಸರ್ ಅಂತ ಕೇಳಿದ್ರೆ, ಯೂಸರ್ ಡಿಫೈನ್ಡ್ ಫಂಕ್ಷನ್, ಸಿಂಟ್ಯಾಕ್ಸ್ ಎಕ್ಸಾಂಪಲ್ 5 ಮಾರ್ಕ್ಸ್. ಸೊ ಫಂಕ್ಷನ್ಸ್, ಇದು ಸ್ಕೋಪ್ ಆಫ್ ವೇರಿಯಬಲ್ಸ್ 2 ಮಾರ್ಕ್ಸ್ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮು, ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ಸ್. ಇದಾದಮೇಲೆ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್ 2 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ ಎಕ್ಸಾಂಪಲ್ 3 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಇಲ್ವಲ್ಲ ಸರ್ ಇದು? ಸೊ 3 ಮಾರ್ಕ್ಸ್ ಇಲ್ಲ, ಮಿಡ್ ಟರ್ಮಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇದೆ ಆಯಿತಾ. 3 ಮಾರ್ಕ್ಸ್ ಇಲ್ಲ ಈ ಚಾಪ್ಟ್ರಲ್ಲಿ, ಬಟ್ ಇದು 3 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಆಲ್ ಕಾನ್ಸೆಪ್ಟ್ಸ್. ಒಂದು ಎಕ್ಸಸೈಸ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಎಕ್ಸಸೈಸ್ ಕ್ವೆಶನ್ ಏನು ಅಂತ ನೋಡ್ಬೋಣ. ಸೊ ಎಕ್ಸಸೈಸ್ ಕ್ವೆಶನಲ್ಲಿ, ಡಸ್ ಅ ಫಂಕ್ಷನ್ ಆಲ್ವೇಸ್ ರಿಟರ್ನ್ ಅ ವ್ಯಾಲ್ಯೂ, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಇದು ಆಲ್ರೆಡಿ ನೋಡಿದ್ದೀವಿ. ಯೂಸರ್ ಡಿಫೈನ್ ಫಂಕ್ಷನ್ಸಲ್ಲಿ ಯಾವಲ್ಲೂ ಫಂಕ್ಷನ್ ವ್ಯಾಲ್ಯೂ ರಿಟರ್ನ್ ಮಾಡಲ್ಲ. ಸೊ ರಿಟರ್ನ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಇದಕ್ಕೆ ಎಕ್ಸಾಂಪಲ್ ಏನಿದೆ ಸರ್? ಎಕ್ಸಾಂಪಲ್ ಯಾವುದಾದ್ರು ನೀವು ಕೊಡ್ಬೋದು. ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಅಂತ. ಸೊ ಇಲ್ಲಿ ಹೇಳ್ಬೋದು, ಅ ಫಂಕ್ಷನ್ ಡಸಂಟ್ ಆಲ್ವೇಸ್ ರಿಟರ್ನ್ ಅ ವ್ಯಾಲ್ಯೂ, ಎಕ್ಸಾಂಪಲ್ ಆಫ್ ಅ ಫಂಕ್ಷನ್ ವಿತ್ ನೋ ರಿಟರ್ನ್ ವ್ಯಾಲ್ಯೂ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳೋಣ, ಫಂಕ್ಷನ್ ವ್ಯಾಲ್ಯೂನೇ ರಿಟರ್ನ್ ಮಾಡಿಲ್ಲ. ಓಕೆ, ಸೊ ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಂಡಿನಿ. ಫಂಕ್ಷನ್ ನೇಮ್ ಗ್ರೀಟ್ ಅಂತ ತೊಗೊಂಡಿವಿ, ಒಂದು ಆರ್ಗ್ಯುಮೆಂಟ್ ಇದೆ ನೇಮ್ ಅಂತ. ಸೊ ವಿ ಆರ್ ಜಸ್ಟ್ ಪ್ರಿಂಟಿಂಗ್ ಹಲೋ, ಆಮೇಲೆ ಈ ನೇಮ್ ಇದೇನು ಅಂತ ಕರೀತಾರೆ, ಇದು ಪ್ಯಾರಾಮೀಟರ್, ಕರೆಕ್ಟಾ? ಸೊ ಈ ಪ್ಯಾರಾಮೀಟರ್ಗೆ ನೀವು ವ್ಯಾಲ್ಯೂ ಕೊಡಬೇಕಲ್ವಾ, ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀರಾ, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ, ಕರೆಕ್ಟಾ? ಸೊ ಈಗ ಏನಾಗುತ್ತೆ, ಇದು ಮೇನ್ ಕೋಡ್, ಇದು ನಿಮ್ಮ ಮೇನ್ ಪ್ರೋಗ್ರಾಮ್. ಸೊ ಮೇನ್ ಪ್ರೋಗ್ರಾಮಿಂದ ಸೊ ಜಸ್ಟ್ ಫಂಕ್ಷನ್ ಕಾಲ್ ಮಾಡೀವಿ, ಗ್ರೀಟ್, ಸೇಮ್ ಫಂಕ್ಷನ್ ಕಾಲ್. ಸೊ ಕಂಟ್ರೋಲ್ ಇಲ್ಲಿಂದ ಸೊ ಗ್ರೀಟ್ ಫಂಕ್ಷನ್ಗೆ ಹೋಗುತ್ತೆ. ಆರ್ಗ್ಯುಮೆಂಟ್ ಏನು ಪಾಸ್ ಮಾಡ್ತಾ ಇರೋ ಅಜಿತ್ ಅಂತ ನೇಮ್. ಸೊ ಆ ನೇಮ್ ಈ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ, ಕರೆಕ್ಟ್? ಸೊ ಸ್ಟೋರ್ ಆದಮೇಲೆ ವಿ ಆರ್ ಜಸ್ಟ್ ಪ್ರಿಂಟಿಂಗ್ ಹಲೋ ಅಜಿತ್, ಹಲೋ ಅಜಿತ್ ಅಂತ ಜಸ್ಟ್ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾ ಇವಿ, ಇದನ್ನು ರಿಟರ್ನ್ ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇವಿ. ಇಲ್ಲೇನು ರಿಟರ್ನ್ ಮಾಡ್ತಿಲ್ಲ ಅಲ್ವಾ ನಾವು? ಸೊ ರಿಟರ್ನ್ ಮಾಡ್ತಿಲ್ಲ ಅಂದರೆ ವೇರಿಯಬಲಲ್ಲಿ ಯಾಕೆ ಸ್ಟೋರ್ ಮಾಡ್ತಾ ಇರಾ? ಸೊ ಸ್ಟೋರ್ ಮಾಡಬಾರ್ದಲ್ವಾ? ಸೊ ಸ್ಟೋರ್ ಮಾಡಿದ್ರೆ ಏನಾಯ್ತು ಸರ್? ಸೊ ರಿಟರ್ನ್ಡ್ ವ್ಯಾಲ್ಯೂ ರಿಸಲ್ಟ್ ಪ್ರಿಂಟ್ ಮಾಡ್ತಾ ಇರಿ. ರಿಸಲ್ಟಲ್ಲಿ ಏನು ರಿಟರ್ನೇ ಮಾಡಿಲ್ಲ, ಇಲ್ಲಿ ಏನು ರಿಟರ್ನ್ ಮಾಡಿಲ್ಲ ಅಂದರೆ ವ್ಯಾಲ್ಯೂ ಇರಲ್ಲ. ಸೊ ಈಗ ಏನಾಗುತ್ತೆ, ನನ್ ರಿಟರ್ನ್ ಆದಲ್ವಾ, ವಾಯ್ಡ್ ಫಂಕ್ಷನ್. ಸೊ ಇಲ್ಲಿ ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ವಾಯ್ಡ್ ಫಂಕ್ಷನ್. ವಾಯ್ಡ್ ಫಂಕ್ಷನಲ್ಲಿ ಸೊ ನೀವೇನು ರಿಟರ್ನೇ ಮಾಡಿಲ್ಲ, ಬಟ್ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ. ಸೊ ಏನಾಗುತ್ತೆ ಇಲ್ಲಿ, ಸೊ ಔಟ್ಪುಟ್ ಏನು ಬರುತ್ತೆ, ಸೊ ಹಲೋ ಆಮೇಲೆ ಅಜಿತ್ ಪ್ರಿಂಟ್ ಆದ ಫಸ್ಟು, ಕರೆಕ್ಟ್? ಸೊ ಇಲ್ಲಿ ಫಂಕ್ಷನ್ ಕಾಲ್ ಆಗುತ್ತೆ, ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ, ಅಜಿತ್ ನೇಮ್ಗೆ ಅಸೈನ್ ಆಗುತ್ತೆ, ಹಲೋ ಅಜಿತ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಅದಾದಮೇಲೆ ಏನು ರಿಟರ್ನ್ ಮಾಡಿಲ್ಲ ನೀವು, ಸೊ ಕಂಟ್ರೋಲ್ ವಾಪಸ್ ಇಲ್ಲಿಗೆ ಬರುತ್ತೆ. ಸೊ ಈ ರಿಸಲ್ಟಲ್ಲಿ ಏನೂ ಇಲ್ಲ. ಸೊ ಅಗೇನ್ ನೀವು ರಿಟರ್ನ್ ವ್ಯಾಲ್ಯೂ ರಿಸಲ್ಟ್ ಪ್ರಿಂಟ್ ಮಾಡ್ತಾ ಇರಾ. ರಿಸಲ್ಟ್ ಏನಾಗುತ್ತೆ, ಸೊ ನನ್ ಅಂತಲೇ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಈ ಸ್ಮಾಲ್ ಎಕ್ಸಾಂಪಲ್ ತೊಗೊಂಡಿನಿ. ಸ್ಮಾಲ್ ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಈ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು.